ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ತಾವೆಲ್ಲರೂ ಕೂಡ? ಬಹಳ ಇಂಟ್ರೆಸ್ಟಿಂಗ್ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಇನ್ನೇನು ಕೆಲವು ಗಂಟೆಗಳಲ್ಲಿ, ಇನ್ ನಾಟ್ ಜಸ್ಟ್ ಆನ್ 60 minutes ಫ್ರಮ್ ನಾವ್. ಕಾರಣ ಏನು ಅಂತಂದ್ರೆ, ಬಹಳ ಪ್ರಮುಖವಾಗಿರುವ 2023 ಆಯವ್ಯಯ ಅಥವಾ ಬಜೆಟ್ ಅಂತ ನಾವೇನು ಕರಿತೀವಿ, ಅದನ್ನ ನಿರ್ಮಲಾ ಸೀತಾರಾಮನ್ ಅವರು 11 ಗಂಟೆ 1 ನಿಮಿಷಕ್ಕೆ ಮಂಡನೆ ಮಾಡುವುದಕ್ಕೆ ಶುರು ಮಾಡಿಕೊಳ್ಳಲಿದ್ದಾರೆ. ಈಗಾಗಲೇ ಎಕನಾಮಿಕ್ ಸರ್ವೆ ಬಗ್ಗೆ ಹಲವು ವಿಶೇಷತೆಗಳು ಬಂದಿದ್ದಾವೆ, GDP ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲ, ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದ ಆರ್ಥಿಕತೆ ಈ ಕ್ಷಣಕ್ಕೂ ಕೂಡ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಥರದಲ್ಲೇ ಇದೆ. ಹಾಗಾಗಿ ಅಂಥದ್ದೇನು ಸಮಸ್ಯೆ ಇಲ್ಲ ಅನ್ನೋ ಎಲ್ಲ ಪ್ರಶ್ನೆಗಳು, ಅನ್ನೋ ಎಲ್ಲ ಉತ್ತರಗಳು ನಮಗೆ ನಿಮಗೆ ಸಿಗುವುದಕ್ಕೆ ಶುರುವಾಗಿದ್ದಾವೆ. ನಾನು ಇವತ್ತಿನ ಈ ಪ್ರೀ ಬಜೆಟ್ ಅನಾಲಿಸಿಸ್ನ ನಮ್ಮ ಗಣ್ಯರೊಟ್ಟಿಗೆ ಶುರು ಮಾಡೋಕ್ಕಿಂತ ಮುಂಚೆ ಕೇವಲ 2 ನಿಮಿಷ ಟೈಮ್ ತಗೊಳ್ತೇನೆ. ನೋಡಿ, ಪ್ಯಾಂಡಮಿಕ್ ಬಂತು. ಕಳೆದ 2.5 ವರ್ಷಗಳ ಕಾಲ ಇಡೀ ವಿಶ್ವವನ್ನ ಪ್ಯಾಂಡಮಿಕ್ ತತ್ತರಿಸಿ ಹೋಗುವಂತೆ ಮಾಡಿಬಿಡ್ತು. ಅನೇಕ ದೇಶಗಳು ಇನ್ನೂ ಕೂಡ ಪ್ಯಾಂಡಮಿಕ್ ಇಂದ ಚೇತರಿಸಿಕೊಂಡಿಲ್ಲ. ಯಾಕೆಂತಂದ್ರೆ ಕಡಿಮೆಗೆ ಬಡ್ಡಿ ತಗೊಳ್ಳೋಕ್ಕೆ ಶುರು ಮಾಡಿಕೊಂಡ್ವು, ಸಾಲ ಕೊಡೋಕ್ಕೆ ಶುರು ಮಾಡಿಕೊಂಡ್ವು. ಆದರೆ ಎಕ್ಸ್ಪೆಕ್ಟೆಡ್ ಗ್ರೋತು ಪ್ಯಾಂಡಮಿಕ್ ನಂತರದಲ್ಲಿ ಆಗಲಿಲ್ಲ ಹಲವು ದೇಶಗಳಲ್ಲಿ. ಆ ಪ್ಯಾಂಡಮಿಕ್ನ ಹ್ಯಾಂಗ್ ಓವರ್ ಅಂತ ನಾವೇನು ಕರಿತೀವಿ, ಅದು ಈ ಕ್ಷಣಕ್ಕೂ ಕೂಡ ಹಾಗೆ ಇದ್ದೇ ಇದೆ. ಭಾರತ ಅಫ್ಕೋರ್ಸ್ ಅವರ ಎಕನಾಮಿಕ್ ಸರ್ವೆ ಪ್ರಕಾರ 6.5% 7% ಗ್ರೋತು ಹಾಗೆ ಹೀಗೆ ಆಗಬಹುದು ಅಂತೆಲ್ಲ ಚರ್ಚೆಗಳಿದ್ದಾವೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸದ್ಯದ ಗ್ಲೋಬಲ್ ಸ್ಲೋಡೌನ್ನಲ್ಲಿ ಭಾರತ ಒಂದು ಹಂತಕ್ಕೆ ಬಹಳ ಚೆನ್ನಾಗೇ ಕಾರ್ಯನಿರ್ವಹಿಸ್ತಾ ಇದೆ, ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇಲ್ಲಿ 2 ವಿಷಯಗಳು. ಐ ಆಮ್ ವೆರಿ ಶೋರ್ ದಿಸ್ ಮೇ ನಾಟ್ ಪ್ರಾಬಬಲಿ ದ ಮೋಸ್ಟ್ ಪಾಪ್ಯುಲಿಸ್ಟ್ ಬಜೆಟ್, ಆದರೆ ಅಟ್ ದಿ ಸೇಮ್ ಟೈಮ್ ಸರಿದೂಗಿಸ್ಕೊಂಡು ಹೋಗಬೇಕಾದಂಥ ಕೆಲಸ ಲಾಂಗ್ ಟರ್ಮ್ನಲ್ಲಿ, ಲಾಂಗ್ ರೇಂಜ್ನಲ್ಲಿ ಯೋಚನೆ ಮಾಡಿದಾಗ ಸರ್ಕಾರಕ್ಕಿದೆ. ಅಟ್ ದಿ ಸೇಮ್ ಟೈಮ್ ಒನ್ಸ್ ಅಗೈನ್ 9 ರಾಜ್ಯಗಳ ಚುನಾವಣೆ ಕೂಡ ಅದು ಫೇಸ್ ಮಾಡಬೇಕಾಗಿದೆ. ಆಮೇಲೆ 2024ಕ್ಕಿಂತ ಮುಂಚೆ ಮಂಡನೆ ಮಾಡಬಹುದಾದ ಪೂರ್ಣ ಪ್ರಮಾಣದ ಕಡೆಯ ಬಜೆಟ್ ಕೂಡ ಇತ್ತು. ಹಾಗಾಗಿ ಪವರ್ನಿಂದ ಟವರ್ವರೆಗೆ ಏನೇನೆಲ್ಲ ಆಲೋಚನೆಗಳಾಗಬೇಕು ಅದನ್ನು ಸರ್ಕಾರ ಅತ್ಯಂತ ಸಮಗ್ರವಾಗಿ ಮಾಡಬೇಕಾಗಿದೆ. ಒಂದಿಷ್ಟು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಬಹುದು, ಅಥವಾ ಯೋಜನೆಗಳು ಕೊಡಬೇಕು ಅಂತಂದಾಗ ಬೇರೆ ಏನೋ ಮಾಡಬೇಕಾಗಬಹುದು, ಅಥವಾ ಯಾವುದೋ ಉಚಿತ ಯೋಜನೆ ಕೊಟ್ಟಿದ್ದನ್ನು ಕಿತ್ಕೋಬೇಕಾಗಬಹುದು, ಮತ್ತೊಂದೇನೋ ಮಾಡಬೇಕಾಗಬಹುದು. ಒಟ್ಟಿನಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಜೊತೆಗೆ ಫಿಸ್ಕಲ್ ಡೆಫಿಸಿಟ್ಟು ಅದು ಇದು ಅಂತ ನಾವೇನು ಕರಿತೀವಿ, ಅದರ ಕಡೆಗೆ ಒಂದು ತೀಕ್ಷ್ಣ ನೋಟವನ್ನು ಸರ್ಕಾರ ಇಡಬೇಕಾಗಬಹುದು. ಬನ್ರಿ ತಗೊಳ್ರಿ ಎಲ್ಲ ಫ್ರೀಬೀಸ್ಗಳು, ತಗೊಳ್ರಿ ಎಲ್ಲ ಕೊಡುಗೆಗಳು ಅಂತ ಕೊಡುವ ಹಂತದಲ್ಲೂ ಕೂಡ ಸರ್ಕಾರ ಇಲ್ಲ. ಅಟ್ ದಿ ಸೇಮ್ ಟೈಮ್ ಕಿತ್ಕೊಳ್ಳುವ ಹಂತದಲ್ಲೂ ಕೂಡ ಸರ್ಕಾರ ಇಲ್ಲ. MSMEಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ, ಮತ್ತು ಟ್ಯಾಕ್ಸೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. 92 to 93% ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿರುವ ಸ್ಯಾಲರಿಡ್ ಎಂಪ್ಲಾಯೀಸ್ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಇದೆಲ್ಲ ಪ್ರಶ್ನೆಗಳು ಸರ್ಕಾರದ ಹತ್ರ ಇದ್ದಾವೆ. ನಾವೇನು ಯೋಚನೆ ಮಾಡ್ತೀವಿ, ನಮಗೇನು ಕೊಡ್ತಾರೆ, ನಮಗೆಷ್ಟು ಕೊಡುಗೆಗಳನ್ನು ಕೊಡ್ತಾರೆ, ನಮಗೇನು ಗಿಫ್ಟ್ಗಳನ್ನು ಕೊಡ್ತಾರೆ, ಬಂಪರ್ ಕೊಡ್ತಾರೆ, ಅವೆಲ್ಲದರ ನಡುವೆ ದ ಗವರ್ಮೆಂಟ್ ಪ್ರಾಬಬ್ಲಿ ಶುಡ್ ಹ್ಯಾವ್ ಟು ಥಿಂಕ್ ಅಪಾನ್ ದಿ ಲಾಂಗ್ ಟರ್ಮ್ ಎಫೆಕ್ಟ್ ಆಫ್ ದಿಸ್ ಬಜೆಟ್ ಅಂಡ್ ಆಲ್ಸೋ ಇಂಡಿಯಾ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಂಪುಟ ಸಭೆ ನಡೆಯುತ್ತೆ. ಬಜೆಟ್ಗೆ ಸಂಪುಟದ ಒಪ್ಪಿಗೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಪಡೆದುಕೊಳ್ತಾರೆ. ಅದು ವಾಡಿಕೆ, ಪ್ರತಿ ಸಲದ ಬಜೆಟ್ನಲ್ಲಿ ಹಾಗೆ ಮಾಡ್ತಾರೆ, ಅದು ಮುಗಿಯುತ್ತೆ. ಆರೋಗ್ಯ ಕ್ಷೇತ್ರದ ಬಗ್ಗೆ ಬಹಳ ಪ್ರಶ್ನೆಗಳಿದ್ದಾವೆ, ಹೆಚ್ಚಿನ ಆದ್ಯತೆ ಕೊಡಬಹುದು ಅಂತ. ಆರೋಗ್ಯ ಸೌಲಭ್ಯಗಳ ಉನ್ನತಿಗಾಗಿ ನಿಧಿ ಬಿಡುಗಡೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಬೇರೆ ಸೆಕ್ಟರ್ಗಳ ಬಗ್ಗೆ ಮಾತನಾಡ್ತಾ ಹೋದರೆ ಕೈಗಾರಿಕೆಗಳಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಇದ್ದಾವೆ, MSMEಗಳು ಬಹಳ ಮುಖ್ಯವಾಗಿ, ಎಜುಕೇಷನ್ ಸೆಕ್ಟರ್ ಇದೆ, ಹಾಗೆ ಬಹಳ ಸೆಕ್ಟರ್ಗಳಿದ್ದಾವೆ. ಹಾಗಾಗಿ ನಾವು ಒಂದು ಸೆಕ್ಟರ್ನ ಕಡೆಗೆ ಈ ಕ್ಷಣಕ್ಕೆ ಗಮನ ಹರಿಸೋಕ್ಕಾಗೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಕೊಡುಗೆಗಳ ಮಹಾಪೂರ ಹರಿಸಿಬಿಡ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಒನ್ಸ್ ಅಗೈನ್ ಲಾಂಗ್ ಟರ್ಮ್ನಲ್ಲಿ, ಲಾಂಗ್ ರೇಂಜ್ನಲ್ಲಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮೀಸ್ ಆಗಿರುವ ಭಾರತ
ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಲೆಟ್ಸ್ ಬಿಗಿನ್ ವಿತ್ ದಿ ಪ್ರೀ ಬಜೆಟ್ ಅನಾಲಿಸಿಸ್ ನೌ. ಲೆಟ್ಸ್ ಸ್ಟಾರ್ಟ್. ಓಕೆ, ನನ್ನ ಜೊತೆಗೆ 4 ಜನ ಎಕ್ಸ್ಪರ್ಟ್ಸ್ಗಳು ಈ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಐ ಆಮ್ ಇನ್ ಫ್ಯಾಕ್ಟ್ ವೆರಿ 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 ಪ್ರಿವಿಲೇಜ್ ಟು ಹ್ಯಾವ್ ದಮ್ ಟುಡೇ ಆನ್ ಮೈ ಶೋ ಟುಡೇ. ನರೇಂದ್ರ ಅವರು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ವೆರಿ ವೆರಿ ಹಾರ್ಟಿ ವೆಲ್ಕಮ್ ಟು ಯು ಆನ್ ಎ ವೆರಿ ಗುಡ್ ಮಾರ್ನಿಂಗ್. ನಮಸ್ಕಾರ. ಹಾಗೆ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರು ಚಂದ್ರಶೇಖರ್ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ವೆರಿ ಫ್ರೂಟ್ಫುಲ್ ಇನ್ಪುಟ್ಸ್ ಫ್ರಮ್ ಹಿಮ್. ನಮಸ್ಕಾರ ಚಂದ್ರಶೇಖರ್ ಅವರಿಗೆ, ಬಹಳ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಿರಿಯರು, ಫಿನಾನ್ಷಿಯಲ್ ಎಕ್ಸ್ಪರ್ಟ್, FKCCIನ ಅಧ್ಯಕ್ಷರು ಕೂಡ ಆಗಿದ್ದಂಥವರು ತಲ್ಲಂ ವೆಂಕಟೇಶ್ ಅವರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಬಹಳ ಆತ್ಮೀಯವಾದ ಮತ್ತು ಬಹಳ ಗೌರವದ ಸ್ವಾಗತ ಸರ್ ನಿಮಗೆ. ಹಾಗೂ ಆತ್ಮೀಯರು, ಗೆಳೆಯರು, ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾದಂಥ ಸ್ವಾಗತ. ನಾನು ನರೇಂದ್ರ ಅವರಿಂದ ಈ ಕಾರ್ಯಕ್ರಮ ಶುರು ಮಾಡ್ತೇನೆ. ಸರ್, ಕಾಮನ್ ಮ್ಯಾನ್ ಎಕ್ಸ್ಪೆಕ್ಟೇಷನ್ಸು ಒಂದು ಬಹಳ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಮಗದು ಬೇಕು, ನಮಗಿದು ಬೇಕು, ನಮ್ಗೆ ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ. ಕರ್ನಾಟಕದ ವಿಷಯಕ್ಕೆ ಬಂದಾಗ ನಮ್ಗೆ ಅದು ಬೇಕು, ಆ ಕೊಡುಗೆಗಳು ಬೇಕು ಅನ್ನೋದಿರುತ್ತೆ. ಸರ್ಕಾರದ ವಿಷಯಕ್ಕೆ ಬಂದಾಗ ನನಗಾಗಲೇ ಹೇಳ್ದಂಗೆ ಚುನಾವಣೆನೂ ಅವರು ಸರಿದೂಗಿಸ್ಬೇಕಾಗತ್ತೆ. ಜೊತೆಗೆ ಜನರಿಗೂ ಕೂಡ ವಾಹ್ ಅಂತ ಅನ್ಸ್ಕೊಳ್ಳುವಂಗೆ ಮಾಡಬೇಕಾಗಬಹುದು. ಅಟ್ ದಿ ಸೇಮ್ ಟೈಮ್ ಎಕನಾಮಿ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ, ಬಿಕಾಸ್ ಇಟ್ಸ್ ನಾಟ್ ಬೀಯಿಂಗ್ ಈಸಿ ಅಟ್ ದಿ ಮೊಮೆಂಟ್. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಯಾವ ರೀತಿ ಸರ್ಕಾರ ಈ ಚಾಲೆಂಜಸ್ಗಳನ್ನು ಸ್ವೀಕರಿಸಬಹುದು ಅಂತ ತಮ್ಗನ್ಸುತ್ತೆ? ಪ್ಲೀಸ್. ನಮಸ್ಕಾರ. 23-24 ಏನು ಬಜೆಟ್ ಇದೆ, ಇದು ಭಾಳ ಡೆಲಿಕೇಟ್ ಬ್ಯಾಲೆನ್ಸಿಂಗ್ ಬಜೆಟ್, ಭಾಳ ಕ್ರೂಷಿಯಲ್. ಹೌದು, 2 ವರ್ಷ ಕೋವಿಡಲ್ಲಿ ತತ್ತರಿಸೋಗಿ ಕೆಲಸ ಕಳ್ಕೊಂಡಿದ್ದಾರೆ. ಇಂಡಸ್ಟ್ರಿ ಸಫರ್ ಆಗಿದೆ, MSME ಸಫರ್ ಆಗಿದೆ. ಮನ್ರೇಗಾ ಸ್ಕೀಮಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಕರೆಕ್ಟ್. ಸೊ ಈ ಒಂದು ಪರಿಸ್ಥಿತಿಲಿ ಆಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. RBI ಕಂಟಿನ್ಯೂಸ್ ಆಗಿ 1 ವರ್ಷ ಜನವರಿ 22 ಇಂದ 225 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡಿದ್ದಾರೆ. ಓಕೆ. ಸೊ 225 ಪಾಯಿಂಟ್ ಜಾಸ್ತಿ ಮಾಡಿ 6.25 ಬ್ಯಾಂಕ್ ಸಾಲ ತಗೊಳ್ಳೋದಕ್ಕೇನೆ RBI ಇಂದ ರೇಟ್ ಈ 6.25. ಸೊ ಇದರಿಂದ ಹೌಸಿಂಗ್ ಲೋನ್ ಏನಿತ್ತು ಇದುವರ ತನಕ 6.3 ಈ ಥರ ಈಗ 8.5-9 ಮೇಲೆ ಹೋಗಿದೆ. ಸೊ ಇನ್ಫ್ಲೇಷನ್ ಕಟ್ಟೇಲ್ ಮಾಡೋಕ್ಕೋಸ್ಕರ RBI ಏನು ರೇಟ್ ಜಾಸ್ತಿ ಮಾಡ್ತಾ ಇದೆ, ಅದು ಬ್ಯಾಂಕ್ಸು ಲೆಂಡಿಂಗ್ ರೇಟ್ ಜಾಸ್ತಿ ಮಾಡ್ತಾ ಇದೆ. ಓಕೆ. ಸೊ ಈ ಪರಿಸ್ಥಿತಿಲಿ ನಾವು ಏನು ಈ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಅಂತ ನೀವೇನು ಸ್ಟಾರ್ಟ್ ಮಾಡಿದ್ರಿ, ಸೊ ಕೆಲವು ಮ್ಯಾಕ್ರೋಸು ಚೆನ್ನಾಗಿದೆ. ಇನ್ಫ್ಲೇಷನ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. 6% ಏನು ಟಾಲರೆನ್ಸ್ ಲಿಮಿಟ್ RBI ಅನ್ಕೊಂಡಿದೆ, 5.8 ಇದೆ. ಬಟ್ ನನ್ನ ಪ್ರಕಾರ ಟಾಲರೆನ್ಸ್ ಲಿಮಿಟ್ ನೋಡಿ ಕಡಿಮೆ ಮಾಡ್ಕೊಳ್ಳೋದು, ಸಮಾಧಾನ ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ 4% ಇಸ್ ದಿ ಬೆಂಚ್ ಮಾರ್ಕ್. ಸೊ +2 ನಲ್ಲಿ ಇದ್ದೀವಿ, ಅದ್ರ ಹತ್ರ ಇದ್ದೀವಿ. ಆಮೇಲೆ ಈ ರೇಟ್ ಜಾಸ್ತಿ ಆಗೋದ್ರಿಂದ ಬ್ಯಾಂಕ್ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಪಾಸ್ ಆನ್ ಆಗಿದೆ. ಸೊ ಕ್ರೆಡಿಟ್ ಆಫ್ ಟೇಕ್ ಜಾಸ್ತಿ ಆಗಿರ್ಬೋದು, ಬಟ್ ಅದು ಯಾವಾಗಲೂ ಲ್ಯಾಗ್ ಎಫೆಕ್ಟ್ ಅಲ್ಲಿ ಆಗುತ್ತೆ. ಯಾಕಂದ್ರೆ 3rd ಕ್ವಾರ್ಟರ್ ಏನು ನಾವು ಹೇಳ್ತೀವಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಫೆಸ್ಟಿವಲ್ ಸೀಸನ್. ಸೊ ಈ ಒಂದು 3 ತಿಂಗಳು ನಾವು ಫಿಗರ್ಸ್ ತಗೊಂಡ್ರೆ ಅದು ಎಷ್ಟು ಸರಿ ಅನ್ನೋದನ್ನ ನಾವು ಸಸ್ಟೈನ್ಡ್ ಅಂಡ್ ಡ್ಯೂರಬಲ್ ಗ್ರೋತ್ ಅಂತೀವಿ. ಸೊ ಕನಿಷ್ಠ 3 ಕ್ವಾರ್ಟರ್ ನೋಡ್ಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಜನರು ಬಹಳ ಒಂದು ಆಶೋತ್ತನ ಇಟ್ಕೊಂಡಿದ್ದಾರೆ, ಎಸ್ಪೆಷಲಿ ಕಮಿಂಗ್ ಟು ಡೈರೆಕ್ಟ್ ಟ್ಯಾಕ್ಸ್. ಕರೆಕ್ಟ್. ಸೊ ಇನ್ಕಮ್ ಟ್ಯಾಕ್ಸ್, ಯಾಕಂದ್ರೆ ಒಂದು ಸ್ಲ್ಯಾಬ್ ರೇಟು ನಾವು 6ರಿಂದ 8 ವರ್ಷ ಮುಟ್ಟಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರ್ಬೋದು ಅಥವಾ ಹೌಸಿಂಗ್ ಲೋನ್ ಇನ್ಸ್ಟಾಲ್ಮೆಂಟ್ಸ್ ಆಗಿರ್ಬೋದು, ATC ಅದೊಂದು KSRTC ಬಸ್ ತರ ತುಂಬಿಟ್ಟಿದೆ, ಆಲ್ ಎಕ್ಸಂಪ್ಷನ್ಸ್. ಸೊ ಅದರಲ್ಲಿ 1.5 lakhs ಲಿಮಿಟ್ ಬೇರೆ ಇದೆ. ಇದರಲ್ಲಿ LIC ಪ್ರೀಮಿಯಂ ಇದೆ, ಮೆಡಿಕಲ್ ಇದೆ, ಆಮೇಲೆ ELSS ಸ್ಕೀಮ್ ಇದೆ, ಸೇವಿಂಗ್ ಇನ್ಸ್ಟ್ರೂಮೆಂಟ್ ಇದೆ, ಫೀಸ್ ಇದೆ, ಇಕ್ವಿಟಿ ಇದೆ, ಸ್ಟಾಕ್ಸ್ ಇದೆ. ಇದರಲ್ಲಿ ಒಬ್ಬ ಹೌಸಿಂಗ್ ಲೋನ್ ತಗೊಂಡವನಿಗೆ ಇಂಟ್ರೆಸ್ಟೇ 2 ಲಕ್ಷ ಬಂದ್ಬಿಡುತ್ತೆ, ನಾರ್ಮಲ್ 8-10 ಲಕ್ಷ ಲೋನ್ ತಗೊಂಡ್ರೆ. ಸೊ ಇದನ್ನ ಲಾಸ್ಟ್ ಮುಟ್ಟಿದ್ದು 2014 ನಲ್ಲಿ ಜೈತ್ಲಿ ಇದ್ದಾಗ. ಸೊ ಈಗ 2022 ಇದ್ದೀವಿ. ಸೊ ಸ್ಲ್ಯಾಬ್ ಮುಟ್ಟಿಲ್ಲ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮುಟ್ಟಿಲ್ಲ. ಆಮೇಲೆ ಹೌಸಿಂಗ್ ಲೋನ್ ನಾವೇನು ಅಫೋರ್ಡಬಲ್ ಹೌಸಿಂಗ್ ಅಂತ 2022ಗೆ ಹೌಸಿಂಗ್ ಫಾರ್ ಆಲ್ ಆಗಬೇಕಿತ್ತು, ಅದು ಕೋವಿಡ್ ಇಂದ 2 ವರ್ಷ ಮುಂದಕ್ಕೆ ಹೋಗಿದೆ. ಸೊ ಇದರಲ್ಲಿ ನಾವು ಥ್ರಸ್ಟ್ ಹೌಸಿಂಗ್ ಕೊಡ್ತಾ ಇದ್ರೆ ಅಫೋರ್ಡಬಲ್ ಹೌಸಿಂಗ್ಗೆ, ಅಲ್ಲಿ ಡೆಫಿನೇಷನ್ ಆಫ್ ಅಫೋರ್ಡಬಲ್ ಹೌಸಿಂಗ್ ಅಲ್ಲೇ ಕನ್ಫ್ಯೂಷನ್ ಇದೆ. ಒಂದು ಬ್ಯಾಂಕ್ ಸಾಲ ಕೊಡುವಾಗ ಬೇರೆ ಮಾನದಂಡ ಇದೆ, GST ಬೇರೆ ತಗೋತಾ ಇದೆ, 45 ಲಕ್ಷ ಕಂಡೀಷನ್ ಹಾಕಿದೆ, 45 ಲಕ್ಷಕ್ಕೆ ಯಾವ ಅಫೋರ್ಡಬಲ್ ಹೌಸಿಂಗು ಬರೋದಿಲ್ಲ. ಅದರಲ್ಲಿ ಏರಿಯಾ ಸ್ಪೆಸಿಫಿಕೇಶನ್ 60 ಸ್ಕ್ವೇರ್ ಮೀಟರ್ಸ್ ಅಂತ ಹಾಕಿದ್ದಾರೆ. ಸೊ ಕ್ಯಾಂಡಲ್ ನಾನು ಯಾವಾಗಲೂ ಹೇಳ್ತೀನಿ 2 ಕಡೆಯಿಂದ ಸುಡ್ತಾ ಇದ್ದೀವಿ.
ಸೊ ಈ ಪ್ಯಾರಾಮೀಟರ್ಸ್ ನಾವು ನೋಡ್ತಾನೆ ಇಲ್ಲ. ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯಾಕ್ರೋಸ್ ಚೆನ್ನಾಗಿರ್ಬೋದು, ಇನ್ಫ್ಲೇಷನ್ ಕಡಿಮೆ ಆಗಿದೆ, GST ಇವತ್ತು ಬಂದಿದೆ, ಜನವರಿ ಕಲೆಕ್ಷನ್ 1.54 lakh crore ಆಗಿದೆ. ಸೊ ಕಂಟಿನ್ಯೂಸ್ ಆಗಿ ಜನವರಿಯಿಂದ ನೋಡಿದ್ರೆ ಕಂಟಿನ್ಯೂಸ್ ಆಗಿ 1.4 trillion ಮೇಲಿದ್ದೀವಿ. ಸೊ ಇನ್ಕಮ್ ಟ್ಯಾಕ್ಸ್ ರಿಡಕ್ಷನ್, ಹೌಸಿಂಗ್ ಲೋನ್ ಬೆನಿಫಿಟ್ಸು, ಆಮೇಲೆ ಸ್ಲ್ಯಾಬ್ ಅಡ್ವಾಂಟೇಜು, ಆಮೇಲೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂಗೆ ಬೆನಿಫಿಟ್ 80D. ಸೊ ಈ ಒಂದು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಖಂಡಿತ ಎಸ್ಪೆಷಲಿ ದಿ ಮಿಡಲ್ ಇನ್ಕಮ್ ಏನು ಹೇಳ್ತೀವಿ ನಾವು, ಸೊ ದೇ ಆರ್ ದ ಫೇಸ್ ಆಫ್ ದಿ ಕಂಟ್ರಿ. ಸೊ ಆಮೇಲೆ ಇದನ್ನ ಬಹಳ ಆಸೆಯಿಂದ ಮತ್ತು ಆಕಾಂಕ್ಷೆಯಿಂದ ನೋಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಪ್ರೀಮಿಯಂ ಅಂದಾಗ ನೀವು ಮುಖ್ಯವಾಗಿ ಟರ್ಮ್ ಇನ್ಶೂರೆನ್ಸು ಕೂಡ 1.5 ಲಕ್ಷದೊಳಗೇನೆ ಸೇರ್ಕೊಂಡ್ಬಿಡ್ತಾ ಇದೆಯಾ? ಅದು ಅಲ್ಲೇ ಸೇರ್ಕೋತಾ ಇದೆ. ನಾನು ಮೆಡಿಕಲ್ ಪ್ರೀಮಿಯಂ ಹೇಳ್ತಾ ಇರೋದು ಅದು 25,000 ಲಿಮಿಟ್ ಇದೆ. ಆಮೇಲೆ ಸೂಪರ್ ಏಜ್ ಸೀನಿಯರ್ ಸಿಟಿಜನ್ಸ್ ಬೇರೆ ಇದೆ. ಬಟ್ 25,000 ಎಕ್ಸಂಪ್ಷನ್ ಏನಕ್ಕೂ ಸಾಲಲ್ಲ. ಯಾಕಂದ್ರೆ ಆ 25ರಲ್ಲಿ ಒಂದು ಫ್ಯಾಮಿಲಿ ಆಫ್ 4ಗೆ 5,000 ಮೆಡಿಕಲ್ ಟೆಸ್ಟ್ಗೂ ಸೇರ್ಕೊಳ್ಳುತ್ತೆ. ಸೊ 5,000 ಮೆಡಿಕಲ್ ಟೆಸ್ಟ್ಗೆ ಯಾವುದಕ್ಕೂ ಸಾಲಲ್ಲ. ಆಮೇಲೆ ಕೋವಿಡ್ ಆದ್ಮೇಲೆ ನಮ್ಗೆಲ್ಲರೂ ಗೊತ್ತಾಗಿರೋದು ಒಂದು, ಹೆಲ್ತ್ ಈಸ್ ವೆಲ್ತ್. ಸೊ ಈ ಒಂದು ಇನ್ಶೂರೆನ್ಸ್ ನನ್ನ ಪ್ರಕಾರ ಈ ಸತಿ ಬಜೆಟ್ ಅವ್ರಿಗೆ ಬಹಳ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಯಾಕಂದ್ರೆ ಮಿಕ್ಕಿದ ಮ್ಯಾಕ್ರೋಸ್ ಚೆನ್ನಾಗಿದೆ, ಡೈರೆಕ್ಟ್ ಕಲೆಕ್ಷನ್ ಚೆನ್ನಾಗಿದೆ, GST ಕಲೆಕ್ಷನ್ ಚೆನ್ನಾಗಿದೆ, ಆಮೇಲೆ ಬಾಯನ್ಸಿ ಆಫ್ ರೆವಿನ್ಯೂ ಟ್ಯಾಕ್ಸ್ ಚೆನ್ನಾಗಿದೆ, ಫಿಸ್ಕಲ್ ಡೆಫಿಸಿಟ್ ನಾವೇನು ಹೇಳ್ತಾ ಇದ್ದೀವಿ ಅದು 6.4% ಟಾರ್ಗೆಟ್ ಇದ್ರೂ 6.2 ಅಚೀವ್ ಮಾಡೋ ಸ್ಟೇಜಲ್ಲಿ ಇದ್ದೀವಿ. ಸೊ ಈ ತರ ಎಲ್ಲ ಇರೋದ್ರಿಂದ ಧೈರ್ಯವಾಗಿ, ಆಮೇಲೆ ಪಾಪ್ಯುಲಿಸ್ಟ್ ಬೇಕಾಗೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಬಜೆಟ್ ಪಾಪ್ಯುಲಿಸ್ಟ್ ಮೇಲೆ ಹೋಗೋದಿಲ್ಲ ಅವರು, ಯಾಕಂದ್ರೆ ಎಲೆಕ್ಷನ್ ಬೇರೆ, ಅದಕ್ಕೆ ಬೇರೆ ಮೆಥಡ್ಸ್ ಇದೆ ಅವ್ರಿಗೆ ಕ್ಯಾಂಪೇನ್ ಮಾಡೋಕ್ಕೋ ಅಥವಾ ಎಲೆಕ್ಷನ್ ವೋಟ್ ಕೇಳೋಕ್ಕೋ. ಬಟ್ ಈ ಸತಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇರೋದು ಎಲ್ಲ ಎಸ್ಪೆಷಲಿ ದಿ ಮಿಡಲ್ ಕ್ಲಾಸ್ ನಾವೇನು ಹೇಳ್ತೀವಿ ಅವರಿಗೆ ಟಾರ್ಗೆಟ್ ಮಾಡಿ ಡೈರೆಕ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಟ್ಟು, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಲಿಮಿಟ್ ಜಾಸ್ತಿ ಮಾಡಿ, ಆಮೇಲೆ ಕ್ಯಾಪಿಟಲ್ ಗೇನ್ಸ್ ಇಶ್ಯೂ ಒಂದಿದೆ ಬಹಳ ಲಾಂಗ್ ಟರ್ಮ್ ಡಿಮಾಂಡ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇನು ಹೌಸಿಂಗ್ ಲೋನ್ ರಿಯಲ್ ಎಸ್ಟೇಟ್ ಅಂತೀವಿ, ನಾವು ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ಗೆ ಅಫೋರ್ಡಬಲ್ ಹೌಸಿಂಗ್ ಕೊಟ್ಟಿದ್ದೀವಿ. 5 ವರ್ಷದಿಂದ ಎಲ್ಲಾ ಸಂಸ್ಥೆಗಳು ಕೇಳ್ತಾರೆ, ಇನ್ಕ್ಲೂಡಿಂಗ್ ಕ್ರೆಡೈ ಮತ್ತೆ ಲೋಕಲ್ ಫೆಡರೇಷನ್ಸು ಎಲ್ಲರೂ ಅಫೋರ್ಡಬಲ್ ಹೌಸಿಂಗ್ ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟ್ ಆಗಲ್ಲ, ರಿಯಲ್ ಎಸ್ಟೇಟ್ ಫುಲ್ ಕೊಡಬೇಕು. ಅವಾಗ ಬಿಲ್ಡರ್ಸ್ಗೆ ಕಡಿಮೆ ಇಂಟ್ರೆಸ್ಟ್ ದರದಲ್ಲಿ ಕೊಡ್ತಾರೆ. ಈಗೆಲ್ಲ ನಾವೆಲ್ಲ ಇಷ್ಟು ಮಾಡಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಒಳ್ಳೆ ಕಾರ್ಪೊರೇಟ್ಸು ಬ್ಯಾಂಕ್ ತಗೊಳ್ಳೋದಿಲ್ಲ, ಆಮೇಲೆ ಬಾರೋಯರ್ಸ್ಗೆ ಕಷ್ಟ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟು ಜನರ ಕೈಯಲ್ಲಿ ನಾವು ಕನ್ಸಂಪ್ಷನ್ ಜಾಸ್ತಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಏಮು. ಸೊ ಅವ್ರಿಗೆ ಡಿಸ್ಪೋಸಬಲ್ ಇನ್ಕಮ್ ಕೊಡಬೇಕಾದ್ರೆ ವಿ ಹ್ಯಾವ್ ಟು ಅಟ್ಯಾಕ್ ದಿ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಗಿವ್ ಸಮ್ ಬೆನಿಫಿಟ್ ಸೊ ದಟ್ ಕ್ಯಾಶ್ ಇಸ್ ದೇರ್ ಫಾರ್ ಕನ್ಸ್ಯೂಮರ್ಸ್ ಟು ಸ್ಪೆಂಡ್. ಅಟ್ ದ ಸೇಮ್ ಟೈಮ್ ನಾನು ಲಾರ್ಜ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತನಾಡಬೇಕು ಅಂತಂದಾಗ ಪ್ರಾಬಬಲಿ ಈ ವರ್ಷದಿಂದ GST ರಿಯಂಬರ್ಸ್ಮೆಂಟ್ ನಿಂತು ಹೋಗ್ಬೋದು ಅಂತ ಅನಿಸ್ತಾ ಇದೆ. ಕಾಂಪನ್ಸೇಷನ್ ರಿಯಂಬರ್ಸ್ಮೆಂಟ್. ಸೊ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು. ಅದ್ರ ಬಗ್ಗೆ ನಾವು ಮಾತನಾಡೋಣ. ತಲ್ಲ ವೆಂಕಟೇಶ್ ಅವರೇ, ನಿಮ್ಮ ಸ್ಟಾರ್ಟಿಂಗ್ ರಿಮಾರ್ಕ್ಸ್ ಬರಲಿ, ಅದಾದಮೇಲೆ ನಾನು ಚರ್ಚೆಯನ್ನು ಓಪನ್ ಅಪ್ ಮಾಡ್ತೀನಿ. ದಯಮಾಡಿ ಪ್ಲೀಸ್. ನಮಸ್ಕಾರ ಎಲ್ರಿಗೂ. ಈ ವರ್ಷ ಒಂದು ನಮ್ಮ ವೃತ್ತ ಸಚಿವೆಯಾದ ಸೀತಾರಾಮನ್ರವರು ಮಾಡತಕ್ಕಂತಹ ಆಯವ್ಯಯದ ಒಂದು ಪತ್ರ ಸ್ವಲ್ಪ ಕಷ್ಟದಾಯಕನೇ. ಯಾಕೆ ಹೇಳ್ತೀನಿ ಅಂದರೆ, COVID-19 ಬಂತು ಅಂದರೆ ಅಷ್ಟರೊಳಗೆ ಯುಕ್ರೇನ್ ವಾರ್ ಬಂತು. ಕರೆಕ್ಟ್. ಯುಕ್ರೇನ್ ವಾರ್ ಬಂದಿರೋದ್ರಿಂದ ಏನಾಯಿತು, ನಮಗೆ ಆಯಿಲ್ ಸಿಗ್ತಾ ಇಲ್ಲ, ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಪ್ರೈಸಸ್ಸು, ಡೀಸೆಲ್ ಪ್ರೈಸಸ್ಸು ಗಗನಕ್ಕೆ ಏರ್ತಾ ಇದೆ. ಮೊನ್ನೆ ನಾನು ಐ ಆಮ್ ಎ ಸೂಪರ್ ಸೀನಿಯರ್ ಸಿಟಿಸನ್. ಒಂದು ಮೆಡಿಕಲ್ ಏನಾದ್ರು ತಗೋಬೇಕು ಅಂತಂದರೆ the kind of inflation that has taken is 30 to 40% increase in the price of medicine. Okay. So ಇವೆಲ್ಲವನ್ನು ತಗೊಂಡ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್ ಫಾರ್ ಆರ್ ಟು ಅಚೀವ್. ನೋ ಡೌಟ್ ಟ್ಯಾಕ್ಸ್ ಪೇಯರ್ಸ್ ಹ್ಯಾವ್ ಬೀನ್ ಗುಡ್. ಸಾಮಾನ್ಯವಾಗಿ ಒಂದು 20 ವರ್ಷದ ಮುಂಚೆ ಏನಾದ್ರು ಕೇಳಿದ್ದ ಅಂತಂದರೆ ನಮ್ಮಲ್ಲಿ ಕಂಪ್ಲೇಂಟ್ಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ವಿ. ಅಮೆರಿಕ ಸಂಸ್ಥಾನಕ್ಕೆ ಹೇಳಿದ ಅಂದರೆ 80% ಕಂಪ್ಲೇಂಟ್ಸ್ ಮಾಡ್ತಾರೆ, 20% ಕಂಪ್ಲೇಂಟ್ಸ್ ಮಾಡೋದಿಲ್ಲ. ನಮ್ಮಲ್ಲಿ 80% ಕಂಪ್ಲೇಂಟ್ಸ್ ಮಾಡೋದಿಲ್ಲ, 20% ಕಂಪ್ಲೇಂಟ್ಸ್ ಮಾಡ್ತಾರೆ ಅನ್ನೋದು ಒಂದು ಇತ್ತು, ಒಪಿನಿಯನ್ ಇತ್ತು. ಇವಾಗ ಅದು ಇಂಪ್ರೂವ್ ಆಗಿದೆ. GST ಕಲೆಕ್ಷನ್ ಆಗಿರೋದ್ರಿಂದ ತೆರಿಗೆನ ನಾವು ಮಾತ್ರ ತೆರಿಗೆ ಕಟ್ತೀವಿ ಅಂತ ಹೇಳೋದಲ್ಲ, GST ಕೊಡೋದ್ರಿಂದ ಸಾಮಾನ್ಯನೂ ಅದ್ರ ತೆರಿಗೆ ಕಟ್ತಾ ಇದ್ದಾನೆ ಅನ್ನೋದು. ಬೆಂಕಿ ಗಡ್ಡಿ ತಗೊಂಡ್ರು ತೆರಿಗೆ ಕಟ್ಟಲೇಬೇಕು. ಸೊ ಅದರಿಂದ ಎಲ್ಲರೂ ಎವ್ರಿಬಡಿ ಇಸ್ ಪೇಯಿಂಗ್, ಅದಕ್ಕೆ ನಾನೇ ನಮಗೆ ಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ಸ್ಪೆಷಲಾಗಿ ನಾನು ಹೇಳ್ತಿರೋದೇನು ಅಂತಂದರೆ MSME ಸೆಕ್ಟರ್ಗೆ, ಬಿಕಾಸ್ ದಟ್ ಇಸ್ ಅ ಸೆಕ್ಟರ್ ಐ ಬಿಲಾಂಗ್ ಟು. 50 ವರ್ಷ ನೋಡಿದ್ದೀನಿ ಸರ್, ಬರೀ ಬಾಯಿ ಮಾತಾಗಿದೆ ಹೊರತು ಅದರಿಂದ ಏನು ಪ್ರಯೋಜನ ಆಗ್ತಿಲ್ಲ. ಒಂದು ಬ್ಯಾಂಕ್ ಸಾಲ ಬೇಕು ಅಂದರೆ ಇವತ್ತು 11% ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅದಲ್ಲದೆ ಅದರ ಜೊತೆಗೆ
ಸ್ವಲ್ಪ ಇದು ಒಗ್ಗರಣೆ ಹಾಕೋದು ಅಂತ ಅಂದ್ಬಿಟ್ಟು ಇದು ಪ್ರೊಸೆಸಿಂಗ್ ಫೀಸು ಅದು ಇದೊಂದು ಸೇರಿಸ್ಬಿಟ್ಟು 12ರಿಂದ 13% ಬರೋವರೆಗೂ ಬರ್ತದೆ ಅದು. ಸೊ ಅದರಿಂದ ಹೋದ ಅಂತಂತಂದರೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮಾಡ್ತಾರೆ ಅಂತಂದರೆ, ರೀಸೆಂಟಾಗಿ ನಾನು ಒಂದು ಬ್ಯಾಂಕಿಗೆ ಹೋಗಿ ಕೇಳಿದಾಗ ಸುಮಾರು 50 ಪುಟಗಳು, ಅದನ್ನು ತ್ರಿಪತಿ, ಅದರೊಳಗೆ ಎಲ್ಲದರಲ್ಲೂ ಓದ್ಬಿಟ್ಟು ಸೈನ್ ಮಾಡಬೇಕು. ಅದನ್ನು ಕೇಳಿದೆ ನಾನು, ಏನು ಸರ್ ಪೇಪರ್ ಯಾಕೆ ಹಂಗ್ರಿ ಮಾಡ್ತೀರಾ, ಈ ಟ್ರೀಸ್ನ ಸೇವ್ ಮಾಡಬೇಕು ಅಂತಾರೆ, ಪೇಪರ್ನ ಈ ಥರ ಮಾಡೋದ್ರಲ್ಲಿ ಏನಿದೆ, ವೈ ಡೋಂಟ್ ಯು ಗೋ ಫಾರ್ ಡಿಜಿಟೈಸೇಷನ್ ಆ್ಯಂಡ್ ಡೂ ಇಟ್ ಅಂತ ಅಂದ್ಬಿಟ್ಟು ಮಾಡ್ತಿಲ್ಲ, ಬಿಕಾಸ್ ದಟ್ ಇಸ್ ದ ವೇ ಇಟ್ ಗೋಸ್. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ಇಫ್ ಅಗ್ರಿಕಲ್ಚರ್ ಕ್ಯಾನ್ ಗೆಟ್ benefits, free power, free buying of loans and other things, MSME has not been bothered to look into. MSME is the one that is providing 35% export or 40% export, and labor intensive contributor. Sari. We would like to see that something is done there. And as far as direct taxes are concerned, as has been rightly said by my predecessor, we look for exemption limits of those ETC and other things to be increased, so that it brings relief to us. Anyway, we'll discuss it further as it comes on. Thank you. Yeah, right, absolutely. ಅದೇ ನಾನು ಓಪನಿಂಗ್ ರಿಮಾರ್ಕ್ಸ್ ಅಲ್ಲೇ ಹೇಳಿದ ಹಾಗೆ, as you both of the gentlemen mentioned, it is going to be a very crucial and also a very tricky budget for sure. Absolutely, sir. ಯಾಕೆಂತಂದ್ರೆ ಹಲವು ಸವಾಲುಗಳಿದಾವೆ. ಆ ಕೋವಿಡ್ ಮುಗಿದಿದೆ ಅಂತಂದ್ರೂ ಕೂಡ ಆ ಹ್ಯಾಂಗ್ ಓವರ್ ಖಂಡಿತವಾಗ್ಲೂ ಕೂಡ ಒಂದು ಹಂತಕ್ಕೆ ಹಾಗೆ ಇದ್ದೇ ಇದೆ. ಜೊತೆಗೆ ನೀವು ಯುಕ್ರೇನ್ ನಡುವಿನ ವಾರು ಕೂಡ ಬೇರೆ ಬೇರೆ ಹಂತಕ್ಕೆ ನಮಗೆ ಅದು ಹೊಡೆತ ಕೊಟ್ಟಿದೆ. ಬಟ್ ನಮ್ಮ ಆಲಿ ಮತ್ತು ನಮ್ಮ ಒಂದಿಷ್ಟು ನಿರ್ದಿಷ್ಟವಾದ ನಿಲುವುಗಳು ರಷ್ಯಾದ ಜೊತೆಗೆ ಬೇರೆ ಬೇರೆ ಥರದಿರೋದ್ರಿಂದ ಅದನ್ನು ಒಂದು ಸ್ವಲ್ಪ ಸರಿದೂಗಿಸ್ಕೊಂಡು ನಾವು ಅದರ ಇಂಪ್ಯಾಕ್ಟ್ ನಮಗೆ ನೇರವಾಗಿ ನಮಗೆ ಬೀಳದೇ ಇರೋ ಥರ ಕೂಡ ಒಂದು ಸ್ವಲ್ಪ ಅದೇನೋ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಸ್ಟಿಲ್ ನೀವು ಗ್ಲೋಬಲ್ ಸ್ಲೋಡೌನ್ನ ಕಂಪೇರ್ ಮಾಡಿದ್ರೆ, ಬೇರೆ ದೇಶಗಳಲ್ಲಿ ನಿಮಗೆ ಲೇ ಆಫ್ಗಳಿಂದ ಹಿಡಿದು ಬೇರೆ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ, ಭಾರತದಲ್ಲಿ ಆರ್ಥಿಕತೆ ಮತ್ತು ಪ್ರಗತಿ ಒಂದು ಹಂತಕ್ಕೆ ಈಗ ಚೆನ್ನಾಗೇ ಇದೆ. ನಾವು ಅದನ್ನು ಮೂಗು ಮುರಿಯುವ ಹಾಗೂ ಖಂಡಿತವಾಗ್ಲೂ ಕೂಡ ಇಲ್ಲ, ಅಥವಾ ಒಬ್ಬೊಬ್ಬ ಫ್ಯಾಂಟಾಸ್ಟಿಕ್ ಅಂತ ಹೇಳುವ ಹಂತದಲ್ಲೂ ಕೂಡ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಚುನಾವಣೆ ಕೂಡ ಅವರು ಗಮನಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಮತ್ತು 24ಕ್ಕಿಂತ ಮುಂಚೆ ಮಂಡಿಸಲ್ಪಡುವ ಪ್ರಾಬಬಲಿ ಲಾಸ್ಟ್ ಸಂಪೂರ್ಣವಾದಂಥ ಬಜೆಟ್ ಕೂಡ ಇದು ಹೌದು. ಅದರ ಜೊತೆಗೆ ಫ್ರೀ ಬೀಸ್ಗಳು ಕೂಡ ಹೀಗೆ ಹಂಚ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನೀವು ತಗೊಳ್ಳಿ ಅಂತ ಸರ್. ಅದೊಂದನ್ನ ತಡೆದ ಅಂದ್ರೆ ಸಾಕು ಅಲ್ವಾ? ಆಮೇಲೆ ಸಾಲ ಮಾಡಬೇಕಾಗಬಹುದು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಬಹುದು, ಅಥವಾ ಅವರ ಸರ್ಕಾರದ ಒಂದಿಷ್ಟು ಆಸ್ತಿ ಪಾಸ್ತಿಗಳನ್ನ ಪ್ರೈವೇಟ್ ಸೆಕ್ಟರ್ಗೆ ಮಾರಾಟ ಮಾಡಬೇಕಾಗಬಹುದು. ಒಟ್ಟಿನಲ್ಲಿ ಸಂಪನ್ಮೂಲದ ಕ್ರೋಢೀಕರಣ ಮಾಡಬೇಕಾಗ್ಬೋದು. ಯಾಕಂತಂದರೆ ಎಕ್ಸ್ಪೋರ್ಟ್ಸ್ ಕಡಿಮೆ ಆಗಿದೆ, ಜೊತೆಗೆ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಕೂಡ ನೀವು ಹೇಳಿದಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಆ ಎಲ್ಲ ಸರಿದೂಗಿಸುವಿಕೆಯ ನಿಟ್ಟಿನಲ್ಲಿ ಏನಾಗಬಹುದು ಅನ್ನೋದು ಪ್ರಶ್ನೆ ಇದೆ. ಗೌರೀಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಲೆಕ್ಕ ಪರಿಶೋಧಕರು. ಹಿ ಈಸ್ ಎ ಚಾರ್ಟೆಡ್ ಅಕೌಂಟೆಂಟ್. ಗೌರೀಶ್ ಅವರೇ ನಮಸ್ಕಾರ. ಐ ವುಡ್ ನೀಡ್ ಯುವರ್ ಇನಿಷಿಯಲ್ ರಿಮಾರ್ಕ್ಸ್ ಆನ್ ದಿಸ್ ಪ್ಲೀಸ್. ನಾನು ಆದಮೇಲೆ ಎರಡು ರಾಜಕೀಯ ಪಾರ್ಟಿಗಳಿಗೆ ಹೋಗ್ತೀನಿ. ಪ್ಲೀಸ್ ಗೋ ಹೆಡ್. ವಾಟ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ಬಜೆಟ್? ನಮಸ್ಕಾರ. ಒನ್ ಆಫ್ ದ ವೆರಿ ಕ್ರೂಷಿಯಲ್ ಬಜೆಟ್. ಮೋದಿ ಗವರ್ಮೆಂಟಲ್ಲಿ ಸತತ ಒಂದು 2014ರಿಂದ ನೋಡುವಾಗ ಒಂದೊಂದು ಕ್ರೂಷಿಯಲ್ ಬಜೆಟ್. ಏನಕ್ಕೆ ಅಂತಂದ್ರೆ 9 ಸ್ಟೇಟ್ ಇಲೆಕ್ಷನ್ಗೆ ಹೋಗುತ್ತೆ. 2024 ಸೆಂಟ್ರಲ್ ಇಲೆಕ್ಷನ್ಸ್ ಇದೆ. ಆ ನಂತರ ಕೋವಿಡ್ ಇಂದಾಗಿದ್ದಂತಹ ನಷ್ಟಗಳನ್ನ, ಫಾರೆಕ್ಸ್ ಲಾಸ್ ರಿಸರ್ವ್ಸ್ ಅನ್ನ ಆಲ್ಮೋಸ್ಟ್ ತಕ್ಕ ಮಟ್ಟಿಗೆ ತಕೊಂಡು ಬಂದು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುವಂತ ಸರ್ಕಾರ ಇವಾಗ ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ಈ ಡೆವಲಪ್ಮೆಂಟ್ಸ್ ಏನ್ ನಡೀತಾ ಇದೆಯೋ ಅದನ್ನು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡಬೇಕು ಬಜೆಟ್ ಅಲ್ಲಿ, ಅಥವಾ ಜನರನ್ನ ಸಂಪ್ರೀತಿ ಮಾಡ್ಲಿಕ್ಕೋಸ್ಕರ ಫ್ರೀ ಬೀಸ್ ಅನ್ನು ಕೊಡಬೇಕು. ಈ ಸಂಕಷ್ಟದಲ್ಲಿರುವಂತ ಬಜೆಟ್ ಇದು. ಆದರೂ ನಿನ್ನೆ ಇಕನಾಮಿಕ್ ಸರ್ವೆ 2023 ನೋಡಿದ್ರೆ ಫಿಸ್ಕಲ್ ಡೆಫಿಸಿಟ್ 6.7% ಇಂದ 6.4% ಬಂದ್ಬಿಟ್ಟಿದೆ. ಸೊ ಡೆಫಿಸಿಟ್ ಕಡಿಮೆ ಆಗಿದೆ, ರೆವೆನ್ಯೂ ಫೋರ್ಕಾಸ್ಟ್ ಜಾಸ್ತಿ ಇದೆ, ಆಪ್ಟಿಮಿಸ್ಟಿಕ್ ಫೋರ್ಕಾಸ್ಟ್ ತುಂಬಾ ಚೆನ್ನಾಗಿದೆ. ಇನ್ಫ್ಲೇಷನ್ 6.5% ಅಲ್ಲಿ ಕಂಟ್ರೋಲ್ ಆಗ್ತಾ ಇದೆ. ಎಕ್ಸ್ಪೋರ್ಟ್ಸ್ ಆಫ್ ಸರ್ವಿಸಸ್ 6.7% ಇಂದ 9.1% ಗೆ ಬಂದಿದೆ. ಅಂಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ಸ್ 6.4% ಗೆ ಬಂದಿದೆ. ಅಗ್ರಿಕಲ್ಚರ್ ಫಾರ್ ದ ಫಸ್ಟ್ ಟೈಮ್ 3.5% ಡೆವಲಪ್ಮೆಂಟ್ ಅಲ್ಲಿ ತೋರಿಸ್ತಾ ಇದೆ. ಪ್ರಾಬಬ್ಲಿ ಅಗ್ರಿ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ಅದು. ಸೊ ಇಂಥದ್ದನ್ನೆಲ್ಲ ಓವರ್ ಆಲ್ ಕಂಪೇರ್ ಮಾಡಿದ್ರೆ this is going to be a very tricky budget. ಆ ನಂತರ ನನಗೆ ಗೊತ್ತಿರೋ ಮಟ್ಟಲ್ಲಿ the finance minister will win this budget ಅಂತ ಅನ್ಸುತ್ತೆ ನನಗೆ. ಓಕೆ. ಅಟ್ ದಿ ಸೇಮ್ ಟೈಮ್ ಉದ್ಯೋಗದ ಸೃಷ್ಟಿ ಬಗ್ಗೆ ಯಾರೋ ಮಾತನಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ಐ ಥಿಂಕ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಚಾಲೆಂಜಿಂಗ್ ಟಾಸ್ಕ್ ಇನ್ ದ ನಿಯರ್ ಫ್ಯೂಚರ್ ಅಂತ ಅನ್ಸುತ್ತೆ. ಒಂದು ಸಣ್ಣದೊಂದು ಚಾಟ್ GPT ಅಂತ ಒಂದು ಓಪನ್ AI ಸಾಫ್ಟ್ವೇರ್ ಇಂದಾನೆ 100 ಜನ ಕೆಲಸ ಕಳ್ಕೊಂಡ್ರು ಅಂತ ಹೋದೆ ನಾನು ಇವಾಗ.
ಒಂದು ಸಣ್ಣದು ChatGPT ಇಂದ, ಒಂದು ಸಣ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವು ರೆಸ್ಯೂಮೆ ಬರಿ ಅಂತಂದ್ರೆ ಬರೆದು ಕೊಡ್ತದೆ, ಒಂದು ಕೋಡ್ ಮಾಡು ಅಂತಂದ್ರೆ ಮಾಡಿಕೊಡ್ತದೆ, ಒಂದು ಆ್ಯಪ್ ಬರಿ ಅಂತಂದ್ರೆ ಆ್ಯಪ್ ಕ್ರಿಯೇಟ್ ಮಾಡೇ ಕೊಟ್ಬಿಡುತ್ತೆ ಅದು. ನಾಳೆ ನೀನು ಕಾರ್ ಓಡಿಸು ಅಂತಂದ್ರೆ ಕಾರ್ ಓಡಿಸ್ಕೊಡುತ್ತೆ ಅದು. ಹಾಗಾಗಿ ಈ ರೊಬೊಟಿಕ್ಕು ಮತ್ತು AI ತಂತ್ರಜ್ಞಾನದ ನಡುವಿನ ಇನ್ವೆಸ್ಟ್ಮೆಂಟ್ನ ಒಂದು ಭಾಗ ಆದರೆ ಅದರಿಂದ ಈ 100 ಕೋಟಿ ಜನ ಬದುಕಬೇಕಲ್ಲ, ಕೆಲಸ ಮಾಡ್ಕೊಂಡು ಏನಾದರೂ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಅದು ಭಾಳ ಇಂಪಾರ್ಟೆಂಟು, ಭಾಳ ದೊಡ್ಡ ಪ್ರಶ್ನೆ ಅಂತ ನನಗನ್ಸುತ್ತೆ. ಅಲ್ಗೋಡು ಚಂದ್ರಶೇಖರ್ ಆಡಳಿತ ಪಕ್ಷದಲ್ಲಿದ್ದೀರಿ, ಪಾಪ್ಯುಲಿಸ್ಟ್ ಬಜೆಟ್ ಆಗ್ಲಿಕ್ಕಿಲ್ಲ ಅಂತ ನನಗೂ ಕೂಡ ಅನ್ಸುತ್ತೆ. ಯಾಕಂತಂದ್ರೆ ನಾನು ನಿರ್ಮಲಾ ಸೀತಾರಾಮನ್ ಅವರ ಹಲವು ಬಜೆಟ್ಗಳನ್ನು ಗಮನಿಸಿರೋದ್ರಿಂದ ಅವರ ಹಲವು ಬಜೆಟ್ಗಳು ಪಾಪ್ಯುಲಿಸ್ಟ್ ಅಂತ ನನಗೆ ಅವತ್ತು ಅನ್ಸೇ ಇಲ್ಲ. ಒಂದು ಲಾಂಗ್ ಟರ್ಮ್ ಯೋಜನೆ ಮತ್ತು ಯೋಚನೆ ಇಟ್ಕೊಂಡೇ ಬಜೆಟ್ಗಳನ್ನು ಮಂಡಿಸಿದ್ದಾರೆ ಫಾರ್ ಶೋರ್. ಬಟ್ ದಿಸ್ ಟೈಮ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಟ್ರಿಕಿ. ವಾಟ್ಸ್ ಯೋರ್ ಟೇಕ್ ಆನ್ ದಿಸ್ ಪ್ಲೀಸ್? 8 ವರ್ಷಗಳ ಆಡಳಿತದ ನಂತರ ಇವತ್ತು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೀತಿರ್ತಕ್ಕಂತಹ ಆರ್ಥಿಕ ಶಕ್ತಿ, ನಾನು ಹೇಳ್ತಾ ಇರೋದಲ್ಲ, ವರ್ಲ್ಡ್ ಬ್ಯಾಂಕು ಮತ್ತು IMF ಹೇಳ್ತಕ್ಕಂಥದ್ದು, ಶಕ್ತಿಯಾಗಿ ಬೆಳೆದಿರ್ತಕ್ಕಂಥದ್ದೇನೆ ಈಗೇನು ಪಾಸಿಟಿವ್ ಡೆವಲಪ್ಮೆಂಟ್ನ ಅತಿ ದೊಡ್ಡ ಅಂಶ. 2014ರಲ್ಲಿ UPA ಸರ್ಕಾರ ನಮ್ಮ ಕೈಗೆ ಕೊಡಬೇಕಾದ್ರೆ ಭಾರತ 10ನೇ ಸ್ಥಾನದಲ್ಲಿತ್ತು ಆರ್ಥಿಕತೆಯಾಗಿ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ವರಿಯಿಂಗ್ ಫ್ಯಾಕ್ಟರ್ ಅಂದರೆ ವರ್ಲ್ಡ್ ಬ್ಯಾಂಕ್ ಹೇಳಿದ್ದು 5 ಫ್ರಾಜಿಲ್ ಏನು ದೇಶಗಳಿದೆಯಲ್ಲ, ಆ ಫ್ರಾಜಿಲ್ ಸ್ಟೇಟ್ ಒಳಗಡೆಗೆ ಭಾರತ ಇರ್ತಕ್ಕಂಥದ್ದು. ಅಂದರೆ ಯಾವ ಕ್ಷಣಕ್ಕಾದರೂ ಆರ್ಥಿಕತೆ ಕುಸಿಬೋದು. ಇವಾಗ ಏನು ಪಾಕಿಸ್ತಾನ ಯಾವ ಇದರೊಳಗಡೆ ಸ್ಥಾನದಲ್ಲಿದೆ ಅಥವಾ ಶ್ರೀಲಂಕಾ ಯಾವ ಸ್ಥಾನದಲ್ಲಿದೆ, 2014ರಲ್ಲಿ ಆ ಕುಸಿತಕ್ಕಂತಹ ದಿವಾಳಿ ಎದ್ದೋಗ್ತಕ್ಕಂತಹ ಸ್ಥಾನದಲ್ಲಿತ್ತು 2014ರಲ್ಲಿ. ಕೇವಲ 8.5 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಂತ ಹೇಳಿದ್ರೆ, ಇವತ್ತು IMF ಹೇಳಿರೋ ಪ್ರಕಾರ ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೀತಿರ್ತಕ್ಕಂತಹ ಆರ್ಥಿಕತೆ. ಇವತ್ತು ನಮ್ಮನ್ನು 200 ವರ್ಷ ಆಳಿದ್ರಲ್ಲ ಆ ಇಂಗ್ಲೆಂಡ್ ಅನ್ನು ಹಿಂದಿಟ್ಟು ಇವತ್ತು 5ನೇ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆ. 2026-27ರಲ್ಲಿ ವರ್ಲ್ಡ್ ಬ್ಯಾಂಕಿನ ಪ್ರೆಸಂಪ್ಷನ್ 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತೆ, 3ನೇ ಅತಿ ದೊಡ್ಡ ಆರ್ಥಿಕತೆ. ಮತ್ತೆ 2030ರೊಳಗಡೆಗೆ $10 ಟ್ರಿಲಿಯನ್ ಎಕಾನಮಿ ಆಗುತ್ತೆ, $10 ಟ್ರಿಲಿಯನ್ ಎಕಾನಮಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ನೋಡಿ, ಸಾಮಾನ್ಯವಾಗಿ ಬಜೆಟಲ್ಲಿ ಏನಾಗುತ್ತೆ, ನಿಮಗೆ ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ, ಮತ್ತೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಫ್ರೀ ಬೀಸ್ ಕೊಟ್ಬಿಡ್ತೀರಿ, ಯಾವುದೋ ಒಂದು ಶಾದಿ ಭಾಗ್ಯ, ಯಾವುದೋ ಒಂದು ಭಾಗ್ಯಕ್ಕೆ ದುಡ್ಡು ಕೊಟ್ಬಿಡ್ತೀರಿ. ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತಾ? ಬರೋದಿಲ್ಲ. ಅದು ಆಯ್ತು, ಹೋಯ್ತು, ತಿಂದ್ರು ಉಂಡ್ರು ಮುಗಿದೋಯ್ತು. ಆದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ನೀವು ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದಾಗ, ಈ ಥರದಲ್ಲಿ ಡೆವಲಪ್ಮೆಂಟ್ಗೆ ಆಗಿದಾಗ ಅದು ಅಸೆಟ್ ಕ್ರಿಯೇಷನ್ ಆಗುತ್ತೆ, ಬರ್ತಕ್ಕಂಥದ್ದು ವಾಪಸ್ ಬರುತ್ತೆ. ಆರ್ಥಿಕ ತಜ್ಞರು ಹೇಳ್ತಕ್ಕಂಥದ್ದು, ಇವತ್ತೇನಾದ್ರೂ ಒಂದು ರೂಪಾಯಿ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ರೆ 5 ವರ್ಷದ ನಂತರ 7 ರೂಪಾಯಿ ವಾಪಸ್ ಬರುತ್ತೆ. 7 ಟೈಮ್ಸ್ ಇನ್ 5 ಇಯರ್ಸ್. ಇವತ್ತು ಗತಿಶಕ್ತಿ ಅಂತ ಮಾಡಿದ್ರು ಮೋದಿಯವರು, ಏನು 100 ಲಕ್ಷ ಕೋಟಿಯನ್ನು ಅದಕ್ಕೋಸ್ಕರ ಇಟ್ಟಿಟ್ರು, ಏನು ಇನ್ವೆಸ್ಟ್ಮೆಂಟ್ಗೋಸ್ಕರ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ. 100 ಲಕ್ಷ ಕೋಟಿ ಕ್ಯಾಪಿಟಲ್ ಅಂದರೆ ನಮ್ಮ ಬಜೆಟ್ಗಿಂತ 2.5% ಹೆಚ್ಚು. ಅದನ್ನು ಇವತ್ತು ಯಾವುದಕ್ಕೆ ಪೋರ್ಟ್ಗಳಿಗೆ ಆಗ್ತಾ ಇದ್ದಾರೆ, ಏರ್ಪೋರ್ಟ್ಗಳಿಗೆ ಆಗ್ತಾ ಇದ್ದಾರೆ, ರಸ್ತೆಗೆ ಆಗ್ತಾ ಇದ್ದಾರೆ, ರೈಲ್ವೇಸ್ಗೆ ಆಗ್ತಾ ಇದ್ದಾರೆ. ವಾಪಸ್ ಬರ್ತಕ್ಕಂಥದ್ದು ಎಷ್ಟು? 700 ಲಕ್ಷ ಕೋಟಿ ಅಡಿಷನಲ್. ಇದು ಒಂದು ಏನು ಒಬ್ಬ ಮುತ್ಸದ್ದಿ ನಾಯಕನಿಗೆ ಇರಬೇಕಾದಂಥ ಫೋರ್ಸಿ. ಕಳೆದ ಬಜೆಟ್ ಒಳಗಡೆಗೆ ಯಾರೋ ನಮ್ಮ ಒಬ್ಬ ಮಹಾನ್ ನಾಯಕರ ತಮ್ಮ, ಅವರು ಕೂಡ ರಾಜಕಾರಣಿ, ಅವರು ನನ್ನ ಪ್ರಶ್ನೆ ಕೇಳಿದ್ರು ಹೇಗಿತ್ತು ಬಜೆಟ್ ಅಂತೇಳಿ. ಬಜೆಟಲ್ಲಿ ಉಪ್ಪು ಹುಳಿ ಖಾರ ಏನೂ ಇರಲಿಲ್ಲ ಅಂದರು. ಅಂದರೆ ಅವರಿಗೆ ಬಿಸಿಬೇಳೆ ಬಾತ್ಗೂ ಬಜೆಟ್ಗೂ ವ್ಯತ್ಯಾಸವೇ ಗೊತ್ತಿಲ್ಲ. ನೀವು ಯಾವತ್ತೂ ಬಜೆಟ್ನ ನಮ್ಮ ದೇಶದ ಆರ್ಥಿಕ ಶಕ್ತಿ ನೋಡಬೇಕು ಅಂತ ಹೇಳಿದ್ರೆ, ಹಿಂದೆ ಹೇಗಿತ್ತು ವಿಶ್ವದ ಜಗತ್ತು ಹೇಗಿರ್ತಿತ್ತು, ಆವತ್ತು ಏನು ಶ್ರೀಲಂಕಾದ ಪರಿಸ್ಥಿತಿ ಹೇಗಿತ್ತು, ಪಾಕಿಸ್ತಾನದ ಪರಿಸ್ಥಿತಿ ಆಗಿತ್ತು, ಚೈನಾದ ಪರಿಸ್ಥಿತಿ ಆಗಿತ್ತು, ಇವತ್ತು ಯಾವ ಪರಿಸ್ಥಿತಿ ಇದೆ. ಯಾಕೆ ಇವತ್ತು ಅಂತ ಹೇಳಿದ್ರೆ, ಆಫ್ಟರ್ ದ ಪ್ಯಾಂಡಮಿಕ್, ಆಫ್ಟರ್ ದ ರಷ್ಯಾ ಮತ್ತು ಯುಕ್ರೇನ್ ವಾರು, ಅದಾದ್ಮೇಲೆ ಕಂಟಿನ್ಯೂಸ್ ರಿಸೆಷನ್ಗಳು, ಜಗತ್ತಿನ ಎಲ್ಲ ಆರ್ಥಿಕ ಶಕ್ತಿಗಳು, ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜಪಾನ್ ಇರ್ಬೋದು, ರಿಸೆಷನ್ ಒಳಗಡೆ ಬಂದು ಕೂತಿದ್ದಾವೆ. ಜೊತೆಗೆ ಝೀರೋ ಡೆವಲಪ್ಮೆಂಟ್, ಇನ್ಫ್ಲೇಷನ್ ವಿಪರೀತ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಝೀರೋ ಡೆವಲಪ್ಮೆಂಟು. ವರ್ಲ್ಡ್ ಬ್ಯಾಂಕ್ ಹೇಳಿರ್ತಕ್ಕಂಥದ್ದು, ಮುಂದಿನ ವರ್ಷದೊಳಗಡೆಗೆ 60-70% ದೇಶಗಳು ರಿಸೆಷನ್ಗಳಿಗೆ ಸಿಗ್ಬಿಡುತ್ತೆ. ಆದರೆ ಅದೇ ಏನು ಏಜೆನ್ಸಿ ಹೇಳುತ್ತೆ, ಭಾರತ ಮತ್ತಷ್ಟು ವೇಗವಾಗಿ ಬೆಳ್ಕೊಂಡು ಹೋಗುತ್ತೆ ಅಂತೇಳಿ. ಫೋರ್ಕಾಸ್ಟ್ ನೋಡಿ, ಇವರು ರೈಟ್ಲಿ ಸೆಡ್ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಿದ್ರು. ಇಂತಹ ವಿಷಮ ಪರಿಸ್ಥಿತಿ ಒಳಗಡೆಗೆ ಯಾವ ದೇಶದಲ್ಲಿ ಡಬಲ್ ಡಿಜಿಟ್ ಮೇಲ್ಗಡೆ ಹೋಗ್ತಾ ಇದೆ ಇನ್ಫ್ಲೇಷನ್, ನಮ್ಮ ಇನ್ಫ್ಲೇಷನ್ ಇರೋದು 5.8%, ವೆರಿ ಮಚ್ ಹೆಲ್ತಿ. 2 to 6% ಇರ್ತಕ್ಕಂಥದ್ದು ಅದು ವೆರಿ ಮಚ್ ಹೆಲ್ತಿ ಇನ್ಫ್ಲೇಷನ್. RBI ಪ್ರಕಾರ 5.8% ಇದೆ. ಹೀಗಾಗಿ ಯಾವ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಲೆಕ್ಕಾಚಾರ ಹಾಕೊಂಡು ಹೋಗ್ತಾ ಹೋದ್ರು, ಈ ಫ್ರೀ ಬಿಗಳ ಹಿಂದೆ ಹೋಗದೆ, ಜನರಿಗೆ ಏನು ಮಂಕು ಮಾಡ್ತಕ್ಕಂಥ ಬುದ್ಧಿ ಹಿಂದೆಗಡೆ ಹೊಡೆದೆ, ಕೇವಲ ಓಟ್ಗೋಸ್ಕರ ಹೊಡೆದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರು. ಇವತ್ತು ಆಗಿರ್ತಕ್ಕಂಥ ಇಷ್ಟು ಫ್ರೀ ಬಿಗಳ ಹಿಂದೆ ಓಡದೆ ಅನ್ನುವುದನ್ನ ನೀವು ಒಂದ್ ನಿಮಿಷ ಫ್ರೀಬಿಗಳ ಹಿಂದೆ ಅನ್ನುವುದನ್ನ
ಸಾರಾಸಗಟಾಗಿ ನೀವು ತಿರಸ್ಕಾರ ಮಾಡಿ ಅದೇನ್ರಿ ಅಸಹ್ಯ ಅಂತ ಕೂಡ ನೀವು ಅದನ್ನು ಕಡೆಗಣಿಸೋಕ್ಕಾಗೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಟ್ ದಿ ಸೇಮ್ ಟೈಮ್ ಕೆಲವು ವಲಯಗಳಿಗೆ ಮತ್ತು ಕೆಲವು ಜನರಿಗೆ ಮತ್ತು ಕೆಲವು ಸಂಘಟನೆ ಆಗದಂಥ ಸೆಕ್ಟರ್ಗಳಿಗೆ ಒಂದಿಷ್ಟು ಫ್ರೀಬೀಸ್ಗಳನ್ನು ಅನಿವಾರ್ಯವಾಗಿ ಸರ್ಕಾರ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಕೊಡಲೇಬೇಕಾಗತ್ತೆ. ಬಹಳ ಮುಖ್ಯವಾಗಿ ನಾನು ಒಪ್ಕೊಳ್ತೀನಿ, ಫ್ರೀಬೀಸ್ಗಳನ್ನು ವಾಪಸ್ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ದುಡ್ಡು ಉಳಿಸ್ಕೋಬೋದು, ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಸ್ಕೋಬೋದು. ನೀವು ಹೇಳಿದ 100 ಲಕ್ಷ ಕೋಟಿಯನ್ನು ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಇಲ್ಲಿ ಒಂದು ಗಮನಿಸಿ, ಒಂದು ಸಣ್ಣ ಪಿಕ್ಚರ್ ಕೊಡ್ತೀನಿ ನಾನು ನಿಮಗೆ. ಈಗ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಗಮನಿಸಿ, ಅದನ್ನು ನೀವು ಉಪಯೋಗವಿಲ್ಲದ ಫ್ರೀಬಿ ಅಂತ ಕರಿತೀರಾ? ಹಾಗಾದರೆ ಅದು ಪ್ರಯೋಜನಕ್ಕೆ ಬಾರದ ಫ್ರೀಬಿ ಅಂತ ಕರಿತೀರಾ ನೀವು? 2,000 ರೂಪಾಯಿ ಸರ್ಕಾರ ಕೊಡೋದು ಮತ್ತು ರಾಜ್ಯ ಸರ್ಕಾರ ಕೂಡ ಅದಕ್ಕೊಂದಿಷ್ಟು ಸ್ವಲ್ಪ ದುಡ್ಡು ಹಾಕ್ಕೊಡ್ತಾ ಇದೆ, ಅದನ್ನು ಉಪಯೋಗ ಇಲ್ಲದ ಫ್ರೀಬಿ ಅಂತ ಕರಿತೀರಾ? ಅಲ್ಲ, ನಾನು ಹೇಳ್ತಾ ಇರೋದು ಐ ಅಗ್ರಿ, ಫ್ರೀಬೀಸ್ಗಳನ್ನೇ ಕೊಟ್ಕೊಂಡು ಸರ್ಕಾರವನ್ನಾಗಲಿ ದೇಶವನ್ನಾಗಲಿ ಮುನ್ನಡೆಸ್ಕೊಂಡು ಬರೋಕ್ಕಾಗೋದಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ದ ಸಿಚುವೇಶನ್ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಇಟ್ ವಾಸ್ ಬಿಫೋರ್ ಪೋಸ್ಟ್ ಪ್ಯಾಂಡಮಿಕ್. ನಾನು ಮಾತನಾಡ್ತೀನಿ. I'll get back to you on this, ಚಂದ್ರಶೇಖರ್ ಅವರೇ. I'll get back to you. ನನಗೆ ಗೊತ್ತು ನೀವೇನು ಹೇಳಕ್ ಬಯಸ್ತಾ ಇದ್ದೀರಿ ಅಂತ. I'll get back to you on this. ನಾನು ರಘು ದೊಡ್ಡವರ ಮಾತುಗಳನ್ನು ಕೇಳೋದಕ್ಕೆ ಬಯಸ್ತೇನೆ. ಪ್ಲೀಸ್ ರಘು ಅವರೇ, ಗೋ ಹೆಡ್. ಮೊದಲನೇದಾಗಿ ನಮ್ಮ ಬಿಜೆಪಿ ವಕ್ತಾರದಂತ ಅಲ್ಲ, ಬಿಜೆಪಿ ವಕ್ತಾರ ಏನಾದ್ರು ಹೇಳ್ಕೊಳ್ಳಿ, ನೀವು ಬಜೆಟ್ ಬಗ್ಗೆ ಮಾತಾಡಿ. ಬಜೆಟ್ ಬಗ್ಗೆ ಅಲ್ಲ, ನನಗೆ ನೀವು ಬಿಜೆಪಿ ಅವ್ರು ಹೇಳೋದಕ್ಕೆ ಕೌಂಟರ್ ಕೊಡಬೇಕು ಅಂತ ನಾನು ಖಂಡಿತ ಬಯಸಲ್ಲ. ನಾನು ಸರಿ, ಖಂಡಿತವಾಗ್ಲೂ ಐ ಆಮ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಮೈ ನೇಷನ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ನೇಷನ್. ಪ್ಲೀಸ್ ಖಂಡಿತವಾಗ್ಲೂ ಅದು ಒಂದೇ ಒಂದು 10 ಸೆಕೆಂಡ್ ಅಲ್ಲ 5 ಸೆಕೆಂಡ್ ಅಲ್ಲಿ ಮುಗಿಸ್ತಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ ಮತ್ತು ಶ್ರೀಲಂಕಾಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕಂಪೇರ್ ಮಾಡಿದ್ದಕ್ಕೆ ಧನ್ಯವಾದಗಳು, ಯಾಕೆಂದ್ರೆ ನಮ್ಮ ದೇಶ ಅಷ್ಟು ಕೆಟ್ಟ ಸ್ಥಿತಿಗೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆ ವಿಚಾರ ಸೈಡ್ಗೆ ಇಡ್ತೀನಿ ದಯವಿಟ್ಟು. ಸೊ ನಾನು ಹೇಳೋದು, ಈಗ ನಾವು ನಮ್ಮ ಬಜೆಟ್ ಅನ್ನ ಕಳೆದ 2-3 ವರ್ಷಗಳಿಂದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಿದಾಗ 2022 ಮತ್ತು 2023ರಲ್ಲಿ 39.44 ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅದರಲ್ಲಿ ಅವರೇ ಹೇಳ್ತಾರೆ 22-24 ಲಕ್ಷ ಕೋಟಿ ಮಾತ್ರ ನಾವು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತಾರೆ. ಆ ರೆವಿನ್ಯೂ ಕಲೆಕ್ಷನ್ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು ಓಕೆ, ಅವರು ಸರಿಸುಮಾರು ಅದನ್ನ ರೀಚ್ ಆಗ್ತಾ ಇದ್ದಾರೆ. ಬಟ್ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ದೇಶದ ಆರ್ಥಿಕತೆ ಬಗ್ಗೆ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರೆ, ಫಿಸಿಕಲ್ ಡೆಫಿಸಿಟ್ 16.6 ಲಕ್ಷ ಕೋಟಿ ಫಿಸಿಕಲ್ ಡೆಫಿಸಿಟ್ ಇದೆ. ಅವರದೇ ನಿನ್ನೆ ಎಕನಾಮಿಕ್ ಸರ್ವೆ ಕೊಟ್ಟಿರ್ತಕ್ಕಂಥ ಎಕನಾಮಿಕ್ ಸರ್ವೆ ಪ್ರಕಾರ 9.2 ಲಕ್ಷ ಕೋಟಿ ರೆವಿನ್ಯೂ ಡೆಫಿಸಿಟ್ ಇದೆ. ಇದು ಈ ವರ್ಷ ಮಾತ್ರ ನಡೆದಿರತಕ್ಕಂಥದ್ದಲ್ಲ, ಪ್ರೀವಿಯಸ್ ಬಜೆಟ್ ಅಲ್ಲೂ ಕೂಡ ಇದೆ. ಅಂದ್ರೆ ಎಕನಾಮಿಕ್ ಸರ್ವೆನಲ್ಲೂ ಕೂಡ 16% ಏನಾಗಿದೆ ರೆವಿನ್ಯೂ ಡೆಫಿಸಿಟ್ ಮತ್ತೆ ಫಿಸಿಕಲ್ ಡೆಫಿಸಿಟ್ ಎರಡು ಕಂಟಿನ್ಯೂ ಆಗ್ತಾ ಇದೆ. ಆದ್ರೂ ರೆವಿನ್ಯೂ ಜನರೇಟ್ ಆಗ್ತಾ ಇಲ್ಲ, ರೆವಿನ್ಯೂ ಡೆಫಿಸಿಟ್ ಆಗ್ತಾ ಇದೆ, ಫಿಸಿಕಲ್ ಡೆಫಿಸಿಟ್ ಎರಡು ಕಂಟಿನ್ಯೂ ಮಾಡಿದ್ರು ಕೇಂದ್ರ ಸರ್ಕಾರ ಯಾವ ಮಾನದಂಡದ ಆಧಾರದ ಮೇಲೆ ಇಷ್ಟು ಬಜೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಅದು ಕೇಂದ್ರ ಸರ್ಕಾರ ಕ್ಲಾರಿಫೈ ಮಾಡಬೇಕು. ಅದು ಮೊದಲನೇ ಪ್ರಶ್ನೆ. ಸೊ ಎರಡನೇದು ಇವರು ಹೇಳ್ತಾರೆ, ನಾವು ಎಕನಾಮಿಕ್ ಪ್ಯಾಂಡಮಿಕ್ ಇಂದ ಬಂದಿದ್ದೀವಿ, ಪ್ಯಾಂಡಮಿಕ್ ಇಂದ ಸಮಸ್ಯೆ ಆಗಿದೆ ಅಂತ ಹೇಳಿ. ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತಮ್ಮೆಲ್ಲರೂ ಹಿರಿಯರಿದ್ದೀರಿ, ಅವರು ಏನೋ ಆರ್ಥಿಕ ತಜ್ಞರಿದ್ದೀರಿ, ಅವ್ರ ಮುಖಾಂತರ ನಾನು ಮಂಡನೆ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು GST ಕಲೆಕ್ಷನ್ ಅನ್ನು 2017ರಲ್ಲಿ ನಾವು 9.4 ಲಕ್ಷ ಕೋಟಿ ಇತ್ತು. ಆದ್ರೆ ಈಗೇನಾಗಿದೆ 16.75 ಪ್ರೊಜೆಕ್ಟೆಡ್. ಇಲ್ಲಿವರೆಗೂ 12 ಲಕ್ಷ ಕೋಟಿ ಆಲ್ರೆಡಿ ನಾವು GST ಕಲೆಕ್ಟ್ ಮಾಡಿದ್ದೀವಿ. ಅಂದ್ರೆ ಈ ದೇಶದ ಜನತೆ ದೇಶದ ಅಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬರನ್ನು ಟೊಂಕ ಕಟ್ಟಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಆ ಟ್ಯಾಕ್ಸ್ ಕಟ್ಟಿರತಕ್ಕಂಥ ಪರಿಣಾಮ ನಮ್ಗೆ 16.75 ಲಕ್ಷ ಕೋಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದರ ಜೊತೆಗೆ ಡೈರೆಕ್ಟ್ ಟ್ಯಾಕ್ಸ್ ಕೂಡ ನಾವು 13 ಲಕ್ಷ ಕೋಟಿ ಎಕ್ಸ್ಪೆಕ್ಟೆಡ್ ಇದೆ. ಇವಾಗಲೇ ನಾವು 7.1 ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿದೀವಿ. ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಈ ದೇಶದ ಜನತೆ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟೋರು ಇದ್ದಾರೆ ಅವ್ರು ಆಲ್ರೆಡಿ 5.21 ಲಕ್ಷ ಕೋಟಿ ಕಟ್ಟಿದ್ದಾರೆ. ಅಂದ್ರೆ ಇದ್ರ ಮಿತಿ ಏನು ಅಂತ ಹೇಳಿದ್ರೆ, ನಾವು ಇದು ಪ್ಯಾಂಡಮಿಕ್ ಇಂದ ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಹೇಳೋದನ್ನ ನಾನು ಹೇಳಕ್ ಬಂದೆ ಅಷ್ಟೇ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ದಿಸ್ ಬಜೆಟ್? ನಾನು ಎಕ್ಸ್ಪೆಕ್ಟ್ ನಮ್ಮ ಜನಸಾಮಾನ್ಯರಿಗೆ ಪಕ್ಷದ ವಕ್ತಾರನಾಗಿ ಮಾತಾಡೋದಕ್ಕಿಂತ ಮೊದಲನೇದಾಗಿ ನಾನೊಬ್ಬ ಜನಸಾಮಾನ್ಯನಾಗಿ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಮಿತ್ರರೆಲ್ಲ ಹೇಳಿದ್ರು. ನನಗೆ ಒಂದು ಟ್ಯಾಕ್ಸ್ ಅನ್ನು ಈಗ 5.21 ಲಕ್ಷ ಕೋಟಿ ಜನ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ಅಂದ್ರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಸೊ ನನಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ? ನಾನು ದುಡಿತಿರ್ತಕ್ಕಂಥ ಇನ್ಫ್ಲೇಷನ್ ಜಾಸ್ತಿ ಆಗಿರ್ತಕ್ಕಂಥ ಬೆಲೆನಲ್ಲಿ ಕೇವಲ 430 ರೂಪಾಯಿ ಇದ್ದಂತ ಒಂದು ಸಿಲಿಂಡರ್ ಇವತ್ತು 1050 ರೂಪಾಯಿಗೆ ಹೋಗಿದೆ ಅಂತ ಅಂದ್ರೆ, ನಾನೊಬ್ಬ ಜನಸಾಮಾನ್ಯ ದುಡಿದಿದ್ದ ಹಣದಲ್ಲಿ 90% ಎಲ್ಲ ಬಿಟ್ಟೋಗಿದೆ ನನ್ನ ಜೋಬ್ನಲ್ಲಿ ಖಾಲಿ. ಅಂದ್ರೆ ನಾನು ಜೀವನ ಮಾಡೋದಕ್ಕೆ ಉಳಿತಾ ಇರ್ತದೇನು? ಸೊ ಇಲ್ಲ, ಬೆಲೆ ಕಮ್ಮಿ ಮಾಡಿ ಅಂದ್ರೆ ಅದು ಮಾಡಕ್ ಆಗ್ತಾ ಇಲ್ಲ ನಿಮ್ಮಲ್ಲಿ. ಆದ್ರೆ ಅಟ್ಲೀಸ್ಟ್ ನಾನು ದುಡಿದಿರ್ತಕ್ಕಂಥ ಹಣವನ್ನು ನನ್ನ ಜೋಬಲ್ಲಿ ಉಳಿಯುವಂತ ಒಂದು ಕೆಲಸವನ್ನ ತಾವು ಮಾಡಿದ್ರೆ ಓಕೆ. ಸೊ ಅದನ್ನ ಮಾಡ್ತೀರಿ.
ಅದನ್ನು ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ, ಅದು ಮಾಡ್ತಾ ಇಲ್ಲ ನೀವು. ಅಂದ್ರೆ ಏನಾಗಿದೆ ಅಂತಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿರೋದ್ರಿಂದ 98 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಕೇವಲ 8 ವರ್ಷದಲ್ಲಿ. ಇವ್ರು ಹೇಳ್ತಾ ಇದ್ರು ನಾವು ಇಡೀ ದೇಶದ 70 ವರ್ಷದಲ್ಲಿ ಕಾಂಗ್ರೆಸ್ ನ ಕುಚ್ ನೈ ಕಿಯಾ ಅಂತ ಹೇಳ್ತಿದ್ರಲ್ಲ. 98 ಲಕ್ಷ ಸಾಲ ಮಾಡಿ ಪ್ರತಿಯೊಬ್ಬರ ಮೇಲೆ 1.5 ಲಕ್ಷ ಕೋಟಿ 1.5 ಲಕ್ಷದಷ್ಟು ಸಾಲವನ್ನ ನಮ್ಮ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕ ಮೇಲೆ ಹಾಕಿರ್ತಕ್ಕಂಥದ್ದು. ನನ್ನ ಎಕ್ಸ್ಪೆಕ್ಟೇಷನ್ ಅಂದ್ರೆ ರಿಲೀಫ್ ಕೊಡಿ, ನಾನು ಬದುಕಕ್ಕಾಗ್ತಾ ಇಲ್ಲ, ಜನಸಾಮಾನ್ಯ ಬದುಕಕ್ಕಾಗ್ತಾ ಇಲ್ಲ, ಬೆಂದೋಗಿರ್ತಕ್ಕಂಥ ಜನಸಾಮಾನ್ಯನಿಗೆ ಜೀವನ ಮಾಡಕ್ ಅವಕಾಶ ಕೊಡಿ, ಅದೇ ಈ ಬಡ್ಜೆಟ್ ನ ಎಕ್ಸ್ಪೆಕ್ಟೇಷನ್. ಆಲ್ ರೈಟ್, ಓಕೆ, ಅಲ್ಲಿ ಗೆಟ್ ಬ್ಯಾಕ್. ಗೌರೀಶ್ ಅವರು ಮಾತನಾಡ್ತೀನಿ. ರಾಜಕೀಯ ಪಾರ್ಟಿಗಳವರು ರಾಜಕೀಯವಾಗಿ ಮಾತನಾಡ್ಕೊಳ್ತಾರೆ, ಅದು ಅವರವರ ಚರ್ಚೆಗಳಿರ್ತವೆ, ಅವರವರ ವಾದ ಇರ್ತವೆ, ಅವರವರ ಪ್ರತಿವಾದ ಇರುತ್ತೆ. ಅದಿರಲೇಬೇಕು, ಅದಿರುತ್ತೆ. ದಟ್ಸ್ ಓಕೆ, ಫರ್ಗೆಟ್ ಅಬೌಟ್ ಇಟ್. ನಾನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಮಗೆ ಒಂದು ಅರ್ಧ ಗಂಟೆಗಳ ಕಾಲಾವಕಾಶ ಇರೋದ್ರಿಂದ ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟರ್ಸ್ ಇದ್ದಾವೆ, ಅದನ್ನು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೇನೆ. ಲೆಟ್ಸ್ ಗೋ ಫಾರ್ ಎ ವೆರಿ ಸ್ಮಾಲ್ ಬ್ರೇಕ್. ನಾವು ಬ್ರೇಕ್ನ ನಂತರದಲ್ಲಿ ಚರ್ಚೆ ಮುಂದುವರಿಯುತ್ತೆ. ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ Indus5D TMT ಬೇಕು. Indus5D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಜೆಡಿಎಸ್ ಮುಖಂಡರು, ಸಂಘಟನಾ ಚತುರರು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು, ಮನ್ಮೂಲ್ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಆರ್ ರಾಮಚಂದ್ರ, ಯುವ ಬ್ರಿಗೇಡ್, ಮಂಡ್ಯ. ನೀವು ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ? ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು ಅಂದ್ರೆ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 6366119999. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ಹೊಕ್ಕೊಂಡು ಪಟ್ಕೆ ತೊಳಿಕ್ ಹೋಯ್ತಿರ್ಲಿಲ್ಲ, ಮನೆ ಕಸ ಗುಡ್ಸಕ್ ಹೋಯ್ತಿರ್ಲಿಲ್ಲ, ಮನೆ ಕಳ್ಸ್ಬಿಟ್ಟು ಮೆಟ್ಲು ಹತ್ತಕ್ಕೆ ಆಗಲ್ವಲ್ಲ, ಮಂಡಿ ನೋವು ಸೊಂಟ ನೋವು ಅಂತಿದೆ. ಅಮೃತ್ ನೋನಿ ಆರ್ಥ ಪ್ಲಸ್ ತಕೊಂಡ್ಮೇಲೆ ಈಗ ಮಂಡಿ ನೋವು ಇಲ್ಲ, ಸೊಂಟ ನೋವು ಇಲ್ಲ, ಭುಜ ಐತಿತ್ತು ಅದು ಇಲ್ಲ. ಈಗ ಹಾಲು ಕರಿತೀನಿ, ಕಸ ಹೊತ್ಕೊ ಬರ್ತೀನಿ, ಆಡ್ತ ಹತ್ರ ಹೋಗಿ ಹುಲ್ಲೆಲ್ಲ ಕುಯ್ತೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋ ಪ್ಲಸ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಮ್ಮ, ನಾನು ಡಾಕ್ಟರ್ ಆಗ್ತೀನಿ. ಇನ್ನೂರ 24 ಕ್ಷೇತ್ರಗಳು, 100 ಅಭ್ಯರ್ಥಿಗಳು, ಗೆಲುವಿಗಾಗಿ ಮಹಾ ಸಂಗ್ರಾಮ. ಪವರ್ ಟಿವಿ ಪ್ರಸ್ತುತಪಡಿಸುತ್ತಿದೆ 2023ರ ಕರ್ನಾಟಕ ಎಂಎಲ್ಎ ಇಲೆಕ್ಷನ್ನ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ? ಕಾಲ್ ಮಾಡಿ, ವೋಟ್ ಮಾಡಿ. ಪವರ್ ಟಿವಿ ಎಲೆಕ್ಷನ್ ಸೆಂಟರ್. ಪ್ರತಿದಿನ ಫಲಿತಾಂಶ ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ. ಜ್ಞಾಪಕ ಶಕ್ತಿ ವೃದ್ಧಿಸಲು ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಸಹಕಾರಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮಲಬದ್ಧತೆ ನಿವಾರಿಸುತ್ತದೆ. ಆಯುರ್ವೇದದಲ್ಲಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಬಗ್ಗೆ ಉಲ್ಲೇಖ. ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆಗೆ ಇಲ್ಲಿದೆ ಆಯುರ್ವೇದಿಕ್ ಔಷಧ. ಸತ್ಪುಷ್ಟಿ ನೋನಿ ಆರೋಗ್ಯ ವರ್ಧಿನಿ. ವೀಕ್ಷಿಸಿ ಇಂದು ಮಧ್ಯಾಹ್ನ 2:27ಕ್ಕೆ. ಕರ್ನಾಟಕದ ಮನೆ ಮನೆಯಲ್ಲೂ ಪವರ್ ಸದ್ದು. ಕನ್ನಡಿಗರ ಮನಗಳಿಗೆ ಲಗ್ಗೆ ಹಾಕಿದ ಸುದ್ದಿ ವಾಹಿನಿ. ಸ್ಟಿಂಗ್ ಹೊಡೆತಕ್ಕೆ ಬೆಚ್ಚಿ ಬಿದ್ದ ಅಧಿಕಾರಿ ವರ್ಗ. ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಗಳ ರಣಬೇಟೆಗಾರ. ಪವರ್ ಟಿವಿ ಅಂದ್ರೆ ಸುದ್ದಿ ಸಂಚಲನ. ಬ್ರಹ್ಮಾಂಡದ ರಕ್ಷಣೆಗೆ ಅವತರಿಸಿದ ಆದಿಶಕ್ತಿ. ಈ ತಾಯಿಯ ಕಣ್ಣೋಟಕ್ಕೆ ಮಾಟ ಮಂತ್ರಗಳೆಲ್ಲ ಮಾಯ. ಶ್ರದ್ಧಾ ಭಕ್ತಿಗೆ ಸುಲಭದಿ ಒಲಿಯುವ ಮಹಾಮಾಯೆ. ದೃಷ್ಟಿದೋಷ ದುಷ್ಟಶಕ್ತಿಯ ಧಮನಿಸುವ ಮಹಾಶಕ್ತಿ.
ಮಹಾಶಕ್ತಿ ಶ್ರೀ ಪ್ರತ್ಯಂಗಿರಾದೇವಿ. ವೀಕ್ಷಿಸಿ ಇಂದು ಸಂಜೆ 5:27ಕ್ಕೆ. ಮೂರು ಫ್ಯಾಕ್ಟರ್ಗಳು ಬಹಳ ಮುಖ್ಯವಾಗಿ ನಾವು ಮಿಡಲ್ ಕ್ಲಾಸ್ ಜನರ ಬಗ್ಗೆ ಆಲೋಚನೆ ಮಾಡ್ತಾ ಚರ್ಚೆ ನಡೆಸಬೇಕಾಗಿರೋದು ಯಾವುದು ಅಂತಂದರೆ, ನಾವು ಇನ್ಕಮ್ ಟ್ಯಾಕ್ಸ್ನ ಬಗ್ಗೆ 2.5 5 ಲ್ಯಾಕ್ಸ್ಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಹಲವು ಜನ ಮೊನ್ನೆಯಿಂದ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅದೇನಾದರೂ ಆದರೆ, ಸೊ ನೀವು ಒಬ್ಬ ಕಾಮನ್ ಮ್ಯಾನ್ಗೆ ಅಥವಾ ಮಿಡಲ್ ಕ್ಲಾಸ್ ಮನುಷ್ಯನೊಬ್ಬನಿಗೆ, ಒಂದು ಸ್ವಲ್ಪ ಆರ್ಥಿಕವಾಗಿ ಭಾಳ ಹಿಡಿದು ಖರ್ಚು ಮಾಡುವವನಿಗೆ ಒಂದು ಚೂರು ನೀವು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೊಡುವ ರೀತಿ ಆಗುತ್ತೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಆಮೇಲೆ 80D ಅಡಿಯಲ್ಲಿ ನಾವೀಗಾಗಲೇ ನರೇಂದ್ರ ಅವರ ಜೊತೆಗೆ ಮಾತನಾಡ್ತಾ ಇದ್ದ ಹಾಗೆ ಹೆಲ್ತ್ ಇನ್ಶೂರೆನ್ಸನ್ನು ಕ್ಲೇಮ್ ಮಾಡ್ಕೊಳ್ಬಹುದಾಗಿರೋದು ಒಂದು 25,000 ರೂಪಾಯಿವರೆಗೂ ಮಾತ್ರ ಅಷ್ಟೇ. ಅದನ್ನು 50,000 ರೂಪಾಯಿಗೆ ಹೆಚ್ಚಿಗೆ ಮಾಡಬಹುದು ಅನ್ನೋದೊಂದು ನಿರೀಕ್ಷೆ ಇದೆ. ನಾನು ಭಾಳ ಕಾಮನ್ ಮೆನ್ ನಿರೀಕ್ಷೆಗಳನ್ನು ಮಾತನಾಡ್ತಾ ಇದ್ದೀನಿ. MSME ಇನ್ಫ್ರಾಸ್ಟ್ರಕ್ಚರು, ರೂರಲ್ ಇನ್ಫ್ರಾಸ್ಟ್ರಕ್ಚರು, ಬೇರೆ ಕ್ಯಾಪೆಕ್ಸು, ಡಿಸ್ಇನ್ವೆಸ್ಟ್ಮೆಂಟು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ, ನಾವು ಇಲ್ಲ ಅಂತ ಅನ್ನೋದಿಲ್ಲ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು ವಾಟ್ ಐ ಬಿಲೀವ್ ಈಸ್, ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಜಮಾನ ಶುರುವಾಗಿದೆ ಒಂದು ಹಂತಕ್ಕೆ. ಅದಕ್ಕೆ ಪ್ರಾಬಬಲಿ ಈ ಗೌರ್ಮೆಂಟು ಒಂದಿಷ್ಟು ಬೂಸ್ಟ್ ಕೊಡೋದಕ್ಕೆ ಬೇರೆ ಏನಾದರೂ ಮಾಡಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ದಿಸ್ ಆರ್ ಆಲ್ ದಿ ಥಿಂಗ್ಸ್. ಆಮೇಲೆ ರೂರಲ್ ಸೆಕ್ಟರ್ಗೆ ಬರುವಾಗ ನಮ್ಮ ರೈತಾಪಿ ವರ್ಗದ ಜನರನ್ನು ಮತ್ತಷ್ಟು ಸದೃಢಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಇರುವ ಹಲವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇರ್ಬೋದು ಅಥವಾ ಬೇರೆ ಯೋಜನೆ ಇರ್ಬೋದು, ಅದಕ್ಕೆ ಇನ್ನೊಂದಿಷ್ಟು ಬೂಸ್ಟ್ ಕೊಡಬಹುದು ಪ್ರಾಬಬಲಿ. ಅಟ್ ದಿ ಸೇಮ್ ಟೈಮ್ ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವೇನು ಕರಿತೀವಿ, ಆ ನ್ಯಾಚುರಲ್ ಫಾರ್ಮಿಂಗ್ಗೆ ಇನ್ನೊಂದಿಷ್ಟು ಒತ್ತು ಕೊಡುವುದಕ್ಕೆ ಕೆಲವು ಪ್ರಯತ್ನಗಳನ್ನು ಈ ಸರ್ಕಾರ ಮಾಡಬಹುದು ಅಂತ ಅನಿಸುತ್ತೆ. ಆಮೇಲೆ ಈ ಪಬ್ಲಿಕ್ ಸೆಕ್ಟ್ರಿಗೆ ಏನು ಮಾಡುತ್ತೆ, ಡಿಸ್ಇನ್ವೆಸ್ಟ್ಮೆಂಟಿಗೆ ಏನು ಮಾಡುತ್ತೆ, ಏನು ಮಾರ್ಗಿರಾಕ್ಬಿಡ್ತಾರ ಒಂದಿಷ್ಟನ್ನ ದುಡ್ಡು ಬೇಕು ಅಂತ, ಅಥವಾ ನಾವೆಲ್ಲ ಮಾತನಾಡ್ತಾ ಇದ್ದ ಹಾಗೆ ಫ್ರೀಬೀಸ್ಗಳನ್ನು ಒಂದು ಸ್ವಲ್ಪ ನಿಲ್ಲಿಸಿ ಬಿಡ್ತಾರಾ, ತಡೆ ಹಿಡಿದು ಬಿಡ್ತಾರಾ. ಆಮೇಲೆ ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಮಾತನಾಡ್ತಾ ಇದ್ರು, ವಿತ್ತೀಯ ಕೊರತೆ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ವಾಟ್ ಐ ಬಿಲೀವ್ ಈಸ್ 6.4% ಅಂತ ನಾವೇನು ನೆನ್ನೆ ಎಕನಾಮಿಕ್ ಸರ್ವೆಯಲ್ಲಿ ಗಮನಿಸಿದ್ವಿ, ದಟ್ ಈಸ್ ಕ್ವೈಟ್ ಓಕೆ. ಐ ಡೋಂಟ್ ಸೇ ಭಾಳ ಡ್ರಾಸ್ಟಿಕ್ ಆಗಿ ಏನೋ ಸಮಸ್ಯೆ ಇದೆ ಅಂತ ನನಗೇನು ಅನಿಸ್ಲಿಕ್ಕಿಲ್ಲ. ಐ ಮೇ ಬಿ ಎ ವೆರಿ ಕಾಮನ್ ಮ್ಯಾನ್, ಇಲ್ಲ ಅಂತ ಅನ್ನೋದಿಲ್ಲ. ನೋಡೋಣ ನಮ್ಮ ಆರ್ಥಿಕ ತಜ್ಞರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, 2-3 ವಿಷಯಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಯಾಕಂದರೆ ನಮ್ಗೆ ಇನ್ನೊಂದು 20 ನಿಮಿಷ ಕಾಲಾವಕಾಶ ಇರೋದ್ರಿಂದ ಕ್ವಿಕ್ಲಿ ನಾವು ಅದರ ಬಗ್ಗೆ ಗಮನ ಹರಿಸ್ಬಿಡೋಣ. ನರೇಂದ್ರ ಅವರಿಂದ ಶುರು ಮಾಡ್ತೇನೆ. 2.5 ಲ್ಯಾಕ್ಸಿಂದ 5 ಲ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್, ಗೋ ಹೆಡ್. ಅದನ್ನು ಖಂಡಿತ ನಾವು ಮೊದಲು ಮಾತಾಡ್ದಂಗೆ ಅದು 5 ಲಕ್ಷ ಮಾಡದೇ ಇದ್ರೂ ಆ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡೋದಕ್ಕೆ ಇದು ಭಾಳ ಒಳ್ಳೆಯ ಅವಕಾಶ. ಯಾಕಂದರೆ ಒಂದು ಕೆಲವು ಸರ್ವೆ ಮಾಡಿದ್ದಾರೆ. ಸೊ ಈ ಥರ ಕೊಟ್ಟರು 20,000ದಿಂದ 50,000 ಸಂಬಳ ಬರೋರು ಒಂದು ಹೌಸ್ ಹೋಲ್ಡಲ್ಲಿ ಮಿನಿಮಮ್ ಒಂದು 50,000 ತಿಂಗಳಿಗೆ ನಮಗೆ ಬೇಕಾದರೆ 12 5 60 ಆಯಿತು, 60,000 ಆಯಿತು. ಸೊ ಈ ಥರ ಇರುವಾಗ ಈ ಒಂದು ಇದು ಸ್ಲ್ಯಾಬ್ನೇ ಮುಟ್ಟಿಲ್ಲ ಒಂದು 8 ವರ್ಷ. ಸೊ ಅದರಿಂದ ಈ ಒಂದು ಪರ್ಟಿಕ್ಯುಲರ್ ಇದು ಒಂದು ಒಳ್ಳೆ ಅವಕಾಶ. ಬರೀ ಎಲೆಕ್ಷನ್ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಅಲ್ಲ. ನಾನು ಬರೀ ವಿಶ್ಲೇಷಣೆ ಮಾಡೋ ಪ್ರಕಾರ ಇದೊಂದು ಅಪ್ರೋಪ್ರಿಯೇಟ್ ಟೈಮ್. ಯಾಕಂದರೆ ಕೋವಿಡ್ ಆದಮೇಲೆ ನಾವೇನಿದ್ದು ಈಗ ಅರ್ಥಶಾಸ್ತ್ರದಲ್ಲಿ AD-BD ಪ್ರೀ ಕೋವಿಡ್ ಆ್ಯಂಡ್ ಪೋಸ್ಟ್ ಕೋವಿಡ್ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಸೊ ಪ್ರೀ ಕೋವಿಡ್ನಲ್ಲಿ ಬೇರೆ ಥರ ಇತ್ತು, ಪೋಸ್ಟ್ ಕೋವಿಡ್ನಲ್ಲಿ ಜನರ ಕೈಗೆ ಹಣ ಕೊಡಬೇಕಾಗುತ್ತೆ. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಹೇಳ್ತಾ ಇದ್ದೀವಿ ಅದನ್ನು ಜಾಸ್ತಿ ಮಾಡಲೇಬೇಕಾಗುತ್ತೆ. ಜನರ ಕೈಲಿ ಡಿಸ್ಪೋಸಬಲ್ ಇನ್ಕಮ್ ಕೊಡಬೇಕಾಗುತ್ತೆ, ಅದರಿಂದ ಅವರು ಕನ್ಸಂಪ್ಷನ್ಗೆ ಹೋಗಬೇಕಾಗುತ್ತೆ. ಮತ್ತು ಒಂದು ವರ್ಚುವಲ್ ಸೈಕಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ, ಇನ್ಕಮ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್. ಸೊ ಈ ಮೂರು ನೋಡಿದಾಗ ಇಂಡಿವಿಜುವಲ್ ಇನ್ಕಮ್ ಇದು ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ಬೇರೆ ಚರ್ಚೆ. ಇದರಿಂದ ಮೆಗಾ ದೇಶದ್ದು ನೋಡಬೇಕಾದ್ರೆ ಈ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಇದು ಭಾಳ ಕಡಿಮೆ ಪರ್ಸೆಂಟೇಜು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಕೆಲವು ಸತಿ ನಾವು ಸಂಸ್ಥೆನೇ ಇರಬೇಕಾ ಇಲ್ವ ಅಂತ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಶುಡ್ ಬಿ ದೇರ್ ಅಂತ, ಯಾಕಂದರೆ ಅದರಿಂದ ಬರೋ ಹಣ ಭಾಳ ಕಡಿಮೆ. ಸೊ ಬಟ್ ಜನರಿಗೆ ಕೆಲವರಿಗೆ ಅದು ಹೆಲ್ಪ್ ಆಗುತ್ತೆ.
ಬಟ್ ಬಿಗರ್ ಇಶ್ಯೂಸ್ ತಗೊಂಡ್ರೆ ಈ ಯಾವುದು ನಾವು ಮ್ಯಾಕ್ರೋಸ್ ಏನು ಹೇಳ್ತಾ ಇದ್ದೀವಿ ಬಹಳ ಚಿಂತಾಜನಕವಾಗಿರೋ ಪರಿಸ್ಥಿತಿ ನಮಗೆ ಬರೋದು ಕರೆಂಟ್ ಅಕೌಂಟ್ ಡೆಫಿಸಿಟ್. ಎಕ್ಸಾಕ್ಟ್ಲಿ. ಯಾಕಂದ್ರೆ ದೇಶಕ್ಕೆ ಹೊಡೆತ ಬೀಳೋದು ಈ ಸತಿ ಲೋಕಲ್ ಇಶ್ಯೂಸ್ ಅಲ್ಲ, 2023 ನಮಗೆ ಹೊಡೆತ ಬೀಳೋದು ಗ್ಲೋಬಲ್ ಇಶ್ಯೂಸ್. ರಷ್ಯಾ ಯುಕ್ರೇನ್ ವಾರು ಮತ್ತೆ ಅಮೆರಿಕ ಫೆಡರಲ್ ರಿಸರ್ವ್ ಏನು ಟೈಟನ್ ಮಾಡ್ತಾ ಇದ್ದಾರೆ, ಆಮೇಲೆ ಇಲ್ಲಿಂದ ಹಣ ಎಲ್ಲಾನು FIS ಹೆಂಗೆ ಫ್ಲೈಟ್ ಆಫ್ ಕ್ಯಾಪಿಟಲ್ ಆಗ್ತಾ ಇದೆ, ಯಾಕಂದ್ರೆ ಅವರೆಲ್ಲ ಫೇರ್ ವೆದರ್ ಫ್ರೆಂಡ್ಸು, ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ, ಇಲ್ಲದ್ರೆ ಬ್ಯಾಗ್ ಎತ್ಕೊಂಡು ಹೋಗ್ತಾರೆ. ಸೊ ಈ ಪರಿಸ್ಥಿತಿಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್, ಇಂಪೋರ್ಟು 85% ಆಯಿಲ್ ಇಂಪೋರ್ಟ್ ಮಾಡ್ತೀವಿ. ಈಗ ನಾವೇನು ನಮ್ಮ ಇವರು ಚಂದ್ರಶೇಖರ್ ಅವರು ಹೇಳಿದ್ರು, ಎಲ್ಲ ಕಡೆ ಗ್ಲೋಬಲ್ ರಿಸೆಷನ್ ಅಂತ ನಾವೇ ಹೇಳ್ತಾ ಇದ್ದೀವಿ. ಸೊ ನಾವು ಈ ಥರ ಹೇಳುವಾಗ ಏನೇನು ಎಕ್ಸ್ಪೋರ್ಟ್ ಮಾಡ್ತೀವಿ ಹಾಗಾದರೆ? ಸೊ ಎಕ್ಸ್ಪೋರ್ಟ್ ಹೊಡೆದ್ಬಿಡುತ್ತೆ. ಇಂಪೋರ್ಟು ಇನ್ಎಲಾಸ್ಟಿಕ್ಕು, ಆಯಿಲ್ ಬೇಕೇ ಬೇಕು. 85% ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಕಡಿತ ಆದರೆ ವಿಲ್ ಹ್ಯಾವ್ ಎ ಟೆರಿಬಲ್ ಇಂಪ್ಯಾಕ್ಟ್ ಆನ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಸೊ ಅದು ಒಂದು ರೆಡ್ ಫ್ಲಾಗ್, ಬಹಳ ದೊಡ್ಡ ಫ್ಲಾಗ್ ರೈಸ್ ಮಾಡಬೇಕಾಗುತ್ತೆ. ಆಮೇಲೆ ಗ್ಲೋಬಲ್ ಇಂಪ್ಯಾಕ್ಟು, ನಮಗೆ ಪುಣ್ಯಕ್ಕೆ ಆಯಿಲ್ ಬ್ರೆಂಟ್ ಕ್ರೂಡ್ ನಾವೇನು ಇಂಪೋರ್ಟ್ ಮಾಡ್ತಾ ಇದ್ದೀವಿ, RBI ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟು $100 per ಬ್ಯಾರಲ್ ಲೆಕ್ಕ ಹಾಕಿ ನಾವು ರೇಷಿಯೋಸ್ ವರ್ಕ್ ಮಾಡಿದ್ದೀವಿ. ಬಟ್ ಈಗ 79 ಇಂದ 84 ಬರ್ತಾ ಇದೆ. ಸೊ ಕಂಫರ್ಟಬಲ್ ಪೊಸಿಷನ್ ಇದ್ದೀವಿ ನಾವು. ಸೊ ಇನ್ನೂ ಆ ಹೊಡೆತ ಬೀಳ್ತಾ ಇಲ್ಲ. ಬಟ್ ಇದು 84ರಿಂದ ನಾವು 90-92 ಡಾಲರ್ ಪರ್ ಬ್ಯಾರಲ್ ಹೋದರೆ ಅವಾಗ ಮತ್ತೆ ಹೊಡೆತ ಬೀಳುತ್ತೆ. ಸೊ ಆಯಿಲು ಕಡಿಮೆ ಆಗಿರೋದ್ರಿಂದ ನಮಗಿನ್ನ ಆ ಶಾಖ ತಟ್ಟಲ್ಲ. ಬಟ್ ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ಯಾಕಂತಂದರೆ ಗ್ಲೋಬಲ್ ರಿಸೆಷನ್ ಏನು ಟ್ರೆಂಡ್ ಇದೆ. ಸೊ ಈ ಪರಿಸ್ಥಿತಿ ನಾವು ನೋಡಬೇಕಾಗುತ್ತೆ. ಅದರಿಂದಲೇ ಏನು PLI ಸ್ಕೀಮ್ ಏನು ಹೇಳ್ತಾ ಇದ್ದೀವಿ, ಸೊ ಪರ್ಫಾರ್ಮೆನ್ಸ್ ಲಿಂಕ್ ಇನ್ಸೆಂಟಿವ್ ಸ್ಕೀಮು ಅದಕ್ಕೆ ಥ್ರಸ್ಟ್ ಕೊಡ್ತಾರೆ ಅಂತ ನನ್ನ ಫೀಲಿಂಗ್. ಅದರ ಜೊತೆಗೆ ಅದು 14 ಇಂಡಸ್ಟ್ರೀಸ್ ಐಡೆಂಟಿಫೈ ಆಗಿದೆ. ಎಕ್ಸ್ಟ್ರಾ ಕೊಟ್ಟು ಏನು ನಾವು ಸ್ಕಿಲ್ ಇಂಡಿಯಾ ಮತ್ತೆ ಡೆವಲಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ ಹೇಳ್ತಾ ಇದ್ದೀವಿ. ಸೊ ನಮ್ಮ ಏನು ಯಾವುದನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅದನ್ನ ನಾವು ಭಾಳ ಇನ್ನೂ ಸ್ಥಿರಗೊಳಿಸಬೇಕಾಗುತ್ತೆ, ಮತ್ತು ಅದಕ್ಕೆ ಇನ್ಸೆಂಟಿವೈಸ್ ಮಾಡಬೇಕಾಗುತ್ತೆ. ಹಾಗೇನೆ ಹೌಸಿಂಗ್ ಏನು ಹೇಳ್ತಾ ಇದ್ದೀನಿ, EMI ಬೆನಿಫಿಟ್ ಫಾರ್ ಪ್ರಿನ್ಸಿಪಲ್ ಇಂಟ್ರೆಸ್ಟು ಮತ್ತು ಹೌಸಿಂಗ್ ಲೋನ್ ಪೇಮೆಂಟ್ ಫಾರ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಇವೆರಡೂ ಮುಟ್ಟೇ ಇಲ್ಲ ನಾವು. ಸೊ ಇದು ರೈಟ್ ಆಪರ್ಚುನಿಟಿ, ಜನರ ಕೈಗೆ ಹಣ ಕೊಟ್ಟು, ಮತ್ತು ನಾವೇನು ಮಲ್ಟಿಪೈರ್ ಎಫೆಕ್ಟ್ ಅಂತ ಹೇಳ್ತೀವಿ ಹೌಸಿಂಗ್ ಮೇಲೆ, ಸೊ ಆ ಎಫೆಕ್ಟು ರಿಯಲ್ ಎಸ್ಟೇಟ್ಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಕೊಟ್ಟು, ಮತ್ತು ಈ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಬೆನಿಫಿಟ್ ಇನ್ಕ್ರೀಸ್ ಮಾಡಿ, ಮತ್ತು ಈ 1.5 ಲಕ್ಷ ಏನಿದೆ ATC ಆಮ್ನಿ ಬಸ್ ಎಲ್ಲ ತುಂಬಿದ್ದೀವಿ, ಅದನ್ನು ಹೌಸಿಂಗ್ ಲೋನ್ನ ಸಪರೇಟ್ ತೆಗೆದು ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಬೆನಿಫಿಟ್ ಕೊಟ್ಟರೆ ನಮ್ಮ ನಿಜವಾಗ್ಲೂ ಮಿಡ್ಲ್ ಕ್ಲಾಸ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಆಮೇಲೆ ಸೇಫ್ಟಿ ನೆಟ್, ಫ್ರೀ ಬೀಸ್ ಏನು ಹೇಳಿದ್ವಿ ಅದು ಸೇಫ್ಟಿ ನೆಟ್ ಕೊಡಲೇಬೇಕಾಗುತ್ತೆ, ಯಾಕಂದರೆ ಕೆಳಗಡೆ ನಾವು ಬ್ರಾಡರ್ ಪಿರಮಿಡಲ್ಲಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾವು ಅದನ್ನು ನೋಡಿದ್ವಿ ಕೋವಿಡ್ ಟೈಮಲ್ಲಿ 20 ಲಕ್ಷ ಕೋಟಿ ಕೊಟ್ಟರು. ಸೊ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಎಲ್ಲ ಬಜೆಟಲ್ಲೂ ಆಗಲ್ಲ, ಬಜೆಟ್ ಇದೆ ಡಾಕ್ಯುಮೆಂಟ್. ಸೊ ಔಟ್ಸೈಡ್ ದಿ ಬಜೆಟ್ ಬೇಕಾದಷ್ಟು ಮಾಡಿದ್ದಾರೆ, ಮಾಡ್ತಾರೆ. ಸೊ ಸಮಯಕ್ಕೆ 20 ಲಕ್ಷ ಕೋಟಿ ನಾವು ಔಟ್ಸೈಡ್ ಕೊಟ್ವಿ, 20 ಟ್ರಿಲಿಯನ್ ಕೋವಿಡ್ ಬಂದಾಗ. ಸೊ ಇಟ್ ಇಸ್ ಔಟ್ಸೈಡ್ ದಿ ಬಜೆಟ್, ಯಾಕಂದ್ರೆ ಸಿಚುವೇಶನ್ ಬೇಕು, ಅವಾಗ ಲೈಫ್ ಸೇವ್ ಮಾಡಬೇಕಾಗಿತ್ತು. ರೈಟ್ ಸರ್. ಸೊ ಈ ಪರಿಸ್ಥಿತಿಲಿ ಈ ಒಂದು ಅಂಶಗಳನ್ನು ನೋಡಬೇಕಾಗುತ್ತೆ. ನಾನು ಇನ್ನೊಂದು ಅವಾಗಲೇ ಮಾತನಾಡ್ತಾ ಇದ್ದೆ, ನಿಮಗೆ ಅರ್ಧದಲ್ಲೇ ಬಹುಶಃ ಕಟ್ಟಾಯಿತು, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೆ. ಅದಕ್ಕೊಂದು ಬಹಳ ದೊಡ್ಡ ಮಟ್ಟದ ಕೂಗಿದೆ. ನೀವು ಅದನ್ನ ಸಪರೇಟ್ ಆಗಿ ಇಡಿ, ಎಲ್ಲದರಲ್ಲೂ ಸೇರಿಸ್ಬಿಡ್ಬೇಡಿ ಟರ್ಮ್ ಇನ್ಶೂರೆನ್ಸ್ ಅಂತ. ಯಾಕಂತಂದರೆ ನೀವು ಒಂದು 2 ಕೋಟಿ 3 ಕೋಟಿ ರೂಪಾಯಿಗೆ ನೀವು ಪ್ರತಿ ವರ್ಷಕ್ಕೊಂದು 20-25 ಸಾವಿರ ರೂಪಾಯಿನಷ್ಟು ಪ್ರೀಮಿಯಂ ಕಟ್ಕೊಳ್ತಾ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ, ಇನ್ ಕೇಸ್ ಆಫ್ ಇಮಿಡಿಯೇಟ್ ಡೆತ್ತು ನೀವು ಫ್ಯಾಮಿಲಿನ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನು ಆಬ್ಸೆನ್ಸು ಅದರ ಬಗ್ಗೆ ಬಹಳ ಜನಕ್ಕೆ ಅರಿವಿಲ್ಲ, ಸುಮಾರು ಜನಕ್ಕೆ ಅದರ ಬಗ್ಗೆ ಅರಿವಿಲ್ಲ. ಅದನ್ನು ಸಪರೇಟ್ ಆಗಿ ಇಡಿ ಅನ್ನುವ ಒಂದು ಕೂಗ್ ಕೇಳಿ ಬರ್ತಾ ಇದೆ. ಆಮೇಲೆ ಹಾಗೆ ಕೆಪೆಕ್ಸ್ ಕೂಡ 7.5 ಲಕ್ಷ 7.5 ಮಿಲಿಯನ್ ಅಲೋಕೇಟ್ ಮಾಡಿದ್ರು. ಕರೆಕ್ಟ್. ಬಟ್ ಎಲ್ಲ ಗವರ್ಮೆಂಟ್ ಹೆವಿ ಲಿಫ್ಟಿಂಗ್ ಮಾಡ್ತಾ ಇದೆ. ಸೊ ಪ್ರೈವೇಟ್ ಕೆಪೆಕ್ಸ್ ಬರ್ತಾನೆ ಇಲ್ಲ, ಯಾಕಂದ್ರೆ ಗ್ಲೋಬಲ್ ರಿಸೆಷನ್ ಅವ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ರಿಟರ್ನ್ ನೋಡ್ತಾರೆ. ಗವರ್ಮೆಂಟ್ ಅದು ಮಾಡೋದು ಯಾಕಂದ್ರೆ ಅವ್ರಿಗೆ ಜನ ಮುಗ್ ನೋಡ್ತಾರೆ ಅವರು. ಸೊ ಈ ರೀತಿ ಇರುವಾಗ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಏನು ಮೂರು ತರ ಇದೆ. ಒಂದೊಂದು ಅಸೆಟ್ ಕ್ಲಾಸ್ಗೆ, ಈಕ್ವಿಟಿಗೆ ಒಂದಿದೆ, ಸ್ಟಾಕ್ಸ್ ಒಂದಿದೆ, ರಿಯಲ್ ಎಸ್ಟೇಟ್ ಒಂದಿದೆ. ಒಂದು 3 ವರ್ಷ, 1 2 ವರ್ಷ, 1 ವರ್ಷ. ಈ ಸತಿ ಹಾರ್ಮನೈಸೇಷನ್ ಆಫ್ ಟ್ಯಾಕ್ಸ್ ಮಾಡಬಹುದು ಅನ್ನೋದು ಒಂದು ನಂಬಿಕೆ ಇದೆ. ಸೊ ಆ ತರ ಮಾಡಿದ್ರೆ ಏನಾಗುತ್ತೆ, ಆಗ ಇನ್ವೆಸ್ಟ್ ಮಾಡ್ತಾರೆ ವಾಪಸ್. ಸೊ ಇಲ್ಲದೆ ಏನಾಗುತ್ತೆ, ಎಲ್ಲ ಇಟ್ ಗೆಟ್ ಸ್ಟಕ್, ಮನಿ ಗೆಟ್ ಸ್ಟಕ್. ರೈಟ್. ನೀವು ಬಹಳ ಎಕ್ಸ್ಪಾನ್ಸಿವ್ ಆಗಿ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತನಾಡ್ತಾ ಇದ್ದೀರಿ. ನಾನು ಒನ್ಸ್ ಅಗೇನ್ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ಬಂದು ಒಂದು ಬಹಳ ಸಣ್ಣದಾದಂಥ ಒಂದು ವಿಷಯ ಏನು ಅಂತಂದರೆ, 18% GST 5%ಗೆ ಮಾಡ್ಬೋದು ಅಂತ ಒಂದು ಮಾತಿದೆ. If that happens, it is going to be a massive boost for the electrical vehicle segment. ಯಾಕಂತಂದರೆ ಪ್ರಾಬಬ್ಲಿ ಈ ಡಿಕೇಡ್ ಈಸ್ ಗೋಯಿಂಗ್ ಟು ಬಿ ದ ಎಲೆಕ್ಟ್ರಿಕಲ್ ವೆಹಿಕಲ್ ಡಿಕೇಡ್ ಅಂತ ಹೇಳಲಾಗ್ತಾ ಇರೋದ್ರಿಂದ. ಗೌರೀಶ್ ಅವರೇ, ನಮಗೆ ಇನ್ನು ಕೆಲವು ನಿಮಿಷಗಳ ಕಾಲಾವಕಾಶ ಇದೆ. ನಾನು ಮಿಡಲ್ ಕ್ಲಾಸ್ ಜನರಿಗೆ ಮತ್ತು MSMEಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಪ್ರಶ್ನೆ ಕೇಳಬೇಕು, ಮತ್ತು ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಮತ್ತು ಸಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ 4 ಪಾಯಿಂಟ್ಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಪ್ಲೀಸ್ ಗೋ ಹೆಡ್ ಆನ್ ದಿಸ್. ಅದಕ್ಕಿಂತ ಮುಂಚೆ ಈಗ 2020 ಹಾನರಬಲ್ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಹಾಕಬೇಕಾದ್ರೆ ಒಂದು ನ್ಯೂ ರೆಜಿಮ್ ಆಫ್ ಟ್ಯಾಕ್ಸೇಷನ್ ಅನ್ನ ತಂದ್ರು. ಸೆಕ್ಷನ್ 115 BAC ಇಂಟ್ರೊಡ್ಯೂಸ್ ಮಾಡಿ 0 to 5 lakh rupees ನೀವು ಟ್ಯಾಕ್ಸ್ ಕಟ್ಟಬೇಡಿ ಅಂತ
ಇಂಟ್ರೊಡಕ್ಷನ್ ಲೆವೆಲ್ ಅಲ್ಲಿ ಬಿಟ್ರು. ಸರಿ. ಬಟ್ ಅದನ್ನ 67% ಆಫ್ ದ ಪಾಪ್ಯುಲೇಷನ್ ಫಾಲೋ ಮಾಡಲೇ ಇಲ್ಲ. ಓಕೆ. ಫಾಲೋ ಏನಕ್ಕೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಬೇಕಾದಂತ ಗೈಡ್ಲೈನ್ಸ್, ಪ್ರಾಪರ್ ಗೈಡ್ಲೈನ್ಸ್ ಇರಲಿಲ್ಲ. ಓಕೆ. ದ ಓಲ್ಡ್ ರಿಜಿಮ್ ಆಫ್ ಟ್ಯಾಕ್ಸೇಷನ್ ಅಲ್ಲಿ ಏನಿದೆ 0 to 2.5 lakhs ನೀವು ಟ್ಯಾಕ್ಸೇ ಕಟ್ಟಬೇಡಿ, ಆ ನಂತರ ಸ್ಟೆಪ್ ಬೈ ಸ್ಟೆಪ್ 10%, 20%, 30% ಕಟ್ಕೊಂಡು ಬನ್ನಿ. ನ್ಯೂ ರೆಜಿಮ್ ಆಫ್ ಟ್ಯಾಕ್ಸೇಷನ್ 0 to 5 lakhs ನೋ ಟ್ಯಾಕ್ಸ್, 5 to 7.5 5%, 10%, 2.5 ಲಕ್ಷಕ್ಕೆ ಆ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದನ್ನು ಇನ್ಕಮ್ ಟ್ಯಾಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅದನ್ನು ಯಾರು ಫಾಲೋವೇ ಮಾಡಲಿಲ್ಲ. ನಾನೇನು ಹೇಳೋದು, ಪ್ರಾಬಬ್ಲಿ ಫಿನಾನ್ಸ್ ಮಿನಿಸ್ಟರ್ ಅದರಲ್ಲಿ ಫೋಕಸ್ ಮಾಡೋದು, ಈ 2 ರಿಜಿಮ್ ಆಫ್ ಟ್ಯಾಕ್ಸೇಷನ್ ಇಟ್ಬಿಟ್ರೆ ಪೀಪಲ್ ವಿಲ್ ಆಪ್ಟ್ ಫಾರ್, ಡೆಫಿನೆಟ್ಲಿ ವಿಲ್ ನಾಟ್ ಆಪ್ಟ್ ಫಾರ್ ನ್ಯೂ ಒನ್. ಆ ನ್ಯೂ ಏನನ್ನು ಆಪ್ಟ್ ಮಾಡಬೇಕು ಅಂತ ಅದನ್ನು ಕಂಪಲ್ಸರಿ ಮಾಡಿ ಅದರಲ್ಲಿ ಸಾಪ್ಸ್ ಕೊಡಿ, ಅದರಲ್ಲಿ ಬೇಕಾದ್ರೆ 50,000 ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡಿ. ಏನೋ ನೀವು ಡಿಡಕ್ಷನ್ಸ್ಗೆ ಹೋಗೋಕೆ ಮುಂಚೆನೆ ಆನ್ ದ ಸೋರ್ಸ್ ಇಟ್ ಸೆಲ್ಫ್ ನೀವು ಡಿಡಕ್ಷನ್ ಕೊಡಿ. ಅದು ಮಾಡಿದ್ರೆ ಆ ನಂತರ ಪ್ರಾಬಬ್ಲಿ ನಿಮ್ದು ATC ಇರ್ಬೋದು, ಅಥವಾ ATE ಇರ್ಬೋದು, ಅಥವಾ ಎಜುಕೇಷನ್ ಲೋನ್ ಇರ್ಬೋದು, ಅಥವಾ ಹೌಸಿಂಗ್ ಲೋನ್ಸ್ ಇರ್ಬೋದು, ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಇರ್ಬೋದು, ಅದನ್ನ ಆಸ್ ಇಟ್ ಈಸ್ ಮಾಡ್ಕೊಂಡು ಹೋದ್ರೆ ಇದು ಒಂದು ಬೆನಿಫಿಟ್ ಆಗಬಹುದು. ದಟ್ ಇಸ್ ಅ ಫಸ್ಟ್ ಥಿಂಗ್. ಇದು ಜನರಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಆಗೋದು. ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಬಗ್ಗೆ ಮಾತಾಡೋದು. ಇನ್ಕಮ್ ಟ್ಯಾಕ್ಸ್ ಅಬಾಲಿಷ್ ಬೇಕಾ ಬೇಡ ಅಂತ ಕೇಳಿದ್ರೆ, ಈ ವೆಲ್ತ್ ಟ್ಯಾಕ್ಸ್ ಆಕ್ಟ್ ಅನ್ನ ಅಬಾಲಿಷ್ ಮಾಡಲಾಯಿತು 2010-12 ಅಲ್ಲಿ ಅಬಾಲಿಷ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂತಂದ್ರೆ, ವೆಲ್ತ್ ಟ್ಯಾಕ್ಸ್ ಮೋರ್ ದೆನ್ ಯಾರ ಹತ್ರ 1-2 ಕೋಟಿ ವೆಲ್ತ್ ಮೇಲೆ ಇದೆಯೋ ಅದ್ರ ಮೇಲೆ 1% ವೆಲ್ತ್, ಟೋಟಲ್ ವೆಲ್ತ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇರೋದು ಗೌರ್ಮೆಂಟ್ಗೆ 1000 ಕೋಟಿ. ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡಕ್ಕೆ ಗೌರ್ಮೆಂಟ್ಗೆ ಆಗ್ತಾ ಇರೋದು 1600 ಕೋಟಿ. ಸೊ ಅದನ್ನ ಅಬಾಲಿಷ್ ಮಾಡಿ. ಬಟ್ ಇನ್ಕಮ್ ಟ್ಯಾಕ್ಸ್ ಆಗಲ್ಲ. ಇನ್ಕಮ್ ಟ್ಯಾಕ್ಸ್ ಆಸ್ ಇಟ್ ಈಸ್ ನಮಗೆ ರೆವಿನ್ಯೂ, ಅದು ಅದನ್ನ ಅಡ್ಮಿನಿಸ್ಟ್ರೇಟ್ ಮಾಡಕೊಳ್ಳೋಕೆ ಅದರಲ್ಲಿ ಆಗಿರುವಂತ 16-17%. ಸೊ ಈ ಇನ್ಕಮ್ ಟ್ಯಾಕ್ಸ್ ಆಸ್ ಇಟ್ ಈಸ್ ವಿಲ್ ಕಂಟಿನ್ಯೂ ಆಗುತ್ತೆ. ಏನಕ್ಕೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಇದೊಂದು ಡೇಟಾ ಬೇಸು ಆಗುತ್ತೆ. ಗವರ್ಮೆಂಟ್ ಆಫ್ ಇಂಡಿಯಾಗೆ ಇದೊಂದು ಡೇಟಾ ಬೇಸ್. ಓಕೆ, ಮಿಡ್ಲ್ ಕ್ಲಾಸ್ ಎಷ್ಟು ಜನ ಮಿಡ್ಲ್ ಕ್ಲಾಸ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಅಸೆಸೀಸ್ ಇದ್ದಾರೆ ಅನ್ನೋಂಥದ್ದು ನೋಡ್ಕೊಳ್ಳೋಕೆ. ನಾವು ಕಮಿಂಗ್ ಬ್ಯಾಕ್ ಟು ದ ಇನ್ಫ್ರಾಸ್ಟ್ರಕ್ಚರ್, ಗವರ್ಮೆಂಟ್ ಸ್ಪೆಂಡಿಂಗ್ ಎಕ್ಸೆಸಿವ್ ಆನ್ ಇನ್ಫ್ರಾಸ್ಟ್ರಕ್ಚರ್. ಇವಾಗ ಲಾಸ್ಟ್ ಇಯರ್ ಆನ್ ಇಯರ್ ವೈ ನೋಡಿದ್ರು 63.4% ಕ್ಯಾಪೆಕ್ಸ್ ಎಕ್ಸ್ಪೆಂಡಿಚರ್ ಗವರ್ಮೆಂಟ್. ಅದರಲ್ಲಿ 60,000 ಕೋಟಿ ರೆವೆನ್ಯೂ ತೆಗೆದಿದ್ದಾರೆ ಬರೀ ಟೋಲ್ ಕಲೆಕ್ಷನ್ ಅಲ್ಲಿ. 60,000 ಕೋಟಿ ತೆಗೆದಿದ್ದಾರೆ, ಪ್ರಾಬಬ್ಲಿ ಅರೌಂಡ್ $7.5 billion. ಸೊ ಇದು ಎಕ್ಸೆಸಿವ್ ಆಗಿ ಗವರ್ಮೆಂಟೇ ಸ್ಪೆಂಡ್ ಮಾಡಬೇಕಾ, ಪ್ರೈವೇಟ್ ಸೆಕ್ಟರ್ ಸ್ಪೆಂಡ್ ಮಾಡಬೇಕು ಅನ್ನುವಂಥದ್ದು ಪ್ರಾಬಬ್ಲಿ ನಿನ್ನೆ ಎಕನಾಮಿಕ್ ಸರ್ವೆಯಲ್ಲಿ ಹಿ ಹ್ಯಾಸ್ ಕಾನ್ಸಂಟ್ರೇಟೆಡ್ ಟೈರ್ 1, ಟೈರ್ 2, ಟೈರ್ 3 ಸಿಟೀಸ್ ಅಲ್ಲಿ ಫೇಸ್ ವೈಸ್ ಹಿ ವಿಲ್ ಡೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತದನ್ನು ಮಾಡಿದ್ದಾರೆ. ಅಗ್ರಿಕಲ್ಚರು ಆನ್ ಅನ್ ಅವರೇಜ್ 2% ಗ್ರೋತ್ ಇಂದ ಫಸ್ಟ್ ಟೈಮ್ ನಾವು 3.6% ಗ್ರೋತ್ ಅನ್ನ ನೋಡ್ತಾ ಇದ್ದೀವಿ. ಎಕನಾಮಿಕ್ ಸರ್ವೆಯಲ್ಲಿ 3.6% ಈ ಗ್ರೋತ್ ಇದೆ. ಏನಕ್ಕೆ ಗ್ರೋತ್ ಇದೆ? ಒಂದು ಸಬ್ಸಿಡೀಸ್, ಎಕ್ಸೆಸಿವ್ ಸಬ್ಸಿಡೀಸ್, ಫ್ರೀ ಬೀಸ್. ಕೆಲವರು ಬೇಕು ಅಂತಂದ್ರು, ಕೆಲವರು ಬೇಡ ಅಂತಂದ್ರು. ನಾನು ಹೇಳ್ತೀನಿ, ಅಗ್ರಿಕಲ್ಚರಲ್ ಸೆಕ್ಟರ್ಸ್ಗೆ ಫ್ರೀ ಬೀಸ್ ಬೇಕೇ ಬೇಕು. ಯಾಕಂತಂದ್ರೆ ಇನ್ನ ನಾವು ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುವಂತ ಪ್ರೊಡಕ್ಟ್ಸ್ ಅನ್ನ ನಾವು ಇನ್ನ ಅಗ್ರಿಕಲ್ಚರ್ ಅಲ್ಲಿ ತುಂಬಾನೇ ಮಾಡ್ತಾ ಇಲ್ಲ. ಮಿಡ್ಲ್ ಈಸ್ಟ್ ಗೆ ತುಂಬಾ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅಗ್ರಿಕಲ್ಚರ್ ಇಸ್ ಎ ವೆರಿ ವೆರಿ ವಾಲಟೈಲ್ ಸೆಕ್ಟರ್. ಬಿಡಿ, ಅದಕ್ಕೆ ಬೇಕೇ ಬೇಕು. ಓಕೆ, ಫೈನ್, ಫರ್ಗೆಟ್ ಅಬೌಟ್ ಇಟ್. ಓಕೆ, ಅದು ಒಂದು. ನಾನು ಇನ್ನ ಪೊಲಿಟಿಕಲ್ ಎರೇನಾ ಬಿಟ್ಟು ಹಳ್ಳಿಗಳಿಗೆ ಏನಾದರೂ ಕಾನ್ಸಂಟ್ರೇಷನ್ ಬೇಕಾ ಅಂತಂದ್ರೆ ಡೆಫಿನೆಟ್ಲಿ ಬೇಕು. ಶೆಲ್ಟರ್ ಮೇಲೆ ಬೇಕೇ ಬೇಕು. ಶೆಲ್ಟರ್ ಮೇಲೆ ಏನು ಬೇಕಾಗುತ್ತೆ? ಆ ನಂತರ ಇನ್ಕಮ್ ಟ್ಯಾಕ್ಸ್ ನೀವು ಡಿಡಕ್ಷನ್ ಕೊಟ್ರೆ ಹಳ್ಳಿ ರೈತ ಇನ್ಕಮ್ ಟ್ಯಾಕ್ಸೇ ಪೇಮೆಂಟ್ ಮಾಡೋದಿಲ್ಲ. ಅವನು ಇನ್ಕಮ್ ಟ್ಯಾಕ್ಸ್ ಇದರಲ್ಲೇ ಬರೋದಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ 50,000 ನೀವು ಕೊಟ್ರೆ ಅವನಿಗೇನು ಕೊಟ್ಟಂಗಾಗುತ್ತೆ? ಸೊ ಯು ಹ್ಯಾವ್ ಟು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅವನಿಗೆ ಏನಾದರೂ ಬೇರೆ ಆದ್ರೂ ಮಾಡಬೇಕಾಗುತ್ತೆ. 2,000 ಕೊಡ್ತೀರೋ ಅದು ಬಿಟ್ಟು, ಇಲ್ಲ ಸಬ್ಸಿಡೈಸ್ಡ್ ಪ್ರಾಡಕ್ಟ್, ಸಬ್ಸಿಡೈಸ್ಡ್ ಪೆಸ್ಟಿಸೈಡ್, ಇದ್ರ ಮೇಲೆ ಗವರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಮೇಜರ್ಲಿ. ಗವರ್ಮೆಂಟ್ ಮುಗಿಸ್ಬಿಡಿ ಗೌರವ್ ಸರ್, ಪ್ಲೀಸ್, ಯು ಹ್ಯಾವ್ 2 more minutes. ಸೊ ಇದನ್ನೆಲ್ಲ ಗಮನಿಸಿದ್ರೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಹ್ಯಾಸ್ ಟು ಬಿ ದೇರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಟು ಬಿ ದೇರ್. ಆ ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸೆಸಿವ್ ಆಗಿರೋದ್ರಿಂದ ರೆವೆನ್ಯೂ ಡೆಫಿಸಿಟ್ ಅಥವಾ ಫಿಸ್ಕಲ್ ಡೆಫಿಸಿಟ್ ಬರ್ತಾನೆ ಇರುತ್ತೆ ಗವರ್ಮೆಂಟ್ಗೆ. ನಾವು $3 trillion 2020 ಕೋವಿಡ್ ಟೈಮಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಸಾಪ್ಸ್ನ ಕೊಟ್ಟರು. ಆವಾಗ 10.6% ಫಿಸ್ಕಲ್ ಡೆಫಿಸಿಟ್ ಹೋಯ್ತು. ಆ ನಂತರ ಪ್ರಾಬಬ್ಲಿ ಇಂಡಸ್ಟ್ರಿಯಲ್ ಡಿಸ್ರಪ್ಷನ್ ಆಯ್ತು, ಇದೆಲ್ಲ ಆಗೋದ್ರಿಂದ ಸೊ ಫಿಸ್ಕಲ್ ಡೆಫಿಸಿಟ್ ಇಟ್ ಹ್ಯಾಸ್ ಟು ಕಮ್ ಟು ಅ ಪಾಯಿಂಟ್ ವೇರ್ ಗವರ್ಮೆಂಟ್ ಕ್ಯಾನ್ ಸಸ್ಟೈನ್ ಫಾರ್ ಟುಡೇ. ರೈಟ್. ಓಕೆ. ನಾನು 10 ರೂಪಾಯಿನಷ್ಟು ದುಡ್ಡಿಡ್ತಾ ಇದ್ದೀನಿ ಅಂತಂದರೆ ನಾನು ಅದರಲ್ಲಿ ಎಷ್ಟು ಮ್ಯಾನೇಜ್ ಮಾಡ್ತೀನಿ, ನನಗೆ ಡೆಫಿಸಿಟ್ ಎಷ್ಟಾಯಿತು ಅನ್ನೋದು ಫಿಸ್ಕಲ್ ಡೆಫಿಸಿಟ್ಟು, ಅದನ್ನು ಸರ್ಕಾರ ಮ್ಯಾನೇಜ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ತಲ್ಲ ವೆಂಕಟೇಶ್ ಅವರೇ, ಈ ಪ್ರೀ ಬಜೆಟ್ ಅನಾಲಿಸಿಸ್ನ ನಿಮ್ಮ ಲಾಸ್ಟ್ ಟೇಕ್ಗೆ ಬನ್ನಿ. ಇನ್ನೊಂದು 10 ನಿಮಿಷದಲ್ಲಿ ಬಜೆಟ್ ರೀಡಿಂಗ್ ಶುರುವಾಗಲಿದೆ ಮಾನ್ಯ ವಿತ್ತ ಸಚಿವರಿಂದ. ಪ್ಲೀಸ್ ಗೋ ಅಹೆಡ್ ಆನ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಆರ್ ವಿಲ್ ದಿಸ್ ಬಿ ಎ ಪಾಪ್ಯುಲಿಸ್ಟ್ ಬಜೆಟ್ or will this be a comprehensive budget? Please go ahead. I think it's going to be a comprehensive budget.
Okay. Because the way the government has been functioning in the past 2 years, developing the infrastructure and the quality of infrastructure also. In fact, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾನು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ 4 ವರ್ಷ ಇದ್ದೆ. ಅಲ್ಲಿ ಇಂಟರ್ಸ್ಟೇಟ್ ರೋಡ್ಸು ಮಾಡಿದ್ರು. ಆ ಇಂಟರ್ಸ್ಟೇಟ್ ರೋಡ್ಸ್ ಮಾಡಿದಾಗ ಅಲ್ಲಿ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ಬೋದು. ಅದೇ ರೀತಿ ಇವಾಗ ಆಗ್ತಾಯಿದೆ ನಮ್ಮ ದೇಶದಲ್ಲೂ. ಇದು ಒಂದು ಸಂತೋಷ. ಯಾಕಂದರೆ ಇಷ್ಟು ವರ್ಷ ಆದ್ರೂ ಇವಾಗಲಾರು ಮಾಡ್ತಾ ಇದ್ದಾರಲ್ಲ ಅನ್ನೋದು ಒಂದು ಖಂಡಿತ. ಎರಡನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಗ್ರೀನ್ ಎನರ್ಜಿ ಮಾಡಿಕೊಂಡು ಅದಕ್ಕೆ ಬೇಕಾದನ್ನು ಸವಲತ್ತುಗಳನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದು. ಮೂರನೇದಾಗಿ ನೀವು ಕೇಳಿದ್ರಿ, ನೀವು MSME ಸೆಕ್ಟರ್ ಪರ್ಟಿಕ್ಯುಲರ್ಲಿ ಸರ್ ಎಲ್ರಿಗೂ ಕೊಡ್ತಾರೆ. ಅದು ಯಾಕೋ MSME ಸೆಕ್ಟರ್ ನೋಡಿದ್ರೆ ಅವ್ರಿಗೆ ಬೇಜಾರು. ರೈತರಿಗೆ ಕೊಡೋ ಥರನೇ ನಿಮಗೂ ಕೊಡಿ ಸರ್. ನಾನು ಹೇಳೋದು ಗೊತ್ತಾ, SC/ST ಆಫ್ ದ ಪಾಪ್ಯುಲೇಷನ್ ಈಸ್ MSME ಸೆಕ್ಟರ್. ನೀದರ್ ಇಟ್ ಗೆಟ್ಸ್ ಬೆನಿಫಿಟ್ ನಾರ್ ಇಟ್ ಗೆಟ್ಸ್ ಡೆವಲಪ್ಮೆಂಟ್. ಒಂದೇ ಒಂದು MSME ಶುರು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಲ್ಯಾಂಡ್ ಬೇಕು ಅವನಿಗೆ. ಚೈನಾ ಕಂಪೇರ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ, ಚೈನಾ ಕಂಪೇರ್ ಮಾಡ್ತೀನಿ ಅಂದರೆ ಅಲ್ಲಿ ಒಂದು ಇಂಡಸ್ಟ್ರಿ ಶುರು ಮಾಡಬೇಕು ಅಂದರೆ ಲ್ಯಾಂಡ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ಸೊ ದೇ ಡೋಂಟ್ ಸ್ಪೆಂಡ್ ಎನಿ ಮನಿ ಆನ್ ದ ಲ್ಯಾಂಡ್. So every money that the PAN invests is put on the infrastructure, machinery and working capital. ಅದೇ ರೀತಿ ನಮಗೂ ಹೊಸದಾಗಿ ಶುರು ಮಾಡೋಂಗಿದ್ದ ಅಂತಂದರೆ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ನ ಡೆವಲಪ್ ಮಾಡಿ ಅಲ್ಲಿ ಅವರವ್ರಿಗೆ ಒಂದು 10 ವರ್ಷನೋ 15 ವರ್ಷನೋ ಟೈಮ್ ಕೊಟ್ಟು ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡ್ದ ಅಂತಂದರೆ ನಮಗೆ ಡೆಫಿನೆಟ್ಲಿ ವಿ ವಿಲ್ ಪ್ರೋಗ್ರೆಸ್. ಥರ್ಡ್ ಥಿಂಗ್ ಈಸ್, ಲಾಸ್ಟ್ ಥಿಂಗ್ ಈಸ್, defense sector they have opened up. I think there's a fantastic opportunity for everybody. But only my request is that even this PLT scheme also, if you see people who are using it, it's only the corporates who are using it. It's not come down to the MSME sector, and I don't think it will come either. So some anomalies of these kind of things must be changed. Okay. But a tough job ahead. We hope we will see what the budget has got in us and hope for the best. ಸಾಮಾನ್ಯವಾಗಿ ನಾನು ಯಾವಾಗಲೂ ಬಜೆಟ್ ಆದ ನಂತರದಲ್ಲಿ ಹೇಳ್ತಾ ಇರ್ತೀನಿ, ಅಫ್ಕೋರ್ಸ್ ಈ ಬಜೆಟ್ಟು ಆ ಫೈನಾನ್ಷಿಯಲ್ ಇಯರಲ್ಲಿ ಮಂಡಿಸಿದ್ರೂ ಕೂಡ ಅದು ಆ ಒಂದೇ ವರ್ಷದಲ್ಲೇ ಕಾರ್ಯಗತ ಆಗಿ ಸಂಪೂರ್ಣ ಆಗಿಬಿಡುತ್ತೆ ಅಂತೇನಿಲ್ಲ. ಇವಾಗ ಯಾವುದೋ ಮಂಡನೆ ಆಗಿದ್ದು ಇನ್ನೊಂದು 15 ವರ್ಷ ಆದಮೇಲೆ ಬೇರೆ ಇನ್ನೊಂದು ಯಾವುದೋ ಸರ್ಕಾರ ಇದ್ದಾಗ ಅದು ಪೂರ್ಣಗೊಳ್ಬೋದು, ಯಾವುದೋ ಇವಾಗ ಫೌಂಡೇಶನ್ ಹಾಕಿದ್ದ. ಬಟ್ ಇವನ್ ದೆನ್ ನಾವು ಸಾಮಾನ್ಯವಾಗಿ ಇವಾಗ 2022 ಕಳೆದ ವರ್ಷದ ಬಜೆಟ್ ಮಂಡನೆ ಆಯ್ತಲ್ಲ, ಅದರ ಆಡಿಟಿಂಗ್ ಮಾಡಲ್ಲ ನಾವು ಭಾಳ ಜನ. That's a fantastic point you raised, sir. I have been talking about this from past 10 years. Yeah. Every budget, state agli, central agli, they must give an audit report as to performance and what is the balance left out in the schemes. ಇದನ್ನೆಲ್ಲ ಮುಚ್ಚಿಬಿಡ್ತಾ ಇದ್ದಾರೆ ಸರ್. 2023 ಬಜೆಟ್ ಬಂತು, ನಿರ್ಮಲಾ ಸೀತಾರಾಮನ್ ಅವರು ಇದೆಲ್ಲ ಘೋಷಣೆ ಮಾಡಿದ್ರು. ಒಂದು ದಿನದ ಸಂಭ್ರಮದಲ್ಲಿ ನಾವು ಇದನ್ನೆಲ್ಲ ಬಹಳ ಮರೆತು ಒಂದಿಷ್ಟು ಜನ ಸಂಭ್ರಮಿಸ್ತಾರೆ, ಒಂದಿಷ್ಟು ಜನ ಉಪ್ಪು ಹುಳಿ ಖಾರ ಇಲ್ಲ ಅಂತಾರೆ, ಬೈಕಂಡು ತಿರುಗಾಡ್ತಾರೆ, ಅದು ಬೇರೆ ವಿಷಯ ಆಗ್ಬಿಡುತ್ತೆ. ಬಟ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಇದರ ಆಡಿಟಿಂಗ್ ಪ್ರಾಬಬ್ಲಿ ಒನ್ಸ್ ಇನ್ 3 months, ಆಸ್ ಯು ರೈಟ್ಲಿ ಮೆನ್ಷನ್, ಒನ್ಸ್ ಇನ್ 3 months ಮಾಡ್ತಾ ಹೋದರೆ ಪ್ರೋಗ್ರೆಸ್ ರಿಪೋರ್ಟ್ ನಾವು ಗಮನಿಸಿದಂಗೆ ಆಗತ್ತಾ ಅಂತ ಒಂದು ರೀತಿ ಪ್ರಿಪರೇಟರಿ ಇದ್ದಂಗೆ. Then you come for the budget discussion, you say that these schemes have not been implemented. ಮಾಡಿಲ್ಲ ಅಂತ ಅನ್ನೋದಿಲ್ಲ. ಹೇಳಿ ಚಂದ್ರಶೇಖರ್, ಬನ್ನಿ ಪ್ಲೀಸ್. ನಾನು 2 ವಿಷಯ ಕ್ಲಾರಿಫೈ ಮಾಡ್ಬಿಟ್ಟು ಆಮೇಲೆ ನಿಮಗೆ ಬರ್ತೀನಿ. ಮೊದಲನೇದು ಸಾಲದ ವಿಚಾರ ಮಾತಾಡಿದ್ರು ಸರ್. ಜನಕ್ಕೇನೆ ಸರ್, ಮನಮೋಹನ್ ಸಿಂಗ್ ಅವರು ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರೆ ಐ ಮೇ ಹ್ಯಾವ್ ಟು ಕಟ್ ಯು ಆಫ್. ಏನ್ ಮಾಡ್ಲಿ ನಾನು ಹೇಳಿ, ಆಮೇಲೆ ನನ್ ಬೈಕತ್ತೀರಿ, ಅದಕ್ಕಾಗಿ ಹೇಳ್ಬಿಡಿ. 30 ಸೆಕೆಂಡ್ ಸರ್. ಆಗ ಇದ್ದಿದ್ದು ಟೋಟಲ್ ಬಜೆಟಿನ ಗಾತ್ರ 15 ಲಕ್ಷ ಕೋಟಿ, ಸಾಲ ಇದ್ದಿದ್ದು 53 ಲಕ್ಷ ಕೋಟಿ. ಇವತ್ತಿರೋದು ಬಜೆಟ್ನ ಒಟ್ಟು ಗಾತ್ರ 42 ಲಕ್ಷ ಕೋಟಿ, 39.2 ಪ್ಲಸ್ ಸರ್ಪ್ಲಸ್ 42 ಲಕ್ಷ ಕೋಟಿ. ಇರ್ತಕ್ಕಂಥ ಸಾಲ ಬರೀ 83 ಲಕ್ಷ ಕೋಟಿ. ಅವ್ರ ಪ್ರಕಾರ ಬಂದಿದ್ದು 160 ಕೋಟಿ ಆಗಬೇಕಾಗಿತ್ತು. ಮಾಡಿರ್ತಕ್ಕಂಥದ್ದು ಜಸ್ಟ್ 1.5% ಜಾಸ್ತಿ ಆಗಿರೋದು. ಇದು ಟ್ರಿಬಲ್ ಆಗಿದೆ ಏನೋ ಗಾತ್ರ. ಮಾಡಿರ್ತಕ್ಕಂಥ ಸಾಲಗಳನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡಿರೋದು? ಎಗೇನ್ ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಅದನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು, ಅಂದ್ರೆ ಏನು ಲ್ಯಾಂಡ್ಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಯಾಕೆ ನೀವು $10 ಟ್ರಿಲಿಯನ್ ಗುರಿ ಹೇಗೆ ಇಟ್ಕೊಂಡಿದ್ದೀರಿ, ಹೇಗೆ ಸಂಪಾದನೆ ಮಾಡ್ತೀರಿ? ಇದಕ್ಕೋಸ್ಕರನೇ ಏನು 100 ಲಕ್ಷ ಕೋಟಿಗಳ ಗತಿಶಕ್ತಿ ಏನಿದೆ ಅದ್ರಲ್ಲಿ ಮಾಡ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ 2027, 28, 29 ಅಷ್ಟೊತ್ತಿಗೆ 700 ಕೋಟಿ ವಾಪಸ್ ಬರ್ತದೆ, 700 ಲಕ್ಷ ಕೋಟಿ ವಾಪಸ್ ಬರ್ತದೆ. ದಿಸ್ ಇಸ್ ದ ವೇ ವಿ ಆರ್ ಅಚೀವಿಂಗ್ ದಟ್ $10 ಟ್ರಿಲಿಯನ್. ಅದೇ ಕಾಂಪ್ರಹೆನ್ಸಿವ್ ಲಾಂಗ್ ಟರ್ಮ್ ಅಂತ ಅದೇ ನಾನು ಮಾತನಾಡ್ತಾ ಇದ್ದೆ ಅವಾಗ್ಲಿಂದಾನು ಕೂಡ.
ನಾನು ಇವತ್ತು ಬೆಳೆ ಹಾಕಿ ನಾಳೆ ಫಸಲು ತೆಗೆದು ಬಿಡಿ, ಇವತ್ತೊಂದು ಫ್ರೀ ಬಿ ಕೊಟ್ಬಿಡಿ, ಇವತ್ತು ಯಾರಿಗೋ ಏನೋ ಒಂದು ಘೋಷಣೆ ಮಾಡ್ಬಿಡಿ, ಇವತ್ತೊಬ್ಬ 100 ರೂಪಾಯಿ ಬರಪ್ಪ ತಗೊಂಡು ಕ್ಯೂ ನಿಂತ್ಕೊಂಡು ಒಬ್ಬೊಬ್ಬರು 200 ರೂಪಾಯಿ ತಗೊಂಬಿಡಿ ಅನ್ನೋದು ಬಜೆಟ್ ಆಗ್ಲಿಕ್ಕಿಲ್ಲ. ಆಯ್ತಾ? ನೀವು ಒಂದು ಮನೆ ನಿರ್ವಹಣೆ ಹೇಗೆ ಮಾಡ್ತೀರಿ ಹಾಗೆ ದೇಶ ನಿರ್ವಹಣೆ ಮಾಡೋದು, ಅಂಡ್ ಪ್ರಾಬಬ್ಲಿ ಫಾರ್ ದಿ ಫ್ಯೂಚರ್ ಆಫ್ ದಿ ಕಂಟ್ರಿ ಅದರ ಆಲೋಚನೆಯಲ್ಲಿ ಬಜೆಟ್ ಇರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನನಗೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ. ಸೊ ಪ್ಲೀಸ್ ಕಮ್ ಅಪ್ ವಿತ್ ಯುವರ್ ಲಾಸ್ಟ್ ಟೇಕ್ ಆನ್ ದಿ ಬಜೆಟ್, ಆಮೇಲೆ ನಾವು ಮಾತಾಡೋಣ, ಪೋಸ್ಟ್ ಬಜೆಟ್ ಆದ್ಮೇಲೆ ಮಾತಾಡೋಣ. ಹೇಳಿ. ಎಸ್, ಈಗ ಇನ್ಕಮ್ ಟ್ಯಾಕ್ಸ್ ವಿಷಯಕ್ಕೆ ಬಂತ ಹೇಳಿದ್ರೆ ಕಳೆದ 8 ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿಲ್ಲ ಇವರಿಗೆ. ಓಕೆ, ಈವನ್ ಪ್ಯಾಂಡಮಿಕ್ ಸಮಯದಲ್ಲಿ ಅಂತ ಕ್ಲಿಷ್ಟ ಸಮಯದಲ್ಲೂ ಕೂಡ ಸರ್ಕಾರ ಸಾಲ ಮಾಡ್ತು, ಫಿಸ್ಕಲ್ ಡೆಫಿಸಿಟ್ ನ ಜಾಸ್ತಿ ಮಾಡ್ತು ಬಿಟ್ಬಿಟ್ರೆ ಅದ್ರ ಗಾತ್ರ ಜಾಸ್ತಿ ಮಾಡ್ತು, ಜನರ ಮೇಲೆ ಯಾವುದೇ ಒಂದು ತೆರಿಗೆಯನ್ನು ಹಾಕ್ಲಿಲ್ಲ. ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಈ ಬಜೆಟ್ ಅಲ್ಲೂ ಕೂಡ ಜನರಿಗೆ ಮತ್ತೆ ಏನು ಹೊರೆ ಆಗ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಅದೇನಾದ್ರೂ ಡೆವಲಪ್ಮೆಂಟ್ಗಳಿದ್ರೆ ಸರ್ಕಾರವೇ ತನಗೆ ಗೊತ್ತಿರ್ತಕ್ಕಂಥ ಮಾರ್ಗದಲ್ಲಿ ಮಾಡುತ್ತೆ ಬಿಟ್ರೆ ಜನರಿಗೆ ತೆರಿಗೆ ಏನು ಹೆಚ್ಚಾಗ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡೋದಿಲ್ಲ ಅಂತ ನನ್ನ ಭಾವನೆ ಈ ಸಮಯದೊಳಗಡೆಗೆ. ಓಕೆ ಓಕೆ, ನೋಡಿ ನಾವು ಇನ್ನೊಂದು ಪಾಯಿಂಟ್ ಬಿಟ್ಟೆ ತಲ್ಲನ್ ಸರ್ ಅವ್ರು ಹೇಳ್ತಾ ಇದ್ರು MSMEಗಳಿಗೆ ಇದಾಗಿಲ್ಲ ನೋಡಿ, ಏನು ಪ್ಯಾಂಡಮಿಕ್ ಆದ್ಮೇಲೆ 2 ಲಕ್ಷ ಕೋಟಿ ನಮ್ಮ 10% ಆಫ್ ದ ಬಜೆಟ್ ನ ಕೊಟ್ಟಿದ್ದು ಅತಿ ಹೆಚ್ಚು ಹೋಗಿದೆ MSMEಗಳಿಗೆ. ಅದು ಸಾಫ್ಟ್ ಆಗಿ ಫ್ರೀ ಬಿ ತರ ಹೋಗಿಲ್ಲ, ಅದು ಎಗೈನ್ ಅವರಿಗೆ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತರ ಅವರ ಬಿಸ್ನೆಸ್ ಗೆ ಅನುಕೂಲವಾಗಿ, ಅವರ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನುಕೂಲವಾಗಿ ಅವರಿಗೆ ಏನು ಸಾಫ್ಟ್ ಗಳನ್ನ ಕೊಟ್ಕೊಂಡೋದ್ರು. ಅದರಿಂದಲೇ ಇವತ್ತು ಯಾಕೆ ಜಗತ್ತಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದೆ ಭಾರತ ಪ್ರೊಡಕ್ಷನ್ ಒಳಗೆ ಅಂತ ಹೇಳಿದ್ರೆ ಅವತ್ತು ಉಳ್ಕೊಂಡಿದ್ದು ಯಾವುದೇ ಫ್ಯಾಕ್ಟರಿಗಳು, ಯಾವುದೇ ಇಂಡಸ್ಟ್ರಿಗಳು ಆ ಪೋಸ್ಟ್ ಪ್ಯಾಂಡಮಿಕ್ ಉಳಿಯತಕ್ಕಂಥ ಸಂದರ್ಭವೇ ಇರಲಿಲ್ಲ. ಸರ್ಕಾರ ಸ್ಟೆಪ್ ತಗೊಂತು, ಸುಮಾರು 2 ಲಕ್ಷ ಕೋಟಿಗಳಷ್ಟು ಸಾಫ್ಟ್ಗಳನ್ನ ಕೊಟ್ಕೊಂಡಾಯ್ತು. ಹಾಗಾಗಿ ಕಂಪನಿಗಳು ಉಳ್ಕೊಂಡ್ವು, ಏನು ನೌಕರಿಗಳು ಉಳ್ಕೊಂಡ್ವು, ಜನರ ಜೀವನ ಉಳ್ಕೊಂತು. ಹಾಗಾಗಿ ಇವತ್ತು ಗ್ರೋತ್ ಸಾಧ್ಯ ಆಗ್ತಾ ಇದೆ. ನಿಮ್ಮ ಅದಾನಿಯವ್ರ ಕತೆ ಏನ್ ಸರ್, ಎಲ್ಲಿಗೆ ಬಂದ್ ಮುಟ್ತು ಸರ್? ಅಲ್ಲ ಸರ್, ಒಳ್ಳೆ ಪ್ರಶ್ನೆ. ಅದಾನಿ ಮತ್ತೆ ಅಂಬಾನಿ ನೋಡಿ, ಅದಾನಿ ಅವರಿಗೆ ಮೊದಲಿಗೆ ಇದ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅವರೇನು ಕೇರ್ ಹಾಸ್ಪಿಟಲ್, ಕೇರ್ ಮಾರ್ಕೆಟ್ ಅಲ್ಲಿ ಸೊಪ್ಪು ಮಾರ್ತಾ ಇರ್ಲಿಲ್ಲ, ಹೆಚ್ಚು ಡೆವಲಪ್ಮೆಂಟ್ ಹಾಕ ಬಂದಿದ್ದು ಅವರೇನೇ. ಪೆಟ್ರೋಲ್ ಮಾರ್ತಿದ್ದವನಪ್ಪ ಇವತ್ತು ಇಂಡಿಯಾ 2014 ಆಗಿದ್ರು ಇವರು ಮುಖೇಶ್ ಅಂಬಾನಿ 2014 ಬಿಜೆಪಿ ಮಾಡಿದ್ದಲ್ಲ ಅಂತಕ್ಕಂಥ, ಬಿಜೆಪಿ ಮಾಡಿದ್ದಲ್ಲ. ಇವ್ರಿಗೆ DK ಶಿವಕುಮಾರ್ ಒಬ್ಬ ದೊಡ್ಡ ಉದ್ಯಮಿ ಆಗ್ತಾನಂತೆ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದಂತೆ. ಯಾರಾದ್ರೂ ಒಬ್ಬ ಏನು ಕಾರ್ಖಾನೆ ಮಾಲೀಕ ದುಡ್ಡು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೂಗುಗಳು ಶುರು ಆಗ್ಬಿಡುತ್ತೆ. ನೀವು ಅದಾನಿ ಹಿಸ್ಟ್ರಿ ತಗೊಳ್ಳಿ, ಅಂಬಾನಿ ಹಿಸ್ಟ್ರಿ ತಗೊಳ್ಳಿ, ಇವತ್ತು ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಚರ್ಚೆ ಮಾಡುವಂತ ಸಮಯ ಅಲ್ಲ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತೆ ದೇಶದ ಬಜೆಟ್ ಇರೋದ್ರಿಂದ ನಮ್ಮೆಲ್ಲ ಜನರ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವು ಆರ್ಥಿಕತೆ ಬಗ್ಗೆ ಮಾತಾಡೋಣ. ಸೊ ನಾನು ಹೇಳ್ತಾ ಇರ್ತಕ್ಕಂಥ ನನ್ನ ಮಿತ್ರರು ಹೇಳ್ತಾ ಇದ್ರು, ಒಂದು ಏನು ಇದನ್ನ ಬಾಂಡ್ಸ್ ಅನ್ನ ಇದು ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡ್ತಾ ಇದ್ದಾರೆ, ಇಟ್ಸ್ ಅ ಗುಡ್ ಮೂವ್. ಬಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರಷ್ಟು ಸ್ವಂತ ಸರ್ಕಾರದಿಂದ ಬಂದಿರತಕ್ಕಂಥದ್ದಲ್ಲ. ಸೊ ಗಡ್ಕರಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಈವನ್ ಐ ಅಪ್ರಿಷಿಯೇಟ್ ದಟ್. ಹಿ ಹಸ್ ಕಮ್ ಔಟ್ ವಿತ್ ಬಾಂಡ್ಸ್ ಅನ್ನ ತಂದಿದ್ದಾರೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಗಳನ್ನ ಅಡಿ ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಏನು ಇವರು HD ದೇವೇಗೌಡರು ಇದ್ದಾಗ ಕೃಷ್ಣಾ ಡ್ಯಾಮ್ ಅನ್ನ ಕಟ್ಟೋದಕ್ಕೆ ಹೇಗೆ ಕೃಷ್ಣಾ ಜಲ ನಿಗಮದ ಬಾಂಡ್ ಅಂತಂದ್ರು, ಹಾಗೆ ಇವತ್ತು ಗಡ್ಕರಿ ಅವರು ಬಾಂಡ್ ಅನ್ನು ತಂದಿದ್ದಾರೆ. ಇಟ್ಸ್ ಎ ಗುಡ್ ಮೂವ್, ವಿ ವಿಲ್ ಆಲ್ಸೋ ಅಪ್ರಿಷಿಯೇಟ್ ದಟ್. ಅದರಿಂದ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸಿಗ್ತಿದೆ. ಬಟ್ ಆದ್ರೆ ಇಂದು ನಾವು ನಿಜವಾಗ್ಲೂ ಆರ್ಥಿಕ ಈ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕ ಏನು ಅಂತ ಹೇಳಿದ್ರೆ, ನಮ್ಮ ಇವರು ಹೇಳಿದ್ರು ಎಕನಾಮಿಸ್ಟು, ಇವಾಗ ಫಿಸಿಕಲ್ ಡೆಫಿಸಿಟ್ ಅಲ್ಲ ನಮ್ದು ಇದು ನಮ್ಮ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಟ್ರೇಡ್ ಬ್ಯಾಲೆನ್ಸ್ ಎಷ್ಟು ಕಳೆದೋಗಿದೆ ಅಂತ ಹೇಳಿದ್ರೆ, ಮಾತಾಡ್ತಾರೆ ಹೇಳ್ತಾರೆ ಇಂಪೋರ್ಟ್ ನಮಗೆ ಆಯಿಲ್ ಅಂತ ಹೇಳಿ. ದಯವಿಟ್ಟು ನಾನು ಒಂದು ಮಿತ್ತನ್ನ ಇವತ್ತು ಕ್ಲಿಯರ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ, ಇವತ್ತು ಆಯಿಲ್ಗೆ ನಾವು ಎಷ್ಟು ಇಂಪೋರ್ಟ್ ಮಾಡ್ತಿದ್ವೋ ಕೇವಲ ನಾವು ಎಂಟೈರ್ ದುಬೈ, ರಷ್ಯಾ ಮತ್ತೆ ಏನು ಇರಾಕ್ 3-4 ಕಂಟ್ರಿಗಳಿಂದ ಮಿಡಲ್ ಈಸ್ಟ್ ಇಂದ ನಾವು ಇಂಪೋರ್ಟ್ ಮಾಡ್ತೇವೆ. ಕೇವಲ ಮಿಡಲ್ ಈಸ್ಟ್ ಇಂದ ಎಂಟೈರ್ ಮಿಡಲ್ ಈಸ್ಟ್ ಮತ್ತೆ ರಷ್ಯಾದಿಂದ ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತಾ ಇದೀವಿ, ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ವಿ ಕೇವಲ 1,000 ಬಿಲಿಯನ್ ಮಾತ್ರ. ನಾನ್ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಅಮೆರಿಕ ಇದು ಚೈನಾ ಒಂದ್ರಲ್ಲಿ 640 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಇಯರ್. ಅಮೆರಿಕದಿಂದ 270 ಬಿಲಿಯನ್, ಅಮೆರಿಕದಿಂದ 356 ಬಿಲಿಯನ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್ ದಟ್ ಈ ದೇಶದ ಇಂಪೋರ್ಟ್ ಯಾವಾಗ್ಲೂ ಬರೀ ಆಯಿಲ್ ಮಾತ್ರ ಅಲ್ಲ. ಸೊ ಆಯಿಲ್ ಜೊತೆಗೆ ಬೇರೆಲ್ಲ ಏನು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳು ಮತ್ತೆ ಎಕನಾಮಿಕ್ ಇಂಡಿಕೇಟರ್ಸ್ ಅಂತ ಏನ್ ಹೇಳ್ತಿದ್ರು, ಗತಿಶಕ್ತಿ ಮತ್ತೆ ಮೇಕ್ ಇನ್ ಇಂಡಿಯಾ, ಇವೆಲ್ಲ ಇಟ್ಸ್ ಎ ಮಿತ್ ದಟ್ ಇಟ್ ದೇ ಆಲ್ ಫೇಲ್ಡ್ ಮಿಸರಬಲಿ. ಒನ್ ಮೋರ್ ಇನ್ಫಾರ್ಮೇಶನ್ ಈ ಮಾಧ್ಯಮದ ಮುಖಾಂತರ ಇಡೀ ದೇಶದ ಜನತೆಗೆ ಹೇಳ್ತೀನಿ. ಏನು ಒಂದು ಆಯಿಲ್ ಬಗ್ಗೆ ಮಾತಾಡ್ತಾರೆ, ದಯವಿಟ್ಟು ಒಂದು ಆಯಿಲ್ ಬಗ್ಗೆ ಮಾತಾಡ್ತಾ ಇದೀವಿ. ಒಂದು ವಿಚಾರವನ್ನ, ಇವತ್ತು ಕರೆಂಟ್ ಬ್ರಂಟ್ ಆಯಿಲ್ $74 to $75 ಇದೆ ಮಾರ್ಕೆಟ್ ನಲ್ಲಿ. ಆದ್ರೆ ರಷ್ಯಾದಲ್ಲಿ ನಮಗೆ ತಗೊಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ $43 to $44. ಇದನ್ನ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಮಗೆ. ಅಂದ್ರೆ $74 ಮಾರ್ಕೆಟ್ ರೇಟ್ ಇದ್ರೂ ಕೂಡ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು $43 to $45. ಆದ್ರೂ ಅದನ್ನ ಜನಸಾಮಾನ್ಯರ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಜನಸಾಮಾನ್ಯರ ಮೇಲೆ ಬೆಲೆ ಕಮ್ಮಿ ಮಾಡ್ತಾ ಇಲ್ಲ, ಪೆಟ್ರೋಲ್ ಬೆಲೆ ಮತ್ತೆ ಡೀಸೆಲ್ ಬೆಲೆ ಕಮ್ಮಿ ಮಾಡ್ತಾ ಇಲ್ಲ, ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ 27 ಲಕ್ಷ ಕೋಟಿ
ಅದನ್ನ ಹೇಳ್ತಾ ಇದ್ದೀನಿ. ತರ್ರಿ, ನಾನು ಐ ಆಮ್ ರೆಡಿ. ಓಕೆ, ನಾವು ಕಾಂಗ್ರೆಸ್ ಸರ್ಕಾರ ರೆಡಿ ಇದ್ದೇವೆ. 27 ಲಕ್ಷ ಕೋಟಿಯನ್ನ ಕಳೆದ ವರ್ಷ ಜಿಎಸ್ಟಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ತಗೊಂಡ್ಬಂದ್ರೆ ರಾಜ್ಯ ಸರ್ಕಾರಗಳ ರೆಡಿ ಇದಾವ ಹೇಳಿ? ಅದಕ್ಕೆ ಬರ್ತೀನಿ ನಾನು. ರಾಜ್ಯ ಸರ್ಕಾರದ್ದು ಜಿಎಸ್ಟಿ ನ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ತರೋದಕ್ಕೆ ರಾಜ್ಯ ಸರ್ಕಾರಗಳು ರೆಡಿ ಇದಾವ? ನೀವು ಅದಕ್ಕೆ ಸೂಪರ್ ಜಿಎಸ್ಟಿ ಅಂತ 30% ಹಾಕಿದ್ರು ಕೂಡ ನೀವು 35 ರೂಪಾಯಿ 40 ರೂಪಾಯಿಗೆ ನೀವು ಅರ್ಧ ಹಾಕೊಳ್ಳಿ. ನೀವು ರಾಜ್ಯದ ಎಷ್ಟಾಯ್ತು ನಿಮ್ಗೆ? 15-17 ರೂಪಾಯಿ ಆಯ್ತು ಅಷ್ಟೇ ನಿಮಗೆ. ಮಿಕ್ಕಿದ ಕೋತಾನ ಅನುಭವಿಸಕ್ಕೆ ರಾಜ್ಯ ಸರ್ಕಾರಗಳು ರೆಡಿ ಇದಾವ? ಸರ್ ನಿಮಗೆ ಪ್ಲೀಸ್ ನೋಡಿ ಸರ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು GST ವ್ಯಾಪ್ತಿಗೆ ತರ್ತೀರಾ ಅಂತಂದ್ರೆ ಅಲ್ಲ, ಹೇಳ್ತೀನಿ ಸರ್. ರಾಜ್ಯ ಸರ್ಕಾರಗಳು ಇವಾಗ ಏನಾಗಿದೆ, ತಮ್ಮ ಎಂಟೈರ್ ಟ್ಯಾಕ್ಸ್ ಗಳನ್ನ 4 ಬಿಟ್ಟು ಪೆಟ್ರೋಲು, ಡೀಸೆಲ್ ಮತ್ತೆ ಇದನ್ನ ರಿಜಿಸ್ಟ್ರೇಷನ್, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಎಕ್ಸೈಸ್ ಮತ್ತೆ ಇನ್ನೊಂದನ್ನು ರೋಡ್ ಅನ್ನು, ಇವು 4 ಬಿಟ್ಟರೆ ಎಂಟೈರ್ ಟ್ಯಾಕ್ಸ್ ಇಸ್ ಗೋಯಿಂಗ್ ಟು ಸೆಂಟ್ರಲ್ ಗವರ್ಮೆಂಟ್. ನಾವು ಒಂದು ಮಾಹಿತಿಯನ್ನು ದಯವಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ 4.25 ಲಕ್ಷ ಕೋಟಿ ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದೇವೆ ನಾವು. 4.25 ಲಕ್ಷ ಕೋಟಿ ಅಂದ್ರೆ ಆಫ್ಟರ್ ಮಹಾರಾಷ್ಟ್ರ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್. ಅದು ನಮಗೆ ಕರ್ನಾಟಕಕ್ಕೆ ಬರ್ತಕ್ಕಂಥ ಪೀನಟ್ಸ್, ನಾಟ್ ಇವನ್ 43 ಡೈರೆಕ್ಟ್ ದಯವಿಟ್ಟು ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಅನದರ್ 3 to 4 minutes from now, just about 3 to 4 minutes from now, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಅದಕ್ಕೆ ಸಹಜವಾಗಿ ವಾಡಿಕೆಯಂತೆ ಸಿಗಬೇಕಾದಂಥ ಅಪ್ರೂವಲ್ ಕೂಡ ಸಿಕ್ಕಿಯಾಗಿದೆ. ಎವ್ರಿಥಿಂಗ್ ಈಸ್ ಸೆಟ್ ಟು ಬಿ ಫೈನ್. ನನಗೆ ನೆನಪಿರುವ ಹಾಗೆ 2 ಗಂಟೆ 40 ನಿಮಿಷಗಳ ಕಾಲದ ಬಜೆಟನ್ನು ಇದೇ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು. ಯೂಶಲಿ 1-2 ಗಂಟೆ, 2-2.25 ಗಂಟೆ ಅಥವಾ 1-3/4 ಗಂಟೆ ಒಳಗೆ ಸಾಮಾನ್ಯವಾಗಿ ಬಜೆಟನ್ನು ಮಂಡಿಸ್ತಾರೆ. ಈಗ 11 ಗಂಟೆಗೆ ಬಜೆಟ್ ಏನಾದರೂ ಶುರುವಾದರೆ ಇಟ್ ಮೇ ಪ್ರಾಬಬ್ಲಿ ಗೋ ಅಪ್ ಟು 1:30 to 1:45, ಗೊತ್ತಿಲ್ಲ. ಹೋಗಿ ನಿಂತ್ಕೊಳ್ಬಹುದು ಅಥವಾ ಅದಕ್ಕಿಂತ ಕಡಿಮೆ ಆದರೂ ಕೂಡ ಆಗಬಹುದು. ಇಲ್ಲಿ 4-5 ವಿಷಯಗಳನ್ನು ನಾನು ಮಾತನಾಡಿ ನೇರವಾದಂಥ ಲೈವ್ ಟೆಲಿಕಾಸ್ಟ್ಗೆ ಹೋಗ್ಬಿಡ್ತೇನೆ. ಅಫ್ಕೋರ್ಸ್ ಮಿಡಲ್ ಕ್ಲಾಸ್ನ ಬಗ್ಗೆ ಬಹಳ ಪ್ರಶ್ನೆಗಳು ಇತ್ತು, MSME ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ಇನ್ಶೂರೆನ್ಸ್ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ಕ್ಯಾಪೆಕ್ಸ್ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ರೂರಲ್ ಇಂಡಿಯಾ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ಫಾರ್ಮರ್ಸ್ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬಹಳ ಪ್ರಶ್ನೆಗಳಿತ್ತು, ಮತ್ತು ಪೆಟ್ರೋಲು, ಡೀಸೆಲ್ಲು ಮತ್ತು ಫ್ರೀಬೀಸ್ಗಳು ಇವೆಲ್ಲದರ ಬಗ್ಗೆ ಪ್ರಶ್ನೆಗಳಿತ್ತು, ಮತ್ತು ಔದ್ಯೋಗೀಕರಣ, ಬಹಳ ಮುಖ್ಯವಾಗಿ ಔದ್ಯೋಗೀಕರಣದ ಬಗ್ಗೆ ಬಹಳ ಪ್ರಶ್ನೆ ಇತ್ತು. ಆದರೆ ಇದೇ ಭಾರತ ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅನ್ನುವ ಅನೇಕ ಪರಿಕಲ್ಪನೆಗಳನ್ನು, ಯೋಜನೆಗಳನ್ನು ತಂದು ಬಹಳ ಪ್ರಮುಖವಾಗಿ ಮುನ್ನುಗ್ತಾ ಇರುವ ಎಕನಾಮಿಗಳಲ್ಲಿ ಇಡೀ ಪ್ರಪಂಚದಲ್ಲಿ ಒಂದಾಗಿದೆ ಅನ್ನೋದರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಅಟ್ ದಿ ಸೇಮ್ ಟೈಮ್ ಬಾರಪ್ಪ ತಗಳಪ್ಪ ನೀನು ಗಿಫ್ಟ್ಗಳನ್ನು ಅಂತ ಫ್ರೀಬೀಸ್ಗಳನ್ನು ಹೀಗೆ ಎರಚ್ಕೊಂಡು ಎಲ್ರಿಗೂ ಗಿಫ್ಟ್ಗಳನ್ನು ಕೊಟ್ಕೊಂಡು ಕೂತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಟ್ ಹೌಎವರ್ ಯಾರಿಗೆ ಬಹಳ ತುಂಬ ಕೆಳ ಹಂತಕ್ಕೆ ಕುಸಿದು ಬಿಟ್ಟಿದ್ದಾರೋ ಅಥವಾ ಅವರಿಗೆ ಉತ್ತೇಜನ ಮತ್ತು ಪುನಶ್ಚೇತನ ಬೇಕು ಅಂತ ಅನಿಸುತ್ತೋ ಅಂಥವರಿಗೆ ಒಂದಿಷ್ಟು ಫ್ರೀಬೀಸ್ಗಳನ್ನು ಕೊಡಲೇಬೇಕಾದಂಥ ಅವಶ್ಯಕತೆ ಬಹಳ ಮುಖ್ಯವಾಗಿ ಇದ್ದೇ ಇದೆ. ಇದು DK ಶಿವಕುಮಾರ್ ಅವರು 200 ಯೂನಿಟ್ ಫ್ರೀ ಕೊಡ್ತೀನಿ ಅಂದಂಗೆ ಅಲ್ಲ ಅಂತ ಐ ಆಮ್ ವೆರಿ ಶೋರ್ ಅಬೌಟ್ ಇಟ್. ಯಾಕಂತಂದರೆ ನಮ್ಮಿಂದಾನೇ ಟ್ಯಾಕ್ಸ್ಗಳನ್ನು ಕಟ್ಸ್ಕೊಂಡು ನಮ್ಮಿಂದಾನೇ ಏನೇನೆಲ್ಲ ಕಟ್ಸ್ಕೊಂಡು 200 ಯೂನಿಟ್ನ ಬಕ್ಷೀಸ್ ಕೊಡ್ತೀವಿ ಅಂದಂಗಲ್ಲ. ಐ ವಿಲ್ ನಾಟ್ ಗೋ ಫಾರ್ ಇಟ್ ಅಟ್ ಆಲ್. ನಾವು ಖಂಡಿತವಾಗ್ಲೂ ಕೂಡ ಅಲ್ವೇ ಅಲ್ಲ. ಸ್ಟ್ಯಾಂಪ್ ಡ್ಯೂಟಿಗೆ ಎಷ್ಟೋ ಬರಬೇಕಾಗಿದ್ದನ್ನು ಎಷ್ಟೋ ಸಾವಿರ ಕೋಟಿಗಳನ್ನು ಸರ್ಕಾರ ಕಟ್ಟಿಸ್ಕೊಂಡಿದೆ. ಇನ್ನೊಂದು GSTಗೆ ಎಷ್ಟೋ ಬರಬೇಕಾಗಿದ್ದನ್ನು ಎಷ್ಟೋ ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರ ಕಟ್ಟಿಸ್ಕೊಂಡಿದೆ. ಹಾಗಿರುವಾಗ ನಮಗೆ ಫ್ರೀಬೀಸ್ಗಳನ್ನು ಕೊಡ್ತೀವಿ ಅನ್ನು ಮಾತ್ರಕ್ಕೆ, ಏನೋ ಭಿಕ್ಷೆ ಎಸಿತೀವಿ ಅನ್ನು ಮಾತ್ರಕ್ಕಲ್ಲ, ಆ ಥರದ್ದನ್ನೆಲ್ಲ ನಾನು ಒಪ್ಕೊಳ್ಳೋದಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಯಾವ ಕ್ಷೇತ್ರಗಳಿಗೆ ಪುನಶ್ಚೇತನ ಸಿಗಬೇಕೋ ಅದು ಸಿಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಲೆಟ್ಸ್ ಗೋ ಟು ದಿ ಲೈವ್ ಟೆಲಿಕಾಸ್ಟ್ ನಾವು. ಲೈವ್ ಟೆಲಿಕಾಸ್ಟ್ ಶುರುವಾಗಿದೆ ಅಂತ ಅಂದ್ಕೊಳ್ತೇನೆ. ಆರ್ ವಿ ರೆಡಿ ವಿತ್ ದಿ ಟೆಲಿಕಾಸ್ಟ್? ನಾಟ್ ಇಟ್. ಓಕೆ 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 ಲೆಟ್ಸ್ ಗೋ ಫಾರ್ ಎ ವೆರಿ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್ ನಾವು. ಒಂದಿಷ್ಟು ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ, ಎಲ್ಲ ಚೆಕಿಂಗ್ ನಡೀತಾ ಇದೆ. ಅನದರ್ 2 minutes the budget is going to start. Before I go for the budget live, let's go for a break.
ನಿಮ್ಮ ಮನೆಗೆ ಇಂಡಸ್ 555D TMT ಯೂಸ್ ಮಾಡು. ಯಾಕೆ ಇಂಡಸ್? ನಾರ್ಮಲ್ ವಾಟರ್ ಮಿನರಲ್ ವಾಟರ್ ಸರ್? ಮಿನರಲ್ ವಾಟರ್. ಮಿನರಲ್ ವಾಟರ್ ಯಾಕೆ? ಪ್ಯೂರ್ ಅಲ್ವಾ? ನಿಮ್ಮದಿ ಗುರು. ಇಂಡಸ್ 555D TMTನು ಪ್ಯೂರ್ ಸ್ಟೀಲ್. ಅದೇ ನೆಮ್ಮದಿ. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಈ ಗಿಮ್ಡಿ ಎಲ್ಲ ನೊಯ್ಯೋದು, ಈ ಮುಂಡಿ ನೊಯ್ಯೋದು, ನಡು ನೊಯ್ಯೋದು, ಸುಮಾರು ಒಂದು 50 ಹೆಜ್ಜೆ ನಡೆಯೋದಕ್ಕೆ ಸುಸ್ತಾಗ್ತಾ ಇತ್ತು. ಅಲ್ಲೇ ಕೂತ್ಕೊಂಡು ಆಮೇಲೆ ಮುಂದಕ್ಕೆ ಮೂವ್ ಆಗ್ಬೇಕಾಯ್ತು. ಬಗ್ಗೊಂಡು ಮುಖ ತೊಳೆಕಾಯ್ತಾ ಇರ್ಲಿಲ್ಲ. ಇವಾಗ ಅಮೃತ್ ನೋನಿ ತಗೊಂಡ್ಮೇಲೆ 15 ದಿವಸಕ್ಕೆ ನಾನು ಓಡಾಡೋದು, ವಾಕ್ ಹೋಗೋದು, ಬರೋದು, ಕುಂತ್ಕೊಂಡು. ಅಮೃತ್ ನೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ವೆಲ್ಕಮ್ ಬ್ಯಾಕ್. ಲೆಟ್ಸ್ ಗೋ ಟು ದಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್. ನಾವು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಶುರು ಆಗಲಿದೆ. 2023-24ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ. ಬಜೆಟ್ ಮಂಡಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. So we will go to the live telecast within next few moments. ಎರಡು 2023-24ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡನೆ. ಬಜೆಟ್ ಅನ್ನು ಮಂಡಿಸೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ವಿತ್ತ ಸಚಿವೆ ದಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು. Time of challenges heading towards a bright future. Today, as Indians stand with their head held high and the world appreciates India's achievements and successes, we are sure that elders who had fought for India's independence will with joy bless us in our endeavors going forward as well. Our focus on wide-ranging reforms and sound policies implemented through Sabka Prayas, resulting in Jan Bhagidari and targeted support to those in need, helped us perform well in trying times. India's rising global profile is because of the several accomplishments: unique world-class digital public infrastructure, example, Aadhaar, CoWIN and UPI. COVID vaccination drive in unparalleled scale and speed. Proactive role in frontier areas such as achieving the climate-related goals, Mission Life and National Hydrogen Mission. During the COVID-19 pandemic, we ensured that no one goes to bed hungry with a scheme to supply free food grains to over 80 crore persons for 28 months. Continuing our commitment to ensure food and nutritional security, we are implementing from 1st January 2023 a scheme to supply free food grain to all Antyodaya and priority households for the next 1 year. Under PM Garib Kalyan Anna Yojana, the entire expenditure of about 2 lakh crore will be borne by the central government. In these times of global challenges, the G20 presidency gives us a unique opportunity to strengthen India's role in the world economic order. With the theme of Vasudhaiva Kutumbakam, we are steering an ambitious, people-centric agenda to address global challenges and to facilitate sustainable economic development. The government's efforts since 2014 have ensured for all citizens a better quality of life and life of dignity.
the per capita income has more than doubled to 1.97 lakh rupees. In these 9 years, the Indian economy has increased in size from being 10th to 5th largest in the world. We have significantly improved our position as well as a well-governed and innovative country with a conducive environment for business as reflected in several global indices. We have made a significant progress in many sustainable development goals. The economy has become a lot more formalized as reflected in the EPFO membership, more than doubling to 27 crore and rupees 7,400 crore digital payments of 126 lakh crore rupees through UPI in 2022. The efficient implementation of many schemes with universalization of targeted benefits has resulted in inclusive development. Some of the schemes are 11.7 crore household toilets under Swachh Bharat mission, which is achieved, 9.6 crore LPG connections under Ujjwala, 220 crore COVID vaccination of 102 crore persons, 47.8 crore PM Jan Dhan bank accounts, insurance cover for 44.6 crore persons under PM Suraksha Bima and PM Jeevan Jyoti Yojana, and cash transfer of 2.2 lakh crores of rupees to 11.4 crore to over 11.4 crore farmers under PM Kisan Samman Nidhi. Our vision for the Amrit Kal includes technology-driven and knowledge-based economy with strong public finances and a robust financial sector. To achieve this, Jan Bhagidari through Sabka Saath Sabka Prayas is essential. The economic agenda for achieving this vision focuses on three things. First, facilitating ample opportunities for citizens, especially the youth, to fulfill their aspirations. Second, providing strong impetus to growth and job creation. And third, strengthening macroeconomic stability. To service these focus areas in our journey to India at 100, we believe that the following 4 opportunities can be transformative during Amrit Kal. Economic empowerment of women. Deen Dayal Antyodaya Yojana National Rural Livelihood Mission has achieved remarkable success by mobilizing rural women into 81 lakh self-help groups. We will enable these groups to reach the next stage of economic empowerment through formation of large producer enterprises or collectives, with each having several thousand members and managed professionally. They will be helped with raw materials supply and for better design, quality, branding, and marketing of their products. Through supporting these policies, they will be enabled to scale up their operations to serve the large consumer markets, as has been the case with the several startups growing into unicorns. PM Vishwakarma Kaushal Samman, PM Vikas. For centuries, traditional artisans and craftspeople who work with their hands using tools have brought renown for India. They are generally referred to as Vishwakarma. The art and the handicraft created by them represents the true spirit of Atmanirbhar Bharat. For the first time, a package of assistance
for them has been conceptualized. The new scheme will enable them to improve the quality, scale, and reach of their products, integrating them with the MSME value chain. The components of the scheme will include not only financial support, but also access to advanced skill training, knowledge of modern digital techniques, and efficient green technologies, brand promotion, linkage with local and global markets, digital payments, and social security. This will greatly benefit the scheduled castes, scheduled tribes, OBCs, women, and people belonging to the weaker sections. Tourism. The country offers immense attraction for domestic as well as foreign tourists. There is a large potential to be tapped in tourism. The sector holds huge opportunities for jobs and entrepreneurship for youth in particular. Promotion of tourism will be taken up on mission mode with active participation of states, convergence of government programs, and public-private partnerships. Green growth. We are implementing many programs for green fuel, green energy, green farming, green mobility, green buildings, and green equipment, and policies for efficient use of energy across various economic sectors. These green growth efforts help in reducing carbon intensity of the economy and provides for large-scale green job opportunities. Priorities of this budget. The budget adopts the following 7 priorities. They complement each other and act as the Saptarishi guiding us through the Amritkal. Inclusive development, reaching the last mile, infrastructure and investment, unleashing the potential, green growth, youth power, and financial sector. I now speak on the priority number 1, inclusive development. They're generally referred to as Vishwakarma. The art and the handicraft created by them represents the true spirit of Atmanirbhar Bharat. For the first time, a package of assistance for them has been conceptualized. The new scheme will enable them to improve the quality, scale, and reach of their products, integrating them with the MSME value chain. The components of the scheme will include not only financial support, but also access to advanced skill training, knowledge of modern digital techniques, and efficient green technologies, brand promotion, linkage with local and global markets, digital payments, and social security. This will greatly benefit the scheduled castes, scheduled tribes, OBCs, women, and people belonging to the weaker sections. Tourism. The country offers immense attraction for domestic as well as foreign tourists. There is a large potential to be tapped in tourism. The sector holds huge opportunities for jobs and entrepreneurship for youth in particular. Promotion of tourism will be taken up on mission mode with active participation of states, convergence of government programs, and public-private partnerships. Green growth. We are implementing many programs for green fuel, green energy, green farming, green mobility, green buildings, and green equipment, and policies for efficient use of energy across various economic sectors. These green growth efforts help in reducing carbon intensity of the economy and provides for large-scale green job opportunities. Priorities of this budget. The budget adopts the following 7 priorities. They complement each other and act as the Saptarishi guiding us through the Amritkal.
inclusive development, reaching the last mile, infrastructure and investment, unleashing the potential, green growth, youth power, and financial sector. I now speak on the priority number 1, inclusive development. The government's philosophy of Sabka Saath, Sabka Vikas has facilitated inclusive development covering in specific farmers, women, youth, OBCs, scheduled castes, scheduled tribes, Divyangjan, and economically weaker sections, and overall priority for the underprivileged. Vanchiton ko variyata. There has also been a sustained focus on Jammu Kashmir, Ladakh, and the Northeast. This budget builds on those efforts. Digital public infrastructure for agriculture. Digital public infrastructure for agriculture will be built as an open source, open standard, and interoperable public good. This will enable inclusive farmer-centric solutions through relevant information services for crop planning and health, improved access to farm inputs, credit and insurance, help for crop estimation, market intelligence, and support for growth of agri-tech industry and startups. An agriculture accelerator fund. An agriculture accelerator fund will be set up to encourage agri startups by young entrepreneurs in rural areas. The fund will aim at bringing innovative and affordable solutions for challenges faced by farmers. It will also bring in modern technologies to transform agricultural practices, increase productivity and profitability. To enhance the productivity of extra long staple cotton, we will adopt a cluster-based and value chain approach through public-private partnerships. This will mean collaboration between farmers, state, and industry for input supplies, extension services, and market linkages. We will launch an Atmanirbhar Clean Plant program to boost availability of disease-free, quality planting material for high-value horticultural crops at an outlay of 2,200 crores. Global hub for millets, which are Sri Anna. India is the forefront. India is at the forefront of popularizing millets, whose consumption furthers nutrition, food security, and welfare of farmers, said the Honorable Prime Minister. We are the largest producer and second largest exporter of Sri Anna in the world. We grow several types of Sri Anna, such as Sri Anna Jowar, Sri Anna Ragi, Sri Anna Bajra, Sri Anna Kutu, Ramdana, Kangni, Kutni, Kutki, Kodo, China, and Sama. These have a number of health benefits and have been an integral part of our food for centuries. I acknowledge with pride the huge service done by small farmers in contributing to the health of fellow citizens by growing these Sri Anna. Now, to make India a global hub for Sri Anna, the Indian Institute of Millet Research, ideally Indian Institute of the Sri Anna Research, Hyderabad, will be supported as the center of excellence for sharing best practices, research, and technologies at the international level. The agricultural credit target will be increased to 20 lakh crores with focus
on animal husbandry, dairy, and fisheries. We will launch a new sub-scheme of PM Matsya Sampada Yojana, which is an existing scheme, but we'll launch a new sub-scheme with targeted investment of 6,000 crores to further enable activities of fishermen, fish vendors, and micro and small entrepreneurs, improve value chain efficiencies, and expand the market. For farmers, especially small and marginal farmers and other marginalized sections, the government is promoting cooperative-based economic development model. A new Ministry of Cooperation was formed with a mandate to realize the vision of Sahakar Se Samriddhi. To realize this vision, the government has already initiated computerization of 63,000 primary agricultural credit societies with an investment of 2,516 crores. In consultation with all the stakeholders and the states, model bylaws for PACS were formulated, enabling them to become multi-purpose PACS. A national cooperative database is being prepared for countrywide mapping of cooperative societies. With this backdrop, we will implement a plan to set up massive decentralized storage capacity. This will help farmers store their produce and realize remunerative prices through sale at appropriate times. The government will also facilitate setting up of a large number of multi-purpose cooperative societies, primary fishery societies, and dairy cooperative societies in uncovered panchayat and villages in the next 5 years. Health, education, and skilling. 157 new nursing colleges will be established in co-location with the existing 157 medical colleges established since 2014. A mission to eliminate sickle cell anemia by 2047 will be launched. It will entail awareness creation, universal screening of 7 crore people in the age group of 0 to 40 years in affected tribal areas, and counseling through collaborative efforts of central ministries and state governments. Facilities in select ICMR labs, Indian Council for Medical Research Labs, will be made available for research by public and private medical college faculty and private sector R&D teams for encouraging collaborative research and innovation. A new program to promote research and innovation in pharmaceuticals will be taken up through centers of excellence. We shall also encourage industry to invest in research and development in specific priority areas. Dedicated multidisciplinary courses for medical devices will be supported in existing institutions to ensure availability of skilled manpower for futuristic medical technologies, high-end manufacturing, and research. Teachers' training. Teachers' training will be re-envisioned through innovative pedagogy, curriculum transaction, continuous professional development, dipstick surveys, and ICT implementation. The District Institute of Education and Training will be developed as vibrant institutes of excellence for this purpose.
National Digital Library for Children and Adolescents. A National Digital Library for Children and Adolescents will be set up for facilitating availability of quality books across geographies, languages, genres, and levels, and device agnostic accessibility. States will be encouraged to set up physical libraries for them at panchayat and ward levels and provide infrastructure for accessing the national digital library resources. Additional education, health, nutrition, road and telecom connectivity, and sustainable livelihood opportunities. An amount of 15,000 crores will be made available to implement the mission in the next 3 years under the Development Action Plan for the Scheduled Tribes. Ekalavya Model Residential Schools. In the next 3 years, Center will recruit 38,800 teachers and support staff for the 740 Ekalavya Model Residential Schools, which is serving 3.5 lakh tribal students. In the drought-prone central regions of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. PM Awas Yojana. The outlay for PM Awas Yojana is being enhanced by 66% to over 79,000 crores. Bharat Shared Repository of Inscriptions will be set up in a digital epigraphy museum with digitization of 1 lakh ancient inscriptions in the first stage. Support for poor prisoners. For poor persons who are in prisons and unable to afford the penalty or the bail amount, required financial support will be provided. Priority number 3, infrastructure and investment. Investments in infrastructure and productive capacity have a large multiplier impact on growth and employment. After the subdued period of the pandemic, private investments are growing again. The budget takes the lead once again to ramp up the virtuous cycle of investment and job creation. Honorable Speaker, sir, the capital investment outlay is being increased steeply for the 3rd year in a row by 33% to 10 lakh crores, which would be which would be 3.3% of GDP. This will almost be 3 times the outlay made in 2019-20. This substantial increase in recent years is central to the government's efforts to enhance growth potential and job creation, crowd in private investments, and provide a cushion against global headwinds. The direct capital investment by the center is complemented by the provision made for creation of capital assets through grants and aids to state. The effective capital expenditure of the center is budgeted at 13.7 lakh crore rupees, which will be 4.5% of GDP. Support to state governments for capital investment.
I have decided to continue the 50-year interest-free loan to state governments for one more year to spur investment in infrastructure and to incentivize them for complementary policies actions with a significantly enhanced outlay of 1.3 lakh crores. The newly established Infrastructure Finance Secretariat will assist all stakeholders for more private investment in infrastructure, including railways, roads, urban infrastructure, and power, which are predominantly depend on public resources. The harmonized master list of infrastructure will be reviewed by an expert committee for recommending the classification and financing framework suitable for Amrit Kal. A capital outlay, I'm talking about railways now, sir, Honorable Speaker, railways. A capital outlay of 2.40 lakh crores has been provided for the railways. This is the highest ever outlay this highest ever outlay is about 9 times the outlay made in 2013-14. 100 critical transport infrastructure projects for last and first mile connectivity for ports, coal, steel, fertilizer and food grain sectors have been identified. They will be taken up on priority with investment of 75,000 crores, including 15,000 crore from private sources. 50 additional airports, heliports, water aerodromes, and advanced landing grounds will be revived for improving regional air connectivity. Sustainable cities for tomorrow. States and cities will be encouraged to undertake urban planning reforms and actions to transform our cities into sustainable cities of tomorrow. This means efficient use of land resources, adequate resources for urban infrastructure, transit-oriented development, enhanced availability and affordability of urban land and opportunities for all. Through property tax governance reforms and ring-fencing user charges on urban infrastructure, cities will be incentivized to improve their creditworthiness for municipal bonds. Like the RIDF, an urban infrastructure development fund will be established through use of priority sector lending shortfall. This will be managed by the National Housing Bank and will be used by public agencies to create urban infrastructure in Tier 2 and Tier 3 cities. States will be encouraged to leverage resources from the grants of the 15th Finance Commission as well as existing schemes to adopt appropriate user charges while accessing the UIDF. We expect to make available 10,000 crore rupees per annum for this purpose. All cities and towns will be enabled for 100% mechanical desludging of septic tanks and sewers to transition from manhole to machine hole mode. Enhanced focus will be provided for scientific management of dry and wet waste. Honorable Speaker, sir, our Prime Minister had said, good governance is the key to a nation's progress. Our government is committed to providing a transparent and accountable administration which works for the betterment and welfare of common citizens. Mission Karma Yogi. Under Mission Karma Yogi,
Center, states, and the union territories are making and implementing capacity building plans for civil servants. The government has also launched an integrated online training platform, Govt, Karma Yogi, to provide continuous learning opportunities for lakhs of government employees to upgrade their skills and facilitate people-centric approach. Sir, for enhancing ease of doing business, more than 39,000 compliances have been reduced, and more than 3,400 legal provisions have been decriminalized. For furthering the trust-based governance, we have introduced the Jan Vishwas Bill to amend 42 central acts. This budget proposes a series of measures to unleash the potential of our economy. Centers of Excellence for Artificial Intelligence. For realizing the vision of Make AI in India and Make AI Work for India, 3 Centers of Excellence for Artificial Intelligence will be set up in top educational institutions. Leading industry players will partner in conducting interdisciplinary research, develop cutting-edge applications, and scalable problem solutions in the areas of agriculture, health, and sustainable cities. This will galvanize an effective AI ecosystem and nurture quality human resources in the field. National Data Governance Policy. To unleash innovation and research by startups and academia, a national data governance policy will be brought out. This will enable access to anonymized data. The KYC process will be simplified, adopting a risk-based instead of one-size-fits-all approach. The financial sector regulators will also be encouraged to have a KYC system fully amenable to meet the needs of digital India. One-stop solution for identity and address updating. A one-stop solution for reconciliation and updating of identity and address of individuals maintained by various government agencies, regulators, and regulated entities will be established using DigiLocker service and Aadhaar as foundational identity. Speaker, sir, common business identifier. For the business establishments required to have a permanent account number, the PAN will be used as the common identifier for all digital systems of specified government agencies. This will bring ease of doing business, and it will be facilitated through a legal mandate. For obviating the need for separate submission of same information to different government agencies, a system of unified filing process will be set up. Such filing of information or return in simplified forms on a common portal will be shared with other agencies as per the filer's choice. Vivad Se Vishwas 1. Relief for MSMEs. In cases of failure by MSMEs to execute contracts during the COVID period, 95% of the forfeited amount relating to the bid or performance security will be returned to them by government and government undertakings. This will provide relief to the MSMEs. Vivad Se Vishwas 2. Settling contractual disputes. To settle contractual disputes of government and government undertakings,
wherein arbitral award is under challenge in a court, a voluntary settlement scheme with standardized terms will be introduced. This will be done by offering graded settlement terms depending on pendency level of the dispute. The state support mission of Niti Aayog will be continued for 3 years for our collective efforts towards national priorities. Result-based financing. To better allocate scarce resources for competing development needs, the financing of select schemes will be changed on a pilot basis from input-based to result-based. E-courts. For efficient administration of justice, Phase 3 of e-courts projects Phase 3 of the e-courts project will be launched with an outlay of 7,000 crores. Fintech services in India have been facilitated by our digital public infrastructure, including Aadhaar, PM Jan Dhan Yojana, Video, KYC, India Stack, and UPI. To enable more fintech innovative services, the scope of documents available in DigiLocker for individuals will be expanded. An entity DigiLocker will be set up for the use by MSMEs, large businesses, and also charitable trusts. This will be towards storing and sharing documents online securely whenever needed with various authorities, regulators, banks, and other business entities. 5G services. 100 labs for developing applications using 5G services will be set up in engineering institutions. To realize a new range of opportunities, business models, and employment potential, the labs will cover, among others, applications such as smart classrooms, precision farming, intelligent transport systems, and healthcare applications. Lab-grown diamonds. Lab-grown diamonds is a technology and innovation-driven emerging sector with high employment potential. These environment-friendly diamonds, which have optically and chemically the same properties as natural diamonds. To encourage indigenous production of LGD, lab-grown diamond seeds and machines, and to reduce import dependency, a research and development grant will be provided to one of the IITs for 5 years. To reduce the cost of production, a proposal to review the custom duty on LGD seeds will be indicated in Part B of the speech. I come to the fifth priority, Honorable Speaker, sir, green growth. Honorable Prime Minister has given a vision for life or lifestyle for environment to spur a movement of environmentally conscious lifestyle. India is moving forward firmly for the Panchamrit, the net zero carbon emission by 2070 to usher in green industrial and economic transition. This budget builds on our focus on green growth. The recently launched National Green Hydrogen Mission, with an outlay of 19,700 crores, will facilitate transition of the economy to low carbon intensity, reduce dependence on fossil fuel imports, and make the country assume technology and market leadership in this sunrise sector. Our target is to reach an annual production of 5 MMT by 2030. Energy transition. This budget provides for 35,000 crores for priority capital investment towards energy transition and net zero objectives and energy security
by Ministry of Petroleum and Natural Gas. To steer the economy on sustainable development path, battery energy storage systems with capacity of 4,000 MWh will be supported with viability gap funding. A detailed framework for pumped storage projects will also be formulated. Renewable energy evacuation. The interstate transmission system for evacuation and grid integration of 13 gigawatt renewable energy from Ladakh will be constructed with investment of 20,700 crore, including central support of 8,300 crores. Green Credit Program. For encouraging behavioral change, a green credit program will be notified under the Environment Protection Act. This will incentivize environmentally sustainable and responsive actions by companies, individuals, and local bodies, and help mobilize additional resources for such activities. PM Program for Restoration, Awareness, Nourishment, and Amelioration of Mother Earth, PM Pranam, will be launched to incentivize states and union territories to promote alternative fertilizers and balanced use of chemical fertilizers. Govt scheme. 500 new waste to wealth plants under Govt, galvanizing organic bio-agro resources done. Govt scheme will be established for promoting circular economy. These will include 200 compressed biogas plants, including 75 plants in urban areas, and 300 community or cluster-based plants at a total investment of 10,000 crores. I will refer to this in Part B also. In due course, a 5% CBG mandate will be introduced for all organizations marketing natural and biogas. For collection of biomass and distribution of biomanure, appropriate fiscal support will also be provided. Bharatiya Prakritik Kheti Bio Input Resource Centers. Over the next 3 years, we will facilitate 1 crore farmers to adopt natural farming. For this, Honorable Speaker, 10,000 bio input resource centers will be set up, creating a national level distributed micro fertilizer and pesticide manufacturing network. Mishti. Building on India's success in afforestation, mangrove initiative for shoreline habitats and tangible incomes, Mishti, will be taken up for mangrove plantation along the coastline and on salt pan lands wherever feasible through convergence between Manrega, Campa, Fund and other sources. Amrit Dharohar. Wetlands are vital ecosystems which sustain biological diversity. In his latest Mann Ki Baat, the Prime Minister said, now, I quote, now the total number of Ramsar sites in our country has increased to 75, whereas before 2014, there were only 26, unquote. Local communities have always been at the forefront of conservation efforts. The government will promote their unique conservation values through Amrit Dharohar, a scheme that will be implemented over the next 3 years
to encourage optimal use of wetlands and enhance biodiversity, carbon stock, ecotourism opportunities, and income generation for local communities. Coastal shipping. Coastal shipping will be promoted as the energy efficient and lower cost mode of transport, both for passengers and freight, through PPP mode with viability gap funding. Vehicle replacement. Vehicle replacement is an important continuing policy, replacing the old political, I know, replacing, absolutely, thank you, replacing old polluting vehicles, may be applicable, right? Replacing old polluting vehicles is an important part of greening our economy. In furtherance of the vehicle scrapping policy mentioned in Budget 21-22, I have allocated adequate funds to scrap old vehicles of the central government. States will also be supported in replacing old vehicles and old state ambulances. Honorable Speaker, sir, I move to priority 6, youth power. To empower our youth and help the Amrit PD realize their dreams, we have formulated the National Education Policy, which is very wide in its scope, but one of the things is also to focus on skilling, adopted economic policies that facilitate job creation at scale and have supported business opportunities. Pradhan Mantri Kaushal Vikas Yojana. Pradhan Mantri Kaushal Vikas Yojana 4.0 will be launched to skill lakhs of youth within the next 3 years. On-job training, industry partnership, and alignment of courses with needs of industry will be emphasized. The scheme will also cover new age courses for Industry 4.0 like coding, AI, robotics, mechatronics, IoT, 3D printing, drones, and other soft skills. To skill youth for international opportunities, 30 Skill India International Centers will be set up across different states. The digital ecosystem for skilling will be further expanded with the launch of a unified Skill India digital platform for enabling demand-based formal skilling, linking with employers including MSMEs, and facilitating access to entrepreneurship schemes. To provide stipend support to 47 lakh youths in 3 years, direct benefit transfer under a pan-India national apprenticeship promotion scheme will be rolled out. Tourism. Honorable Speaker, sir, with an integrated and innovative approach, at least 50 destinations will be selected through challenge mode. In addition to aspects such as physical connectivity, virtual connectivity, tourist guides, high standards for food streets, and tourist security, all the relevant aspects would be made available on an app to enhance tourist experience. Every destination would be developed as a complete package. The focus of development of tourism would be on domestic as well as foreign tourists. Sector-specific skilling and entrepreneurship development will be dovetailed to achieve the objectives of Dekho Apna Desh initiative. This was launched as an appeal by the Honorable Prime Minister to the middle class to prefer domestic tourism over international tourism. The integrated development of theme-based tourist circuits, the Swadesh Darshan scheme, was also launched. Under the Vibrant Villages program, tourism infrastructure
and amenities will be facilitated in border villages. Unity Mall. States will be encouraged to set up a Unity Mall in their state capital or most prominent tourism center or the financial capital for promotion and sale of their one district, one product and GI products and other handicraft products, and for providing space for such products of all other states as well. Sir, priority number 7, financial sector. Our reforms in the financial sector and innovative use of technology have led to financial inclusion at scale, better and faster service delivery, ease of access to credit, and participation in financial markets. This budget proposes to further these measures. Credit guarantee for MSMEs. Last year, I proposed revamping of the credit guarantee scheme for the MSMEs. I am happy to announce that the revamped scheme will take effect from 1st April 2023 through infusion of 9,000 crores in the corpus. This will enable additional collateral-free guaranteed credit of 2 lakh crores of rupees. Further, the cost of credit will be reduced by about 1%. A national financial information registry will be set up to serve as the central repository of financial and ancillary information. This will facilitate efficient flow of credit, promote financial inclusion, and foster financial stability. A new legislative framework will govern this credit public infrastructure and will be designed in consultation with the RBI. To meet the needs of Amritkal and to facilitate optimum regulation in the financial sector, public consultation, as necessary and feasible, will be brought to the process of regulation making and issuing subsidiary directions. To simplify, to ease, and to reduce cost of compliance, financial sector regulators will be requested to carry out a comprehensive review of existing regulations. For this, they will consider suggestions from public and regulated entities. Time limits to decide the application under various regulations will also be laid down. Honorable Speaker, sir, to enhance business activities in GIFT IFSC, the following measures will be taken. Delegating powers under the SEZ Act to the IFSCA to avoid dual regulation. Setting up a single window IT system for registration and approval of IFSCA, SEZ authorities, GSTN, RBI, SEBI, and IRDAI. Permitting acquisition financing by IFSC banking units of foreign banks. Establishing a subsidiary of Exim Bank for trade refinancing. Amending IFSCA Act for statutory provisions for arbitration, ancillary services, and avoiding dual regulation under the SEZ Act, and recognizing offshore derivative instruments as valid contracts. Honorable Speaker, sir, data embassy. For countries looking for digital continuity solutions, we will facilitate setting up of their data embassies in GIFT IFSC. Improving governance and investor protection in banking sector. To improve bank governance and enhance investors' protection, certain amendments to the Banking Regulation Act, the Banking Companies Act, and the Reserve Bank of India Act are being proposed. Capacity building in securities market. Honorable Speaker, sir, to build capacity of functionaries
and professionals in the securities market, SEBI will be empowered to develop, regulate, maintain, and enforce norms and standards for education in the National Institute of Securities Markets and to recognize award of degrees, diplomas, and certificates. A central processing center will be set up for faster response to companies through centralized handling of various forms filed with field officers under the Companies Act. Reclaiming of shares and dividends. For investors to reclaim unclaimed shares and unpaid dividends from the Investor Education and Protection Fund Authority with ease, an integrated IT portal will be established. Digital payments continue to find wide acceptance. In 2022, they show an increase of 76% in transaction and 91% in value. Fiscal support for this digital public infrastructure will continue in 2023-2024. Azadi Ka Amrit Mahotsav, Mahila Samman Bachat Patra. For commemorating Azadi Ka Amrit Mahotsav, a one-time new small savings scheme, Mahila Samman Savings Patra or Savings Certificate, Mahila Samman Savings Certificate will be made available for a 2-year period up to March 2025. This will offer deposit facility up to 2 lakh in the name of a woman or girls for a tenure of 2 years at fixed interest rate of 7.5% with partial withdrawal option. Senior citizens. The maximum deposit limit for senior citizens savings scheme will be enhanced from 15 lakh to 30 lakhs of rupees. The maximum deposit limit for monthly income account scheme will be enhanced from 4.5 lakh to 9 lakh for single account and from 9 lakh to 15 lakh for joint account. Honorable Speaker, sir, fiscal management. 50 years interest-free loan to states. The entire 50-year loan to states has to be spent on capital expenditure within 2023-24. Most of this will be at the discretion of the states, but a part will be conditional on states increasing their actual capital expenditure. Parts of the outlay will also be linked to or allocated for the following purposes: scrapping old government vehicles, urban planning reforms and actions, financing reforms in urban local bodies to make them credit-worthy for municipal bonds, housing for police personnel above or as part of the police station, constructing unity malls, children and adolescent libraries and digital infrastructure, and state share of capital expenditure of central schemes. Honorable Speaker, sir, fiscal deficit of states. States will be allowed a fiscal deficit of 3.5% of GSDP, of which 0.5% will be tied to power sector reforms. Revised estimates 2022 to 2023. The revised estimate, Honorable Speaker, sir, of the total receipts other than borrowing is 24.3 lakh crores, of which the net tax receipts are 20.9 lakh crores. The revised estimate of the total expenditure is 41.9 lakh crores of rupees, of which the capital expenditure is about 7.3 lakh crores.
The revised estimate of the fiscal deficit is 6.4% of GDP, adhering to the budget estimate. So budget estimates of 2023-24. Coming to 2023-24, the total receipts other than borrowings and the total expenditure are estimated at 27.2 lakh crores and 45 lakh crores respectively. The net tax receipts are estimated at 23.3 lakh crores. The fiscal deficit is estimated to be 5.9% of the GDP. In my budget speech for 21-22, I had announced that we plan to continue the path of fiscal consolidation, reaching a fiscal deficit of below 4.5% by 2025-26, with a fairly steady decline over the period. We have adhered to this path, and I reiterate my intention to bring the fiscal deficit below 4.5% of GDP by 2025-26. To finance the fiscal deficit in 2023-24, the net market borrowings from dated securities are estimated at 11.8 lakh crores. The balance financing is expected to come from small savings and other sources. The gross market borrowings are estimated at 15.43 lakh crores of rupees. Honorable Speaker, sir, I now move to Part B. Indirect taxes. My indirect tax proposals will aim to promote exports, boost domestic manufacturing, enhance domestic value addition, encourage green energy and mobility. A simplified tax structure with fewer tax rates helps in reducing compliance burden and improving tax administration. I propose to reduce the number of basic customs duty rates on goods other than textiles and agriculture from 21 to 13. As a result, there are minor changes in the basic custom duties, cesses and surcharges on some items including toys, bicycle, automobiles and naphtha. Green mobility. To avoid cascading of taxes on blended compressed natural gas, I propose to exempt excise duty on GST paid compressed biogas contained in it. To further provide impetus to green mobility, customs duty exemptions is being extended to import of capital goods and machinery required for manufacture of lithium-ion cells for batteries used in electrical vehicles as well. Electronics. As a result of various initiatives of the government, including phased manufacturing program, mobile phone production in India has increased from 5.8 crore units valued at about 18,900 crore in 2014-15 to 31 crore units valued at 2,75,000 crore in the last financial year. To further deepen domestic value addition in manufacturing of mobile phones, I propose to provide relief to customs duty. I propose to provide relief in customs duty on import of certain parts and inputs like camera lens and continue the concessional duty on lithium-ion cells for batteries for another year. Similarly, to promote value addition in manufacture of televisions, I propose to reduce the basic customs duty on parts of open cells of TV panels to 2.5%. Electrical. To rectify inversion of duty structure and encourage manufacturing of electric kitchen chimneys, the basic custom duty on electric kitchen chimney is being increased from 7.5% to 15%, and that on heat coils for these is proposed to be reduced from 20% to 15%. Chemicals and petrochemicals.
Denatured ethyl alcohol is used in chemical industry. I propose to exempt basic customs duty on it. This will also support the ethanol blending program and facilitate an endeavor for energy transition. Basic customs duty is also being reduced on acid grade fluorospar from 5% to 2.5% to make the domestic fluorochemicals industry competitive. Further, the basic customs duty on crude glycerin for use in manufacture of epichlorohydrin is proposed to be reduced from 7.5% to 2.5%. Marine products. In the last financial year, marine products recorded the highest export growth, benefiting farmers in the coastal states of the country. To further enhance the export competitiveness of marine products, particularly shrimps, duty is being reduced on key inputs for domestic manufacture of shrimp feed. India is a global leader, as I said in Part A, in cutting and polishing of natural diamonds, contributing about 3/4 of the global turnover by value. With the depletion of deposits of natural diamonds, the industry is moving towards lab-grown diamonds, and it holds huge promise. To seize this opportunity, I propose to reduce the basic customs duty on seeds used in their manufacture. Customs duties on door or doré and bars of gold and platinum were increased earlier this fiscal. I propose to increase the duties on articles made therefrom to enhance the duty differential. I also propose to increase the import duty on silver doors, bars and articles to align them with that on gold and platinum. To facilitate availability of raw materials for the steel sector, exemptions from basic custom duty on raw materials for manufacture of CRGO steel, ferrous scrap and nickel cathode is being continued. Similarly, the concessional BCD of 2.5% on copper scrap is also being continued to ensure the availability of raw materials for secondary copper producers who are mainly in the MSME sectors. Compounded rubber. The basic custom duty rate on compounded rubber is being increased from 10% to 25% or 30 kg, whichever is lower, at par with that of natural rubber other than latex, to curb circumvention of duty. Cigarettes. National calamity contingent duty on specified cigarettes was last revised 3 years ago. This is proposed to be revised upwards by about 16%. Direct taxes. I now come to my direct tax proposals. Honorable Speaker, these proposals aim to maintain continuity and stability of taxation, further simplify and rationalize various provisions to reduce the compliance burden, promote the entrepreneurial spirit, and provide tax relief to citizens. It has been constant endeavor of the Income Tax Department to improve taxpayer services by making compliance easy and smooth. Our taxpayers portal received a maximum of 72 lakh returns in a day, processed more than 6.5 crore returns this year. Average processing period reduced from 93 days in financial year 13-14 to 16 days only now. And 45% of the returns were processed within 24 hours. We intend to further improve this, roll out the next generation common IT return form for taxpayer convenience, and also plan to strengthen the grievance redressal mechanism. MSMEs and professionals. MSMEs are growth engines of our economy. Micro enterprises with turnover up to 2 crore of rupees and certain professionals with turnover of up to 50 lakh rupees can avail the benefit of presumptive taxation. I propose to provide enhanced limits of 3 crore and 75 lakh respectively to the taxpayers whose cash receipts
are no more than 5%, whose cash receipts are no more than 5%. Moreover, to support MSMEs in timely receipt of payments, I propose to allow deduction for expenditure incurred on payments made to them only when payment is actually made. Cooperation. Cooperation is a value to be cherished. In realizing our Prime Minister's goal for Sehkar Se Samriddhi and his resolve to connect the spirit of cooperation with the spirit of Amrit Kal, in addition to the measures proposed in Part A, I have a slew of proposals for the cooperation sector. First, new cooperatives that commence manufacturing activities till 2024 31st March shall get the benefit of a lower tax rate of 15%, as is presently available to new manufacturing companies. Secondly, I propose to provide an opportunity to sugar cooperatives to claim payments made to sugarcane farmers for the period prior to the assessment year 2016-17 as expenditure. This is expected to provide them a relief of almost 10,000 crores. Thirdly, I am providing a higher limit of 2 lakh per member for cash deposits to loans in cash by primary agricultural cooperative societies and primary cooperative agriculture and rural development banks. I repeat that. Thirdly, I am providing a higher limit of 2 lakh per member for cash deposits to and loans in cash by primary agricultural cooperative societies and primary cooperative agricultural and rural development banks. Similarly, a higher limit of 3 crore for TDS on cash withdrawal is being provided to cooperative societies. Startups. Entrepreneurship is vital for a country's economic development. We have taken a number of measures for startups and they have borne results. India is now the 3rd largest ecosystem for startups globally and ranks 2nd in innovation quality among middle-income countries. I propose to extend the date of incorporation for income tax benefits to startups from 31/3/2023 to 31/3/2024. I further propose to provide the benefit of carry forward of losses on change of shareholding of startups from 7 years of incorporation to 10 years. To reduce the pendency of appeals at commissioner level, I propose to deploy about 100 joint commissioners for disposal of small appeals. We shall also be more selective in taking up cases for scrutiny of returns already received this year. Better targeting of tax concessions. For better targeting of tax concessions and exemptions, I propose to cap deduction from capital gains on investment in residential house under Section 54 and Section 54F to 10 crores. Another proposal with similar intent is to limit income tax exemption from proceeds of insurance policies with very high value. Rationalization. Honorable Speaker, sir, there are a number of proposals relating to rationalization and simplification. Income of authorities, boards, and commissions set up by statutes of union or state for the purpose of housing, development of cities, towns, and villages, and regulating and developing an activity or matter is proposed to be exempted from income tax. Other major measures in this direction are removing the minimum threshold of 10,000 for TDS and clarifying taxability relating to online gaming, not treating conversion of gold into electronic gold receipts and vice versa as capital gains,
reducing the TDS rate from 30% to 20% on taxable portion of EPF withdrawals in non-PAN cases, and taxation on income for market-linked debentures. Other major proposals in the finance bill relate to the following: extension of period of tax benefits to funds relocating to IFSC, GIFT City till 31/3/2025, decriminalization under Section 276A of the Income Tax Act, allowing carry forward of losses on strategic disinvestment, including that of IDBI Bank, and providing EEE status to Agnivir Fund. Personal income tax. Now I come to what everyone is waiting for. Personal income tax. I have 5 major announcements to make in this regard. These primarily benefit our hard-working middle class. The first one concerns rebate. Currently, those with income up to 5 lakh do not pay any income tax in both old and new regimes. I propose to increase the rebate limit to 7 lakhs in the I propose to increase the rebate limit to 7 lakh in the new tax regime. Thus, persons in the new tax regime with income up to 7 lakhs will not have to pay any tax at all. The second proposal relates to middle class individuals. I had introduced in the year 2020 the new personal income tax regime with 6 income slabs starting from 2.5 lakh. I propose to change the tax structure in this regime by reducing the number of slabs to 5 and increasing the tax exemption limit to 3 lakhs. The new tax rates are 0 to 3 lakh, nil; 3 to 6 lakhs, 5%; 6 to 9 lakhs, 10%; 9 to 12 lakh, 15%; 12 to 15 lakhs, 20%; and above 15 lakhs, 30%. This will provide major relief to all taxpayers in the new regime. An individual with an annual income of 9 lakhs will be required to pay only 45,000 rupees. This is only 5% of his or her income. It is a reduction of 25% on what he or she is required to pay now. That is 60,000. So in the place of 60,000, it is now only 45,000. Similarly, an individual with an income of 15 lakh rupees would be required to pay only 1.5 lakh or 10% of his income or her income, a reduction of 20% from the existing liability of 1,87,500 rupees. My third proposal is for the salaried class and the pensioners, including family pensioners, for whom I propose to extend the benefit of standard deduction to the new tax regime. Each salaried person with an income of 15.5 lakh rupees or more will thus stand to benefit by 52,500 rupees. My fourth announcement in personal income tax is regarding the highest tax rate, which in our country is 42.74%. This is among the highest in the world. I propose to reduce the highest surcharge. I propose
to reduce the highest surcharge rate from 37% to 25% in the new tax regime. This would result in reduction of the maximum rate. This would result in the reduction of the maximum tax rate to 39%. Lastly, the limit of 3 lakh rupees for tax exemption on leave encashment on retirement of non-government salaried employees was last fixed in the year 2002, when the highest basic pay in the government was only 30,000 rupees per month. In line with the increase in the government salaries, I am proposing to increase this limit to 25 lakh rupees. We are also making the new income tax regime as the default tax regime. However, citizens will continue to have the option to avail the benefit of the old tax regime. Apart from these, I am also making some other changes as given in the annexure. As a result of these proposals, revenue of about 38,000 crore to 37,000 crore in direct taxes and rupees 1,000 crore in indirect taxes will be foregone, while revenue of about 3,000 crore will be additionally mobilized. Thus, the total revenue foregone is about 35,000 crores annually. Honorable Speaker, sir, with these words, I commend the budget to this August House. One hour, 25 minutes. आइटम नंबर 1 माननीय आइटम नंबर 2 श्रीमती निर्मला सीतारमण जी. Sir, with your permission, I lay on the table of the following statements. Under Section 3(1) of the Fiscal Responsibility Budget Management Act 2003, 1. Medium-term fiscal policy cum fiscal policy strategy statement and macroeconomic framework statement. माननीय सदस्यगण, जैसा कि आपको समाचार भाग 2 के माध्यम से पहले ही सूचित किया जा चुका है कि माननीय वित्त मंत्री जी के बजट भाषण की प्रतियां हार्ड कॉपी के रूप में उपलब्ध कराई गई है. आप बजट भाषण की अपनी अपनी प्रति प्रकाशन पलक से ले लें. आपको ये भी सूचित किया जाता है कि माननीय मंत्री द्वारा बजट प्रस्तुत किए जाने के पश्चात उसकी प्रतियां आपको मेंबर्स पोर्टल के माध्यम से उपलब्ध करा दी जाएगी. आइटम नंबर 3 माननीय मंत्री जी, वित्त मंत्री जी. Sir, with your permission, I rise to move for leave to introduce the Finance Bill 2023. प्रश्न ये कि विधेयक को पुनर्स्थापित करने की अनुमति प्रदान की जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में. माननीय मंत्री जी विधेयक को पुनर्स्थापित करें. Sir, I introduce the bill. सभा की कार्रवाई कल गुरुवार दिनांक 2 फरवरी 2023 को प्राप्त 11 बजे तक के लिए स्थगित की जाती है. First budget in Amrit Kal. ಆಲ್ರೈಟ್, ಬಹಳ ಬೇಗ ನಾವು ಅಂದುಕೊಂಡಕ್ಕಿಂತ, ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಬಹಳ ಬೇಗ ಬಜೆಟನ್ನು ಮಂಡಿಸಿದ್ದಾರೆ ವಿತ್ತ ಸಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು. ಬಹಳ ಇಂಟ್ರೆಸ್ಟಿಂಗ್ ಸ್ಟ್ರೋಕ್ ಕೆಲವೊಂದನ್ನು ಕೊಟ್ಟಿದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಪರ್ಸನಲ್ ಟ್ಯಾಕ್ಸ್. ನೀವೀಗಾಗಲೇ ಅದನ್ನು ಗಮನಿಸಿದ್ದೀರಿ. 5 ಲಕ್ಷಕ್ಕೆ ಈ ಮುಂಚೆ ರಿಬೇಟ್ ಕೊಡಲಾಗ್ತಾ ಇತ್ತು, ಇವಾಗ ಅದನ್ನು 7 ಲಕ್ಷಕ್ಕೆ ಏರಿಕೆ ಮಾಡುವ ಮುಖಾಂತರ ಬಹಳ ದೊಡ್ಡ ಕೊಡುಗೆ ಮಿಡಲ್ ಕ್ಲಾಸ್ ಜನಕ್ಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ಯಾಲರಿಡ್ ಕ್ಲಾಸ್ಗೆ ನಾವೇನು ಚರ್ಚೆ ನಡೆಸ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಯೋಜನೆಗಳನ್ನು
ಮತ್ತು ಹಲವು ರಿಬೇಟ್ಗಳನ್ನು ಮತ್ತು ಇನ್ಕಮ್ ಟ್ಯಾಕ್ಸ್ನ ಇಳಿಸುವ ಮುಖಾಂತರ ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಾಗಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಾಗಿದೆ ಅಂತಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರು ಆರಂಭದಲ್ಲಿ ಶುರು ಮಾಡ್ಕೊಳ್ತಾ ನಾನು 7 ಪಾಯಿಂಟರ್ಸ್ಗಳನ್ನು ಇವತ್ತಿನ ಬಜೆಟ್ನಲ್ಲಿ ಹೇಳ್ತೀನಿ ಅಂತಂದರು. ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತಂದರು. ಗ್ರೀನ್ ಗ್ರೋತ್ ಬಗ್ಗೆ ಮಾತನಾಡಿದ್ರು, ಇಂಡಸ್ಟ್ರಿಗಳ ಬಗ್ಗೆ ಮಾತನಾಡಿದ್ರು, ಎಜುಕೇಷನ್ ಸೆಕ್ಟರ್ ಬಗ್ಗೆ ಮಾತನಾಡಿದ್ರು, ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತನಾಡಬೇಕು ಅಂತಂದರು. ಜೊತೆಗೆ MSMEಗಳ ಬಗ್ಗೆ ನಾನೀಗಾಗಲೇ ಹೇಳ್ತಾ ಇದ್ದಾಗೆ ಮಾತನಾಡಬೇಕು ಅಂತಂದರು. ಮುಖ್ಯವಾಗಿ ತೆರಿಗೆ ವ್ಯವಸ್ಥೆಯ ಬಗ್ಗೆ ಕೊನೆಯಲ್ಲಿ ಕೊಟ್ಟಂಥ ಮಾಸ್ಟರ್ ಸ್ಟ್ರೋಕು ಬಹಳ ಯೋಜನೆಗಳನ್ನು ಮತ್ತು ಯೋಚನೆಗಳನ್ನು ಮಾಡುವಂತೆ ಮಾಡಿದೆ. ಅಂಡ್ ದಿಸ್ ಇಸ್ ಅಫ್ಕೋರ್ಸ್ ಎ ಬಂಪರ್ ಆಫರ್, ಅನುಮಾನ ಖಂಡಿತವಾಗ್ಲೂ ಕೂಡ ಇಲ್ಲ. ದ ಮ್ಯಾಸಿವ್ ಒನ್, ದ ಮೇಜರ್ ಒನ್, ನನಗಾಗಲೇ ಹೇಳ್ದಂಗೆ ಆದಾಯ ತೆರಿಗೆ ಮಿತಿ 5 ಇದ್ದಿದ್ದು ಈಗ 7 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿರೋದು. 7 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟುವ ಹಾಗಿಲ್ಲ. ಅವ್ರು ಹೇಳಿದ್ರು ಇಟ್ಸ್ ಎ ನ್ಯೂ ಟ್ಯಾಕ್ಸ್ ರಿಜೈಮ್, ಬೈ ಡಿಫಾಲ್ಟ್ ಇದು ಅಸ್ತಿತ್ವಕ್ಕೆ ಬರುತ್ತೆ, ಆದರೆ ಇನ್ನು ಕೆಲವು ದಿನಗಳವರೆಗೂ ಕೂಡ ಓಲ್ಡ್ ಟ್ಯಾಕ್ಸ್ ರಿಜೈಮ್ ಕೂಡ ಖಂಡಿತ ಇರುತ್ತೆ ಅಂತಂದ್ರು. ಸೊ 9 ರಿಂದ 15 ಲಕ್ಷದವರೆಗೂ ತಗೊಳ್ಳೋರಿಗೆ 15%, 12 ರಿಂದ 15 ಲಕ್ಷ ಯಾರು ತಗೊಳ್ತಾರೆ ಅವರಿಗೆ 20% ತೆರಿಗೆ. ಹೀಗೆ ತೆರಿಗೆ ವ್ಯವಸ್ಥೆಯಲ್ಲಿ ಬಹಳ ಟ್ರಾನ್ಸ್ಫಾರ್ಮೇಷನಲ್ ಚೇಂಜ್ ತರುವುದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಾಗಿರೋದು, ದ ಫಿನಾನ್ಸ್ ಮಿನಿಸ್ಟ್ರಿ ಮುಂದಾಗಿರೋದು ಇವತ್ತಿನ ಈ ಬಜೆಟ್ನ ಬಹಳ ದೊಡ್ಡ ಹೈಲೈಟ್ಗಳಲ್ಲಿ ಒಂದು. ಇನ್ನೊಂದಿಷ್ಟು ಸ್ಕೀಮ್ಗಳನ್ನು ವಿಶ್ವಕರ್ಮ ಯೋಜನೆ ಅಂತಂದರು, ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಂತಂದರು, ಅದರ ಜೊತೆಗೆ ಲಿಥಿಯಂ ಅಯಾನ್ ಸೆಲ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದಕ್ಕೆ ಕಸ್ಟಮ್ಸ್ ಡ್ಯೂಟಿ ಬಗ್ಗೆ ಮಾತನಾಡಿದ್ರು, ಮತ್ತು ಮೊಬೈಲ್ ಫೋನ್ ಕ್ಯಾಮ್ರಾದ ಲೆನ್ಸಸ್ಗಳ ಬಗ್ಗೆ ಮಾತನಾಡಿದ್ರು, ಕೃಷಿ ಬಗ್ಗೆ ಮಾತನಾಡಿದ್ರು, ಮತ್ತು ಲ್ಯಾಬ್ ಗ್ರೋನ್ ಡೈಮಂಡ್ಗಳ ಬಗ್ಗೆ ಮಾತನಾಡಿದ್ರು. ಹೀಗೆ ಹಲವು ಯೋಜನೆಗಳು ಮತ್ತು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಮಾತನಾಡಿದ್ರು, ಮತ್ತು ರೈತರು ಅವರ ಬೆಳೆಗಳನ್ನು ಎಲ್ಲಿ ಇಡಬೇಕು ಅದರ ಬಗ್ಗೆ ಒಂದಿಷ್ಟು ಯೋಜನೆಗಳನ್ನು ಸರ್ಕಾರ ತಗೊಂಡಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಇಟ್ ವಾಸ್ ಆಲ್ ಅಬೌಟ್ ಸ್ಕೀಮ್ಸ್ ಇನ್ ದಿ ವೆರಿ ಬಿಗಿನಿಂಗ್. ಅದಾದ ನಂತರದಲ್ಲಿ ದೂರದೃಷ್ಟಿಯ ಯೋಜನೆಯನ್ನು ಹಾಕೊಂಡ್ರು. ಅದಕ್ಕಿಂತ ಮುಂಚೆ ಪ್ಯಾಂಡಮಿಕ್ ಇಂದ ನಾವೀಗಾಗಲೇ ಹೊರಗೆ ಬಂದಿದ್ದೀವಿ ಅಂತಂದರು. ಸೊ ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಾವು ಬಹಳ ಮುಖ್ಯವಾದಂಥ ಮಾಸ್ಟರ್ ಸ್ಟ್ರೋಕು. ನಾನು ನಿಮ್ಗೆ ಈಗಾಗಲೇ ಹೇಳಿದಾಗೆ ಆದಾಯ ತೆರಿಗೆ ವಿನಾಯಿತಿ 5 ಇದ್ದಿದ್ದು ಇವಾಗ 7 ಲಕ್ಷ ರೂಪಾಯಿವರೆಗೂ ಕೂಡ ಆಗಿರೋದು. ನಾನು ಅದರ ಬಗ್ಗೆ ಮಾತನಾಡ್ತೇನೆ. ಐ ವಿಲ್ ನೌ join with my panelists in the studio. ಸೊ ನಮ್ಮ ಜೊತೆಗೆ ಗೌರೀಶ್ ಅವರಿದ್ದಾರೆ, ನರೇಂದ್ರ ಅವರಿದ್ದಾರೆ, ಹಾಗೆ ತಲ್ಲೆ ವೆಂಕಟೇಶ್ ಅವರಿದ್ದಾರೆ, ಹಾಗೂ ಕಾಂಗ್ರೆಸ್ನ ವಕ್ತಾರರು ಕೂಡ ನಮ್ಮ ಜೊತೆಗೆ ರಘು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಆಗ ಚಂದ್ರಶೇಖರ್ ಇದ್ರು ಬಿಜೆಪಿಯಿಂದ, ಈಗ ಅಶೋಕ್ ಗೌಡ್ರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಐ ವಿಲ್ ಹ್ಯಾವ್ ಎ ವೆರಿ ವಾರ್ಮ್ ಅಂಡ್ ಎ ವೆರಿ ಲವ್ಲಿ ವೆಲ್ಕಮ್ ಟು ಅಶೋಕ್ ಗೌಡ್ರು. ನಮಸ್ಕಾರ ಅಶೋಕ್ ಗೌಡ್ರೆ. ನಾನು ನರೇಂದ್ರ ಅವರಿಂದ ಶುರು ಮಾಡ್ತೀನಿ ಇದನ್ನು. ನರೇಂದ್ರ ಸರ್, ಹೇಗೆ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಬಯಸ್ತಾ ಇದ್ದೀರಿ? ಪ್ಲೀಸ್ ಗೋ ಹೆಡ್. ಲೆಟ್ ಮೀ ಸ್ಟಾರ್ಟ್ ವಿತ್ ಯುವರ್ ಇನಿಷಿಯಲ್ ರಿಮಾರ್ಕ್ಸ್ ಆನ್ ದಿಸ್. ವೆರಿ ಪ್ರೋಗ್ರೆಸಿವ್ ಬಜೆಟ್. ಇಟ್ ಈಸ್. ಆಮೇಲೆ ಪುನಃ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ದಿ ಪ್ರೀವಿಯಸ್ ಬಜೆಟ್ ಆ್ಯಂಡ್ ದಿ ಈಥಾಸ್ ಆ್ಯಂಡ್ ದಿ ಥಾಟ್ಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಪುಷ್. ಓಕೆ. ಸೊ ಡೆಫಿನೆಟ್ಲಿ ಪ್ರೋ ಗ್ರೋತ್. ಆಮೇಲೆ capex again, correct, capex driven budget, especially 10 lakh crore. Haudu, correct. So from 7.5 lakh trillion to 10 trillion, so which is excellent. So you can a virtuous cycle irutte adike. So investment to savings to employment generation, so it's a multiplier effect, there is no doubt. Nearly 3.5% of the GDP. 3.5% of GDP. Nearly. Okay. Yeah. So that's one of the main top highlights of the budget, especially it's a capex driven and the artha. ಸೊ ಕೆಪೆಕ್ಸ್ ಇಂದ ಬಟ್ ಪಬ್ಲಿಕ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಂದ ಆಗ್ತಾ ಇದೆ ಅದು. ಸೊ ದಟ್ ಈಸ್ ಅ ಡಿಫರೆಂಟ್ ಆಸ್ಪೆಕ್ಟ್. ಇಟ್ ಕ್ಯಾನ್ ಬಿ ಎ ಕನ್ಸರ್ನ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಫಿಸ್ಕಲ್ ಡೆಫಿಸಿಟ್ ಈಸ್ ಅಂಡರ್ ಕಂಟ್ರೋಲ್. 6.4%. ಸೊ ನಾವು ನಾಮಿನಲ್ GDP 300 ಲಕ್ಷ ಕೋಟಿ ಅನ್ಕೊಂಡ್ರು 300 ಟ್ರಿಲಿಯನ್. ಸೊ 10% ನಮ್ದು ಟ್ಯಾಕ್ಸ್ ಬಾಯನ್ಸಿ ಅಂದ್ರೂ 13-30. ಸೊ 6%, 6.3% ಫಿಸ್ಕಲ್ ಡೆಫಿಸಿಟ್ ಅಂದ್ರೆ 18 ಲಕ್ಷ ಕೋಟಿ ಆಯ್ತು. ಸೊ ಬಾರೋಯಿಂಗ್ಸ್ ಹ್ಯಾವ್ ಟೋಲ್ಡ್ ಇಟ್ ಲೆಸ್ ದೆನ್ 14.3 lakh crore. ಅಂದ್ರೆ ದಿಸ್ ವಿಲ್ ಬಿ ರಿಸೀವ್ಡ್ ವೆರಿ ವೆಲ್ ಬೈ ದಿ ಬಾಂಡ್ ಮಾರ್ಕೆಟ್, very well by the investors. Okay. So there is no doubt. Okay. ಆಮೇಲೆ ಮತ್ತೆ ಗ್ಲೈಡ್ ಪಾತ್ ಅಲ್ಲಿ
she has very clearly told that the intention is to reduce up to 4.5 as per the FRBM. Okay. So fiscal deficit is under control. Okay. Borrowing plan is very prudent. Okay. ಆಮೇಲೆ ವಿತ್ ನ್ಯೂ ಸ್ಕೀಮ್ಸ್ ಅಂಡ್ ಸೋಷಿಯಲ್ ಇನ್ಕ್ಲೂಷನ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಎಸ್ಪೆಷಲಿ ಆನ್ ದಿ ಫ್ರಂಟ್ ಆಫ್ PMAY ಆವಾಸ್ ಯೋಜನಾಗೂ 79,000 crore ಅಡಿಷನಲ್ ಕೊಟ್ಟರು, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ. ಆಮೇಲೆ ಕೆಪೆಕ್ಸ್ ಡ್ರಿಬನ್ ಆ್ಯಂಡ್ ವಿತ್ ಸಮ್ ಸೇವಿಂಗ್ಸ್ ಮಿಡ್ಲ್ ಕ್ಲಾಸ್ಗೆ ಅಪೀಸ್ ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ, ಎಸ್ಪೆಷಲಿ ದಿ ಸೇವಿಂಗ್ಸ್ ಲಿಮಿಟ್ ವಿಚ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಫಾರ್ ಸೀನಿಯರ್ ಸಿಟಿಸನ್ಸ್, ಸಿಂಗಲ್ ಅಕೌಂಟ್ 15 lakhs, ಆಮೇಲೆ ಜಾಯಿಂಟ್ ಅಕೌಂಟ್, ಇವೆರಡೂ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ದಿ ಸೀನಿಯರ್ ಸಿಟಿಸನ್ ಇನ್ ಲೈಟ್ ಆಫ್ ಇನ್ಫ್ಲೇಷನ್ ಬೀಯಿಂಗ್ ಹೈ ಅಂಡ್ ರೇಟ್ ಆಫ್ ರಿಟರ್ನ್ ಬೀಯಿಂಗ್ ವೆರಿ ತುಂಬಾ ಇನ್ಫ್ಲೇಷನ್ ಕವರ್ ಆಗ್ತಾ ಇಲ್ಲ. ಸೊ ದೀಸ್ ಆರ್ ಆಲ್ ಎಕ್ಸೆಪ್ಷನಲ್ ಪಾಯಿಂಟ್ಸ್. ಬಟ್ ಕನ್ಸರ್ನ್ ಅಂತ ಅಂದ್ರೆ ನನಗೆ ಹೌಸಿಂಗ್ ಮುಟ್ಲೇ ಇಲ್ಲ. ಮಾತಾಡ್ತೀನಿ, ಕನ್ಸರ್ನ್ ಬಗ್ಗೆ ಮಾತನಾಡ್ತೀನಿ. ಈವನ್ ಐ ಡು ಹ್ಯಾವ್ ಅ ಲಾಟ್ ಆಫ್ ಕನ್ಸರ್ನ್ಸ್, ಅದ್ರ ಬಗ್ಗೆ ನಾನು ಖಂಡಿತ ಮಾತನಾಡ್ತೀನಿ. ಗೌರೀಶ್ ಅವರೇ, ನನಗೆ ನಿಮ್ಮಿಂದ ಕಂಪ್ಲೀಟ್ ಕ್ಲಾರಿಟಿ ಈ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳಿಗೆ ಸಂಬಂಧಪಟ್ಟಂತೆ ಬೇಕು ನನಗೆ, ಮತ್ತು ರಾಜ್ಯದ ಜನ ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಯಾಕಂತಂದರೆ 90% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಸ್ಯಾಲರಿಡ್ ಎಂಪ್ಲಾಯೀಸ್, ದೇ ಆರ್ ವರ್ಕಿಂಗ್ ಇನ್ ಅನ್ಆರ್ಗನೈಸ್ ಸೆಕ್ಟರ್ಸ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ದೇ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಸೇಮ್. ಈಗ ನಾನು ಮುಖ್ಯವಾಗಿ ಅದಕ್ಕೆ ಬರ್ತೀನಿ, ಅದಾದಮೇಲೆ ಬೇರೆ ಬೇರೆದಕ್ಕೆ ಹೋಗೋಣ ನಾವು. ಸೊ 0 to 3 lakh rupees ಯು ಆರ್ ನಾಟ್ ಸಪೋಸ್ ಟು ಪೇ ಎನಿ ಟ್ಯಾಕ್ಸ್, ಝೀರೋ ಇನ್ಕಮ್ ಟ್ಯಾಕ್ಸ್. 0 income tax. 3 ರಿಂದ 6 ಲಕ್ಷ ರೂಪಾಯಿನ ಒಳಗೆ ಯಾರು ಆದಾಯವನ್ನು ಗಳಿಸ್ತಾರೆ ಅವರು 5% ನಷ್ಟು ಕೊಡಬೇಕು. 6 ರಿಂದ 9 ಲಕ್ಷ ರೂಪಾಯಿನ ಯಾರು ಆದಾಯ ಗಳಿಸ್ತಾರೆ ಅವರು 10% ಕೊಡಬೇಕು. 9 ರಿಂದ 12 ಲಕ್ಷ ರೂಪಾಯಿಗಳ ಆದಾಯ ಯಾರು ಗಳಿಸ್ತಾರೆ ಅವರು 15% ಕಟ್ಟಬೇಕು ಟ್ಯಾಕ್ಸು. 12 ರಿಂದ 15 ಲಕ್ಷ ರೂಪಾಯಿಗಳನ್ನು ಯಾರು ಗಳಿಸ್ತಾರೆ ಅವರು 20% ಕಟ್ಟಬೇಕು. 15 lakh ಪ್ಲಸ್ ಇರೋರು 30% ಕಟ್ಟಬೇಕು. ಅಂದ್ರೆ ಇದು ಒಂದು ನಿಮಿಷ ಬರ್ತೀನಿ. ಇದು ಯಾವ ಫಿನಾಮಿನಲ್ ಡಿಫರೆನ್ಸ್ ಅನ್ನ ಒಬ್ಬ ಸ್ಯಾಲರಿಡ್ ಎಂಪ್ಲಾಯಿಗೆ ಇದು ತಗೊಂಡು ಬರುತ್ತೆ? ಈ ಹಿಂದೆ ಇದ್ದಿದ್ದೇನು, ಇವಾಗ ಆಗಿರೋದೇನು? ಐ ನೀಡ್ ಎ ಕಂಪ್ಯಾರಿಸನ್ ಚಾರ್ಟ್ ಫ್ರಮ್ ಯು ಪ್ಲೀಸ್, ದಯಮಾಡಿ ಇದ್ರ ಬಗ್ಗೆ ಮಾತಾಡಿ. ಈಗ ಮುಂಚೆ 0 to 2.5 lakhs ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. 0 to 2.5 lakhs ಕಂಪ್ಲೀಟ್ಲಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇತ್ತು. ಓಕೆ, ಎರಡು ಸ್ಕೀಮ್ ಅಲ್ಲಿ ನ್ಯೂ ಸ್ಕೀಮ್. ಐ ಗಾಟ್ ಇಟ್. ನಾವು ಈಗ ನ್ಯೂ ಸ್ಕೀಮ್ ಅನ್ನ ಇಟ್ಕೊಂಡ್ರೆ ಸರಿ, 0 to 2.5 ಕಂಪ್ಲೀಟ್ ಎಕ್ಸೆಂಪ್ಷನ್, ಫೈನ್. ಆ ನಂತರ 2.5 to 5 lakhs 5% ಟ್ಯಾಕ್ಸ್ ಇತ್ತು ಓಲ್ಡ್ ರಿಜಿಮ್ ಅಲ್ಲಿ. ಓಕೆ, ಅಂದ್ರೆ 12,000 ಟ್ಯಾಕ್ಸ್ ಆಯ್ತು. 12,500 rupees ಆಯ್ತು, ಫೈನ್. ಇದು ರಿಬೇಟ್ ಸಿಗ್ತಾ ಇತ್ತು ಮುಂಚೆ. ಓಕೆ, ನಿಮ್ಗೆ 5 ಲಕ್ಷನೇ ಇನ್ಕಮ್ ಇದ್ರೆ ನಿಮ್ಮ ಟ್ಯಾಕ್ಸ್ 12,500, ಬಟ್ ನಿಮಗೆ 5 ಲಕ್ಷ ತನಕ ರಿಬೇಟ್ ಸಿಗ್ತಾ ಇತ್ತು. ಅಂದ್ರೆ 12,500 ರಿಬೇಟ್ ಇತ್ತು. 5 ಲಕ್ಷ ತನಕ ನೀವು 0 ಟ್ಯಾಕ್ಸ್ ಕಟ್ತಾ ಇದ್ರಿ. ಇವಾಗ 0 to 3 lakhs ಕಂಪ್ಲೀಟ್ಲಿ ಎಕ್ಸೆಂಪ್ಷನ್. 3 to 6 lakhs 5% ಆಡ್ ಮಾಡಿದ್ದಾರೆ. ಸೊ ಅಂದ್ರೆ ನೀವು 3 to 6 lakhs 5% ಟ್ಯಾಕ್ಸ್ ಬರುತ್ತೆ. 6 to 9 lakhs ನಿಮಗೆ 10% ಟ್ಯಾಕ್ಸ್ ಬರುತ್ತೆ. ಆದ್ರೆ ನಿಮ್ಮ ಇನ್ಕಮ್ 7 lakhs ಇದ್ರೆ ನಿಮಗೆ ಏನೂ ಟ್ಯಾಕ್ಸ್ ಬರೋದಿಲ್ಲ. ಏನಕ್ಕೆ ಅಂತಂದ್ರೆ ಆ ರಿಬೇಟ್ ಅನ್ನ 5 ಲಕ್ಷದನ್ನ 7 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. ಸರಿ, ಅಂದ್ರೆ ನಿಮ್ಗೆ ಓಲ್ಡ್ ರಿಜಿಮ್ ಅಲ್ಲಿ ಇದನ್ನೇ ನಾನು ತಗೊಂಡ್ ಬರೋದಿದ್ರೆ ನಿಮಗೆ 7 ಲಕ್ಷ ಇದ್ರೆ ನಿಮ್ಗೆ 32,500 ಟ್ಯಾಕ್ಸ್ ಬರಬೇಕಿತ್ತು. ಸರಿ, ಇವಾಗ ನಿಮಗೆ ಅಲ್ಲಿ ತನಕ 0 ಟ್ಯಾಕ್ಸ್ ಕಟ್ತೀರಾ. ಸರಿ, ಕಂಪ್ಲೀಟ್ ರಿಬೇಟ್. ಓಕೆ, ನಿಮಗೆ ಟ್ಯಾಕ್ಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಸ್ಟ್ರಕ್ಚರ್ ನಿಮಗೆ ಅದೇ ಏನಾದ್ರೂ 8 ಲಕ್ಷ ಇದ್ರೆ ರಿಬೇಟ್ ಬರೋದಿಲ್ಲ ನಿಮಗೆ. ನಿಮಗೆ 7 ಲಕ್ಷ ತನಕ ಮಾತ್ರ ರಿಬೇಟ್. ನಿಮ್ಗೆ 7 ಲಕ್ಷ ಇನ್ಕಮ್ ಇದ್ರೆ 7 ಲಕ್ಷ ತನಕ ನೀವು ಟ್ಯಾಕ್ಸ್ ಕಟ್ಟುವಂಗಿಲ್ಲ, ರಿಬೇಟ್ ಬರ್ತಾ ಇದೆ. ರಿಬೇಟ್ ಅನ್ನ ಕಂಪ್ಲೀಟ್ ಅಪ್ ಟು 7 lakhs ತನಕ ಕೊಟ್ಟಿದ್ದಾರೆ. 7 ಲಕ್ಷ ಇನ್ಕಮ್ ಇದ್ರೆ 7.5 lakhs ಇದ್ರೆ ಆವಾಗ ನಿಮ್ಗೆ 3 to 6 lakhs 5% ಇನ್ಕಮ್ ಟ್ಯಾಕ್ಸ್ ಬರುತ್ತೆ. 6 to 9 10% ಬರುತ್ತೆ. ಆಸ್ ಇಟ್ ಇಸ್ ಬರುತ್ತೆ. 15 ಲಕ್ಷದ ಮೇಲೆ ಏನಾದ್ರೂ ಇನ್ಕಮ್ ಇದ್ರೆ ನಿಮ್ ಮುಂಚೆ 37% ಸರ್ಚಾರ್ಜ್ ಕಟ್ತಾ ಇದೀವಿ. ಅಂದ್ರೆ ನೀವು 15 ಲಕ್ಷದ ಮೇಲೆ 30% ಟ್ಯಾಕ್ಸ್, 5%, 10%, 15% ಟ್ಯಾಕ್ಸ್ ಅಮೌಂಟ್ ಮಾಡಿ ಅದ್ರ ಮೇಲೆ ನೀವು 37% ಸರ್ಚಾರ್ಜ್ ಆಗ್ತಾ ಇದ್ವಿ ನಾವು. ಅದನ್ನ ಇವಾಗ ಕಂಪ್ಲೀಟ್ಲಿ ತೆಗೆದು 25% ಗೆ ಮಾಡಿದ್ದಾರೆ. ಅದೇ 37% ಇಂದ 25%, 12% ಸರ್ಚಾರ್ಜ್ ಕಡಿಮೆ ಮಾಡಿದ್ದಾರೆ ಆನ್ ಅನ್ ಅಪ್ರಾಕ್ಸಿಮೇಟ್ಲಿ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ 18 ಲಕ್ಷ ಇನ್ಕಮ್ ಇದ್ರೆ ಯು ಆರ್ ಪೇಯಿಂಗ್ ಓನ್ಲಿ 39% ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಸರ್ಚಾರ್ಜ್ ಪ್ಲಸ್ ಸೆಸ್ ಸೇರಿ 39% ಅನ್ನ ಕಟ್ತೀರಾ. ಮುಂಚೆ ಅದೇ ಟ್ಯಾಕ್ಸ್ ಅನ್ನ ನೀವು 42 ರಿಂದ 43% ತನಕ ಕಟ್ತಾ ಇದ್ರಿ.
ಇದು ಒಳ್ಳೆ ಮೂವ್ ಅಂತ ಕೇಳಿದ್ರೆ ಒನ್ ಆಫ್ ದ ಬೆಸ್ಟೆಸ್ಟ್ ಪಾಸಿಬಲ್ ಮೂವ್ ಇದು. ಮಿಡ್ಲ್ ಕ್ಲಾಸ್ ಅಲ್ಲಿ ಅಪ್ ಟು 7 lakhs ಇನ್ಕಮ್ ಇದ್ದವನಿಗೆ ಟ್ಯಾಕ್ಸೇ ಕಟ್ಟುವಾಗೆ ಇಲ್ಲ. ಆ ನಂತರ 15 ಲಕ್ಷದ ಮೇಲೆ ಏನಾದ್ರು ಸರ್ಚಾರ್ಜ್ ಆಡ್ ಮಾಡಿಬಿಟ್ಟಿದ್ದಾರೆ. ಅಡಿಷನಲ್ ಏನ್ ಬೆನಿಫಿಟ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 15.5 ಲಕ್ಷ ಮೇಲೆ ಯಾರಿಗಿದೆಯೋ 52,500 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಏನ್ ಟ್ಯಾಕ್ಸ್ ಬರ್ತದೋ 15 ಲಕ್ಷ ಮೇಲೆ ನಿಮ್ಗೆ 1 ಲಕ್ಷ ಚೇಂಜ್ ಏನೋ ಬರುತ್ತೋ ಟ್ಯಾಕ್ಸ್, ಅದ್ರ ಮೇಲೆ 52 ಸ್ಟ್ರೈಟ್ ಅವೇ ಡಿಡಕ್ಷನ್ ಸಿಗುತ್ತೆ ನಿಮ್ಗೆ. ಸೊ ಇದು ಇಂಡಿವಿಜುವಲ್ ಟ್ಯಾಕ್ಸೇಷನ್ ಬೆನಿಫಿಟ್ ಇರೋದು. ಟೆಕ್ನಿಕಲಿ ನಾವು ಹೇಳೋದಾದ್ರೆ 7 ಲಕ್ಷಕ್ಕೆ ನೋ ಟ್ಯಾಕ್ಸ್, ಅಬ್ಸಲ್ಯೂಟ್ಲಿ ನೋ ಟ್ಯಾಕ್ಸ್. 7 lakhs ಮೇಲೆ ಅವನಿಗೆ ಸ್ಲ್ಯಾಬ್ ವೈಸ್ ಟ್ಯಾಕ್ಸ್ ಬರ್ತಾ ಇರುತ್ತೆ. ಇದು ಮಿಡ್ಲ್ ಇಂಡಿವಿಜುವಲ್ ಟ್ಯಾಕ್ಸ್. ನಾನು ಅದನ್ನೇ ತಗೊಂಡು ಪ್ರೊಫೆಷನಲ್ಸ್ಗೆ ಹೋಗ್ತೀನಿ. ಪ್ರೊಫೆಷನಲ್ಸ್ಗೆ ಹೋದ್ರೆ ಮುಂಚೆ 50 ಲಕ್ಷ ತನಕ ಪ್ರೊಫೆಷನಲ್ಸ್ ನೀವು ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಕಾಗಿಯೇ ಇಲ್ಲ, ನೀವು ಪ್ರೆಸೆಂಟಿವ್ ಟ್ಯಾಕ್ಸೇಷನ್ ಕಟ್ಟಬೇಕಾಗಿತ್ತು. ಅಂದ್ರೆ 50 ಲಕ್ಷ ಇಂಟು ನಿಮ್ದು ಏನೋ ಕಂಪ್ಲೀಟ್ ಬ್ಯಾಂಕ್ ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಿದ್ರೆ ಚೆಕ್ ಅಲ್ಲಿ ಬಂದಿದ್ರೆ 6% ನೀವು ಡಿಕ್ಲೇರ್ ಮಾಡಬೇಕಾಗಿತ್ತು ಟರ್ನ್ ಓವರ್ ಅಂತ. ನಿಮ್ದು 50 ಲಕ್ಷ ರಿಸೀಟ್ಸ್ ಅನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಅದ್ರಲ್ಲಿ 6% ನೀವು ಟರ್ನ್ ಓವರ್ ಅಂತ ನಮ್ಗೆ ಡಿಕ್ಲೇರ್ ಮಾಡ್ಬಿಡ್ಬೇಕು. ಇವಾಗ ಅದನ್ನ ಪ್ರೊಫೆಷನಲ್ಸ್ ಏನ್ ಮಾಡಿದ್ದಾರೆ, ಅದನ್ನ 75 ಲಕ್ಷಕ್ಕೆ ತಗೊಂಡೋಗಿದ್ದಾರೆ. ಪ್ರೊಫೆಷನಲ್ಸ್ ಓನ್ಲಿ ಐದರ್ ಇಂಡಿವಿಜುವಲ್ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಮಾತ್ರ. LLP ಗೆ ವರ್ಕ್ ಆಗೋದಿಲ್ಲ, ಕಂಪನಿಗೆ ವರ್ಕ್ ಆಗೋದಿಲ್ಲ. ವೆರಿ ಕ್ಲಿಯರ್ ಅದು. ಕಂಪನಿ ಪ್ರೊಫೆಷನಲ್ಸ್ ಕಂಪನಿ ನಡೆಸ್ತಾ ಇದ್ರೆ ಅದು ವರ್ಕ್ ಆಗೋದೇ ಇಲ್ಲ, ಪಾರ್ಟ್ನರ್ಶಿಪ್ ತನಕ ಹೋಗುತ್ತೆ ಇದು. SMEs ಏನ್ ಮಾಡಿದ್ದಾರೆ, SMEs ಗೆ 2 ಕೋಟಿ ತನಕ ನೀವು ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡಬೇಡಿ, ತೊಂದರೆ ಇಲ್ಲ, ಅದ್ರ ಮೇಲೆ ನೀವು ಪ್ರೆಸೆಂಟಿವ್ ಟ್ಯಾಕ್ಸೇಷನ್ ಅನ್ನೇ ಕಟ್ಟಿ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ವೆರಿ ಕ್ಲಿಯರ್ ಸೆಕ್ಷನ್ 44 AD ಅಂತ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಬರುತ್ತೆ. ಇವಾಗ 2 ಕೋಟಿಯಿಂದ 3 ಕೋಟಿ ತನಕ SME ನೀವು ಬುಕ್ಸ್ ಆಫ್ ಅಕೌಂಟ್ ಮೇಂಟೈನ್ ಮಾಡೋದೇ ಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ಈಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಬುಕ್ಸ್ ಆಫ್ ಅಕೌಂಟ್. ಓಕೆ, ಅದ್ರ ಮೇಲೆ ನೀವು 6% 8% ಡಿಕ್ಲೇರ್ ಮಾಡಿ, ಅದನ್ನ ಟರ್ನ್ ಓವರ್ ಅಂತ ಡಿಕ್ಲೇರ್ ಮಾಡಿ, ಅದ್ರ ಮೇಲೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ. ಕಂಪನಿಗೆ ವರ್ಕೌಟ್ ಆಗೋದಿಲ್ಲ, ಏನು ಕಂಪನಿಗೆ ಇಲ್ಲ, ಇದು ಈ ಬೆನಿಫಿಟ್ ಕಂಪನಿಗೆ ಇಲ್ಲ, ಪಾರ್ಟ್ನರ್ಶಿಪ್ ಅಥವಾ ಇದು ಮಾತ್ರ. ಥರ್ಡ್ ಒನ್ ಸ್ಟಾರ್ಟ್ಅಪ್ಸ್ಗೆ ನೀವು ಎಷ್ಟೇ ಇವಾಗ ಜನರಲಿ ನಾವೆಲ್ಲ ಸ್ಟಾರ್ಟ್ಅಪ್ಸ್ ನೋಡ್ತಿದೀವಿ, ಲೇ ಆಫ್ಸ್ ಮಾಡ್ತಾರೆ. 31st ಬರುವಾಗ ಲೇ ಆಫ್ಸ್ ಮಾಡ್ತಾ ಇದ್ದಾರೆ, ಬಿಕಾಸ್ ಲಾಸ್ ಬುಕ್ ಮಾಡಬೇಕು ಅಂತ. ಲಾಸಸ್, ಈ ಲಾಸಸ್ ಅನ್ನ ನಿಮಗೆ ಇನ್ನ 7 ವರ್ಷ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿ ಆ ಬೆನಿಫಿಟ್ ಅನ್ನ ಇನ್ನ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಕಾನ್ಸೆಪ್ಟ್ ಆಫ್ ಸ್ಟಾರ್ಟ್ಅಪ್ ಅನ್ನ ಇನ್ನ 1 ವರ್ಷ ಅಂದ್ರೆ 31st March 2024 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಲಾಸಸ್ ಅನ್ನ ನೀವು ಅಪ್ರಾಕ್ಸಿಮೇಟಿವ್ ಟೋಟಲ್ ಲಾಸಸ್ ಡಿವೈಡೆಡ್ ಬೈ 7 ಅಂತ ಹೇಳ್ಕೊಂಡು ಇಯರ್ ಆನ್ ನೀವು ಪುಷ್ ಮಾಡ್ಕೊಂಡು ಹೋಗಿ, ಫ್ಯೂಚರ್ ಪ್ರಾಫಿಟ್ಸ್ ಬಂದ್ರೆ ಆ ಫ್ಯೂಚರ್ ಪ್ರಾಫಿಟ್ಸ್ ಇಂದ ಈ ಲಾಸಸ್ ಅನ್ನ ಸೆಟ್ ಆಫ್ ಮಾಡಿ ಉಳಿದಿದ್ದಕ್ಕೆ ಟ್ಯಾಕ್ಸ್ ಕಟ್ಟಿ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟೆಸ್ಟ್ ಮೂವ್. ಅಗೈನ್ ಇದೊಂದು ಕೇಳೋದಾದ್ರೆ ಆ ನಂತರ ಇನ್ನೊಂದು ಕೀಪ್ ಥಿಂಕಿಂಗ್ ಆನ್ ಇಟ್. ನಾನು ಇನಿಷಿಯಲ್ ರಿಮಾರ್ಕ್ಸ್ ತಗೊಳ್ತೀನಿ, ಆಮೇಲೆ ಐ ವಿಲ್ ಗೋ ಡೀಪ್ ಇನ್ ಟು ದಿಸ್. ತಲಂಜಿ ಪ್ಲೀಸ್. Sir, it's been a fabulous budget. Okay. Even though there has been no specific references as far as the SMEs are concerned. ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ಮೀರ್ಬಿಟ್ಟಿದ್ದೀರಿ ಅನ್ಕೊಳ್ತೀನಿ ಈಗಾಗಲೇ. ಅಲ್ಲ, ಸಹನೆ ಬಂದ್ಬಿಟ್ಟಿದೆ ಸರ್ ಅದು, ಆಯ್ತಾ. ಬಟ್ ದ ಮಾಸ್ಟರ್ ಸ್ಟ್ರೋಕ್ ಹ್ಯಾಸ್ ಬೀನ್ ಇನ್ ದಿ new tax regime. Correct. I think that's a fabulous gift to everybody else. I do not know whether you call it as an election gift or something else. It was what was needed, especially in view of the high inflation rate that has been there. It will definitely benefit us. I would say that even reducing the highest tax rate, correct, because only a handful people are paying it, but still there would be a relief for them also. It's not saying that only ನಮಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋದಿಲ್ಲ. ಜನರಲಿ ಹೇಳೋದೇನು ಅಂತಂದ್ರೆ, this shows the visionary spirit of the Prime Minister and his cabinet. Definitely we have to appreciate that the capex has been maintained, and a lot of improvements have been happening which was never heard in our 75 years. And I would definitely give 100% marks to the budget. Fantastic. ಅಶೋಕ್ ಗೌಡ್ರೆ, ನಾವು ಮಾಡಿರುವ ಸಾಧನೆಗಳ ಪಟ್ಟಿಗಳನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು 2 hour ಮಾಡಿದ್ರು ಸಹ ಕಡಿಮೆ ಆಗ್ಬಿಡ್ತದೆ. ಯಾಕೆ ಅಂತಂದರೆ ನೀವು ಹೇಳ್ತೀರಾ ಅಡ್ವರ್ಟೈಸ್ಮೆಂಟ್ ಅಂತ. ಯಾಕಂದರೆ ನನ್ನ ಈ ರೀಸೆಂಟ್ ಯಾವುದೇ ಪ್ಯಾನಲ್ ಡಿಸ್ಕಷನ್ಗೆ ಹೋದಾಗ ನಮ್ಮ ಪಟ್ಟಿ ತೆಗೆದು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸರ್ ಅಡ್ವರ್ಟೈಸ್ಮೆಂಟ್ ಕರೆದಿಲ್ಲ ಸರ್, ನಿಮ್ಮನ್ನ ಚರ್ಚೆ ಕರೆದಿದ್ದೀವಿ ಅಂತಾರೆ. ಅದಿರಲಿ. ನಾನು ರೀಸೆಂಟಾಗಿ ಲಾಸ್ಟ್ ವೀಕು ಇದೇ ಟೈಮಲ್ಲಿ ಬಾಂಬೆಲಿದ್ದೆ. ಅಲ್ಲಿ ಅನೇಕ ಜನನ ಕೇಳ್ತಾ ಇದ್ದೆ, ನಿಮ್ಮ GST ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಸುಮಾರು ಒಂದು 35 ಜನ ಮಾತಾಡಿಸ್ತೆ. ಅವ್ರು ಹೇಳಿದ್ದು 6 ಜನ ಅದರಲ್ಲಿ ನಮ್ಮ ಮಿಡ್ಲ್ ಕ್ಲಾಸ್ಗೆ ಏನು ಸಿಕ್ತು ಅಂತ ಕೇಳ್ತಾ ಇದ್ರು. ಇವತ್ತು ಒಂದು ಮಿಡ್ಲ್ ಕ್ಲಾಸ್ಗೆ ಅನೇಕ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ
ನಮ್ಮ ಏರ್ಪೋರ್ಟ್ಸ್ ಆಗಲಿ, ಅಂದರೆ ಗತಿ ಶಕ್ತಿನಲ್ಲಿ ನಾವು ಹೇಗೆ ಫಾಸ್ಟ್ ಕಮ್ಯುನಿಕೇಷನ್, ಫಿಸಿಕಲ್ ಕಮ್ಯುನಿಕೇಷನ್ನು ಜೊತೆಗೆ ಈ ಡಿಜಿಟಲ್ ಕಮ್ಯುನಿಕೇಷನ್ನು ಸಹ ಕೊಟ್ಟ ಮೇಲೆ ಜೊತೆಗೆ ಅವರು ನಮಗೆ ಜೋಬಲ್ ದುಡ್ಡು ಉಳಿತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಆ ಜೋಬಲ್ ದುಡ್ಡು ಉಳಿಸ್ತಕ್ಕಂತಹ ಕೆಲಸವನ್ನು ಸಹ ನಾವು ಅಡಿಷ್ನಲ್ ಆಗಿ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ. ತದನಂತರದಲ್ಲಿ ಹೇಗೆ ನಮ್ಮ ಆಗಲೇ ಹೇಳ್ತಾ ಇದ್ರು, ಕ್ಯಾಪೆಕ್ಸ್ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟು 10 ಟ್ರಿಲಿಯನ್ ಆದಮೇಲೆ ಅದರ ನಮ್ಮ ಬಡ್ಜೆಟ್ಗೆ ಬರ್ತಕ್ಕಂಥದ್ದು ತದನಂತರದಲ್ಲಿ 7.5% ಅದು ಮಲ್ಟಿಪ್ಲೈ ಆಗಿ ನಮ್ಗೆ ಬರುತ್ತೆ. ಕರೆಕ್ಟ್. ಅಂದರೆ ಈ ಮಟ್ಟದಲ್ಲಿ ನಾವು ನಮ್ಮ ಯೋಜನೆಗಳನ್ನು ಯಾರೋ ಒಬ್ಬರು ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ತಮಾಷೆ ಮಾಡ್ತಿರು, 10 ಟ್ರಿಲಿಯನ್ ಅಲ್ರಿ ನೀವು ಹಂಗೆ ಕುತ್ಕೊಂಡಿರೋ 10 ಟ್ರಿಲಿಯನ್ ಆಗ್ಬರುತ್ತೆ. ನಾನು ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಓಕೆ, ಇವರು ಬಡ್ಜೆಟ್ ಇದ್ದಿದ್ದು 112 ಲಕ್ಷ GDP ಇದ್ದರೆ ಇವ್ರ ಬಡ್ಜೆಟ್ ಅದರಲ್ಲಿ 9.2% ಇತ್ತು ಇವ್ರ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಲಾಸ್ಟ್ ಇಯರ್ ಬಡ್ಜೆಟ್ ಇಟ್ಕೊತಿದ್ದೀನಿ ನಾನು 273 ಲಕ್ಷ ಕೋಟಿಗಳು ನಮ್ಮ ಆದಾಯ GDP ಇದ್ದರೆ ನಮ್ಮ ಬಡ್ಜೆಟ್ ಪರ್ಸೆಂಟೇಜ್ ಅದರಲ್ಲಿ 15.1% ಲಾಸ್ಟ್ ಇಯರ್ದು. ಈ ವರ್ಷ ಅದು 16% ಆಗಿದೆ. ರೈಟ್. ಯಾಕೆ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ನಾವು ಯಾವ ರೀತಿ ಪ್ರಾಮಾಣಿಕತೆಯನ್ನು ಸಂಸ್ಕಾರವಾಗಿ ಭಾರತದಲ್ಲಿ ಬೆಳೆಸ್ತಾ ಇದ್ದೀವಿ. ಎಲ್ಲರೂ ಸಹ ಟ್ಯಾಕ್ಸ್ನ ಯಾವ ಮಟ್ಟದಲ್ಲಿ ಕಟ್ಟಕ್ಕೆ ರೆಡಿ ಇದ್ದಾರೆ, ಭಾರತದ ಜೊತೆಗೆ ಅಭಿವೃದ್ಧಿಗೆ ಕೈ ಜೋಡಿಸ್ಲಿಕ್ಕೆ ಯಾವ ಮಟ್ಟದಲ್ಲಿ ರೆಡಿ ಇದ್ದಾರೆ ಅಂತ. ಯಾಕೆ ನಾನೀಗ ಮತ್ತೆ ಮುಂಬೈನ ಕತೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಏನು ಹೇಳ್ತಿದ್ರು ಅಂದರೆ, ಸರ್ ನಾವು 20% ಟ್ಯಾಕ್ಸ್ ಕಟ್ತೀವಿ, 80% ಕ್ಯಾಶ್ ಇಸ್ಕೊಂತಿದ್ವಿ, ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ ಮಾತ್ರ ಅದರಲ್ಲಿ ಇನ್ನೊಂದು 30% ಕಟ್ಟಿ ಇನ್ನೊಂದು 10% ಲಂಚ ಕೊಟ್ಟು ಕೈ ತೊಳ್ಕೊಂತಿದ್ವಿ ಅಂತಂದ್ರು. ಆದರೆ ಈಗ ಅವ್ರೇನು ಹೇಳ್ತಾರೆ ಅಂದರೆ, ಸರ್ ನಾವು 100% ಟ್ಯಾಕ್ಸ್ ಕಟ್ತೀವಿ, 5% ಮಾತ್ರ ಕ್ಯಾಶಲ್ಲಿ ಬರುತ್ತೆ, ಮಿಕ್ಕಿದೆಲ್ಲ UPI ಮತ್ತು ಇದ್ರಲ್ಲಿ ಬರುತ್ತೆ. 5% ಬಂದರೂ ನಾವು ಯಾಕಪ್ಪ ಬೇಕು ರಿಸ್ಕ್, ಯಾವ್ದು ಬಂದಾಗ ಬಾಗಲ್ ತಟ್ಟಿದ್ರೆ ಯಾಕಪ್ಪ ರಿಸ್ಕು ಅಂತ ಹೇಳಿ ಅದು ಕಟ್ಬಿಡ್ತೀವಿ ಸರ್ ಟ್ಯಾಕ್ಸು. ಅದರಿಂದಾಗಿ ಟ್ಯಾಕ್ಸ್ ರಿಬೇಟ್ GST ಏನಿದೆ, ಈಗ ಇನ್ಪುಟ್ ಟ್ಯಾಕ್ಸ್ ಏನು ತಗೊಂತೀವಿ ಇನ್ಪುಟ್ಟಲ್ಲಿ, ಅದರಿಂದ ಅದಕ್ಕೂ ನಮ್ಗೆ ಅಡ್ವಾಂಟೇಜ್ ಇದೆ. ಅದರಿಂದಾಗಿ ವಿ ಆರ್ ವೆರಿ ಹ್ಯಾಪಿ. ಅಂದರೆ ನಮ್ಮ ದೇಶದಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಏನಿತ್ತು ಮ್ಯಾಕ್ಯುಲರ್ ಎಜುಕೇಶನ್ ಸಿಸ್ಟಮ್ ಬರೋಕ್ಕಿಂತ ಹಿಂದೆ, ಇದನ್ನ ನಾವು ಅತ್ಯಂತ ಮೂಲವಾಗಿ ನಾವು ಇಂಪ್ಲಾಂಟ್ ಮಾಡೋದ್ರಲ್ಲಿ ಸಕ್ಸಸ್ನ ಕಾಣ್ತಿದ್ದೀವಿ. ಈ ಒಂದೇ ಒಂದು GST ಅನ್ನತಕ್ಕಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ ಮೂಲಕ. ತದನಂತರದಲ್ಲಿ ಇನ್ನು ಅನೇಕ ಸಾಧನೆಗಳನ್ನು ನಾವು ಈಗ ಒಂದೊಂದು ಡೆವಲಪ್ಮೆಂಟ್ ವಿಚಾರಗಳಿಗೆ ಬಂದ್ಬಿಟ್ರೆ ಮಾತಾಡ್ತೀನಿ ಸರ್. ಅಲ್ಲಿ ಗೆಟ್ ಬ್ಯಾಕ್ ಟು ಡೆವಲಪ್ಮೆಂಟ್ ವಿಷಯಕ್ಕೆ ಮಾತನಾಡ್ತೀನಿ. ನಾನು 2 ಬಹಳ ಪ್ರಮುಖವಾದಂಥ ವಿಷಯಗಳನ್ನು ಗಮನಿಸಿದ್ದು, 3 ವಿಷಯಗಳು. ಒಂದು, ಈ ಕೋರ್ಟ್ಗಳಿಗೆ 7,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ದಟ್ ಈಸ್ ಪ್ರಾಬಬ್ಲಿ ದ ನೀಡ್ ಆಫ್ ದಿ ಅವರ್. ಸರ್ ಮಾತನಾಡ್ತೀನಿ. ಮತ್ತು ಕ್ಯಾಪೆಕ್ಸ್ಗೆ 10 ಲಕ್ಷ ಕೋಟಿ ರೂಪಾಯಿಗಳು, ಅದರಿಂದ ಆಗಬಹುದಾದ ಬೇರೆ ಬೇರೆ ಎಫೆಕ್ಟ್ಗಳು, ಮತ್ತು ಅದು ಇಟ್ಸ್ ಎ ಸರ್ಕಲ್, ಇಟ್ಸ್ ಎ ಹ್ಯೂಜ್ ಸರ್ಕಲ್. ನೀವು ಕ್ಯಾಪೆಕ್ಸ್ಗೆ 10 ಲಕ್ಷ ಕೋಟಿ ಹಾಕಿದ್ದೀರಿ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದಿ ರಿಟರ್ನ್ಸ್, ಬಟ್ ಇಟ್ಸ್ ಅಬೌಟ್ ಮೆನಿ ಥಿಂಗ್ಸ್. ಅದ್ರ ಬಗ್ಗೆ ಮಾತನಾಡೋಣ. ಬಟ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, 5,300 ಕೋಟಿ ರೂಪಾಯಿಗಳು ದ ಮಚ್ ನೀಡೆಡ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಟ್ಟಿರೋದು. ಅದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಹೇಳಿ ರಘುವರ, ಮಾತನಾಡಿ ಪ್ಲೀಸ್. ಕಮ್ ಅಪ್ ವಿತ್ ಯುವರ್ ರಿಯಾಕ್ಷನ್ಸ್ ದಯವಿಟ್ಟು. ಐ ವಿಲ್ ನಾಟ್ ಸ್ಟಾಪ್ ಯು. ನೋಡಿ, ಮೊದಲನೇದಾಗಿ ಏನು ಈಗ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ವಿಚಾರವಾಗಿ ಮಾತಾಡೋದಾದ್ರೆ, ಏನು 5 ಅಪ್ ಟು 5 lakh ವರೆಗೂ ಏನು ರಿಬೇಟ್ ಇತ್ತು ಅದನ್ನ 7 ಲಕ್ಷ ಮಾಡಿದ್ದಾರೆ. ಇಟ್ಸ್ ಎ ವೆಲ್ಕಮ್, ನಾನು ಇದು ಮಾಡ್ತೇನೆ. ಬಟ್ ಒಂದು ವಿಚಾರವನ್ನ ನಾನು ಕೇಳೋದೇನು ಅಂತ ಹೇಳಿದ್ರೆ, ಸೊ ಈಗ ಏನು 25% ಈಗ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಮಧ್ಯಮ ವರ್ಗದವರು ಇನ್ನು ಎಂಟೈರ್ ಇದು ಇನ್ಫ್ಲೇಷನ್ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಸ್ಯಾಲರಿಗಳೇನಾಗಿದೆ 5 ಲಕ್ಷ ಅಥವಾ 7 lakhs ಅಲ್ಲಿ ಯಾವುದೂ ಸ್ಲ್ಯಾಬ್ ಇಲ್ಲ. ಸೊ ಸ್ಯಾಲರೀಸ್ ಹ್ಯಾವ್ ಇನ್ಕ್ರೀಸ್ ಮೋರ್ ದನ್ 15 lakhs. ಈಗ ನಾನಾದ್ರು ಮೊನ್ನೆ ಒಬ್ಬನ್ ಕೇಳಿದೆ 49 ಲಕ್ಷ ಸ್ಯಾಲರಿ ಅಂತ ಹೇಳ್ತಾನೆ, ಕೇವಲ 7 years ಆಫ್ ಎಕ್ಸ್ಪೀರಿಯನ್ಸ್. ಸೊ ನಾನು ಈ ಸ್ಟ್ಯಾಟಿಸ್ಟಿಕ್ಸ್ ಏನಾದ್ರು ಈಗ ನಾವು ಮೋಸ್ಟ್ಲಿ ನಮ್ಮ ಮಿತ್ರರು ಹೇಳ್ಬೇಕಾಗ್ತದೆ. ಮೋದಿ ಅವರ ಕಾಲದಲ್ಲಿ ಎಲ್ಲರೂ 40 ಲಕ್ಷ ತಗೊಂಡಂಗಾಯ್ತು. ಅಲ್ಲ, ಅದೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಅಟ್ ದ ಎಂಡ್ ಆಫ್ ದ ಡೇ ಈ 7 lakh ವರೆಗೂ ಏನು ರಿಬೇಟ್ ಸಿಗ್ತದೆ ಅಂತ ಹೇಳ್ತೀವಿ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದ ಪೀಪಲ್ ಔಟ್ ಆಫ್ ದ 6 crore ಪಾಪ್ಯುಲೇಷನ್ ಏನು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಇದ್ದಾರೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ನಾವು ಅಸೆಸ್ ಮಾಡ್ತೇವೆ. ಬಟ್ ನನ್ನ ಪರ್ಸನಲ್ ಅಭಿಪ್ರಾಯದ ಪ್ರಕಾರ, ನಾನು ಐ ಥಿಂಕ್ ಎಕ್ಸ್ಪರ್ಟ್ಸ್ ಹ್ಯಾವ್ ಟು ಕರೆಕ್ಟ್ ಮೀ, ಅದು ತಿನ್ನ ಸ್ಲ್ಯಾಬ್ ಇದೆ. ಆಮೇಲೆ ಇನ್ನೊಂದು ತಪ್ಪೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಏನು 25% ಸ್ಲ್ಯಾಬ್ ಏನಿತ್ತಲ್ಲ, 20 ಈಗ 12 to 15, 20% ಇದೆ. 15 ನಂತರ 30% ಅಂದ್ರೆ ಮೆಜಾರಿಟಿ ನನ್ನ ಏನು ಇನ್ಕಮ್ ಟ್ಯಾಕ್ಸ್ ಅಸೆಸ್ ನಲ್ಲಿ ನನಗೆ ಅನ್ಸದ ಪ್ರಕಾರ, ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ, ಮೋರ್ ದನ್ 40% ಆಫ್ ದ ಪೀಪಲ್ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ. ಸೊ ವಿಚ್ ಈಸ್ ಡೈರೆಕ್ಟ್ಲಿ ಪುಟಿಂಗ್ ಅ ಪ್ರೆಷರ್ ಆನ್ ದೀಸ್ ಪೀಪಲ್. ದೋಸ್ ಆರ್ ದ ಪೀಪಲ್ ಅಂದ್ರೆ ಕೆಳಮಟ್ಟದವ್ರಿಗೇನೋ ಆಗಿದೆ, ಫ್ರೆಷರ್ಸ್ಗಳಿಗೆ ಅನುಕೂಲ ಆಗಿದೆ, ನೋ ಡೌಟ್ ಅಬೌಟ್ ಇಟ್. ಬಟ್ ನಿಜವಾಗ್ಲೂ 40 to 45% ಆಫ್ ದ ಪೀಪಲ್ ಏನು 15 ಲಕ್ಷದ ಮೇಲೆ ಇರೋರಿಗೆ ಇದನ್ನ ಸೊ ಇದು ಒಂದ್ ನಿಮಿಷ ದಯವಿಟ್ಟು ಅಲ್ಲ
ಮಾಡಬಾರ್ದು ಅಂತ ಅಲ್ಲ ಮುಗಿಸಿಲ್ಲ ಪ್ರಶ್ನೆ ನಾನ್ ಕೇಳ್ತಾ ಇರ್ತಕ್ಕಂಥದ್ದು 40 to 45% ಬರೋರಿಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ 25% ಅನ್ನ ದಯವೇನು ಇಂಪ್ಲಿಮೆಂಟ್ ಸಾಧ್ಯ ಕರೆಕ್ಷನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಮಾಡಿದಾಗ ಏನಾಗ್ತದೆ ಸ್ವಲ್ಪ ಅಮೌಂಟ್ ಜೋಬಲ್ಲಿ ಉಳಿತದೆ ಅಂತ ಹೇಳಿ ನನ್ನ ವಿಚಾರ. ಸೊ ಇದನ್ನ ನಾನು ಸೈಡ್ಗೆ ಇಡ್ತಾ ನಮ್ಮ ಮಿತ್ರರು ಹೇಳ್ತಾ ಇದ್ರು 5 ಟ್ರಿಲಿಯನ್ ಏನೋ 3 ಟ್ರಿಲಿಯನ್ ಎಕನಾಮಿ ಇದೀವಿ, ನಾವು 5 ಟ್ರಿಲಿಯನ್ 10 ಟ್ರಿಲಿಯನ್ ಅಂತ ಹೇಳಿ. ದಯವಿಟ್ಟು ನಾನು ಒಂದು ವಾಸ್ತವವನ್ನ ನಿನ್ನೆ ಕೊಟ್ಟಿರ್ತಕ್ಕಂಥ ಎಕನಾಮಿಕ್ ಸರ್ವೆ ಡಾಕ್ಯುಮೆಂಟ್ ಪ್ರಕಾರ ಹೇಳ್ತೇನೆ. ಅವರು ಇಲ್ಲಿವರೆಗೂ ಆಕ್ಚುಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ 1.45 ಟ್ರಿಲಿಯನ್ ಟ್ರಾನ್ಸಾಕ್ಷನ್ ಮಾತ್ರ. ನೀವು ಅದನ್ನ ಕ್ರಾಸ್ ವೆರಿಫೈ ಮಾಡಿ, ಪೇಜ್ ನಂಬರ್ ಕೂಡ ನಾನು ಹೇಳ್ತೇನೆ. ಅಂದ್ರೆ ಹೇಳ್ತೀನಿ, ನಾನು ಕರೆಕ್ಟ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ. ಪ್ರೊಜೆಕ್ಟೆಡ್ 2.53 ಟ್ರಿಲಿಯನ್ ಅಂದ್ರೆ 3 ಟ್ರಿಲಿಯನ್ ಎಕನಾಮಿ ಅಂತ ಹೇಳಿದ್ರು ಕೂಡ ಇಟ್ಸ್ ಎ ಫೇಕ್ ಇನ್ಫಾರ್ಮೇಶನ್. ಕೇಂದ್ರ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಫೇಕ್ ಇನ್ಫಾರ್ಮೇಶನ್. ಇಟ್ ಇಸ್ ನಾಟ್ ಇವನ್ ರೀಚ್ 5 ಟ್ರಿಲಿಯನ್. ಸೊ ನಾವು 3 ಟ್ರಿಲಿಯನ್ ಅಂದ್ರೆ ನೀನು 3 ಟ್ರಿಲಿಯನ್ ರೀಚ್ ಆಗಿಲ್ಲ ಅಂದ್ರೆ 5 ಟ್ರಿಲಿಯನ್ 10 ಟ್ರಿಲಿಯನ್ ರೀಚ್ ಆಗದೆ ಯಾವಾಗ? ಸೊ ಆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ತಪ್ಪು ಹೇಳ್ತಾ ಇದೆ ಮತ್ತು ಕರೆಕ್ಟ್ ಮಾಡಬೇಕು. ಜಸ್ಟ್ ಗಿವ್ ಮಿ 5 minutes. ಐ ವಿಲ್ ಜಸ್ಟ್ ಟಾಕ್ ಟು ಮೈ ವ್ಯೂವರ್ಸ್. ನಾನು ಕೇವಲ 5 ನಿಮಿಷಗಳ ಕಾಲಾವಕಾಶ ತಗೊಳ್ತೇನೆ. ಒಂದು ಕಾಂಪ್ರಹೆನ್ಸಿವ್ ಪಾಯಿಂಟರ್ಸ್ನ ಈಗಾಗಲೇ ಅಫ್ಕೋರ್ಸ್ ನಾವು ಡಿಸ್ಪ್ಲೇ ಮಾಡ್ತಿದ್ದೀವಿ, ಇಲ್ಲ ಅಂತಿಲ್ಲ, ಬಟ್ ಒಂದು ಕಾಂಪ್ರಹೆನ್ಸಿವ್ ಪಾಯಿಂಟರ್ಸ್ನ ನಿಮ್ಮ ಮುಂದೆ ನಾನು ಇಟ್ಬಿಡ್ತೇನೆ. ನೋಡಿ, ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ನಾವು ಭಾಳ ಇಂಪಾರ್ಟೆಂಟ್ ಹೈಲೈಟ್ಗಳನ್ನು ಗಮನಿಸಿಯಾಗಿದೆ. ಅದು ಟ್ಯಾಕ್ಸಸ್ ಬಗ್ಗೆ ನಾವು ಮಾತನಾಡಿದ್ದೇವೆ ಈಗಾಗಲೇ. ಈ 7 ಲಕ್ಷದವರೆಗೂ ಕೂಡ ಯಾವುದೇ ಟ್ಯಾಕ್ಸ್ ಇಲ್ಲ ಅನ್ನೋದು ನಂಬರ್ 1. ಅದರ ಜೊತೆಗೆ ಆದಾಯದ ವಿಷಯಕ್ಕೆ ಬಂದಾಗ 0 to 3 lakh ದೇರ್ ಇಸ್ ನೋ ಟ್ಯಾಕ್ಸ್. ಒನ್ಸ್ ಅಗೈನ್ ನಾನು ಮತ್ತೆ ಹೇಳ್ತೀನಿ, 3 to 6 lakhs 5%, 6 to 9 lakhs 10%, 9 to 12 lakhs 15%, 12 to 15 lakh 20%, ಅಬೋವ್ 15 lakh ನಾವೀಗಾಗಲೇ ಮಾತನಾಡಿದಾಗೆ 30% ಆಫ್ ಟ್ಯಾಕ್ಸ್. ಅದನ್ನು ಬಹಳ ಸ್ಪಷ್ಟವಾಗಿ ಒಂದು ಉಲ್ಲೇಖ ಮಾಡ್ತಾ ಇದ್ದೀನಿ ನಾನು. ಬಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಬಗ್ಗೆ ಮಾತನಾಡಬೇಕು, ಬಹಳ ಕಾಂಪ್ರಹೆನ್ಸಿವ್ ಪಾಯಿಂಟರ್ಸು. ಒಂದು 5 ನಿಮಿಷ ಕೇಳಿಸ್ಕೊಳ್ಳಿ, ಪ್ರಾಬಬ್ಲಿ ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಈ ಟೆಕ್ಸ್ಟೈಲ್ಗಳು, ಟಾಯ್ಸು ಮತ್ತು ಬೈಸಿಕಲ್ಗಳಿಗೆ ಕಸ್ಟಮ್ ಡ್ಯೂಟಿ 21% ಇತ್ತು, ಅದನ್ನು 13%ಗೆ ರೆಡ್ಯೂಸ್ ಮಾಡಿದ್ದಾರೆ. 21% ಇತ್ತು, ದಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು 13% ನಾವು. ಆಮೇಲೆ ಈ ಗ್ರೀನ್ ಮೊಬಿಲಿಟಿನ ನಾವು ಈ ಹಸಿರು ಕ್ರಾಂತಿ ಅಂತ ಏನು ಕರಿತೀವಿ, ಆ ಹಸಿರು ಕ್ರಾಂತಿಯನ್ನು ಮತ್ತಷ್ಟು ಉತ್ತೇಜನಗೊಳಿಸಬೇಕು ಅನ್ನುವ ಸಲುವಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಮೇಲೆ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಕನ್ಸೆಷನ್ ಅನ್ನು ಕೊಡಲಾಗಿದೆ. ನೆನಪಿರಲಿ, ಬೇರೆ ಬೇರೆ ಕಡೆಗಳಲ್ಲಿ ಲಿಥಿಯಂ ಅಯಾನ್ನ ಉತ್ಪಾದನೆ ಬಹಳ ಜಾಸ್ತಿ. ಇನ್ಫ್ಯಾಕ್ಟ್ ಆಫ್ಘಾನಿಸ್ತಾನ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಲಿಥಿಯಂ ಅಯಾನ್. ನಮಗೆ ಈ ಬ್ಯಾಟ್ರಿಗಳು ಬೇಕು ಅಂತಂದರೆ ನಾವು ಬೇರೆ ಬೇರೆ ಕಡೆಗಳಿಂದ ಅದನ್ನು ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು ಅದನ್ನು. ಅದರ ಮೇಲೆ ಟ್ಯಾಕ್ಸನ್ನು, ಕಸ್ಟಮ್ ಡ್ಯೂಟಿಯನ್ನು ಕಡಿಮೆ ಮಾಡಿದ್ದಾರೆ. ಪ್ರಾಬಬ್ಲಿ ನಮ್ಮ ಮೊಬೈಲ್ ಫೋನ್ಗಳು 1,000, 1,500 ರೂಪಾಯಿ, 1,500 ರೂಪಾಯಿ ಕಡಿಮೆ ಆದರೂ ಕೂಡ ಆಗಬಹುದು. ದಿಸ್ ಇಸ್ ದಿ ಸೆಕೆಂಡ್ ಪಾಯಿಂಟ್. ಆಮೇಲೆ ಕಸ್ಟಮ್ ಡ್ಯೂಟಿ, ಕ್ಯಾಮ್ರಾಗಳ ಲೆನ್ಸ್ ಮೇಲೆ ಕೂಡ ಕಸ್ಟಮ್ ಡ್ಯೂಟಿಯನ್ನು ಕಡಿಮೆ ಮಾಡಲಾಗಿದೆ ಟು ಪ್ರಮೋಟ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ. ಇದು 3ನೇ ಪಾಯಿಂಟು. ಮತ್ತು ಟಿವಿ ಪ್ಯಾನೆಲ್ಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಆ ಟಿವಿ ಪ್ಯಾನೆಲ್ಗಳ ಮೇಲೆ ಕಸ್ಟಮ್ಸ್ ಡ್ಯೂಟಿ ಅಂತ ಏನಿತ್ತು ಅದನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಮತ್ತು ಈ ಎಲೆಕ್ಟ್ರಿಕ್ ಚಿಮ್ನಿ, ಅದು ಇದು ಮತ್ತೊಂದು ಮಗದೊಂದು, ಅದನ್ನು 7.5% ಇಂದ 15%ಗೆ, 15% ಇಂದ 7.5%ಗೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ಮರೈನ್ ಪ್ರಾಡಕ್ಟ್ಸ್ಗೆ ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಮ್ಯಾನುಫ್ಯಾಕ್ಚರ್ ಆಫ್ ಡೈಮಂಡ್ಸು ಮತ್ತು ಸೀಡ್ಸ್ಗಳು, ಅದಕ್ಕೂ ಕೂಡ ಬೇಸಿಕ್ಸ್ ಕಸ್ಟಮ್ಸ್ ಡ್ಯೂಟಿಯನ್ನು ಕಡಿಮೆ ಮಾಡಲಾಗಿದೆ. ಮತ್ತು ಸ್ಟೀಲು, ಕನ್ಸೆಷನಲ್ ಕಸ್ಟಮ್ಸ್ ಡ್ಯೂಟಿ ಆನ್ ಸ್ಟೀಲ್ ಆ್ಯಂಡ್ ಫೆರೋಸ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ ಅದನ್ನು ಮಾಡಿದ್ದಾರೆ. ಮತ್ತು ರಬ್ಬರ್ ಮೇಲೆ ಕನ್ಸೆಷನಲ್ ಕಸ್ಟಮ್ಸ್ ಡ್ಯೂಟಿ ಆನ್ ರಬ್ಬರ್, ಅದಕ್ಕೂ ಕೂಡ ಕನ್ಸೆಷನಲ್ ಕಸ್ಟಮ್ಸ್ ಅನ್ನು ಚಾರ್ಜ್ ಮಾಡ್ತಾರೆ. ಸಿಗರೇಟ್ಸ್ ಮೇಲೆ ಟ್ಯಾಕ್ಸು ಜಾಸ್ತಿ ಮಾಡಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು, ಸಿಗರೇಟ್ ಮೇಲೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟು. ಮತ್ತು ಈ ಡೈರೆಕ್ಟ್ ಟ್ಯಾಕ್ಸಸ್ಗಳ ಬಗ್ಗೆ ಬಂದಾಗ ಈ ಕಾಮನ್ IT ಫಾರ್ಮ್ ಮತ್ತು ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ನ ತರಬೇಕು ಅಂತ ಹೊರಟಿದ್ದಾರೆ. ಅದೊಂದು ಪ್ರಾಡಕ್ಟ್ ಆಯಿತು. ಅದಾದ ನಂತರದಲ್ಲಿ ಕೋಆಪರೇಟಿವ್ಸ್ ಟ್ಯಾಕ್ಸ್ 15% ಹೈಯರ್ ಲಿಮಿಟ್ ಆಫ್ 2 lakhs ಪರ್ ಮೆಂಬರ್ ಫಾರ್ ಕ್ಯಾಶ್ ಡೆಪಾಸಿಟ್ ಇನ್ ಅಗ್ರಿಕಲ್ಚರಲ್ ಬ್ಯಾಂಕ್ಸ್. ಅದರ ಬಗ್ಗೆ ನಾವೀಗಾಗಲೇ ಮಾತನಾಡ್ತಾ ಇದ್ವಿ. ಅದನ್ನು ಒಂದು ಡೆಪಾಸಿಟ್ಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ಅದನ್ನು ತಗೊಂಡು ಬಂದಿದ್ದಾರೆ. ಆನ್ಲೈನ್ ಗೇಮಿಂಗ್ ಮೇಲೆ ಇನ್ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ನೆನಪಿರಲಿ.
ಆನ್ಲೈನ್ ಗೇಮಿಂಗ್ ಮೇಲೆ TDS ಕಟ್ಟಬೇಕಾಗುತ್ತೆ ಭಾಳ ಸ್ಪಷ್ಟವಾಗಿ. ಆಮೇಲೆ 30-20% ಟ್ಯಾಕ್ಸಬಲ್ ಪೋರ್ಷನ್ ಆನ್ EPF ಇರುತ್ತೆ, ಅದು ಕೂಡ ಬಹಳ ಇಂಪಾರ್ಟೆಂಟು. ಮತ್ತು ಬೇರೆ ಬೇರೆ ಒಂದಿಷ್ಟು ಟ್ಯಾಕ್ಸ್ ರಿಜೈಮ್ಗಳು, ಆಮೇಲೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಗೌರೀಶ್ ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಅದನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 52,500 ರೂಪಾಯಿ, 15.5 ಲಕ್ಷಕ್ಕಿಂತ ಮೇಲಿರೋರಿಗೆ ಒಂದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಅಂತ 52,500 ರೂಪಾಯಿಯನ್ನು ತಗೊಂಡು ಬಂದಿದ್ದಾರೆ. ಸೊ ಹೈಯೆಸ್ಟ್ ಸರ್ಚಾರ್ಜ್ ಏನಿತ್ತು 37% ಏನಿತ್ತು, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ನಾವೇನು ಮಾತನಾಡ್ತಾ ಇದ್ವಿ, ಅದನ್ನು ಇವಾಗ 25%ಗೆ ತಗೊಂಡು ಬಂದಿದ್ದಾರೆ. ಸೊ ಆಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್ ಬಗ್ಗೆ ನಾವೇನು ಮಾತನಾಡ್ತಾ ಇದ್ವಿ, ಸೀನಿಯರ್ ಸಿಟಿಸನ್ಸ್ಗೆ ಅಂತ ಬಹಳ ಮುಖ್ಯವಾಗಿ ನಾವೇನು ಮಾತನಾಡ್ತಾ ಇದ್ವಿ, ಅದನ್ನು ಇವಾಗ 25 ಲಕ್ಷ ರೂಪಾಯಿಗೆ ಮಾಡಿದ್ದಾರೆ. ಈ ಮುಂಚೆ ಐ ಬಿಲೀವ್ ಇಟ್ ವಾಸ್ ಅಬೌಟ್ 3 lakh rupees ಅಂತ ಅಂದ್ಕೊಳ್ತೀನಿ. ಸೊ ದೀಸ್ ಆರ್ ದಿ ಕೀ ಪಾಯಿಂಟ್ಸ್. ಇದರ ಜೊತೆಗೆ ನೀವು ಈ ಲೆಕ್ಕಾಚಾರವನ್ನು ಗಮನಿಸುವಾಗ ಕೆಳಗಡೆ ನೀವು ನೋಡ್ಬೋದು ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಮೀನುಗಾರಿಕೆಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಒನ್ ಆಫ್ ದಿ ಮಚ್ ಹೈಪ್ಡ್ ಪ್ರಾಜೆಕ್ಟ್ಸ್ ಆಫ್ ಕರ್ನಾಟಕ ಆಗಿತ್ತು, ಬೇಕಾಗಿತ್ತು, ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇಂಧನ ಕ್ಷೇತ್ರಕ್ಕೆ 35,000 ಕೋಟಿ ಕೊಟ್ಟಿದ್ದಾರೆ. ಸಣ್ಣ ಕೈಗಾರಿಕೆಗೆ 9,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ತಾವು ಕೆಳಗಡೆ ಗಮನಿಸಬಹುದು. ಇದೆಲ್ಲ ಒಂದು ಹಂತಕ್ಕೆ ಬಂದು ನಿಂತಾಯಿತು. ಈಗ ನಾವು ಮಾತನಾಡಬೇಕಾಗಿರೋದು 2-3 ವಿಚಾರದ ಬಗ್ಗೆ. ಇಲ್ಲಿ ಹೆಲ್ತ್ ಬಗ್ಗೆ ಭಾಳ ಚರ್ಚೆಗಳು ಆಗಲಿಲ್ವಾ ಅಂತ ನನಗನ್ಸಿದ್ದು, ಮತ್ತು ಹೌಸಿಂಗ್ ಬಗ್ಗೆ ಭಾಳ ಚರ್ಚೆಗಳಾಗಲಿಲ್ವಾ ಅಂತ ನನಗನ್ಸಿದ್ದು, ಮತ್ತು ಎಜುಕೇಷನ್ ಬಗ್ಗೆ ಕೂಡ ಭಾಳ ಚರ್ಚೆಗಳಾಗಲಿಲ್ವಾ ಅಂತ ನನಗನ್ಸಿದ್ದು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನಾವು ಐ ವಿಲ್ ಟಾಕ್ ಅಬೌಟ್ ದಿ ಕ್ಯಾಪೆಕ್ಸ್ ಆಫ್ 10 lakh crore rupees. ನರೇಂದ್ರ ಅವರಿಂದ ನಾನು ಶುರು ಮಾಡ್ತೇನೆ. ಅದನ್ನು 10 ಲಕ್ಷ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಳ್ಳೋಣ. ಅದನ್ನು ಹೌದಾ, ಕಾಮನ್ ಟರ್ಮಲ್ಲಿ ಮಾತಾಡ್ತೀನಿ ನಾನು. ಕ್ಯಾಪೆಕ್ಸೋ ಮತ್ತೊಂದೋ ಮಗದೊಂದೋ, ನೀವು ಎಕನಾಮಿಕ್ ಟರ್ಮಲ್ಲಿ ಮಾತಾಡ್ತೀರಿ, ನಾನು ಕಾಮನ್ ಟರ್ಮಲ್ಲಿ ಮಾತಾಡ್ತೀನಿ. 10 ಲಕ್ಷ ಕೋಟಿ ರೂಪಾಯಿಗಳ ಒಂದು ಮೀಸಲು, 10 ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಸುರಿಯೋದಕ್ಕೆ ಸಿದ್ಧ ಇದೆ. ಯಾವುದಕ್ಕೆ? ನಾನೊಬ್ಬ ಕಾಮನ್ ಮ್ಯಾನು, ನನಗೆ ಗೊತ್ತಿಲ್ಲ. ನೀವು ಕ್ಯಾಪೆಕ್ಸ್ ಅಂತ ಹೇಳ್ತೀರಿ. ಇದರಿಂದ ಆಗುವ ಪ್ರಯೋಜನ ಏನು? ಇದರಿಂದ ಆಗುವ ಉದ್ಯೋಗ ಸೃಷ್ಟಿ ಏನು? ಇದರಿಂದ ದೇಶಕ್ಕಾಗುವ ಲಾಭ ಏನು? ಅಶೋಕ್ ಗೌಡ್ರು ಅವಾಗಲೇ ಹೇಳ್ತಾ ಇದ್ರು 7.5% ರಿಟರ್ನ್ಸ್ ಬರುತ್ತೆ ಮುಂದಿನ ಹಂತಗಳಲ್ಲಿ ನಮಗೆ ಅಂತ. ಅದು ಏನು? ಪ್ಲೀಸ್ ಎಜುಕೇಟ್ ಮಿ ಅಬೌಟ್ ಇಟ್, ಎನ್ಲೈಟನ್ ಮಿ ಅಬೌಟ್ ಇಟ್, ದಯಮಾಡಿ ಪ್ಲೀಸ್. See, entire economy. And correct me if I am wrong. No, you are right. So, ಒಂಚೂರು ಬೇರೆ ಒಂದು ಡೈಮೆನ್ಷನ್ ಬೇಕು ಇದಕ್ಕೆ. ಹೌದು, ಐ ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್. ಸೊ ಎಂಟೈರ್ ಗ್ರೋತ್ನ ಎಂಜಿನ್ನ ಕೆಪೆಕ್ಸ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದು. ಸೊ ಇದು ಯಾವ್ಯಾವ್ದಕ್ಕೆ ಹೋಗುತ್ತೆ ಅಂದರೆ, ಇನ್ನು ಕಾಮನ್ ಟರ್ಮ್ಗೆ ಬರೋಣ ನಾವು. 10 ಲಕ್ಷ ಕೋಟಿ ರೂಪಾಯಿಗಳ ಗ್ರೋತ್ನ ಕ್ಯಾಪೆಕ್ಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಿಂಪಲ್ ಟರ್ಮ್ ಅಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ? ನಾವು ಅದನ್ನ ಕೆಲವು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಇದು ಕಾಮನ್. 10 ಲಕ್ಷ ಕೋಟಿ ರೂಪಾಯಿಗಳನ್ನ ಸರ್ಕಾರ ಹಲವು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್? ನಡೆದು ಬಂದ ದಾರಿ ನೋಡಿದ್ರೆ ಈಗ ಪ್ರತಿ ವರ್ಷನೂ ಇದನ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋದ ವರ್ಷ 7.5 ಲಕ್ಷ ಕೋಟಿ ಇತ್ತು, 7.5 trillion. ಆವಾಗಲೇ ನಾವು ಬಹಳ ಜಾಸ್ತಿ ಇದ್ವಿ. ಈಗ 10 ಲಕ್ಷ ಕೋಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಇದೇ ನಮ್ಮ ಡ್ರೈವರ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಈ ಪರ್ಟಿಕ್ಯುಲರ್ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗ್ತಾ ಇದೆ ಇದು? ಒಂದು ಇನ್ಫ್ರಾಸ್ಟ್ರಕ್ಚರ್. ಓಕೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ದೊಡ್ಡ ವರ್ಡ್ ಆಯ್ತು, ಬ್ಯಾನರ್. ಓಕೆ. ಸೊ ಇದರಲ್ಲಿ ಏನು? ಸೊ ಇದರಲ್ಲಿ ನಾವು ನೋಡಿದ್ರೆ ತುಂಬಾ ಹಣ ಹೂಡಿಕೆ ಆಗ್ತಾ ಇರೋದು ರೋಡ್ ಬಿಲ್ಡಿಂಗ್, ಪೈಪ್ಲೈನ್ಸ್, ಆಮೇಲೆ ಹೌಸಿಂಗು, ಆಮೇಲೆ ಎನಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ, ಏರ್ಪೋರ್ಟ್ಗಳು ಮುಖ್ಯವಾಗಿ, ಆಮೇಲೆ ದೊಡ್ಡ ದೊಡ್ಡ ಪೋರ್ಟ್ಸ್. ಸೊ ಈ ಕ್ಷೇತ್ರದಲ್ಲಿ ತುಂಬಾ ಬಂಡವಾಳ ಹೂಡುವಾಗ ಗವರ್ಮೆಂಟ್ ಸಪೋರ್ಟ್ ಹೆವಿ ಲಿಫ್ಟಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರೈವೇಟ್ ಅವರು ಅಷ್ಟು ಸುಲಭವಾಗಿ ಬರೋದಿಲ್ಲ ಇದಕ್ಕೆ, ಯಾಕಂದರೆ ಜಸ್ಟೇಷನ್ ಪೀರಿಯಡ್ ಫಾರ್ ರೆವಿನ್ಯೂ ಲೇಟಾಗಿ ಆಗುತ್ತೆ. ಸೊ ಅದರಿಂದ ಈ ಕ್ಷೇತ್ರಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ, 10 ಲಕ್ಷ ಕೋಟಿ ಕೊಡ್ತಿದ್ದಾರೆ. ಆಮೇಲೆ ಇದು ಲಾಸ್ಟ್ ನಾವು ನೋಡಿದಾಗ ಇದಕ್ಕೆ ಹೆಂಗೆ ರೆವಿನ್ಯೂ ಹೇಳಿದ್ರು ಮಲ್ಟಿಪ್ಲೇಯರ್ ಎಫೆಕ್ಟು 7.5 ಅಂತ, ಅದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಇಮ್ಮಿಡಿಯೇಟ್ ಆಗು ಸಿಗುತ್ತೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ನೀವು ಹೋದ ವರ್ಷದ ನೋಡಿದ್ರೆ ಈ ಮೂಸು ಈ ಸತಿ ಅವರು ಅದನ್ನು ಡೀಲ್ ಮಾಡಲಿಲ್ಲ, ಅದನ್ನ ಆಮೇಲೆ ಬರ್ತೀನಿ ಯಾವ್ದು ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ. ಅಸೆಟ್ ಮಾನಿಟೈಸೇಷನ್ ತಂದಿದ್ರು ಹೋದ ಬಜೆಟಲ್ಲಿ. ಅಲ್ಲ, ಇನ್ನೊಂದು ಚೂರು ಸಿಂಪ್ಲಿಫೈ ಮಾಡೋಣ. 10 ಲಕ್ಷ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟು ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡುತ್ತೆ ಅಂತಂದ್ರೆ ಪೋರ್ಟ್ಗಳಿಗೆ ಹಾಕತ್ತೆ, ಏರ್ಪೋರ್ಟ್ಗಳಿಗೆ ಹಾಕತ್ತೆ, ರೋಡ್ ಕನ್ಸ್ಟ್ರಕ್ಷನ್, ಡ್ಯಾಮ್ಗಳಿಗೆ ಹಾಕತ್ತೆ, ಹೈವೇ ಕನ್ಸ್ಟ್ರಕ್ಷನ್, ರೈಲ್ವೇಸ್ಗೆ ಹಾಕತ್ತೆ, ಇನ್ನೊಂದಿಷ್ಟು ಕಡೆ ರೈಲ್ವೆ ಸಪರೇಟ್ ಬಂದ್ಬಿಡುತ್ತೆ. ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಹಾಕತ್ತೆ. ಫಾರ್ ಎಕ್ಸಾಂಪಲ್,
ಈಗ ನರೇಂದ್ರ ಅವರು 100 ರೂಪಾಯಿನ ನಾಳೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಆ 100 ರೂಪಾಯಿನ ಬಳಸ್ಕೊಂಡು ಬೇರೆ ಬೇರೆ ಏನೇನೋ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ ಅಂತಂದರೆ ನರೇಂದ್ರ ವುಡ್ ಎಕ್ಸ್ಪೆಕ್ಟ್ ಇಟ್ ಟು ಮೇಕ್ 170 rupees ಇನ್ ದ ನಿಯರ್ ಫ್ಯೂಚರ್. ಹೌದು, ಆಮೇ ಕರೆಕ್ಟ್? ಯು ಆರ್ ರೈಟ್. ಸೊ ಈ 10 ಲಕ್ಷ ಕೋಟಿ ರೂಪಾಯಿಗಳು, ನಾನು ಸಿಂಪಲ್ ಟರ್ಮಲ್ಲಿ ಜನಕ್ಕೆ ಅರ್ಥ ಆಗಲಿ ಅಂತ ಮಾತನಾಡ್ತಾ ಇದ್ದೀನಿ, ಯಾಕಂದ್ರೆ ಕ್ಯಾಪೆಕ್ಸ್ ಅಂತಂದ್ರೆ ಜನಕ್ಕೆ ಅರ್ಥ ಆಗದೆ ಇರ್ಬೋದು, ಹಲವರು ಇದ್ರ ಬಗ್ಗೆ ತಿಳ್ಕೊಳ್ಳದೆ ಇರ್ಬೋದು. ಹಾಗಾಗಿ 10 ಲಕ್ಷ ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಹಾಕುವ ಮೂಲಕ ಆ ಅಸಲಿನ ಜೊತೆಗೆ ದಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ಇಟ್ ವಿಲ್ ರಿಟರ್ನ್ ಅಸ್ ಮನಿ ಬ್ಯಾಕ್. ಇಟ್ ನಾಟ್ ಓನ್ಲಿ ಇಟ್ ವಿಲ್ ರಿಟರ್ನ್ ಮನಿ ಬ್ಯಾಕ್, ಬಟ್ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಅದು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಬೇರೆ ಕಡೆಯಿಂದ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಸೊ ಅದು ಒಂದು ಲಾಸ್ಟ್ ಟೈಮ್ ಅದನ್ನ ನಾವು ಡೀಲ್ ಮಾಡಿ ಹೊಸ ಕೆಲಸಗಳು ಹುಟ್ಟುಕೊಳ್ತವೆ, ಹೊಸ ಕೆಲಸಗಳು ಹುಟ್ಟುತ್ತೆ. ಆಮೇಲೆ ನಾವೇನು ಇನ್ವಿಟ್ ಅಂಡ್ ರೇಟ್ಸ್ ಅಂತೀವೋ, ಸೊ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಬರುತ್ತೆ. ಆಮೇಲೆ ಈ ಥರ ನಾವು ಕೆಪೆಕ್ಸ್ ಅಂತ ಹೋಗಿದಾಗ ಎಲ್ಲ ಕರೆಕ್ಟಾಗಿ ನಾವು ಹಣ ಹೂಡಿಕೆ ಮಾಡ್ತಾ ಇದ್ದೀವಿ ಅಂದಾಗ ಇದು ಪೋಲ್ ಆಗ್ತಾ ಇಲ್ಲ, ವೇಸ್ಟ್ ಆಗ್ತಾ ಇಲ್ಲ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳು ಬರುತ್ತೆ. ನಮಗೆ FII ಬೇರೆ ಮತ್ತು FPI ಬೇರೆ. ಈ FIIಸ್ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿದ್ದಾಗ ಬರ್ತಾರೆ ಮತ್ತು ಬ್ಯಾಗ್ ತೊಗೊಂಡು ಹೋಗ್ತಾರೆ. ಬಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಯಾವಾಗ ಬರ್ತಾರೆ ಅಂದರೆ, ಈ ಲಾಂಗ್ ಟರ್ಮ್ ಪ್ಲಾನ್ ಇದೆ, ವಿಷನ್ ಇದೆ, ರೋಡ್ ಹೈವೇಸು. ಇವತ್ತು ನೀವು ರೋಡನ್ನು ನೋಡಿದ್ರೆ 3 ವರ್ಷದ್ದು ನಾವು ಇವತ್ತು ನೀವು ಅದು ಎಕನಾಮಿಕ್ ಸರ್ವೆಲಿ ನೋಡಿದ್ರೆ 3,500 ಕಿಲೋಮೀಟರ್ಸ್ ನಾವು ಹೈವೇ ಮಾಡಿದ್ದೀವಿ. ಆಮೇಲೆ ಒಂದು ತಿಳ್ಕೊಬೇಕೇನೆಂದ್ರೆ ನಾವೇನೋ ರೇಷಿಯೋಸ್ ಹೇಳ್ತಾ ಇದೀವಲ್ವಾ, ಇನ್ನ 2 ತಿಂಗಳಿದೆ ಬಜೆಟ್ ಮುಗಿಯಕ್ಕೆ. ಸೊ ಅದನ್ನ ಮರಿಬಾರ್ದು ನಾವು. ಫೆಬ್ರವರಿ 1 ಇವತ್ತು, ಫೆಬ್ರವರಿ ಮಾರ್ಚ್ ಈ ಫೈನಾನ್ಷಿಯಲ್ ಇಯರ್ ಇನ್ನ ಇದೆ. ಸೊ ಇನ್ನ ಟ್ಯಾಕ್ಸ್ ಬಾಯನ್ಸಿ, ಇನ್ನ ಕಲೆಕ್ಷನ್ ಇದೆ, ಇನ್ನ 2 ತಿಂಗಳು GST ಇದೆ, ವಿಚ್ ಇಸ್ ಕಾಸ್ಟಿಂಗ್ ಆಲ್ಮೋಸ್ಟ್ 1.5 lakh crore ಎವ್ರಿ ಮಂತ್. ಸೊ ಇದೆಲ್ಲ ಇರುವಾಗ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಕ್ಸ್ಟರ್ನಲ್ ಬೇರೆ ದೇಶಗಳು ಏನು ನೋಡುತ್ತೆ, ಈಗ ಅವ್ರಿಗಿರೋ ಪ್ರಾಬ್ಲಮ್ಸ್ ಅಲ್ಲಿ FPIs ನಮ್ಮಲ್ಲಿ ನಮ್ಮ ದೇಶ ಇಟ್ಸ್ ಅ ಬ್ರೈಟ್ ಸ್ಪಾಟ್ ಫಾರ್ ಇನ್ವೆಸ್ಟ್ಮೆಂಟ್. ಸೊ ಈ ಥರದಲ್ಲಿ ಹಣ ಹೂಡಿಕೆ ಆಗುತ್ತೆ. ಹಣ ಹೂಡಿಕೆ ಆದಾಗ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್. ಅದಕ್ಕೆ ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತೀವಿ. ಏನು 7 ಪಟ್ಟು ಅಂತ ಹೇಳಿದ್ವಿ, ಇಟ್ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಆವ್ರೇಜ್ 3 to 5% ಈಸಿಯಾಗಿ. ಆಮೇಲೆ ಇಟ್ ಕಾಂಟ್ರಿಬ್ಯೂಟ್ 3 to 4% ಟು GDP. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಬೆನಿಫಿಟ್ ಇದೆ, ಇದೊಂದು ವರ್ಚುವಲ್ ಸೈಕಲ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅಲ್ಲಿಗೆ ಮುಗಿಯಲ್ಲ ಇದು. ಇದೇನಾಗುತ್ತೆ, ನಾಳೆ ರೋಡ್ ಕಟ್ಟಿದಾಗ ಈಗಾಗಲೇ ನೋಡ್ತಾ ಇದ್ದೀವಿ ನಾವು, ಟೋಲ್ ಮಾನಿಟೈಸ್ ಆಗುತ್ತೆ. ಸೊ ಅಪ್ ಫ್ರಂಟ್ ವಾಪಸ್ ಮತ್ತೆ ಹಣ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ಕಾರಕ್ಕೆ. ಈಗ ನಾವೇನು ಸುಮ್ಮನೆ ಮೈನರ್ ಎಕ್ಸಾಂಪಲ್ ಕೊಡ್ಬೇಕು, ನೈಸ್ ರೋಡ್. ಸೊ ಈಗ ನಾನು ನೈಸ್ ರೋಡ್ ನಮಗೆ ಚಾರ್ಜ್ ಮಾಡ್ತಾ ಇದೆ, ಬಟ್ ನೈಸ್ ರೋಡ್ ಯಾರು ಆಗಲೇ ಸರ್ಕಾರಕ್ಕೆ ಇದು ಹಣ ಕೊಟ್ಬಿಟ್ಟಿದೆ. ಫ್ಯೂಚರ್ ಡಿಸ್ಕೌಂಟೆಡ್ ಮನಿ ಮಾಡಿಬಿಡ್ತಾರೆ, ಮಾಡಿ ಆಮೇಲೆ ಪೈಪ್ಲೈನ್ ಕನೆಕ್ಷನ್ಸ್, ಗ್ಯಾಸ್ ಮಾನಿಟೈಸೇಷನ್, ಆಮೇಲೆ ಬಿಲ್ಡಿಂಗ್ ಮಾನಿಟೈಸೇಷನ್, ರೆಂಟ್ ಮಾನಿಟೈಸೇಷನ್. ಸರ್ಕಾರದಲ್ಲಿ ಸುಮಾರು ಬಿಲ್ಡಿಂಗ್ಗಳು ಅದನ್ನು ಮಾನಿಟೈಸ್ ಮಾಡ್ತಿದ್ದಾರೆ. ಸೊ ಏನೇನು ನಮ್ಮ ಜಿವಿಲಿಂದ ಅಂತೀವಿ, ಏರ್ ಇಂಡಿಯಾ ನೋಡಿದ್ರಿ. ಸೊ ಈ ತರ LIC ನೋಡ್ತಾ ಇದ್ದೀವಿ. ಸೊ ಈ ತರ ಮಾಡುವಾಗ ಫಿಸಿಕಲ್ ಡೆಫಿಸಿಟ್ ಏನು ಹೇಳಿದ್ರು ಆ ಹಣದಿಂದ ಬರಲ್ಲ. ಸೊ ಇದು ಲೋ ಲೈಯಿಂಗ್ ಫ್ರೂಟ್ಸ್, ಇದು ಬೇರೆ ಔಟ್ಸೈಡ್ ದಿ ಬಜೆಟ್ ಬರೋ ಹಣ. ಸೊ ಇದು ಬಹಳ ನೋಡ್ತಾರೆ ಬೇರೆ ದೇಶಗಳು, ಯಾವ ರೀತಿ ನಾವು ಪ್ರೂಡೆಂಟ್ ಆಗಿ ಬ್ಯಾಲೆನ್ಸ್ ಶೀಟು ಮತ್ತೆ ಸರ್ಕಾರದ ಒಂದು ಬ್ಯಾಲೆನ್ಸ್ ಶೀಟೇ. ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ, ಎಷ್ಟು ಪ್ರೂಡೆಂಟ್ ಆಗಿದ್ದಾರೆ. ಸೊ ಈ ಮಾನಿಟೈಸೇಷನ್ ಏನು ಮಾಡ್ತೀವಿ, ಅಸೆಟ್ ಮಾನಿಟೈಸೇಷನ್, ನಾಳೆ ಇದು ಇನ್ನೂ 3% GDPಗೆ ಆ್ಯಡ್ ಆಗುತ್ತೆ, ಬಿಕಾಸ್ ಆಫ್ ಏನು ಇನ್ವೆಸ್ಟ್ಮೆಂಟ್ ಇನ್ ಕೆಪೆಕ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂಡ್ ಇಟ್ಸ್ ಆಲ್ ರೌಂಡ್ ಸೆಕ್ಟರ್ಸ್ ಅಂಡ್ ಇಟ್ಸ್ ಗ್ರೋತ್ ಸೆಕ್ಟರ್ಸ್. ಬ್ರಿಡ್ಜಸ್ ಆಗ್ಬೋದು, ರೋಡ್ಸ್ ಆಗ್ಬೋದು, ಡ್ಯಾಮ್ಸ್ ಆಗ್ಬೋದು, ಪೋರ್ಟ್ಸ್ ಆಗ್ಬೋದು, ಏರ್ಪೋರ್ಟ್ ಹೇಳಿದ್ರು ಅವರು. ಸೊ ಈ ತರ ಇನ್ವೆಸ್ಟ್ ಮಾಡುವಾಗ 50ಕ್ಕಿಂತ ಹೆಚ್ಚು ನಿಲ್ದಾಣ. ಹೌದು, ಫಸ್ಟ್ ಯಾಕೆ ಮುತುವರ್ಜಿ ತಗೋತಾರೆ ಅಂದ್ರೆ, ಫಸ್ಟ್ ಗವರ್ಮೆಂಟ್ ಹೆವಿ ಲಿಫ್ಟ್ ಮಾಡಿದ್ರೆ ಆಮೇಲೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನು ಎಕನಾಮಿಕ್ಸ್ ಅಲ್ಲಿ ಇನ್ಸಿಪಿಯಂಟ್ ಅಂತ ಹೇಳ್ತಾರೆ, ಅಂದ್ರೆ ಈಗ ಕಾಣ್ತಾ ಇದೆ ಅಂತ ಹೇಳಿ ನಿನ್ನೆ ಅನಂತ ಕೃಷ್ಣ ಅವರು, CEO. ಸೊ ಈ ತರ ಇರುವಾಗ ದಿಸ್ ಅ ವೆರಿ ವೆಲ್ಕಮ್ ಮೂವ್. ದಿಸ್ ಇಸ್ ಡೆವಲಪ್ಮೆಂಟ್ ಗ್ರೋತ್ ಮಾಡೆಲ್ ಇಟ್ಕೊಂಡಿದ್ದಾರೆ. ಅಂಡ್ ಕೆಪೆಕ್ಸ್ ಇಟ್ಕೊಂಡು, ಕೆಪೆಕ್ಸ್ ಇಸ್ ದ ಮೈನ್ ಎಂಜಿನ್, ಇದೆಲ್ಲ ಹಿಂದೆ ಬರ್ತಾ ಇದೆ. ಕರೆಕ್ಟ್. ರೈಲ್ವೇಸ್ ಇಸ್ ಕ್ವೈಟ್ ಡಿಫರೆಂಟ್ ಅಂತ ಅನ್ಕೊಳ್ತೇನೆ. Earlier it used to be a very different budget for railways itself. ಏನ್ ಮುಟ್ಟಿಲ್ಲ ಅನ್ನೋದು ಆಮೇಲೆ ತಗೊಂಡ್ರೆ ನಾನು ಹೇಳ್ತೀನಿ. ಏನೇನು ಮುಟ್ಟಿಲ್ಲ ಅನ್ನೋದಕ್ಕೆ ಬರ್ತೀನಿ ನಾನು, ಅದು ಇಂಪಾರ್ಟೆಂಟ್. ಏನೇನು ಮುಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ಮಾತನಾಡ್ಬಿಟ್ರೆ ಬಹಳ ಒಳ್ಳೇದಾಗುತ್ತೆ. ಹಾಗಾಗಿ ಲೆಟ್ಸ್ ಗೋ ಫಾರ್ ಅ ವೆರಿ ಸ್ಮಾಲ್ ಬ್ರೇಕ್ ನಾವು. ಬ್ರೇಕ್ನ ನಂತರದಲ್ಲಿ ಬಜೆಟ್ನ ಅನಾಲಿಸಿಸ್ ಮುಂದುವರಿಯುತ್ತೆ. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ಬಕ್ಕೊಂಡು ಪಟ್ಕೆ ತೊಳಿಕ್ ಹೋಯ್ತಿರ್ಲಿಲ್ಲ, ಮನೆ ಕಸ ಗುಡ್ಸಕ್ ಹೋಯ್ತಿರ್ಲಿಲ್ಲ, ಮನೆ ಕಟ್ಸ್ಬಿಟ್ಟು ಮೆಟ್ಲು ಹತ್ತಕ್ಕೆ ಆಗಲ್ವಲ್ಲ, ಮಂಡಿ ನೋವು ಸೊಂಟ ನೋವು ಅಂತಿದೆ. ಅಮೃತ್ ನೋನಿ ಆರ್ಥ ಪ್ಲಸ್ ತಕೊಂಡ್ಮೇಲೆ ಈಗ ಮಂಡಿ ನೋವು ಇಲ್ಲ, ಸೊಂಟ ನೋವು ಇಲ್ಲ, ಭುಜ ಐತಿತ್ತು ಅದು ಇಲ್ಲ. ಈಗ ಹಾಲು ಕರಿತೀನಿ, ಕಸ ಹೊತ್ಕೊ ಬರ್ತೀನಿ, ತೋಟದ ಹತ್ರ ಹೋಗಿ ಹುಲ್ಲೆಲ್ಲ ಕುಯ್ತೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋ ಪ್ಲಸ್. ತನುಜಾ ಅಂತ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಹುಡುಗಿ ಸರ್.
ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ? ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು ಅಂದ್ರೆ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 6366111199. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ನನ್ನ ಇಮ್ಯುನಿಟಿಗೆ, ನನ್ನ ಎನರ್ಜಿಗೆ ಜೊತೆಯಾಗಿರೋದು ಅಮೃತ್ ನೋನಿ ಪಾಪ್ಲಸ್. ನೆನಪಿಡಿ, ಎಲ್ಲಾ ನೋನಿ ಅಮೃತ್ ನೋನಿ ಅಲ್ಲ. ಆರೋಗ್ಯದ ಭರವಸೆ ಅಮೃತ್ ನೋನಿ ಪಾಪ್ಲಸ್. ನನಗೆ ಕತ್ತು ತುಂಬಾ ಪ್ರಾಬ್ಲಮ್ ಇತ್ತು. ಕೈ ಎತ್ತಿ ಸ್ನಾನ ಮಾಡಕ್ಕಾಯ್ತು, ಹಿಂಗೆ ಎತ್ತಕ್ಕಾಯ್ತಿರಲಿಲ್ಲ, ಬೆನ್ ಕೆರ್ಕೊಳಕ್ಕಾಯ್ತಾ ಇರಲಿಲ್ಲ. ತುಂಬಾ ಪೇನ್ ಇತ್ತು ನನಗೆ ಬಾಡಿ ಎಲ್ಲ. ಏನು ಆಗಲ್ಲ ಅನ್ಬಿಟ್ಟು ಮೂಲೆ ಕೂತ್ಬಿಟ್ಟಿದ್ದೆ. ಈ ಅಮೃತ್ ನೋನಿ ಆರ್ಥೋಪ್ಲಸ್ ತಗೊಂಡ್ಮೇಲೆ ನನಗೆ ಯಾವುದೇ ರೀತಿ ಸಣ್ಣ ಪುಟ್ಟ ನೋವುಗಳು ಇಲ್ಲ. ತೋಟದ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಮರ ಹತ್ತೋದು, ಕಾಯಿ ಕೀಳೋದು, ಕುರಿಗಳಿಗೆ ಸೊಪ್ಪು ಸೇರೋದು. ಅದರಿಂದ ನನಗೆ ಅಮೃತ್ ನೋನಿ ಆರ್ಥೋಪ್ಲಸ್ ಮತ್ತೆ ನನ್ನ ಜೀವನನ ಕಲ್ಪಿಸ್ತು. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋಪ್ಲಸ್. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ನೀವು ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ? ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು ಅಂದ್ರೆ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 6366111199. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಿಮ್ಮ ಮನೆಗೆ ಇಂಡಸ್ 555D TMT ಯೂಸ್ ಮಾಡು. ಯಾಕೆ ಇಂಡಸ್? ನಾರ್ಮಲ್ ವಾಟರ್, ಮಿನರಲ್ ವಾಟರ್ ಸರ್? ಮಿನರಲ್ ವಾಟರ್. ಮಿನರಲ್ ವಾಟರ್ ಯಾಕೆ? ಪ್ಯೂರ್ ಅಲ್ವಾ? ನಿಮ್ಮದಿಗರು ಇಂಡಸ್ 555D TMT ಪ್ಯೂರ್ ಸ್ಟೀಲ್. ಅದೇ ನೆಮ್ಮದಿ. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಜ್ಞಾಪಕ ಶಕ್ತಿ ವೃದ್ಧಿಸಲು ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಸಹಕಾರಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮಲಬದ್ಧತೆ ನಿವಾರಿಸುತ್ತದೆ. ಆಯುರ್ವೇದದಲ್ಲಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಬಗ್ಗೆ ಉಲ್ಲೇಖ. ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆಗೆ ಇಲ್ಲಿದೆ ಆಯುರ್ವೇದಿಕ್ ಔಷಧ. ಸತ್ಪುಷ್ಟಿ ನೋನಿ ಆರೋಗ್ಯ ವರ್ಧಿನಿ. ವೀಕ್ಷಿಸಿ ಇಂದು ಮಧ್ಯಾಹ್ನ 2:27ಕ್ಕೆ. 224 ಕ್ಷೇತ್ರಗಳು, 106 ಅಭ್ಯರ್ಥಿಗಳು. ಗೆಲುವಿಗಾಗಿ ಮಹಾ ಸಂಗ್ರಾಮ. ಪವರ್ ಟಿವಿ ಪ್ರಸ್ತುತಪಡಿಸುತ್ತಿದೆ 2023ರ ಕರ್ನಾಟಕ MLA ಇಲೆಕ್ಷನ್ನ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ? ಕಾಲ್ ಮಾಡಿ, ವೋಟ್ ಮಾಡಿ. ಪವರ್ ಟಿವಿ ಎಲೆಕ್ಷನ್ ಸೆಂಟರ್. ಪ್ರತಿದಿನ ಫಲಿತಾಂಶ ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ ವಕ್ತಾರರು KV ಶೆಟ್ಟಿ ಅವರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ರಿಯಾಕ್ಷನ್ ಪಡೆದುಕೊಂಡು ನಾವು ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಏನಂತೀರಿ ಬಜೆಟ್ ಬಗ್ಗೆ ತಾವು? ನೋಡಿ, ಆಕ್ಚುಲಿ ಇದು ಸುಳ್ಳು ಭರವಸೆಗಳ ಒಂದು ಕಂತೆ. ಓಕೆ, ಏನೇನೋ ಹೆಸರು ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಸ್ವಲ್ಪ ರಿಲೀಫ್ ಕೊಟ್ಟು ಮೂಗಿಗೆ ತುಪ್ಪ ಸವರಿದ್ದಾರೆ. ಓಕೆ, ನೋಡಿ, ಲಾಸ್ಟ್ ಟೈಮ್ ಬಜೆಟ್ ನಲ್ಲಿ ಟೋಟಲ್ ಔಟ್ಲೇ ಇನ್ಕ್ಲೂಡಿಂಗ್ ಎಕ್ಸ್ಪೆಂಡಿಚರ್ 39.45 lakh crores. ಅದನ್ನು ಇತ್ತಲ್ಲ 45 ಲಕ್ಷ ಕೋಟಿಗೆ ಜಾಸ್ತಿ ಮಾಡಿದ್ದಾರೆ. ಮೇನ್ ಆಗಿ ನಮ್ಗೆ ಬೇಕಾಗಿರೋದು ಬಜೆಟ್ ನಲ್ಲಿ ಸಾಲ ಕಡಿಮೆ ಮಾಡಿ ರೆವೆನ್ಯೂ ಜನರೇಷನ್ ಜಾಸ್ತಿ ಮಾಡಬೇಕು. ಆಗ ನಾವು ಸಾಲದ ಸುಳಿಯಿಂದ ತಪ್ಪಿಸ್ತೇವೆ. ಈ ಸಲದ ಬಜೆಟ್ ನಲ್ಲಿ ಟೋಟಲ್ ಬೋರೋಯಿಂಗ್ಸ್ 17,86,816 ಕೋಟಿ. ಅದು ನೋಡಿ, ದಟ್ ಅಮೌಂಟ್ಸ್ 34% ಆಫ್ ದ ಟೋಟಲ್ ಬಜೆಟ್. ನಮ್ಮ ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ 15%, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ 15%, GST 17%. ಯಾವುದೇ ಒಂದು ಪ್ರೂಡೆಂಟ್ ಇಕಾನಮಿಕ್ಸ್ ಅಂತ ಹೇಳಿದ್ರೆ ಬಾರೋಯಿಂಗ್ಸ್ ಶುಡ್ ಬಿ ದ ಲಾಸ್ಟ್ ಒನ್, ನಾಟ್ ದ ಮ್ಯಾಕ್ಸಿಮಮ್ ಒನ್. ಅಲ್ಲಿ ಟೋಟಲ್ ಬಜೆಟ್ ನಲ್ಲಿ 15 ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಬೇರೆ ಬೇರೆ ಆದ್ರೆ 34% ಇದ್ರೆ ಇದು ಯಾವ ರೀತಿಯ ಬಜೆಟ್ ಅಂತ ತಾವು ಆಲೋಚನೆ ಮಾಡಬೇಕು. ಅದು ಮಾತ್ರವಲ್ಲ, ಎಕ್ಸ್ಪೆಂಡಿಚರ್ ಸೈಡ್ ಬರುವಾಗ ಎಕ್ಸ್ಪೆಂಡಿಚರ್ ಸೈಡ್ ನಲ್ಲಿ ನೀವು ನೋಡ್ತಾ ಇದ್ರೆ ನಿಮ್ಗೆ ಇದರಲ್ಲಿ ಇಟ್ ಈಸ್ ಮ್ಯಾಕ್ಸಿಮಮ್ ನಂಬರ್ 1 is 20% is ಇಂಟ್ರೆಸ್ಟ್ ಪೇಮೆಂಟ್. ದಟ್ ಈಸ್ 10 ಲಕ್ಷ ಕೋಟಿಯಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದೇವೆ. ನೀವು ಬಜೆಟ್ ಅಂಡ್ ಪ್ಲಾನ್ಸ್ ಈಗ ಜಸ್ಟ್ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಫಿನಾನ್ಸ್ ಮಿನಿಸ್ಟ್ರಿ ವೆಬ್ಸೈಟ್ ನಲ್ಲಿ ಹೋದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಇಸ್
20%, ಡಿಫೆನ್ಸ್ಗೆ ಕೇವಲ 8%, ಸಬ್ಸಿಡೀಸ್ 7%, ಫಿನಾನ್ಸ್ ಕಮಿಷನ್ ಅಂಡ್ ಅದರ್ ಟ್ರಾನ್ಸ್ಫರ್ಸ್ 9%, ಸ್ಟೇಟ್ಸ್ ಶೇರ್ ಆಫ್ ಟ್ಯಾಕ್ಸಸ್ ಇಸ್ 18%, pensions 4%, other expenditure is 8%, centrally sponsored scheme 9%, central sector scheme excluding capital outlay on defense and subsidy 17%. ಇದೆಲ್ಲ ನೋಡುವಾಗ 20% interest payment ಕೊಟ್ಟು how it is possible? Then the total budget ನಲ್ಲಿ ನಮಗೆ ಕನ್ಸಾಲಿಡೇಷನ್, ಯಾಕೆಂದ್ರೆ ಈ ಪರ್ಸೆಂಟೇಜ್ ನಲ್ಲಿ ಅಮೌಂಟ್ ಪರ್ಸೆಂಟೇಜ್ ಅವರು 5.9 ಗೆ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ದು ಆಕ್ಚುಲ್ FRBM ಆಕ್ಟ್ ಪ್ರಕಾರ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಡೌನ್ ಟು 3%. ಅವಾಗ ಏನ್ ಮಾಡಬೇಕು? ಇನ್ಸ್ಟೆಡ್ ಆಫ್ ಟೇಕಿಂಗ್ ಲೋನ್ಸ್ ವಿ ಹ್ಯಾವ್ ಟು ರೈಸ್ ರೆವೆನ್ಯೂ. ರೆವೆನ್ಯೂ ಹ್ಯಾಸ್ ಟು ಬಿ ರೈಸ್ ಫ್ರಮ್ ಹೋಮ್, ದ ಪರ್ಸನ್ಸ್ ಹೂ ಆರ್ ಕೇಪಬಲ್ ಆಫ್ ಪೇಯಿಂಗ್ ಟ್ಯಾಕ್ಸಸ್. ನೀವು ಲಾಸ್ಟ್ ಕೋವಿಡ್ ಟೈಮ್ ನಲ್ಲಿ 30% ಇದ್ದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು 22% ಗೆ ತಂದ್ರೆ, ಅದೇ ರೀತಿಯಲ್ಲಿ ಸ್ಟೇಟ್ ಗೆ ಬರುವಂತ ಸೆಸ್ ಬರದ ಹಾಗೆ ಸೆಸ್ ಮಾಡಿದ್ರು. ಈಗ ಇಲ್ಲಿ ಆ 15 lakhs ಇಂದ 39%, 42.5 ಇಂದ maximum tax has come down to 39%. That is only for personal income tax. Why they have not raised income tax for corporate tax where the profits are going sky high? So it is a pro-rich budget and anti-poor budget. ಬೇರೆ ಬೇರೆ ಡೀಟೇಲ್ಸ್ ನಾನು ಕೊಡ್ತಾ ಇದ್ದೇನೆ ನಾವು ಮಾತಾಡ್ತಾ ಇರುವಾಗ. ಕೊಡಿ ನೀವು ಹೇಳ್ತಾ ಹೋಗಿ, ನಾನು ಕೇಳಿಸ್ಕೊಳ್ತಾ ಹೋಗ್ತೀನಿ. ಓಕೆ ನೀವು ಹೇಳಿ, ಮಾತಾಡಿ. ನೋಡಿ, ಇವನ್ ಈಗ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಯೂಶಲಿ 10 ಲಕ್ಷದವರೆಗೆ ನೀವು ಎಲ್ಲಾ ರಿಬೇಟ್ಗಳನ್ನು ತಗೊಂಡು ಹೋದ್ರೆ ವಿ ನೀಡ್ ನಾಟ್ ಪೇ ಎನಿ ಟ್ಯಾಕ್ಸ್, ಬಿಕಾಸ್ ನಿಮ್ಗೆ 80cc ಯಲ್ಲಿ 1.5 ಲಕ್ಷ ಇದೆ, ಬೇರೆ ಇದರಲ್ಲಿ 1.5 ಲಕ್ಷ ಇದೆ, 80D ಮೆಡಿಕಲ್ ಇದರಲ್ಲಿ ಬೇರೆ ಇದೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. So my suggestion as an economist, being a ex-banker, my suggestion, ನಾನು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, leave it to me. Why government forced me to this one? So ನೀವು ಎಲ್ಲಾ ರಿಬೇಟ್ ಎಕ್ಸಂಪ್ಷನ್ಸ್ ಎಲ್ಲ ತೆಗೆದ್ಬಿಡಿ, ವಿಡ್ರಾ at one stroke, then it will be simplified, so that total income ಅನ್ನು 10 ಲಕ್ಷದವರೆಗೆ make it instead of 3 lakhs, raise it to 7 lakhs and don't give any exemptions. And it will be simplified. For 10 to 20 lakhs, make it 10%, 20 to 30, make it 30%, and above 50 lakhs, make it 40%. Both for corporates. Now it is 39%, so that you bring down borrowings. ಸಾಲದ ಸುಳ್ಳು, ಯಾಕೆಂದ್ರೆ ಈ borrowings ಇದೇ ರೀತಿಯಲ್ಲಿ ಮುಂದುವರೆದರೆ ನಾವು ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಮಾದರಿಯಲ್ಲಿ ಆಗ್ಬೇಕಾದ. ಆದ್ರೆ ನಮ್ಮದು ಬಹಳ ದೊಡ್ಡ ರಾಷ್ಟ್ರ ಆದ್ರಿಂದ ಅಂತ ಒಂದು ಸಮಸ್ಯೆ ಬರ್ಲಿಕ್ಕಿಲ್ಲ. ಬಟ್ ಆಸ್ ಎ ಇಕಾನಮಿಕ್ ಪ್ರೂಡೆನ್ಸ್ ವಿ ಹ್ಯಾವ್ ಟು ಟೇಕ್ ಎ ಸಫಿಷಿಯಂಟ್ ಕೇರ್. ಹಾಗೆ ಮಾಡಬೇಕು. ಮತ್ತೆ ಇವನ್ ಮಹಿಳೆಯರಿಗೆ 2 ಲಕ್ಷ ಒಂದು ಡೆಪಾಸಿಟ್ ಹೇಳಿದ್ರು. ವಾಟ್ ಇಸ್ ದ ಇಂಟ್ರೆಸ್ಟ್ ದೇ ಆರ್ ಪೇಯಿಂಗ್? 7.5%. ಸೀನಿಯರ್ ಸಿಟಿಸನ್ಸ್ ಗೆ 15 ಲಕ್ಷದಿಂದ 30 ಲಕ್ಷಕ್ಕೆ ಮಾಡಿದ್ರು. ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ? 7.1. ವಾಟ್ ಇಸ್ ದ ಮೀನಿಂಗ್? ಇಫ್ ದ ಎಂಟೈರ್ ಇನ್ಫ್ಲೇಷನ್ ಇಸ್ ಅಬೌವ್ ದ, ಅನ್ಲೆಸ್ ಇಟ್ ಈಸ್ ಗಿವನ್ 10%. ಬೇರೆ ಬೇರೆ FD ಅಲ್ಲಿ ಬೇರೆ ಬೇರೆ ಬ್ಯಾಂಕ್ ನಲ್ಲಿ RBI ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮೇಲೆ 8-8.5% ವರೆಗೆ ಸೀನಿಯರ್ ಸಿಟಿಸನ್ಸ್ ಗೆ ಕೊಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ದಟ್? So they are actually, budget is fooling the senior citizen and fooling the people. ಮಾತಾಡ್ಲಿ. KV ಶೆಟ್ಟಿ ಅವರು ಹಸಿ ಸುಳ್ಳುಗಳ ಪಟ್ಟಿಯನ್ನು ರೈಲ್ ತರ ಬಿಡಕ್ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಸರ್ಕಾರ ಇದ್ದಾಗ ನೀವ್ ಏನೇನು ಮಾಡಿದ್ವಿ ಅನ್ನೋದನ್ನ ಒಂದಷ್ಟನ್ನ ಪಟ್ಟಿ ಹೇಳ್ತೀವಿ, ಕೇಳ್ಕೊಳ್ಳಿ ಸ್ವಾಮಿ. ಏನು ಅಂತಂದ್ರೆ, ಒಂದು ನಿಮ್ಮ ನಮ್ಮನ್ನೇ ಯಾಕೆ ಅನುಕರಿಸ್ತೀರಿ? ಯು ಸೇ ವಿ ಆರ್ ಡಿಫರೆಂಟ್, ಯು ಬಿ ಡಿಫರೆಂಟ್ ಅಂಡ್ ಶೋ. ವಾಟ್ ಇಸ್ ದ ಡಿಫರೆನ್ಸ್? ನಾವೇ ಫಾಲೋ ಮಾಡುವುದನ್ನು ನೀವೇ ಫಾಲೋ ಮಾಡಿದ್ರೆ ವಾಟ್ ಇಸ್ ದ ಡಿಫರೆನ್ಸ್? ಸರ್ ಒಂದ್ ನಿಮಿಷ, ಅದಕ್ಕೆ ನಾವು ಡಿಫರೆಂಟ್ ಆಗಿರೋದಕ್ಕೇನೆ ನಾವು ಗತಿಶಕ್ತಿನಲ್ಲಿ ಈ 10 ಲಕ್ಷ ಕೋಟಿಗಳ ಇನ್ವೆಸ್ಟ್ಮೆಂಟ್ ನ ಹಾಕಿ ನಿಮ್ಮ ಸರ್ಕಾರ ಇದ್ದಾಗ 1.8 ಕಿಲೋಮೀಟರ್ ರೋಡ್ ಮಾಡಿದ್ರೆ ಎವ್ರಿ ಡೇ.
ನಮ್ಮ ಸರ್ಕಾರ ಬಂದಾಗ ಅದು 7 ಕಿಲೋಮೀಟರ್ ಆಗಿದೆ ಪರ್ ಡೇ. ಸರ್ ಒಂದು ನಿಮಿಷ, ನಿಮ್ಮ ಸರ್ಕಾರ ಇದ್ದಾಗ 1.8 ಕಿಲೋಮೀಟರ್ ಇತ್ತು ರೋಡ್ ಪರ್ ಡೇ. ನಮ್ಮ ಸರ್ಕಾರ ಬಂದಾಗ 7.5 ಕಿಲೋಮೀಟರ್ ಮೇಲೆ ರೋಡ್ ಆಗ್ತಿದೆ ಪರ್ ಡೇ. ಸರ್ ಒಂದು ನಿಮಿಷ, ನಿಮ್ಮ ಸರ್ಕಾರ ನೀವು ರೆವಿನ್ಯೂ ಬಗ್ಗೆ ಆಗ್ಲೇ ಮಾತಾಡಿದ್ರೆ ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ನಾನು ಹೇಳ್ತಾ ಇದೀನಿ, ಕೇಳ್ಕೊಳ್ಳಿ ಸರ್. ತಮ್ಮ ಬಜೆಟ್ ಸೈಜ್ GDP ಸೈಜ್ ಇದ್ದಿದ್ದು 112 ಲಕ್ಷ ಕೋಟಿಗಳು. ಬಜೆಟ್ ಸೈಜ್ ಇದ್ದಿದ್ದು 115 ಕ್ರೋರ್ಸ್ ಇದ್ದಿತ್ತು ತಮ್ಮ ಬಜೆಟ್. ಆದ್ರೆ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ದಟ್ ವಾಸ್ 9.8%. ನಮ್ಮ ಸರ್ಕಾರ ಈ ಸತಿ 16% ಆಫ್ GDP is the budget. Sir, 16%. 42 lakh crores ನಮ್ದಿದು. ಆಮೇಲೆ ನಮ್ಮ ಇದು ಬಡ್ಜೆಟ್ GDP ಸೈಜ್ ಸರ್ 300 lakhs. ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿಲ್ವಾ? ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿಲ್ವಾ? ಫರ್ಗೆಟ್ ಅಬೌಟ್ ದ ಸರ್ ಒಂದ್ ನಿಮಿಷ. ಒಬ್ಬ ಎಕ್ಸ್ ಬ್ಯಾಂಕರ್ ಆಗಿ ಯಾವ ರೀತಿ ಅಂದ್ರೆ ನನ್ನ ಇನ್ಕಮ್ 100 ರೂಪಾಯಿ ಇದೆ, 3 ರೂಪಾಯಿ ನಾನು ಸಾಲ ತಗೊಂಡಿದ್ದೀನಿ ಅಂದ್ರೆ ಸರ್ ಅದ್ ನಂಗೆ ಹೊರೆ ಅಲ್ಲ. ವರ್ಷ ಮಾಡಿ 60 ವರ್ಷ ಮಾಡಿ ಈಗ ಮಾಡಿ ಮನೇಲಿ ಕೂತಿದ್ದೀರಾ. ಇನ್ನೂ 50 ವರ್ಷ ಮನೇಲಿ ಕುತ್ಕೊಂತೀರಾ, ಕುತ್ಕೊಳ್ಳಿ, ತೊಂದರೆ ಇಲ್ಲ ಆಯ್ತಾ. ಮೂರ್ಖರನ್ನಾಗಿ ಮಾಡಿರೋದು ತಾವು, ನಾವಲ್ಲ. ನಾವು ಜನಕ್ಕೆ ಗ್ರೌಂಡ್ ಅಲ್ಲಿ ಕೊಡ್ತಾ ಇದೀವಿ. ನಿಮ್ಗೆ ಒಂದೇ ಒಂದು ಸ್ಕೀಮ್ ಹೇಳ್ತೀನಿ. ನನ್ನ ಊರ್ ಪಕ್ಕ ಬನ್ನಿ, ಲೈವ್ ಸ್ಟಾಕ್ ಮಿಷನ್ ಹೋದ ವರ್ಷ ಅನೌನ್ಸ್ ಮಾಡಿದ್ದು 50 ಸರ್ ಒಂದ್ ನಿಮಿಷ 2800 ರಿಜಿಸ್ಟ್ರೇಷನ್ ಕರ್ನಾಟಕ ಒಂದೇ ಒಂದು ಸ್ಟೇಟ್ ಅಲ್ಲಿ. ಇಡೀ ಕಂಟ್ರಿನಲ್ಲಿ 4900 ರಿಜಿಸ್ಟ್ರೇಷನ್ ಲೈವ್ ಸ್ಟಾಕ್ ಮಿಷನ್ ಆಗಿರೋದು. ಸಬ್ಸಿಡಿ 50%. 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ 50 ಲಕ್ಷ ನಿಮಗೆ ಲೈವ್ ಸ್ಟಾಕ್ ಮಿಷನ್ ಅಲ್ಲಿ ಕುರಿ ಸಾಕಾಣಿಕೆಗೆ ಬರುತ್ತೆ. ಈ ಸತಿ 6000 ಕೋಟಿ ಎತ್ತಿಟ್ಟಿದ್ದೀವಿ ಮೀನುಗಾರರಿಗೆ. ಅಂದ್ರೆ ಅರ್ಥ ಏನು ಅಂದ್ರೆ ನಾನು ಈ ವರ್ಷ ಮೀನುಗಾರರಿಗೆ ಬಂದಿದೆ, ಎಷ್ಟು ಮೀನುಗಾರರಿಗೆ ನೀವು ಸುಳ್ಳುಗಳನ್ನ ನೀವು ಸುಳ್ಳುಗಳನ್ನ ಹೇಳಿ ಮಲ್ ಕುಳಿಸಿದ್ದಾರೆ. ಇನ್ನೂ 50 ವರ್ಷ ಕುಳಿಸ್ತಾರೆ. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಕುರಿ ಸಾಕಾಣಿಕೆಗೆ ಹೋದ ವರ್ಷ ಕೊಟ್ಟಿದ್ರೆ, ಈ ಸತಿ ಮೀನು ಸಾಕಾಣಿಕೆ ಕೊಡ್ತಾ ಇದೀವಿ. ಮೀನು ಸಾಕಾಣಿಕೆಗೆ 6000 ಕೋಟಿ ಎಷ್ಟು ಫ್ಯಾಮಿಲಿಗೆ ಬಂದಿದೆ? 2009 ಕರ್ನಾಟಕ ಸರ್ 2009 ಕರ್ನಾಟಕ. ಅದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ 1700 ಅಪ್ಲಿಕೇಶನ್ ಈಗಾಗಲೇ ಕ್ಲಿಯರ್ ಆಗಿದೆ ಅಂತ ಅರ್ಥ. 1700 ಅಪ್ಲಿಕೇಶನ್ ನನಗಿರೋ ಮಾಹಿತಿನಲ್ಲಿ. ನಾನು ನವೆಂಬರ್ 30ನೇ ತಾರೀಕು ಹೋಗಿದ್ದಾಗ ಹಣ ಬಂದಿಲ್ಲ ಸರ್, ಹಣ ಬಂದಿರೋದನ್ನ ಹೇಳ್ತಾರೆ. ಹಣ ಬಂದಿರೋದನ್ನ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಗರೀಬ್ ಕಲ್ಯಾಣ ಯೋಜನೆ ಅಂತ ಫುಡ್ ಅಂತ ಹೇಳ್ತಾರೆ. 80 ಕೋಟಿ ಜನರಿಗೆ ಬಡವರಿಗೆ. ಹಾಗಾದ್ರೆ 80 ಕೋಟಿ ಪೂರ್ ಇದ್ದಾರೆ ಇಲ್ಲಿ ಸರ್. ಕಾರ್ಡ್ ಹೋಲ್ಡರ್ಸ್ PDS ಕಾರ್ಡ್ ಹೋಲ್ಡರ್ಸ್ ಬಡವರು ಅಂದ್ರೆ PDS ಕಾರ್ಡ್ ಹೋಲ್ಡರ್ಸ್. ತಮ್ಮ ಸರ್ಕಾರ ಇತ್ತಲ್ಲ ಗರೀಬಿ ಹಟಾವ್ ಅಂತ ಯಾವಾಗ ಅನೌನ್ಸ್ ಮಾಡಿದ್ದು 1967 ಅಲ್ಲಿ. ಇವತ್ತವರೆಗೂ ನೀವು ನಮ್ಮ ಸರ್ಕಾರ ಹೇಳ್ತಾರೆ 32 ರೂಪಾಯಿ ಸಂಪಾದನೆ ಮಾಡ್ತಾರೆ. ನಾವಿವತ್ತು 158 ರೂಪಾಯಿ ಇದ್ರೆ ನಾವಿವತ್ತು ಪ್ರತಿಯೊಬ್ಬರಿಗೂ 354 ರೂಪಾಯಿ ಮಾಡಿದ್ದೀವಿ ಸರ್. ನಾವು ಮಾಡಿರ್ತಕ್ಕಂತಹ ಬದ್ಧತೆ ಇಲ್ಲ. ನೀವು ಕೆಲಸ ಮಾಡಿದ್ರೆ ಇಂಡಿಯಾ ಯಾವತ್ತೂ ಡೆವಲಪ್ಡ್ ಕಂಟ್ರಿ ಆಗ್ಬಿಡ್ಬೋದಾಗಿತ್ತು. ನಿಮ್ಮ ಸರ್ಕಾರ ಬಳಸ್ಕೊಂಡು ಎಲ್ಲರೂ ನಿಮ್ಮ ಸರ್ಕಾರ 60 ವರ್ಷ ಕೊಟ್ಟು ಆಡಳಿತ. ಓಕೆ, ಥ್ಯಾಂಕ್ ಯು KV ಶೆಟ್ಟಿ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ. ನೋಡಿ, ನಾನು ನಮ್ಮ ಮಿತ್ರರೇನೋ ಹೇಳ್ತಾ ಇದ್ದಾರೆ. 2 ವಿಚಾರವನ್ನು ನಾನು ಈ ಬಡ್ಜೆಟನ್ನು ವಿಶ್ಲೇಷಣೆ ಮಾಡುವ ವಿಚಾರದಲ್ಲಿ ಒಂದು ವಿಚಾರವನ್ನು ಮೊದಲು ದಯವಿಟ್ಟು ಸಮಯ ಕೊಡಬೇಕು. ಒಂದು ವಿಚಾರವನ್ನು ನಮ್ಮ ಮಿತ್ರರು ಹೇಳ್ತಾ ಇದ್ರು. ಇನ್ಕಮ್ ಟ್ಯಾಕ್ಸನ್ನು 2.5 ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಕ್ಕಂಥವ್ರು ಕೇವಲ 8 ಕೋಟಿ ಜನ. ಅಂದರೆ 1.4 ಅಂದರೆ 140 ಕೋಟಿ ಇರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಅಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಕೇವಲ 6-7% ಜನಸಂಖ್ಯೆ ಅಷ್ಟೇ. ಇನ್ನು 93% ಅಥವಾ 90% ಜನಗಳೇನಿದ್ದಾರೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಈ 6-7% ಜನಗಳಿಗೆ ಕೊಟ್ಟಿರತಕ್ಕಂಥ ಏನು ಅಂತಂದ್ರೆ 2.5 ಲಕ್ಷದಿಂದ 3 ಲಕ್ಷಕ್ಕೆ ಏರಿಸಿದ ದೊಡ್ಡ ಸಾಧನೆ ಅಂತ ಹೇಳೋದು ಇದೊಂದು ದೊಡ್ಡ ಸಾಧನೆ ಅಲ್ಲ. ಸೊ ಈ ವಿಚಾರವನ್ನು ಸೈಡ್ಗೆ ಬಿಡ್ತಾ ನಾನು 2 ವಿಚಾರಗಳನ್ನ ನಮ್ಮ ಮಿತ್ರರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನ್ ಹೇಳ್ತೀರಿ, ಇದು PM ಆವಾಸ್ ಯೋಜನೆ ಅಂತ ಹೇಳ್ತೀರಿ.
PM ಆವಾಸ್ ಯೋಜನೆಯಲ್ಲಿ ತಾವೇನ್ ಮಾಡ್ತಿದ್ದೀರಿ, PM ಆವಾಸ್ ಯೋಜನೆಯಲ್ಲಿ ನಾವು 79,000 ಕೋಟಿಯನ್ನ ರಿಸರ್ವ್ ಮಾಡಿದೀವಿ ಅಂತಾರೆ. ನಾನು ಇವರಿಗೆ ಬಿಜೆಪಿ ವಕ್ತಾರರಿಗೆ ಮತ್ತೆ ಬಿಜೆಪಿ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತ ಹೇಳಿದ್ರೆ, ನೀವು 79,000 ಕೋಟಿ ರಿಸರ್ವ್ ಮಾಡಿದೀನಿ ಅಂತ ಹೇಳಿದ್ರೆ, ಸೊ ಇನ್ನೊಂದು ನಾನು ಕೇಳ್ತಾ ಇರೋ ಇದು, ನಾನು ಡಿಮ್ಯಾಂಡ್ ಮಾಡೋದೇನು ಅಂತಂದ್ರೆ 7 ಲಕ್ಷ ಮನೆಗಳು ಅನ್ಸೋಲ್ಡ್ ಮನೆಗಳಿದೆ ಇಡೀ ದೇಶದಲ್ಲಿ. ಸರಿ, ಕೇವಲ 8 ಸಿಟಿಗಳಲ್ಲಿ, ಅಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಅನ್ಸೋಲ್ಡ್ ಮನೆಗಳು ಎಷ್ಟಿದೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಅದನ್ನ ಅನ್ಸೋಲ್ಡ್ ಮನೆಗಳು ನೀವು ರಿಬೇಟ್ ಕೊಟ್ಟು GST ತೆಗೆದಾಕಿದ್ರೆ ನೀವು 1% ಅಫೋರ್ಡಬಲ್ ಕೊಡ್ತೀರಿ 45 lakhs. ನೀವು ಬೆಂಗಳೂರಿನಲ್ಲಿ 45 ಲಕ್ಷಕ್ಕೆ ಯಾವ ಮನೆ ಸಿಗುತ್ತೆ ಸ್ವಾಮಿ? ಯಾವ ಮನೆಯೂ ಸಿಗಲ್ಲ. ಅದನ್ನ ನಾವು ಡಿಮ್ಯಾಂಡ್ ಮಾಡಿದೇನು ಅಂತಾರೆ 75 ಲಕ್ಷಕ್ಕೆ 45 ಲಕ್ಷದ ಬದಲಾಗಿ 75 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿ ಅಂತ ಒಂದು ಡಿಮ್ಯಾಂಡ್ ಮಾಡಿದ್ವಿ. ಆದ್ರೆ ನೀವು ಬಡವರಿಗೆ ನೀವು ನಿಜವಾಗ್ಲೂ ಅನುಕೂಲ ಮಾಡೋದಾಗಿದ್ದರೆ ನೀವು ಇದನ್ನ ಅಫೋರ್ಡಬಲ್ ಸ್ಕೀಮ್ ಅನ್ನು 75 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿ GST ಏನಾದ್ರು 1% ಅಥವಾ GST ತೆಗೆದಾಕಿದ್ರೆ, ನಾನು ಎಂಟೈರ್ ಫಾರ್ ಎವರ್ ಬೇಡ 2 years ತೆಗೆದಿದ್ರೆ ಸಾಕಾಗ್ತಿತ್ತು. ಅವಾಗ ಏನಾಗ್ತಿದ್ರು, ಬಡವರು ಯಾರಿದ್ದಾರೆ ಅವರು ಕೂಡ ಮನೆ ಪಡೆಯುವಂತ ಒಂದು ಅವಕಾಶ ಸಿಗ್ತಿತ್ತು. ಇದ್ರ ಜೊತೆಗೆ 10 ಲಕ್ಷ ಅಂತ ಹೇಳ್ತಾರೆ ನಮ್ಮ ಮಿತ್ರರು, 10 ಲಕ್ಷ ಇಡ್ತೀವಿ ಅಂತ ಹೇಳ್ತಾರೆ. ನೀವು 10 ಲಕ್ಷ ಇಡೋದನ್ನ ನೀವು ಸರ್ಕಾರದ ಹಣದಲ್ಲಿ ಇಡ್ತಾ ಇಲ್ಲ, ನೀವು ಬೇರೆ ಇನ್ವೆಸ್ಟ್ಮೆಂಟ್ ಗಳ ತಂದು ಮಾಡ್ತೀವಿ ಅಂತ ಹೇಳಿದ್ರಿ. ಆಯ್ತು, ನೀವು 10 ಲಕ್ಷ ಕೊಟ್ಟೋದಾದ್ರೆ ಆಲ್ರೆಡಿ 7.5 ಲಕ್ಷ ಕೋಟಿಯನ್ನ ನೀವು ಕಳೆದ ಬಜೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ. ಅಲ್ಲ, ನಾನು ಅದನ್ನ ಸರ್ ಕೇಳ್ತೀನಿ, 7.5 ಲಕ್ಷನ ನೀವು ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರಿ, ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರಿ? ಎಕ್ಸೆಪ್ಟ್ ನೀವು ರಸ್ತೆಗಳನ್ನು ಮಾಡಿದ ಬಿಟ್ರೆ ನೀವು ಬೇರೆದು ಯಾವ್ದು ಮಾಡಿಲ್ಲ. ಸೊ ಅಂದ್ರೆ ಓವರ್ ಆಲ್ ಆಗಿ ಕೇಂದ್ರ ಸರ್ಕಾರ ನಾನು ಹೇಳಿದ್ದೀನಿ, ನಾನು ಅಪ್ರಿಷಿಯೇಟ್ ಮಾಡಿದ್ದೀನಿ, ನಾನು ಹೇಳಿದ್ದೀನಿ. ಓಕೆ, ನೀವು ಹೌಸಿಂಗ್ ಸರ್ ನೀವು ರಘು ದೊಡ್ಡವರವರೇ, ಎವ್ರಿ ಬಜೆಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಪ್ರೋಸ್ ಅಂಡ್ ಕಾನ್ಸ್. ಎವ್ರಿ ಬಜೆಟ್ ಕೆನ್ ನಾಟ್ ಬಿ ಅಪೀಸ್ ಟು ಎವ್ರಿ ಒನ್. ಈಗ ನೀವು ಈ ಜಾಗದಲ್ಲಿದ್ದು ಬಜೆಟ್ ಮಂಡಿಸಿದ್ದಿದ್ರೆ ಬಹುಶಃ ಬರ್ಬೋದಾಗಿರುವ ರಿಯಾಕ್ಷನ್ಸ್ಗಳು ಬೇರೆಯದಾಗಿರ್ಬೋದಾಗಿತ್ತು. ಇನ್ನೊಬ್ರು ಯಾರೋ ಮಂಡಿಸಿದ್ದಿದ್ರೆ ಬರ್ಬೋದಾಗಿದ್ದಂಥ ರಿಯಾಕ್ಷನ್ಸ್ಗಳು ಬೇರೆದಾಗಿರ್ಬೋದಾಗಿತ್ತು. ಬಟ್ ನಾನು ಒಬ್ಬ ಪತ್ರಕರ್ತನಾಗಿ ಈ ಇಡೀ ಬಜೆಟ್ನ ಔಟ್ಲೈನ್ ಗಮನಿಸಿದಾಗ, ನೆಗೆಟಿವ್ಸ್ ಮತ್ತು ಪಾಸಿಟಿವ್ಸ್ ಎರಡನ್ನೂ ಗಮನಿಸಿದಾಗ, ಇದರಲ್ಲಿ ಅಫ್ಕೋರ್ಸ್ ಡಿಮೆರಿಟ್ಸ್ಗಳ ಬಗ್ಗೆ ಚರ್ಚೆ ನಡೆಸಬೇಕು, ನಾವು ಚರ್ಚೆ ನಡೆಸೋಣ. ಬಟ್ ಒಂದು ಇನ್ಕ್ಲೂಸಿವ್ನೆಸ್ ಅಂತೂ ಖಂಡಿತ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನು ಮುಗಿಸ್ಬಿಡ್ತೀನಿ ಸರ್, ಪ್ಲೀಸ್. there is certainly an inclusiveness in this budget and a long term growth plan. ಒಂದು ಲಾಂಗ್ ಟರ್ಮ್, ಈಗ ದೇಶದ ಸಮೃದ್ಧಿಗೆ, ದೇಶದ ಸದೃಢತೆಗೆ, ಇನ್ನು ಮುಂದಿನ ಒಂದು 2-3 ಪೀಳಿಗೆಗೆ ಬೇಕಾಗುವಂಥ ಒಂದಿಷ್ಟು ಅವಕಾಶಗಳ ದುರಾಲೋಚನೆ ಅಲ್ಲ, ದೂರಾಲೋಚನೆ ಈ ಬಜೆಟ್ನಲ್ಲಿ ಇರಬಹುದು ಪ್ರಾಬಬಲಿ ಅಂತ ಅನ್ಸುತ್ತೆ. ನೀವಂತೀರಿ ಇಲ್ಲ, ಬರ್ತೀನಿ ಸರ್, ನಿಮಗೂ ಬರ್ತೀನಿ, ನಾನೇ ನಿಮ್ಮ ವಿರೋಧಿನ ಹೇಳಿ, ನನಗೇನು ಸೋದರಮಾನ ಮಕ್ಕಳ BJPಯವರು ಅಥವಾ ನೀವ ಹೇಳಿ, ಯಾರೋ ಅಲ್ವಲ್ಲ. ಸೊ ಹಾಗಾಗಿ ನೀವಂತೀರಿ ಇಲ್ಲ, ಇದರಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ ಅಂತೀರಿ. ನೀವು ಒಂದು 5 ನಿಮಿಷ ಟೈಮ್ ತಗೊಳ್ಳಿ, ಒಂದು 5 ಪಾಯಿಂಟರ್ಸ್ ನೆಗೆಟಿವ್ ಏನಿದೆ ಅದನ್ನು ಮುಂದೆ ಇಡಿ. ನೀವು ಎಲ್ಲ ಒಟ್ಟಿಗೆ ಮಾತಾಡ್ತಾ ಹೋದ್ರೆ ಏನೂ ಆಗಲ್ಲ. ಅದಕ್ಕೋಸ್ಕರ ಪ್ಲೀಸ್ ಟೇಕ್ ಯುವರ್ ಓನ್ ಟೈಮ್. ನರೇಂದ್ರ ಸರ್, some of the sectors have gone untouched, but will those be included in this 10 lakh capex, 10 lakh crore capex? Because we don't have the fine print yet, ಅದಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ಮಧ್ಯದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಒಂದು ಅಲೋಕೇಶನ್ ಕೊಟ್ಟಿದ್ದಾರೆ, 69,000 ಜಾಸ್ತಿ ಮಾಡಿದ್ದಾರೆ. ಸೊ 69,000 ಕೋಟಿ ಕೊಟ್ಟ ಮೇಲೆ ಅದು ಕೆಪೆಕ್ಸ್ 75,000 crores. 75. ಸೊ ಇಲ್ಲಿ ಪ್ರಾಬ್ಲಮ್ ಬರ್ತಿರೋದು ಏನಂದ್ರೆ, ನಾವು ತುಂಬಾ ಹೌಸಿಂಗ್ ಫಾರ್ ಆಲ್ ಟ್ರಸ್ಟ್ ಕೊಟ್ಬಿಟ್ಟಿದ್ದೀವಿ 7 ವರ್ಷದಿಂದ. ಸೊ ಹೌಸಿಂಗ್ ಫಾರ್ ಆಲ್ 2022 ಆಗಬೇಕಿತ್ತು, ಅದು ಕೋವಿಡ್ ಇಂದ 2 ವರ್ಷ ಮುಂದಕ್ಕೆ ಹೋಗಿದೆ. And that's one of the finest pet ambition of Prime Minister. Okay. So but ಅಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಮೊದಲಿಂದ ಹೇಳ್ತಿರೋದು GSTಗೆ ಒಂದು ರೂಲ್ ಇದೆ, ಇನ್ಕಮ್ ಟ್ಯಾಕ್ಸ್ಗೆ ಒಂದು ರೂಲ್ ಇದೆ, ಬ್ಯಾಂಕ್ಸು ಮತ್ತು ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಲೋನ್ ಕೊಡ್ತಿರೋ ಒಂದು ಇದು. ಈ ಸಮಸ್ಯೆನ ಎಲ್ಲ ಇನ್ಸ್ಟಿಟ್ಯೂಷನ್ಸು ನಾವು ಕೇಳ್ಕೊಂಡಿದ್ದೀವಿ. ಅದನ್ನು ಮುಟ್ಟೂ ಇಲ್ಲ. ಅದ್ರ ಬಗ್ಗೆ ಅದೊಂದೇ ನನ್ನ ಪ್ರಾಬ್ಲಮ್ ಈ ಬಜೆಟಲ್ಲಿ. ಸಿ ಫಾರ್ ಎಕ್ಸಾಂಪಲ್ ಅಫೋರ್ಡಬಲ್ ಹೌಸಿಂಗ್ ನಾವೇನು ಹೇಳಿದ್ರು, ರಘುವರ್ಗೆ ಒಂಚೂರು ನಾನು ಬೇರೆ ಹೇಳ್ತೀನಿ. ಅವ್ರು ಏನು ಇನ್ವೆಂಟ್ರಿ ಹೇಳಿದ್ರು ಅದು ಅಫೋರ್ಡಬಲ್ ಹೌಸಿಂಗ್ ಅಲ್ಲ, ಜನರಲ್ ಹೌಸ್. ಈಗ ಬೆಂಗಳೂರು 7 ಲಕ್ಷ ಏನಿದೆ ಅಕ್ರಾಸ್ 8 ಸಿಟೀಸ್, ಅದು ಅಫೋರ್ಡಬಲ್ ಹೌಸಿಂಗ್ ಅಲ್ಲ, ಟೋಟಲ್ ಹೌಸಸ್. ಸೊ ಅದು ರಿಯಲ್ ಎಸ್ಟೇಟಿಗೆ ಬಂದ್ಬಿಡುತ್ತೆ. ಅದು ಬಿಡಿ, ಅಫೋರ್ಡಬಲ್ ಹೌಸಿಂಗ್ ಅಂದರೆ ನಮ್ಮಲ್ಲಿ ಏನಾಗ್ತಾ ಇದೆ, 90 ಸ್ಕ್ವೇರ್ ಮೀಟರ್ಸು MIG ಪ್ಲಸ್ 45 ಲಕ್ಷ 2 ರೈಡರ್ನ ತಂದುಬಿಟ್ಟಿದ್ದಾರೆ.
ಅದನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆಂದ್ರೆ ಈ 90 ಸ್ಕ್ವೇರ್ ಮೀಟರ್ಸ್ ಮೆಟ್ರೋಸ್ ಅಲ್ಲಿ ನಮ್ಗೆ ಸಾಧ್ಯವಾದ್ರೂ 45 ಲಕ್ಷದ ಮುಟ್ಟಲ್ಲ. ಸೊ ಎರಡು ಕಡೆಯಿಂದ ರೈಡರ್ಸ್ ಹಾಕಬೇಡಿ. ಸೊ ಈಗ ಬಾಂಬೆಲಿ 45 ಲಕ್ಷಕ್ಕೆ ಅಪಾರ್ಟ್ಮೆಂಟ್ ಅಫೋರ್ಡಬಲ್ ಸಿಗೋಲ್ಲ, ಬೆಂಗಳೂರಲ್ಲಿ ಸಿಗದೇ ಇರ್ಬೋದು, ಕಲ್ಕಟ್ಟಲ್ಲಿ ಸಿಗದೇ ಇರ್ಬೋದು, ಚೆನ್ನೈಲಿ ಸಿಗದೇ ಇರ್ಬೋದು. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಡ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಬೆನಿಫಿಟ್ ಆಫ್ PMAY ಯೋಜನಾ ಕ್ಯಾಶ್ ಲಿಂಕ್ ಸಬ್ಸಿಡಿ ಸ್ಕೀಮ್ ಅಂತ ಹೇಳಿ 2.5 ಲಕ್ಷದಿಂದ 3 ಲಕ್ಷ ತನಕ ಇಂಟ್ರೆಸ್ಟ್ ಸಬ್ಸಿಡಿ ಸಬ್ವೆನ್ಷನ್ ಆಗ್ತಾ ಇದೆ. ಆ ಬೆನಿಫಿಟ್ ಸಿಗುತ್ತೆ, ಅವಾಗ ಅಫೋರ್ಡಬಲ್ ಹೌಸಿಂಗ್ ಮೂವ್ ಆಗುತ್ತೆ. ಈಗ ಸಾಲದ ಬಗ್ಗೆ ಬರ್ತೀನಿ ನಾನು, ಇದು ಒಂದು ಪಾರ್ಟ್ ಅಲ್ಲ, ಇನ್ನೊಂದೇ ಒಂದು ಸೆಕೆಂಡ್ ಮುಗಿಸಿ ಪ್ಲೀಸ್. ಆಮೇಲೆ ಇದು 6ನೇ ವರ್ಷ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ನ ಅಫೋರ್ಡಬಲ್ ಹೌಸಿಂಗ್ ಕೊಟ್ಬಿಟ್ರು. ಸೊ ಅಲ್ಲಿ ಕೊಟ್ಟಾಗ ಏನಾಗುತ್ತೆ, ಯಾವ ಬಿಲ್ಡರ್ ಅಫೋರ್ಡಬಲ್ ಹೌಸಿಂಗ್ ತಗೋತಾರೆ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ರಿಯಲ್ ಎಸ್ಟೇಟ್ ಕೊಡಿ ಅಂತ ಕೇಳ್ತಾ ಇದ್ದಿದ್ದು, ಯಾಕಂದ್ರೆ ಬರೀ ಬಿಲ್ಡರ್ ಬರೀ ಅಫೋರ್ಡಬಲ್ ಹೌಸಿಂಗ್ ಕಟ್ಟಲ್ಲ, ಕಟ್ಟಾಗ ಏನಾಗುತ್ತೆ ಅದು ವ್ಯಾಪಾರ ಆಗೋಲ್ಲ. ಸೊ ಈ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಟು ದ ಎಂಟೈರ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಕೊಟ್ಟರೆ ಅಫೋರ್ಡಬಲ್ ಸೇರಿಕೊಂಡು ಆಗ ಬಿಲ್ಡರ್ಸ್ ಬಂದು ಮನೆಗಳು ಕಟ್ತಾರೆ, ಸಪ್ಲೈ ಇಂಪ್ರೂವ್ ಆಗುತ್ತೆ, ಡಿಮಾಂಡ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಅನಾಮಲಿ ಏನಿದೆ ಸ್ಕ್ವೇರ್ ಮೀಟರ್ಸ್ ಕಾಸ್ಟ್, ಇದನ್ನ ಅಡ್ರೆಸ್ ಮಾಡಿ ಅಂತ ಹೇಳಿದ್ವಿ. ಪ್ಲಸ್ ಅಟ್ ದ ಸೇಮ್ ಟೈಮ್ ಅಂದ್ರೆ ಸೆಕೆಂಡ್ ತಗೋತೀನಿ ನಾನು, ಇನ್ಕಮ್ ಟ್ಯಾಕ್ಸ್ ನಾವ್ ಏನ್ ಹೇಳ್ತಾ ಇದೀವಿ ಅಲ್ಲಿ ಬಹಳ ಒಂದು ಫೈನ್ ಬ್ಯೂಟಿಫುಲ್ ಆಗಿ ಒಂದು ಲೈನ್ ಹೇಳಿದ್ರು ಮೇಡಮ್, ದಟ್ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ನ್ಯೂ ಸ್ಕೀಮ್ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಪಾಯಿಂಟ್ ಏನಂದ್ರೆ, ಇಷ್ಟು ಡಿಡಕ್ಷನ್ಸ್ ಆನ್ ಅಫೋರ್ಡಬಲ್ ಹೌಸಿಂಗ್ ಇರುವಾಗ ATC ಆಗಿರ್ಬೋದು, ಮತ್ತೆ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಬೈಫರ್ಕೇಶನ್ ಫಾರ್ EMI ಪೇಮೆಂಟ್ಸ್ ಆಫ್ ಲೋನ್ ವಿಚ್ ಇಸ್ ಹ್ಯೂಜ್, ಆಮೇಲೆ ರೋಲ್ ಓವರ್ ಇದೆ ಅಫೋರ್ಡಬಲ್ ಹೌಸಿಂಗ್ ಗೆ, ಬಿಲ್ಡರ್ ಗೆ ಎಕ್ಸಂಪ್ಷನ್ ಇದೆ 100% ಪ್ರಾಫಿಟ್ ಅಫೋರ್ಡಬಲ್ ಹೌಸಿಂಗ್. ಸೊ ಈ ಸೆಕ್ಷನ್ಸ್ ಬೆನಿಫಿಟ್ ಏನಾಗುತ್ತೆ ಕ್ಲಾರಿಟಿ ಬೇಕಾಗುತ್ತೆ, ಯಾಕಂದ್ರೆ ಬೈ ಡಿಫಾಲ್ಟ್ ವಾಟ್ ವಿಲ್ ಹ್ಯಾಪನ್ ಟು ದಿ ಓಲ್ಡ್ ಸ್ಕೀಮ್. ಗೊತ್ತಾಯ್ತು. ಇನ್ನೊಂದು ಸಣ್ಣ ಪ್ರಶ್ನೆ ಇದೆ, ಎನಿಬಡಿ ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್ ಆಫ್ ಮೈಂಡ್ ಅಂಡ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸರ್ಕಾರ ಬಹಳ ಬ್ಯೂಟಿಫುಲ್ ಆಗಿ ಕೆಲವು ಯೋಜನೆಗಳನ್ನು, ಫಾರ್ ಎಕ್ಸಾಂಪಲ್ ಇಂತಿಂಥವ್ರಿಗೆ ಸಾಲ ಇಷ್ಟಿಷ್ಟು ಅಂತ ಘೋಷಣೆ ಮಾಡಿಬಿಡುತ್ತೆ. ಆದರೆ ವೆನ್ ಯು ಗೋ ಟು ದಿ ಬ್ಯಾಂಕ್ ನಿಮಗೆ ಆ್ಯಕ್ಚುಲಿ ಆ ಸಾಲ ಸಿಗಲ್ಲ. ನೀವು ಬ್ಯಾಂಕು ಇವನಿಗೆ ವಾಪಸ್ ಕಟ್ಟುವ ತಾಕತ್ ಇದೆಯೋ ಇಲ್ವೋ ಅನ್ನುವ ಭಯದಲ್ಲಿ ಸಾಲ ಕೊಡದೆ ಬ್ಯಾಂಕು ತನ್ನ ದುಡ್ಡುಗಳನ್ನೆಲ್ಲ ತಗೊಂಡೋಗಿ RBI-ನಲ್ಲೇ ಇಟ್ಬಿಟ್ಟು ರಿವರ್ಸ್ ರೆಪೋ ಕೇಳುತ್ತೆ. ಮತ್ತೆ this has been a huge problem since many decades, especially since past 6 to 7 years. ಯಾಕಂದ್ರೆ ಬ್ಯಾಂಕ್ಗಳಿಗೆ ಗ್ರಾಹಕರ ಮೇಲೆ ನಂಬಿಕೆ ಇಲ್ಲ. ಆದರೆ ನಾವು ಬಜೆಟ್ನಲ್ಲಿ ನೋಡ್ತೀವಿ ಸಿಕ್ಕಾಪಟ್ಟೆ ಯೋಜನೆ ಘೋಷಣೆ, 10,000 ಕೋಟಿ ಇವ್ರಿಗೆ ಸಾಲ, 20,000 ಕೋಟಿ ಇವ್ರಿಗೆ ಸಾಲ, ಅಂಥವ್ರಿಗೆ 2% ಬಡ್ಡಿಲಿ ಸಾಲ, ಇಂಥವ್ರಿಗೆ 3% ಬಡ್ಡಿಲಿ ಸಾಲ, ಇಂಥವ್ರಿಗೆ 1% ಬಡ್ಡಿಲಿ ಸಾಲ. ಬಟ್ ನಾನು ನೀವು ಹೋಗಿ ಬ್ಯಾಂಕ್ ಮುಂದೆ ಹಿಂಗೆ ಭಿಕ್ಷಾ ಪಾತ್ರ ಹಿಡಿದು ನಿಂತ್ಕೊಂಡ್ರು ಕೂಡ ಸಾಲ ಕೊಡಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಹೌ ಡು ಯು ಓವರ್ಕಮ್ ದಿಸ್ ಪ್ರಾಬ್ಲಮ್? ಹೌ? ಎನಿಬಡಿ ಕ್ಯಾನ್ ಆನ್ಸರ್ ದಿಸ್. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಉತ್ತರ ಕೊಡಿ. ಈಗ ಅನೇಕ ಕಡೆ ನಾವು ಬ್ಯಾಂಕ್ಗಳಿಗೆ ಹೋದಾಗ ಈ ರೀತಿ ಸಮಸ್ಯೆಗಳು ಏನೇನು ಇರ್ತಿತ್ತಲ್ಲ, ಅದಕ್ಕೆ ಈಗ ಒಂದು ಅವರು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ಅಗ್ರಿಕಲ್ಚರಲ್ ನೀವು ಇಷ್ಟು ಡಿಸ್ಪರ್ಸ್ ಮಾಡದೇ ಇದ್ದರೆ ನಿಮ್ಮ ಬ್ಯಾಂಕಿನ ಮೇನ್ ಮಾನ್ಯತೆ ಏನಿದೆ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿ ಅನೇಕ ಕೋಆಪರೇಟಿವ್ ಬ್ಯಾಂಕ್ಸ್ಗೂ ಸಹ ಆ ರೀತಿ ಲಿಸ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನೀವು ಮಿನಿಮಮ್ ಇಷ್ಟು ಕೊಡದೇ ಇದ್ರೆ ನೆಕ್ಸ್ಟ್ ನಿಮ್ದು ಏನು ಹೊಸ ಬ್ರಾಂಚ್ ಓಪನ್ ಮಾಡ್ಲಿಕ್ಕಿದ್ದೀರಾ ಅರ್ಬನ್ ಸಿಟೀಸಲ್ಲಿ, ಅಥವಾ ಇಷ್ಟನ್ನೇನು ಇನ್ವೆಸ್ಟ್, ಉದಾಹರಣೆಗೆ ಯಾರೋ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ, ಅವ್ರು ರಿಯಲ್ ಎಸ್ಟೇಟ್ಗೆ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರೇನಾದ್ರು ಅಗ್ರಿಕಲ್ಚರ್ಗೆ 20 ರೂಪಾಯಿ ಕೊಡದೇ ಇದ್ರೆ ಅವ್ರಿಗೆ 100 ರೂಪಾಯಿ ಕೊಡೋದಕ್ಕೆ ರೆಪೋ ರೇಟ್ಸ್ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ. ಅದರಿಂದಾಗಿ ಈಗ ಏನಾಗ್ತಿದೆ, ಎಲ್ಲಾ ಬ್ಯಾಂಕ್ಸ್ ಸಹ ಲೈನ್ಗೆ ಬರ್ತಾ ಇದ್ದಾರೆ. ಈ ಸಮಸ್ಯೆಗಳು ಇನ್ನು ಕಮಿಂಗ್ ಡೇಸ್ ನಲ್ಲಿ ಮೇ ಬಿ ಔಟ್ ಆಫ್ ದಿ ಬಾಕ್ಸ್ ಸ್ಟಿಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಕೂಡ ಯಾರ ಪರ್ವ್ಯೂನಲ್ಲಿ ಬರ್ತಾರೆ, ಯಾರು ಅವರನ್ನ ನೋಡ್ಕೊಳ್ತಾರೆ ಅಂತ ಈ ಕ್ಷಣಕ್ಕೂ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಅಲ್ಲ, ನಾನು ಕೋಆಪರೇಟಿವ್ ಬ್ಯಾಂಕ್ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇನ್ನೊಂದು ಎಲ್ಲರಿಗೂ ಅದರ ಜೊತೆಗೆ ನೀವಂತೀರಿ, ನೀವು ಕೊಡದೇ ಇದ್ರೆ ನಾವು ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಸರ್ಕಾರ ಹೇಳುತ್ತೆ ಅಂತ ಅಂತೀರಿ. ಅದೇ ಬ್ಯಾಂಕು ಸಾಲ ಕೊಟ್ಟು ಗ್ರಾಹಕ ಕಟ್ಟದೇ ಇದ್ರೆ ಅವ್ನು ಡಿಫಾಲ್ಟರ್ ಆದ್ರೆ ನಾವು ದಿವಾಳಿ ಎದ್ದೋಗ್ಬೇಕಾಗತ್ತೆ, ಮತ್ತೆ ಅವರಿಂದನೇ ಉಗಿಸ್ಕೋಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸಾಲ ಕೊಡಲ್ಲ. ಇಲ್ಲ, ಈಗ ಒಂದು NPA ಕ್ರಮ ಏನಿದೆ 6.3 ಇಂದ 1.3% ಬಂದಿದ್ದಾರೆ. ಅದರಿಂದಾಗಿ ಈ ಸಿಸ್ಟಮ್ ಸಹ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ನಾನು ಒಂದೇ ಒಂದು ನಿಮಿಷ ಈ ಹೌಸಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಕರ್ನಾಟಕ ಹೌಸಿಂಗ್ ಈಸ್ ನಾಟ್ 1 year ಅಲ್ಲಿ ಯಾವುದು ಕಂಪ್ಲೀಟ್ ಆಗಲ್ಲ. ಈಗ ಇವತ್ತು ಕರ್ನಾಟಕದಲ್ಲಿ ನಾವು ಇನ್ವೆಸ್ಟ್ ಮಾಡಿರತಕ್ಕಂತಹ ವರ್ಷಗಳಲ್ಲಿ 5,700 ಕಂಪ್ಲೀಟ್ ಆಗಿದೆ, 56,000 ಪೈಪ್ ಲೈನ್ ಅಲ್ಲಿ ಇದೆ. ಇನ್ನಿದೊಂದು 5 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ರೆಡಿ ಇದೆ. ಯೋಜನೆ ಆಗಿರತಕ್ಕಂತಹದ್ದು 1,10,000 ಹೌಸಿಂಗ್. ಅಂದ್ರೆ ನಾವು ನಮ್ಮ ಟಾರ್ಗೆಟ್ ರೀಚ್ ಆಗ್ತೀವಿ ಅಂತ. ಬ್ಯಾಂಕ್ ಸಾಲಗಳ ಬಗ್ಗೆ ಮಾತಾಡೋದಾದ್ರೆ ಬೇಸಿಕ್ಲಿ ಈ ಏನೇನು ಘೋಷಣೆಗಳು ಬರುತ್ತೆ, ಏನೇನು ಅಲೋಕೇಶನ್ಸ್ ಆಗುತ್ತೆ ಎಂಡ್ ಯೂಸರ್ಗೆ ಸಿಗುತ್ತಾ ಅಂತ ಎಂಡ್ ಯೂಸರ್ಗೆ, ಇದಕ್ಕೆ ಆದಂತ ಒಂದು ಫಾರ್ಮೇಶನ್ ಅನ್ನ ಈ ಫೈನಾನ್ಸ್ ಈ ಬಜೆಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ,
ಆ 3 ಆಕ್ಟ್ ಅನ್ನ ಅಮೆಂಡ್ ಮಾಡ್ತೀನಿ, 3 ಆಕ್ಟ್ ಅನ್ನ ತಿದ್ದುಪಡಿ ಮಾಡಿಸ್ತೀನಿ ಅಂತ. ಒಂದು ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಕ್ಟ್, ಇನ್ನೊಂದು ಯಾವ್ದೋ ಒಂದು ಸೆಬಿ ಆಕ್ಟ್. ಮೋಸ್ಟ್ಲಿ ನೀವು ಹೇಳಿರುವ ಪಾಯಿಂಟ್ ಇದರಲ್ಲಿ ಬಂದ್ರು ಬರಬಹುದೇನೋ, ನಾವು ಮೆಮೊರಾಂಡಮ್ ತೆಗೆದು ನೋಡಿದ್ರೆ ಬಂದ್ರು ಬರಬಹುದು. ಯಾಕಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅಂತಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ನೋಡ್ತಾ ಇದೀವಿ. ಏನಕ್ಕಂತಂದ್ರೆ ಜನರಲಿ ಪ್ರಾಮಿಸರಿ ನೋಟ್ಸ್, ಚೆಕ್ಸ್ ಅಥವಾ ಬಾಂಡ್ಸ್ ಅದನ್ನೆಲ್ಲ ನೋಡ್ತಾ ಇದ್ವಿ. ಆ ನಂತರ ಲೋನ್ ಪ್ರೊಸೆಸಿಂಗು, MSME ಹೆಂಗ್ ಪ್ರೊಸೆಸ್ ಆಗುತ್ತೆ, ಕಂಪನೀಸ್ಗೆ ಹೆಂಗ್ ಪ್ರೊಸೆಸ್ ಆಗುತ್ತೆ ಅಂತ. ಈ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನ ವೆರಿ ಓಲ್ಡ್ ಆಕ್ಟ್ ಅದು. ಅದನ್ನ ಇವಾಗ ಇವರು ತಂದು ಆಫ್ಟರ್ ಆಲ್ ಲಾಟ್ ಆಫ್ ಬ್ಯಾಂಕ್ಸ್ ಕನ್ಸಾಲಿಡೇಷನ್ ಆದ ನಂತರ ಈ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಓಪನ್ ಮಾಡ್ತೀನಿ, ಅಲ್ಲೇ ಅಮೆಂಡ್ಮೆಂಟ್ಸ್ ತರ್ತೀನಿ ಅಂತಂದ್ರೆ ಮೋಸ್ಟ್ಲಿ ಲೋನ್ ಪ್ರಾಸೆಸಿಂಗ್ ಅಥವಾ ಲೋನ್ ಅಡ್ಮಿನಿಸ್ಟ್ರೇಷನ್ ಅದನ್ನ ಏನಾದ್ರು ಸರಿ ಮಾಡ್ತಾರೋ ಅನ್ನುವಂಥದ್ದು ಇದರಲ್ಲೂ ಒಂದು ಅನ್ಬೋದು. ಈಗ ಪಡೆದುಕೊಂಡಿದ್ದಾರೆ ಹಲವು ಯೋಜನೆಗಳಲ್ಲಿ ಸಾಲ ಸಿಕ್ಕಿದೆ. ಮುದ್ರಾ ಯೋಜನೆಯಲ್ಲಿ ಸುಮಾರು ಜನ ಬದುಕಿಟ್ಕೊಂಡಿದ್ದಾರೆ. ನಾನೇ ಬಹಳ ಜನನ, ಸಾವಿರಾರು ಜನರನ್ನ ನೋಡಿದ್ದೀನಿ. ನಾನು ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ನಾನು ಐ ವಾಸ್ ಜಸ್ಟ್ ಹ್ಯಾವಿಂಗ್ ಎನ್ ಆಡಿಟ್. ಈಗ ಕಳೆದ ವರ್ಷವೂ ಅಷ್ಟೇ, ಈಗ ಬೀದಿ ವ್ಯಾಪಾರಿಗಳಿಗೆ ಒಂದಷ್ಟು ಜನಕ್ಕೆ ಸಾಲ, ಇಂಥವ್ರಿಗೆ ಇಂದಷ್ಟು ಜನಕ್ಕೆ ಸಾಲ, ಇವರಿಗೆ ಇಂತಿಷ್ಟು ಜನಕ್ಕೆ ಬಡ್ಡಿ ಇಲ್ಲದೆ ಸಾಲ ಅಂತೆಲ್ಲ ಇತ್ತು. ಬಟ್ ಬಹಳ ಜನ ಅಪ್ಲಿಕೇಶನ್ ಹಾಕೊಂಡು ನಿಂತ್ಕೊಂಡ್ರೆ ಹೊರತುಪಡಿಸಿದ್ರೆ ಸುಮಾರು ಜನಕ್ಕೆ ಇಟ್ ಗಾಟ್ ರಿಜೆಕ್ಟೆಡ್. ಕ್ರೈಟೀರಿಯಾ ಇವನ್ ದೇ ವರ್ ಎಲಿಜಿಬಲ್, ಇಟ್ ಗಾಟ್ ರಿಜೆಕ್ಟೆಡ್. ಘೋಷಣೆಗಳು ಅದೇ ಮತ್ತೆ ಪೇಪರ್ಸ್ ಅಂತ ಅಷ್ಟೇ. ಬಟ್ ಸಂಸ್ಥೆಗಳು ಕೊಡುವಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ರೀಪೇಮೆಂಟ್ ಕೆಪಾಸಿಟಿ ಇವ್ಯಾಲ್ಯೂಷನ್ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಬರ್ತಿರೋ ಸಮಸ್ಯೆ ಸರ್, ಅವ್ನಿಗೆ ರೀಪೇಮೆಂಟ್ ಮಾಡಕ್ ಪಾಪ ಅವ್ನಿಗೆ ಆಗ್ಲಿಲ್ಲ ಅಂತ ಸಾಲ ಕೊಡ್ಬೇಕು ಅಂತಿರೋದಲ್ವೇ ಸರ್ಕಾರ. ಅದಕ್ಕೆ ಸರ್ಕಾರ ಪಾಪ ಅವ್ನು ಕುಸಿದ್ ಬಿದ್ದೋಗಿದ್ದಾನೆ ಅನ್ನೋ ಕಾರಣಕ್ಕೆ ಅವ್ನಿಗೆ ಸಾಲ ಕೊಡ್ಬೇಕು ಅಂತ, ಪುನಶ್ಚೇತನ ಆಗ್ಬೇಕು ಅನ್ನೋ ಕಾರಣಕ್ಕೇನೆ. ಅದಕ್ಕೆ ಟಾರ್ಗೆಟ್ಗಳು ಸಂಸ್ಥೆಗಳು ಕೊಡೋದ್ರ ಬದಲು ಲಾಸ್ಟ್ ಬಜೆಟ್ ಅಲ್ಲಿ ಮತ್ತೆ ಕೋವಿಡ್ ಬಂದಾಗ ಮಾಡಿದ್ರು ನೋಡಿ, ನೋಡಲ್ ಏಜೆನ್ಸೀಸ್ ಮುಖಾಂತರ ಮಾಡಿದ್ರು. ಈಗ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು, ನ್ಯಾಷನಲ್ ನೋಡಲ್ ಏಜೆನ್ಸೀಸ್ ಇದೆ, NHB ಇದೆ, ಹಡ್ಕೋ ಇದೆ. ಸೊ ಇವ್ರ ಮುಖಾಂತರ ಮಾಡಿದಾಗ ಏನಾಗುತ್ತೆ, ಅಕೌಂಟಬಿಲಿಟಿಗೆ ಹೆದರ್ತಾರೆ ಬ್ಯಾಂಕ್ ಅವರು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾನೆ, ಅವ್ನ ಮುಂದೆ ಇರೋದು ಒಂದು ಲೋನ್ ಪ್ರಪೋಸಲ್, ಅವನು ಘೋಷಣೆಗಳ ಬಗ್ಗೆ ಅವನಿಗೆ ಏನಾಗಬೇಕಾಗಿಲ್ಲ. ಸೊ ಅವ್ನು ನೋಡೋದು ಅವ್ನ ರಿಟೈರ್ಮೆಂಟ್ ಗ್ರೇಸ್ಫುಲ್ ಆಗುತ್ತಾ, ಚಾರ್ಜ್ ಶೀಟ್ ಆಗಲ್ವಾ, ಸೊ ಅವ್ನು ನೋಡೋದು ಬೇರೆ. ಸೊ ಬಟ್ ಘೋಷಣೆಗಳಾದಾಗ ನೋಡಲ್ ಏಜೆನ್ಸೀಸ್ ಮುಖಾಂತರ ಮಾಡಿ ಕ್ರೆಡಿಟ್ ಗ್ಯಾರಂಟಿ ತರ್ತಿಯಲ್ಲ ಗವರ್ಮೆಂಟ್, ಕೆಲವು ಸ್ಕೀಮ್ಸ್ ಮಾಡಿದ್ರು. ಸೊ ಆಫ್ಸೆಟ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಗ್ಯಾರಂಟಿ ಕೊಟ್ಟರು MSMEಗೆ. ಅದೇ ತರ ಹೌಸಿಂಗ್ಗೆ ಫಸ್ಟ್ ಕ್ಲಾಸ್ ಗ್ಯಾರಂಟಿಗಳು ಕೊಟ್ರೆ ಅವಾಗ ಏನಾಗುತ್ತೆ, ಧೈರ್ಯವಾಗಿ ಸಂಸ್ಥೆಗಳು ಬ್ಯಾಂಕ್ಗಳು ಸಾಲ ಕೊಡ್ತಾರೆ. ಇಲ್ಲೇ ಇದ್ರೆ ಏನಾಗುತ್ತೆ, ಬರೀ ಸ್ಕೀಮ್ ಆದ್ರೆ ಅವ್ರು ನೋಡೋದು ರೀಪೇಮೆಂಟ್ ಕೆಪಾಸಿಟಿ ಏನು, ಅಸೆಟ್ ಬ್ಯಾಕ್ಡ, ಕೊಲಾಟ್ರಲ್ ಇದೆಯಾ, ಅಷ್ಟೊತ್ತಿಗೆ ಯಾರು ನಿಜವಾಗ್ಲೂ ಲೋನ್ ಬೇಕೋ ಅವ್ನ ಕಣ್ಗುಡ್ಬೇಕಾಗಿರುತ್ತೆ. ರೈಟ್ ರೈಟ್ ರೈಟ್. ಈ 10 lakh crore rupees ಆಫ್ ಇನ್ವೆಸ್ಟ್ಮೆಂಟ್, ಅಶೋಕ್ ಗೌಡ್ರೆ, ನಾನು ರಘುವರೆ ಅದಾದ್ಮೇಲೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ಯು ವಿಲ್ ಹ್ಯಾವ್ 3 minutes ಟು ಟಾಕ್ ಅಬೌಟ್ ಇಟ್. 10 lakh crore rupees ಆಫ್ ಇನ್ವೆಸ್ಟ್ಮೆಂಟ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಎಲ್ಲಿಗೆ, ಯಾರಿಗೆ, ಹೇಗೆ ಪ್ರಯೋಜನಕ್ಕೆ, ಉಪಯೋಗಕ್ಕೆ ಬರ್ಬೋದು ನಿಮ್ಮಿಂದ ಪ್ಲೀಸ್? ನೋಡಿ, ಒಂದು ಏರ್ಪೋರ್ಟ್ಸ್ ಡೆವಲಪ್ ಆಗ್ತಿರೋದ್ರಿಂದ ಅಲ್ಲಿ ಉದ್ಯೋಗ ಅವಕಾಶದ ಜೊತೆಗೆ ಯಾವ ರೀತಿಯ ಟೂರಿಸಂ ಸೆಕ್ಟರ್ ಡೆವಲಪ್ ಆಗುತ್ತೆ. ಈಗ ಉದಾಹರಣೆಗೆ ನಾವು ಗುಲ್ಬರ್ಗ ಹೋಗಬೇಕು ಅಂದ್ರೆ ಇಡೀ ರಾತ್ರಿ ಹೋಗಬೇಕಾಗಿತ್ತು, 12 hour ಹೋಗಬೇಕಾಗಿತ್ತು. ಇವತ್ತು ಉಡಾನ್ ಬಂದಿದೆ. ಉಡಾನ್ ಯೋಜನೆಯಲ್ಲಿ ಗುಲ್ಬರ್ಗದಲ್ಲಿ ಏರ್ಪೋರ್ಟ್ ಆಗಿರೋದ್ರಿಂದ ನಾನು ಇವತ್ತು ಅಲ್ಲಿಗೆ ಹೋಗಿ ನನ್ನ ಯಾವ್ದೋ ಒಂದು, ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ, ಇನ್ಯಾರೋ ಬಿಸ್ನೆಸ್ ಇನ್ಯಾವುದೋ ಒಂದು ಏರಲ್ಲಿ ಹೋಗ್ತೀವಿ, ಬರ್ತೀವಿ ವಾಪಸ್. ಅದರಿಂದಾಗಿ ನಾನೇನ್ ಮಾಡ್ತೀನಿ, ನಾನು ಮುಂಚೆ ವರ್ಷಕ್ಕೊಂದ್ಸತಿ ಹೋಗ್ತಿದ್ದನು, ಈಗ ವರ್ಷಕ್ಕೆ 3 ಸತಿ 4 ಸತಿ ಹೋಗ್ತಾ ಇದ್ದೀನಿ ಗುಲ್ಬರ್ಗಾಗಿ. ಏನಕ್ಕೆ ಅಂದ್ರೆ ಬೇಗ ಬಂದ್ಬಿಡ್ಬೋದು ಅಂತ ಹೇಳಿ. ಅಂದ್ರೆ ಟೂರಿಸಂ ಸೆಕ್ಟರ್ ಡೆವಲಪ್ ಆಗ್ತಿದೆ ಉಡಾನ್ ಯೋಜನೆಯಲ್ಲಿ. ಪೋರ್ಟ್ಸ್ ಆಗಿರೋದ್ರಿಂದ ಎಲ್ಲೋ ಶ್ರೀಲಂಕಕ್ಕೋ ಇನ್ಯಾವುದೋ ದೇಶಕ್ಕೆ ಹೋಗ್ತಿದ್ದಂತ ಪೋರ್ಟ್ಗಳು ಇದು ಕನೆಕ್ಟಿವಿಟಿ ಎಲ್ಲ ಸಹ ಇಂಡಿಯಾ ಮೂಲಕ ಹೋಗ್ತಿದೆ. ಜೊತೆಗೆ ರೋಡ್ಸ್ ನಲ್ಲಿ ಯಾರು ನಾವು 8 hour 10 hour ಹೋಗ್ತಾ ಇದ್ವಿ, ಇವತ್ತೇನಾಗ್ತದೆ ಬರೀ 3 hours 4 hours. ಹುಬ್ಳಿಗೆ ಬರೀ 4 hour 4.25 hour ಅಲ್ಲಿ. ಹೈದರಾಬಾದ್ಗೆ ಮುಂಚೆ 12 hour ಹೋಗ್ತಿದ್ವಿ, ಇವತ್ತು 7 hour ಹೋಗ್ತಿದ್ವಿ. ಅಂದ್ರೆ ಏನರ್ಥ, ಲಾಜಿಸ್ಟಿಕಲ್ ಇಂಪ್ರೂವ್ಮೆಂಟ್ ಆಗ್ತಿದೆ. ಅದ್ರ ಜೊತೆಗೆ ರೋಡ್ಸ್ ಮಾಡೋದ್ರಿಂದ, ಪೋರ್ಟ್ಸ್ ಮಾಡೋದ್ರಿಂದ, ಏರ್ಪೋರ್ಟ್ಸ್ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಆಗ್ತಿದೆ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಆ ರೀಜನಲ್ ವೈಸ್ ಡೆವಲಪ್ಮೆಂಟ್. ಗುಲ್ಬರ್ಗಾದಲ್ಲಿ ಒಂದು ಏರ್ಪೋರ್ಟ್ ಆಗಿದ್ರಿಂದ ಆ ಸುತ್ತ ರೀಜನ್ಗೆ ಡೆವಲಪ್ಮೆಂಟ್, ಕನೆಕ್ಟಿವಿಟಿ ಫಾಸ್ಟ್ ಆಗಾಯ್ತು. ಆಮೇಲೆ ಜನಗಳ ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು. ಅಂದ್ರೆ ನಾವು ಇದನ್ನ ಎಷ್ಟರ ಮಟ್ಟಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಒನ್ ಆಫ್ ದ ಕ್ಲಾಸಿಕ್ ಎಕ್ಸಾಂಪಲ್ ಅಲ್ವೇ? ನೋಡಿ, and it is modernly done, it is nicely done actually.
ಚೆನ್ನಾಗಿ ಮಾಡಿದ್ದಾರೆ. ಹೇಳಿ ನೋಡಿ, ನಾನು ರಸ್ತೆ ಬಗ್ಗೆ ನಾನು ಮೊದಲನೇದಾಗಿ ಗಡ್ಕರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವು ನಮ್ಮ ಸರ್ಕಾರದ ನಂತರ ಈಗ ಅಕ್ರಾಸ್ ಇಂಡಿಯಾ ರೋಡ್ ಅನ್ನ ಡೆವಲಪ್ ಮಾಡ್ತಾ ಇದ್ರೆ ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಈಗ ಒಂದು ರಾಜ್ಯದ ಒಂದು ದೇಶದ ವ್ಯವಸ್ಥೆ ಅಂತ ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೆ ನನಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು, ನನಗೆ ಅನ್ನ ಸಿಗಬೇಕು, ದುಡ್ಕೊಂಡು ತಿನ್ನು. ನಾನು ಯಾರು ಭಿಕ್ಷೆ ಬೇಡೋದಿಲ್ಲ. ಈ ದೇಶದ ಜನತೆ ಸ್ವಾಭಿಮಾನಿಗಳು ನನಗೆ ದುಡ್ಕೊಂಡು ತಿಂತೀನಿ, ನನಗೆ ಉದ್ಯೋಗ ಕೊಡಿ ಅಂತ ಕೇಳ್ತಿದ್ದಾರೆ. ಕಳೆದ 8 ವರ್ಷದಲ್ಲಿ ಇವರು ಅಧಿಕಾರಕ್ಕೆ ಬಂದಾಗ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು. ಎಷ್ಟು ಉದ್ಯೋಗಗಳನ್ನ ಜನರೇಟ್ ಮಾಡಿದ್ದಾರೆ? ಸೊ ನನ್ಗೆ ಈಗ ಈ ವರ್ಷನೂ ಕೂಡ ಹೇಳಿದ್ದಾರೆ 60 ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕೇವಲ ಅವರು 7 to 8 ಲ್ಯಾಕ್ ಅಷ್ಟೇನೆ ಉದ್ಯೋಗನ ಕೊಟ್ಟಿರೋದು. ಇನ್ನೊಂದು ಮೇಜರ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿರೋದು ಸರ್ವಿಸಸ್ ಸೆಕ್ಟರ್ ಅಲ್ಲಿ. ಅದು ಯಾವ ಸರ್ವಿಸಸ್ ಸೆಕ್ಟರ್? ಮಾಲ್ಗಳು ಅಲ್ಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಎಂಪ್ಲಾಯ್ ಜನರೇಟ್ ಮಾಡಿದೆ ಅಂತಕ್ಕಂಥ ಕಷ್ಟ. ಸೊ ಇನ್ನೊಂದು ವಿಚಾರವನ್ನು ನಾವು ನಮ್ಮ ಜಿಡಿಪಿ ವಿಚಾರವನ್ನು ಮಾತಾಡೋದಾದ್ರೆ ಸರ್ವಿಸಸ್ ಸೆಕ್ಟರ್ 53% ಆಫ್ ದ ಕಾಂಟ್ರಿಬ್ಯೂಷನ್ ಕೊಡ್ತದೆ, ಅಗ್ರಿಕಲ್ಚರ್ 21, ಮತ್ತೆ ಇಂಡಸ್ಟ್ರೀಸ್ 25% 26 ಕೊಡ್ತಾ ಇದೆ. ನಾನು ಕೇಳ್ತಾ ಇರ್ತಂಗ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಬೇಕಾಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ತನ್ನ ಬಜೆಟ್ ಅಲ್ಲಿ ಇವೆಲ್ಲ ಫಿಕ್ಸ್ಡ್, ಸರ್ವಿಸಸ್ ಮತ್ತೆ ಅಗ್ರಿಕಲ್ಚರ್ ಫಿಕ್ಸ್ಡ್ ಇದೆ, ಅದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಿಲ್ಲ. ದ ಮೇಜರ್ ಕಾಂಟ್ರಿಬ್ಯೂಷನ್ ಜಿಡಿಪಿ ಬರ್ತಕ್ಕಂಥ ಇಂಡಸ್ಟ್ರೀಸ್, ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 14% ಬರ್ತಾ ಇದೆ. ಆ 40 ಮತ್ತೆ ಕನ್ಸ್ಟ್ರಕ್ಷನ್ ಅಲ್ಲಿ 7% ಬರ್ತಾ ಇದೆ. ಇವೆರಡನ್ನು ನಾನು ಕೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ನಿಜವಾಗ್ಲೂ ಅವಕಾಶ ಇರ್ತಕ್ಕಂಥದ್ದು ಮತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಇವೆರಡೇ ಸೆಕ್ಟರ್ ಅಲ್ಲಿ ನೀವು ಎಷ್ಟನ್ನು ಕೊಡ್ತಾ ಇದ್ದೀರಿ? ನೀವು ಲೋನ್ ಕೊಟ್ಟ ತಕ್ಷಣ ನಾನು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬಿಡ್ತೀನ? ಸ್ಟಾರ್ಟ್ ಅಪ್ ಫಂಡ್ ಅನ್ನ 10,000 crore 4 years ಕೊಟ್ರಿ ನೀವು. ಹೌ ಮೆನಿ ಎಂಪ್ಲಾಯ್ಮೆಂಟ್ ಇಟ್ ಜನರೇಟೆಡ್? ಸೊ ನಾನು ಕೇಳ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ನೀವು ನಿಜವಾಗ್ಲೂ ಎಂಪ್ಲಾಯ್ಮೆಂಟ್ ಜನರೇಟ್ ಕಡೆ ಫೋಕಸ್ ಮಾಡಿ. ಬಜೆಟ್ ಮೆಮೊರಾಂಡಮ್ ಅಲ್ಲಿ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕಮ್ಮಿ ಮಾಡಿದ್ದಾರೆ. ನೀವು ಸ್ಟಾರ್ಟ್ಅಪ್ ಅನ್ನ ನೀವು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು, ಸ್ಟಾರ್ಟ್ಅಪ್ ಅನ್ನ ಎಂಪ್ಲಾಯ್ಮೆಂಟ್ ವಾಟ್ ಇಸ್ ಎಂಪ್ಲಾಯ್ಮೆಂಟ್ ಜನರೇಟೆಡ್ ನಾನು ಕೇಳ್ತಾ ಇರ್ತಕ್ಕಂಥದ್ದು. ನಮಗೆ ಅಲ್ಲ ನಾನು ಖಂಡನೆ ಅಲ್ಲ, ನಾನು ಕೇಳ್ತಾ ಇರ್ತಕ್ಕಂಥದ್ದು ಈಗ ನೀವೇನು 10 ಲಕ್ಷನ ದೊಡ್ಡ ಉದ್ಯೋಗಗಳು ಕೊಟ್ಟಿದ್ದೀರಲ್ಲ, ಅದನ್ನ NPA ಆದ್ರೂ ಪರವಾಗಿಲ್ಲ. MSME ಸೆಕ್ಟರ್ ಅಲ್ಲಿ NPA ಇರೋದು ಕೇವಲ 3.89%. ನಾನು ಕೇಳ್ತಾ ಇರೋದು ಕೊಡಿ, ನೀವು ಧಾರಾಳವಾಗಿ ಕೊಡಿ. ಯಾಕೆ ರೆಸ್ಟ್ರಿಕ್ಟ್ ಮಾಡ್ತೀರಿ? ಇಷ್ಟು ಡಾಕ್ಯುಮೆಂಟ್ ತಗೊಂಡೋಗ್ಬೇಕು. ನಾನೇನೋ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಇಷ್ಟು ಡಾಕ್ಯುಮೆಂಟ್ ತಗೊಂಡೋದ್ರೆ ನಾನು ಟ್ರಕ್ ಅಲ್ಲಿ ತಗೊಂಡೋಗ್ಬೇಕಾಗ್ತದೆ. ನೀವು ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಅಂತಾರಲ್ಲ, ಬಿಡಿ. ಅಟ್ಲೀಸ್ಟ್ ಜನಗಳು ಬದುಕೋಕೋಸ್ಕರ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಇದನ್ನ ರೆಡ್ಯೂಸ್ ಮಾಡಿ ಬರಲಿ ಪ್ಲೀಸ್. ಹೇಳಿ ನಿಮ್ಮ ಲಾಸ್ಟ್ ರಿಯಾಕ್ಷನ್. I personally believe it's a very comprehensive budget. I fully agree with you. Yeah, of course. It's a comprehensive budget. Plus, technology has come into existence and digitization and other things are taking over. Okay. So what you could have seen as a revolution in 25 years is being done at 2 years or 3 years. So this is where employment and other things, if we talk about the old way, it is not going to work. Okay. It definitely it's going to move from other sector to some other sector. Okay. But as our friend said, manufacturing sector definitely requires more support in the budget and otherwise also. Okay. ಇನ್ನೊಂದು ಬಹುಶಃ ಈ ಸ್ವಾವಲಂಬನೆಯ ಕಡೆಗೆ ನಾವು ಒಂದಿಷ್ಟು ಹೋರಾಟ ಬದುಕು ಅಂತ ಹೇಳ್ತೀವಲ್ಲ ನಾವು. ಈಗ ಭಾಳ ಮುಖ್ಯವಾಗಿ ನೋಡಿ, ಈ ಬೆಂಗಳೂರಿನಲ್ಲಿ ಸುಮ್ಮನೆ ಒಂದು ಸಿಂಪಲ್ ಉದಾಹರಣೆ, ಅಶೋಕ್ ಗೌಡ್ರಿಗೆ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಈ ಬೆಂಗಳೂರಿನಲ್ಲಿ ಈ ಮೆಡಿಸಿನ್ಗಳನ್ನು ತಯಾರು ಮಾಡುವ ರಾ ಮೆಟೀರಿಯಲ್ದು ಒಂದು ಬೆಂಗಳೂರು ಡ್ರಗ್ ಅಂತನೋ ಯಾವುದೋ ಒಂದು ಸಣ್ಣದೊಂದು ಫ್ಯಾಕ್ಟ್ರಿ ಇತ್ತು. ಅದಕ್ಕೆ ಭಾಳ ಬೇಸಿಕ್ ಮೆಟೀರಿಯಲ್ಗಳು, ಒಂದು ಯಾವುದೋ ಒಂದು ಪ್ಯಾರಾಸೆಟಮಾಲ್ ತಯಾರು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಕಾಂಪೌಂಡ್ ಬೇಕಾಗುತ್ತೆ, ರಾ ಮೆಟೀರಿಯಲ್ ಕಾಂಪೌಂಡ್ ಬೇಕಾಗುತ್ತೆ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ವಿ ಕಂಪ್ಲೀಟ್ಲಿ ರಿಲೈಡ್ ಆನ್ ಚೈನಾ. ಚೈನಾದಲ್ಲಿ ಎಷ್ಟೊಂದೆಲ್ಲ ಸಮಸ್ಯೆ ಆಯಿತು, ನಮಗೆ ಇಲ್ಲಿ ಆಂಟಿಬಯೋಟಿಕ್ಸ್ಗೆ ಕೊರತೆ ಉಂಟಾಗಕ್ಕೆ ಶುರುವಾಯಿತು. ಅಂದರೆ ಈಗ ನೋಡಿ, ಈ ಚೈನಾ ಈಸ್ ಡಿಲಿಡಾಲಿಂಗ್, ಆಮೇಲೆ ರಷ್ಯಾ ಮತ್ತು ಉಕ್ರೇನು ಕಂಪ್ಲೀಟ್ಲಿ ಆ ಕಡೆ ಈ ಕಡೆ ಆಗ್ತಾ ಇದೆ. ನೆರೆ ರಾಷ್ಟ್ರಗಳು ಬಿಟ್ಬಿಡಿ, ಎಲ್ಲವೂ ಹಾಳ್ಬಿದ್ದೋಗಿದ್ದಾವೆ. ಶ್ರೀಲಂಕಾ ಹಾಳ್ಬಿದ್ದೋಯ್ತು, ಪಾಕಿಸ್ತಾನ ಹಾಳ್ಬಿದ್ದೋಗೋಯ್ತು. ನಮಗೇನು ಅವ್ರ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಚೈನಾ, ವೆನ್ ಇಟ್ ಕಮ್ಸ್ ಟು ಅದರ್ ನೇಷನ್ಸು, ಅವರ ಡಿಲ್ಲಿ ಡಾಲಿಂಗ್ ಮೇಲೆ ನಮ್ಮ ಒಂದಿಷ್ಟು ಅಭಿವೃದ್ಧಿ ನಿಂತಿದೆ ಅಂತ ಅನ್ನೋದು ಒಂದು ಸ್ವಲ್ಪ ಆಘಾತಕಾರಿ. ಕರೆಕ್ಟ್. ಸೊ ಇಫ್ ವಿ ಡು ನಾಟ್ ಬಿಕಮ್ ಆತ್ಮನಿರ್ಭರ, ಏನು ಅಶೋಕ್ ಗೌಡ್ರೆ, ಇನ್ ಮೆನಿ ಆಸ್ಪೆಕ್ಟ್ಸ್ ನಾವು ಚೈನಾಯಿಂದ ಜೂಟಿಂದ ಹಿಡಿದು ಇನ್ಫ್ಯಾಕ್ಟ್ ಚನ್ನಪಟ್ಟಣದ ಬೊಂಬೆಗಳನ್ನು ಚೈನಾದವ್ರು ರೆಪ್ಲಿಕೇಟ್ ಮಾಡಿ ನಮಗೆ ಮಾರ್ತಾರೆ. ಚನ್ನಪಟ್ಟಣದ ಬೊಂಬೆಗಳನ್ನು, ಸಣ್ಣ ಪುಟ್ಟ ಬೊಂಬೆಗಳನ್ನು. ಸೊ ಇಫ್ ಯು ಡು ನಾಟ್ ಬಿಕಮ್ ಸೆಲ್ಫ್ ರಿಲಯಂಟ್, ಮತ್ತು ಅದಕ್ಕೆ 10 ಲಕ್ಷ ಕೋಟಿ ಬಹುಶಃ ಮೀಸಲಾತಿ ಮಾಡಿರೋದು. 10 ಲಕ್ಷ ಕೋಟಿ ಅಂತ ಕೆಲಸಗಳಿಗೆ, ಸೆಲ್ಫ್ ರಿಲಯನ್ಸ್ಗೆ, ಕಂಪ್ನಿಗಲ್ಲ, ನಿಜ, ಸೆಲ್ಫ್ ರಿಲಯನ್ಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಏನಾದರೂ ಉಪಯೋಗಕ್ಕೆ ಬಂದರೆ ಇನ್ ದ ನ್ಯೂಯರ್ ಫ್ಯೂಚರ್ ಮೇ ಬಿ
in about 10 years from now, maybe in about 15 years from now. So our dependency on other nations would drastically decrease, in turn which will help our economy to revive ಅಂತ ಅನ್ಸುತ್ತೆ. ತಾವೇನಂತೀರಿ ನರೇಂದ್ರ ಸರ್ ಇದು? ಕರೆಕ್ಟ್ ಮೀ ಫ್ಯಾಮ್ ನಾನು ಹೇಳ್ದಂಗೆ 80% ಅಲ್ವಾ, ಇಟ್ಸ್ ಎಕ್ಸಲೆಂಟ್ ಬಜೆಟ್ ಅಲ್ವಾ, ಗ್ರೋತ್ ಪುಷ್ ಬೇಸ್ಡ್ ಆನ್ ಕೆಪೆಕ್ಸ್. ಬಟ್ ಸಮಸ್ಯೆ ಇರೋದು ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ನಾಟ್ ಗಿವನ್ ಟು ರಿಯಲ್ ಎಸ್ಟೇಟ್ ಅಂಡ್ ಅಫೋರ್ಡಬಲ್ ಹೌಸಿಂಗ್ ಗೆ ಗಮನ ಕೊಡದೇ ಇರೋದು. ಆಮೇಲೆ ರೆಂಟಲ್ ಹೌಸಿಂಗ್ ಬಗ್ಗೆ ಉತ್ಸವ ಇಲ್ಲ ನಮ್ದು. ನಾವೆಲ್ಲ ಟಿಯರ್ 2 ಟಿಯರ್ 3 ಇಂದ ವಿ ಆರ್ ಮೈಗ್ರೇಟಿಂಗ್ ಟು ಅರ್ಬನ್ ಸೆಂಟರ್. ಅರ್ಬನ್ ಹೌಸಿಂಗ್ PMAY ಅರ್ಬನ್. ಸೊ ಅಲೋಕೇಶನ್ ಮಾತ್ರ ಇದೆ. ಇನ್ಕಂಪ್ಲೀಟ್ ಹೌಸಸ್ ಅರ್ಬನ್ ನಲ್ಲಿ ಇವತ್ತು 8.31 lakhs ಇದೆ. ಸೊ ಎವ್ರಿಥಿಂಗ್ ಶಾರ್ಟೇಜ್ ಇದೆ. ಆಮೇಲೆ ಮೆಡಿಸಿನ್ ಇಂಡಸ್ಟ್ರಿ, ರೆಂಟಲ್ ಹೌಸಿಂಗ್ ಗೆ ಬೆನಿಫಿಟ್ ಕೊಡಬೇಕಿತ್ತು, ಅದು ಡಿಮಾಂಡ್ ಇತ್ತು. ಲಾಸ್ಟ್ ಬಜೆಟ್ ಅಲ್ಲಿ ಅದು ಟಚ್ ಆಗಿತ್ತು. ಸೊ ರೆಂಟಲ್ ಹೌಸಿಂಗ್ ಅಲ್ಲಿ ಕೊಡದೇ ಏನಾಗುತ್ತೆ, ಈಗೆಲ್ಲ ಆಫೀಸ್ ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ಕೆಲಸಕ್ಕೆ ಟಿಯರ್ 2 ಟಿಯರ್ 3 ಅರ್ಬನ್ ಸೆಂಟರ್ಸ್ ಬರ್ತಿದ್ದಾರೆ. ಇಲ್ಲಿ ಹೌಸಿಂಗ್ ಶಾರ್ಟೇಜ್ ಆಗ್ತಾ ಇದೆ. ಸೊ ರೆಂಟಲ್ ಹೌಸಿಂಗ್ ನಾವು ಬೆನಿಫಿಟ್ ಕೊಡಬೇಕಿತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಆಮೇಲೆ ನನ್ನ ಸಮಸ್ಯೆ ಮತ್ತೆ ಉಳಿಯುತ್ತೆ, ಯಾಕಂದ್ರೆ ವೀಕ್ಷಕರಿಗೂ ಬೇಕಾಗುತ್ತೆ ಓಲ್ಡ್ ರೆಜಿಮ್ ಡಿಡಕ್ಷನ್ಸ್ ಏನಾಗುತ್ತೆ ಅಂತ. ಕರೆಕ್ಟ್. ಸೊ ಬೈ ಡಿಫಾಲ್ಟ್ ನ್ಯೂ ರೆಜಿಮ್ ಹೌಸಿಂಗ್ ಲೋನ್ಸ್ ಕಂಟಿನ್ಯೂಷನ್ ಫಾರ್ 20 years. ಸೊ ಈ ಸಮಸ್ಯೆ ಅದನ್ನ ಎಲ್ಲಿ ಫೈನ್ ಪ್ರಿಂಟ್ ಅಲ್ಲಿ ಇದ್ರೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಪ್ರೆಸೆಂಟೇಷನ್ ಇರಲಿಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನರ್ಸಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಅಂತಾನೆ ಹೇಳ್ತಾರೆ. ದಟ್ಸ್ ಕ್ವೈಟ್ ಎ ಗುಡ್ ಮೂವ್. ಫಾರ್ಮಾಸ್ಯೂಟಿಕಲ್ ಅಂತ ಕೂಡ ಹೇಳಿದ್ದಾರೆ, ಕ್ವೈಟ್ ಎ ಗುಡ್ ಮೂವ್. ಫಾರ್ಮಾಸ್ಯೂಟಿಕಲ್ ತಾವೇನಾದ್ರು ಅವಕಾಶ ಕೊಡೋದಾದ್ರೆ ಅವಕಾಶ ಇಲ್ಲ ಸರ್. ರಾ ಮೆಟೀರಿಯಲ್ ರೆಂಟಲ್ ಅಲ್ಲಿ ನಮ್ಮ MP ಅವರು ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಹೌಸಿಂಗ್ ರೆಂಟಲ್ ಅಲ್ಲಿ ನಿಮ್ಗೆ ಏನ್ ರೆಂಟ್ ಮನೆ ಕಟ್ತಾ ಇದ್ದಾರೆ ಅದರಲ್ಲಿ 40% ಆಫ್ ಬೇಸಿಕ್ ಪ್ಲಸ್ DA ಅಲ್ಲಿ ನಿಮ್ಗೆ ಡಿಡಕ್ಷನ್ಸ್ ಇದೆ. ಸೆಕ್ಷನ್ 1013A ಆಫ್ ದ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಡಕ್ಷನ್ ಇದೆ. ಇದನ್ನ ಏನ್ ಮಾಡ್ತಾರೆ ನಮ್ಮ ಬ್ಯಾಂಗ್ಳೂರ್ ಸೌತ್ MP ಝೀರೋ ಡಿಸ್ಕಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿ, ಬ್ಯಾಂಗ್ಳೂರು ಕರ್ನಾಟಕನೂ ನೀವು 50% ಸ್ಲ್ಯಾಬ್ ಅಲ್ಲಿ ತಗೊಂಡ್ ಬನ್ನಿ ಅನ್ನುವಂಥದ್ದು ಮಾಡಿದ್ದಾರೆ. ಅದನ್ನೇನೋ ಒಂದೇ ಒಂದು ಯೋಜನೆ ಹೇಳ್ಬಿಡ್ತೀನಿ. PM ವಿಕಾಸ್ ವಿಶ್ವಕರ್ಮ ಯೋಜನೆ ಅಂತ ಏನ್ ಮಾಡಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಗೆ ಡೆವಲಪ್ಮೆಂಟ್, ಹ್ಯಾಂಡಿಕ್ರಾಫ್ಟ್ಸ್ ಡೆವಲಪ್ಮೆಂಟ್, MSME ಸ್ಟೇಟಸ್ ತಂದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ 5G ನಲ್ಲಿ ಕಂಪ್ಲೀಟ್ ಸೆಲ್ಫ್ ರಿಲಯಂಟ್, ಒಂದೇ ಭಾರತ ಸೆಲ್ಫ್ ರಿಲಯಂಟ್, ಅದಕ್ಕಾಗಿ ನೀವೇನ್ ಫಾರ್ಮಾ ಸೆಕ್ಟರ್ ಹೇಳ್ತೀರಾ ಅದು ಸೆಲ್ಫ್ ರಿಲಯಂಟ್ ಆಗುತ್ತೆ ಇನ್ ಕಮಿಂಗ್ ಡೇಸ್. ಇಟ್ ಹ್ಯಾಸ್ ಟು. ನರೇಂದ್ರ ಅವರು ಲಾಸ್ಟ್ ಕ್ವಶನ್ ನನಗೆ, 7 ಲಕ್ಷ ರೂಪಾಯಿ ಕ್ಯಾಪಿಂಗ್ ಅಂತ ನಾವು ಮಾತಾಡ್ತಾ ಇದ್ವಲ್ಲ, ಅಂದ್ರೆ 7 ಲಕ್ಷ ರೂಪಾಯಿವರೆಗೂ ಏನು ಕಟ್ಟೋಗಿಲ್ಲ ಟ್ಯಾಕ್ಸ್ ಅಂತ ಮಾತಾಡ್ತಾ ಇದ್ವಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ 7 ಲಕ್ಷ ಅಲ್ಲ, ಅವನು 9 ಲಕ್ಷ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ ಒಬ್ಬನಿಗೆ ಸಂಬಳ, ಸುಮ್ಮನೆ ಫಾರ್ ದ ಸೇಕ್ ಆಫ್ ಇಟ್. ಅವನಿಗೆ 2 ಲಕ್ಷ ಹೆಂಗ್ ತೋರಿಸ್ಬೋದು ಅವನು? ಇನ್ ಮಿಕ್ಕಿದ 2 ಲಕ್ಷಕ್ಕೆ ಏನ್ ಮಾಡ್ಬೋದು ಅವನು ರಿಬೇಟಿಗೆ? ರಿಬೇಟ್ ಇಲ್ವಲ್ಲ ಈಗ. ಸೊ ವಿಲ್ ಹ್ಯಾವ್ ನೋ ರಿಬೇಟ್. ನ್ಯೂ ಸ್ಕೀಮ್ ದೇರ್ ಇಸ್ ನೋ ರಿಬೇಟ್. ನೋ. 7 ಲಕ್ಷ ಕ್ಯಾಪಿಂಗು. ಹೌದು. ಅವನಿಗೆ 8 ಲಕ್ಷ ಬರುತ್ತೆ ಒಬ್ಬನಿಗೆ. ಹೌದು. ಇನ್ನು 1 ಲಕ್ಷ ಅವನು ಕಡಿಮೆ ಆದಾಯ ಅಂತ ತೋರಿಸಿದ್ದಾರೆ, he will have to pay no tax. ಹೌದು. ಇನ್ನು 1 ಲಕ್ಷಕ್ಕೆ ಅವನು ಏನ್ ಮಾಡ್ತಾನೆ? He has to find new instruments. Exactly. What is that? So he has to the old scheme bitre ಹೊಸ ಸ್ಕೀಮ್. What is it in the new scheme? ಅದೇ ಆ ನ್ಯೂ ಸ್ಕೀಮ್ ಅಲ್ಲಿ ಇಲ್ಲ. ನ್ಯೂ ಸ್ಕೀಮ್ ಅಲ್ಲಿ ಏನು ಇಲ್ಲ. ಅದನ್ನೇ ನಾನು ಕೇಳ್ತಾ ಇರೋದು. 10 ಲಕ್ಷದವರೆಗೂ ಇತ್ತು. ಆಮೇಲೆ ಓಲ್ಡ್ ಸ್ಕೀಮ್ ನ್ಯೂ ಸ್ಕೀಮ್ ತಂದಾಗ ಮ್ಯಾರೇಜ್ ನೋಡಿದ್ರೆ ನೀವು, ದಿ ಕಾಂಟೆಕ್ಸ್ಟ್ ವಾಸ್ ಓಲ್ಡ್ ಸ್ಕೀಮ್ ಈಸ್ ಫಾರ್ elderly people who already put in 20-50 years of service, who have got lot of housing loans, liabilities, ಆಮೇಲೆ ಸೇವಿಂಗ್ ಇನ್ಸ್ಟ್ರೂಮೆಂಟ್. ನ್ಯೂ ಸ್ಕೀಮ್ ಯಾರಿಗೆ ಅಂದ್ರೆ, ಈಗ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕೆಲಸಕ್ಕೆ ಸೇರ್ಕೊಂಡಾಗ ಅವ್ರಿಗೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಟ್ಸ್ ಅ ವೆನಿಲಾ ಪ್ರಾಡಕ್ಟ್. ಇವಾಗ ಸಂಬಳ ಬರುತ್ತೆ, ಟ್ಯಾಕ್ಸ್ ಡೆಬಿಟ್ ಆಗುತ್ತೆ, ವೆರಿ ಕ್ಲೀನ್. ಓಲ್ಡ್ ಸ್ಕೀಮ್ ಇಸ್ ಅನ್ ಇಶ್ಯೂ. ಓಕೆ, ಥ್ಯಾಂಕ್ ಯು 5 ಜನಕ್ಕೂ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಅಂಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ನಾಲೆಡ್ಜ್ ವಿತ್ ಅಸ್. It was fantastic to have all of you 5 people here. Thank you. I'm really grateful, indebted. Thank you very much. Namaskara. Let's go for a very small break now. Break na ನಂತರದಲ್ಲಿ ನಮ್ಮ ಎಲೆಕ್ಷನ್ ಸೆಂಟರ್ ನ ಬಗ್ಗೆ ಮಾತನಾಡಬೇಕು. ರಾಘವ್ ಸೂರ್ಯ, ನನ್ನ ಅಸೋಸಿಯೇಟ್ ಎಡಿಟರ್, will join with me in the election center right after a small break. ಮನೆಗೆ Indus5D TMT ಯೂಸ್ ಮಾಡಿ. ಯಾಕೆ ಇಂಡಸ್? ನಾರ್ಮಲ್ ವಾಟರ್, ಮಿನರಲ್ ವಾಟರ್ ಸರ್. ಮಿನರಲ್ ವಾಟರ್. ಮಿನರಲ್ ವಾಟರ್ ಯಾಕೆ? ಪ್ಯೂರ್ ಅಲ್ವಾ, ನಿಮ್ಮದಿಗರು. Indus5D TMT ನು ಪ್ಯೂರ್ ಸ್ಟೀಲ್, ಅದೇ ನೆಮ್ಮದಿ. Indus5D TMT ಇಂಡಸ್ ಒಳಗೆ
ನೆಮ್ಮದಿ ಹೊರಗೆ. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ತುಂಬಾ ವೀಕ್ ಇದ್ದೆ, ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಜಾಸ್ತಿ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಮನೆ ಕೆಲಸ ಮಾಡಿದ್ರು ಸುಸ್ತಾಗೋದು, ಗ್ಯಾಸ್ಟ್ರಿಕ್ ತರ ಆಗೋದು. ಅಮೃತ್ ನೋನಿ ಪವರ್ ಪ್ಲಸ್ ತಗೊಂಡಲ್ಲಿಂದ ಶಕ್ತಿ ಬಂದೈತೆ. ತೋಟದಲ್ಲಿ ಎಲ್ಲ ಕೆಲಸ ಮಾಡ್ತೀನಿ, ಗಿಡ ಎತ್ತಿಡ್ತೀನಿ, ಕಳೆವು ಕೀಳ್ತೀನಿ, ಮೂಟೆ ಭಾರನೂ ಹೊತ್ಕೊಂಡು ಹೋಗ್ತೀನಿ. ಇದೆಲ್ಲ ಸಾಧ್ಯವಾಗಿದ್ದು ಅಮೃತ್ ನೋನಿಯಿಂದ. ಆರೋಗ್ಯದ ಭರವಸೆ ಅಮೃತ್ ನೋನಿ ಪವರ್ ಪ್ಲಸ್. ಕೋವಿಡ್ ಇನ್ಫೆಕ್ಟೆಡ್ ಸ್ಟೂಡೆಂಟ್ಸ್ ಟು ಟೇಕ್ ಎಕ್ಸಾಮ್. ರೂಲ್ಸ್ಗೆ ವಿರುದ್ಧವಾಗಿ ನಾವೇನು ಮಾಡಕ್ಕಾಗಲ್ಲ. ನೀವು ಅಡವಿಟ್ಟಿರೋ ಚಿನ್ನಕ್ಕೆ ಎಲ್ಲೂ ಸರಿಯಾದ ಬೆಲೆ ಸಿಗ್ತಿಲ್ವಾ? ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಸಿಗ್ಬೇಕು ಅಂದ್ರೆ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಬನ್ನಿ. ಕಾಲ್ 6366 ಅಮೃತ್ ನೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲಾ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರ್ಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಮೆರಿಡಿಯನ್ ಸೋಲಾರ್ ಸಿಸ್ಟಮ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಶುಭಾಶಯಗಳು. ಜ್ಞಾಪಕ ಶಕ್ತಿ ವೃದ್ಧಿಸಲು ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಸಹಕಾರಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮಲಬದ್ಧತೆ ನಿವಾರಿಸುತ್ತದೆ. ಆಯುರ್ವೇದದಲ್ಲಿ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ ಬಗ್ಗೆ ಉಲ್ಲೇಖ. ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆಗೆ ಇಲ್ಲಿದೆ ಆಯುರ್ವೇದಿಕ್ ಔಷಧ. ಸತ್ಪುಷ್ಟಿ ನೋನಿ ಆರೋಗ್ಯ ವರ್ಧಿನಿ. ವೀಕ್ಷಿಸಿ ಇಂದು ಮಧ್ಯಾಹ್ನ 2:27ಕ್ಕೆ. ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪವರ್ ಟಿವಿ. ನಾನು ನಿಮ್ಮ ರಾಘವ ಸೂರ್ಯ. ವೆರಿ ಗುಡ್ ಆಫ್ಟರ್ನೂನ್. ಎಷ್ಟೊತ್ತರೆಗೂ ಬೆಳಗ್ಗೆಯಿಂದ ನಮೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಇದ್ವಿ. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಲೆಕ್ಕಾಚಾರ ಹೆಂಗಿದೆ ಅನ್ನೋದನ್ನ ನಾವು ತಿಳಿಬೇಕಾಗಿದೆ. ಎಲೆಕ್ಷನ್ ಸೆಂಟರ್ ಮೂಲಕ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ನಿಮ್ಮ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಯಾವ ಕ್ಷೇತ್ರದ ಅಭ್ಯರ್ಥಿ ಯಾವ ರೀತಿ ತಮ್ಮ ಒಂದು ಮುಂದಿನ ಗೆಲುವಿಗೆ ತಯಾರಿ ನಡೆಸ್ತಾ ಇದ್ದಾನೆ, ಪ್ರಜೆ ಯಾವ ರೀತಿ ನಡೆಸ್ತಾ ಇದ್ದಾನೆ, ಎಲ್ಲ ವಿಚಾರಗಳನ್ನ ತಿಳಿಯೋಣ. ಇವತ್ತು ಬೆಳಗ್ಗೆ 9:30ರಿಂದ 12 ಗಂಟೆವರೆಗೆ ಹರಿಹರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇತ್ತು. ಹಾಗಾಗಿ ಅಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಯಾರ್ಯಾರ ನಡುವೆ ಪೈಪೋಟಿ ಇದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಆ ಕ್ಷೇತ್ರದ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಹರಿಹರ ಅಂತ ಹೇಳಿದ ತಕ್ಷಣ ಹರಿ ವಿಷ್ಣು, ಹರ ಅಂದ್ರೆ ಶಿವ, ಪುರಾಣ ಪ್ರಸಿದ್ಧಿ ಪಡೆದಿರುವಂತಹ ಕ್ಷೇತ್ರ. ಅಲ್ಲಿ ಇಬ್ಬರು ದೇವರುಗಳ ಒಂದು ಸಮ್ಮಿಲನ ಆದಂತಹ ಒಂದು ಪ್ರದೇಶ ಅನ್ನುವ ಪೌರಾಣಿಕ ಐತಿಹ್ಯ ಇದೆ. ಹರಿಹರ ವಿಧಾನಸಭಾ ಕ್ಷೇತ್ರವಾದ ಬಳಿಕ ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳು ನಡುವೆ ಒಂದು ಕಾಳಗ ಇದ್ದೇ ಇದೆ. ರೋಮಾಂಚನಕಾರಿ ಪಂದ್ಯ ಅನ್ನೋ ಥರದಲ್ಲಿ ಭಾಸವಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಗೆದ್ದು ಬಿಗಿತ್ತು, ಆದರೆ ಈ ಬಾರಿ ಮೂರೂ ಪಕ್ಷಗಳು ನಾ ಮುಂದು ತಾ ಮುಂದು ಅಂತ ಪ್ರಚಾರ ಕೂಡ ಆರಂಭಿಸಿವೆ. ಹಾಗಾದ್ರೆ ಈ ಬಾರಿ ಹರಿಹರ ಅಖಾಡ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮತ್ತಷ್ಟು ಅಪ್ಡೇಟ್ಸ್ ನ ತಿಳಿತಾ ಹೋಗೋಣ. ಲೆಟ್ಸ್ ಹಾವ್ ಅ ಲುಕ್. ಯಾರ ಕೊರಳಿಗೆ ಹರಿಹರದ ಗೆಲುವಿನ ಹಾರ? ತ್ರಿಕೋನ ಸ್ಪರ್ಧೆಯಲ್ಲಿ ಗೆದ್ದು ಬೀಗೋದ್ಯಾರು? ಮತ್ತೆ ಕಮಾಲ್ ಮಾಡ್ತಾರ ಶಾಸಕ ರಾಮಪ್ಪ? ಹರಿಹರ ಎರಡು ದೇವರು ಹೆಸರುಗಳ ಸಮ್ಮಿಲನ ಕ್ಷೇತ್ರ. ಹರಿಹರದ ತುಂಗಭದ್ರಾ ನದಿ ಬಳಿ ಗುಹಾ ಎಂಬ ರಾಕ್ಷಸನನ್ನ ಕೊಂದು ಹಾಕಲು ಹರಿ ಮತ್ತು ಹರ ಇಬ್ಬರು ಸಮ್ಮಿಲನವಾಗಿ ಗುಹಾ ರಾಕ್ಷಸನನ್ನ ಸಂಹಾರ ಮಾಡಿದ ಐತಿಹಾಸಿಕ ಕ್ಷೇತ್ರ. ಹೀಗಾಗಿಯೇ ಹರಿಹರ ಎಂಬ ಹೆಸರು ಬಂತು. ಇನ್ನು ಇಲ್ಲಿನ ರಾಜಕಾರಣವು ಸಖತ್ ಡಿಫರೆಂಟ್. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳಿಂದಲೂ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಎಸ್ ರಾಮಪ್ಪ, ಬಿಜೆಪಿಯಿಂದ ಬಿಪಿ ಹರೀಶ್, ಜೆಡಿಎಸ್ನಿಂದ ಎಚ್ಎಸ್ ಶಿವಶಂಕರ್ ಸ್ಪರ್ಧಿಸಿದ್ರು. ಆದ್ರೆ ಹರೀಶ್ ವಿರುದ್ಧ ರಾಮಪ್ಪ 7,260 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ರು. ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಎಸ್ ರಾಮಪ್ಪ ಟಿಕೆಟ್ ನಿರೀಕ್ಷೆಯಲ್ಲಿದ್ರೆ ಎಂ ನಾಗೇಂದ್ರಪ್ಪ, ನಂದಿಗಾವಿ ಶ್ರೀನಿವಾಸ್, ಕೆಎಸ್ ದೇವೇಂದ್ರಪ್ಪ, ಎಚ್ ಮಹೇಶಪ್ಪ ಸೇರಿ ಹಲವು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಲಾಬಿ ನಡೆಸುತ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಬಿಪಿ ಹರೀಶ್, ಚಂದ್ರಶೇಖರ್ ಪೂಜಾರ್, ವೀರೇಶ್ ಹನಗವಾಡಿ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ಇತ್ತ ಜೆಡಿಎಸ್ನ ಎಚ್ಎಸ್ ಶಿವಶಂಕರ್, ಎಎಪಿಯಿಂದ ಮಲ್ಲಿನಾಥ್ ಕಣಕ್ಕಿಳಿಯಲಿದ್ದಾರೆ.
ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ರಾಮಪ್ಪಗೆ ಟಿಕೆಟ್ ಸಿಗೋ ಸಾಧ್ಯತೆ ಹೆಚ್ಚಿದೆ. ಆಪರೇಷನ್ ಕಮಲ ಸಂದರ್ಭದಲ್ಲಿ ರಾಮಪ್ಪಗೆ ಕೋಟಿ ಕೋಟಿ ಆಫರ್ ನೀಡಿ ಬಿಜೆಪಿ ಗಾಳ ಹಾಕಿತ್ತು. ಆದರೆ ಆಪರೇಷನ್ ಗಾಳಕ್ಕೆ ಸಿಲುಕದ ರಾಮಪ್ಪ ಪಕ್ಷದಲ್ಲೇ ಉಳಿದು ನಿಷ್ಠಾವಂತ ಕಾಂಗ್ರೆಸ್ಸಿಗ ಎಂದು ಶಹಬಾಷ್ ಗಿರಿ ಪಡೆದವರು. ಇನ್ನು ಕೊರೋನಾ ವೇಳೆ ರೈತರ ಹೊಲಗಳಿಗೆ ತೆರಳಿ ಧಾನ್ಯಗಳನ್ನ ಖರೀದಿಸಿ ಸಾವಿರಾರು ಆಹಾರ ಕಿಟ್ ಸಿದ್ಧಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಇಲ್ಲಿ ಕುರುಬ ಮತಗಳು ನಿರ್ಣಾಯಕವಾಗಿವೆ. ಹರಿಹರದ ಜಾತಿವಾರು ಲೆಕ್ಕಾಚಾರ ಹೀಗಿದೆ. ಲಿಂಗಾಯತ ಸಮುದಾಯದ 55,000, ಕುರುಬ ಸಮುದಾಯದ 40,000, ಮುಸ್ಲಿಂ ಸಮುದಾಯದ 40,000, ಎಸ್ಸಿ ಸಮುದಾಯದ 22,000, ಎಸ್ಟಿ ಸಮುದಾಯದ 15,000, ಮರಾಠ ಸಮುದಾಯದ 8,000, ಇನ್ನು ಇತರೆ ಸಮುದಾಯದ 30,000 ಮತದಾರರಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 2,06,000. ಹರಿಹರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರಾನೇರ ಪೈಪೋಟಿ ನಡೆಯಲಿದ್ದು ಎರಡೂ ಪಕ್ಷಗಳಲ್ಲೂ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇದೆ. ಹೀಗಾಗಿ ಅಳೆದು ತೂಗಿ ಟಿಕೆಟ್ ನೀಡಬೇಕಿದೆ. ಒಂದ್ ವೇಳೆ ಟಿಕೆಟ್ ಆಕಾಂಕ್ಷಿಗಳು ಬಂಡಾಯವೆದ್ರೆ ಆ ಪಕ್ಷಕ್ಕೆ ಹಿನ್ನಡೆಯಂತೂ ತಪ್ಪಿದ್ದಲ್ಲ. ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ. Okay, this is the background about ಹರಿಹರ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆಯನ್ನ ಗಮನಿಸಿದ್ರಿ. ಅಲ್ಲಿ ಯಾವ ರೀತಿ ಪೈಪೋಟಿ ಇದೆ ಅನ್ನೋದನ್ನ ನೋಡಿದ್ವಿ. ಇವತ್ತು ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅಲ್ಲಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯಗಳನ್ನ ಮತ್ತು ಅವರ ನೆಚ್ಚಿನ ಅಭ್ಯರ್ಥಿಯನ್ನ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ತಿಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಅವಕಾಶ ಇತ್ತು. ಇವತ್ತಿನ ಮೊದಲ ವಿಧಾನಸಭಾ ಕ್ಷೇತ್ರ ಅದು ಹರಿಹರ ವಿಧಾನಸಭಾ ಕ್ಷೇತ್ರ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೂಲಕ ಈಗಾಗಲೇ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಹಾಗಾಗಿ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾರರು ಇಲ್ಲಿ ಸೈ ಎಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ದಾವಣಗೆರೆ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ವಿಧಾನಸಭಾ ಕ್ಷೇತ್ರ ಅದು ಹರಿಹರ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲೋ ಪಕ್ಷ ಯಾವುದು, ಈ ಬಾರಿ ಯಾರಿಗೆ ಮಣ್ಣು ಮುಕ್ಕಿಸ್ಬೇಕು, ಈ ಬಾರಿ ಯಾರನ್ನ ಜಯಶಾಲಿಯನ್ನಾಗಿ ಮಾಡಬೇಕು. ಎಸ್, 12,038 ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದ್ರು. 11,140 ಪುರುಷ ಮತದಾರರು, 898 ಮಹಿಳಾ ಮತದಾರರು. ಇನ್ನು ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ 666. ಚುನಾವಣಾ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂತ ಒಟ್ಟು ಮತಗಳು 4,478, 4,202 ಬಿಜೆಪಿಗೆ ಪುರುಷ ಮತದಾರರು, 276 ಮಹಿಳಾ ಮತದಾರರು ಇಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು 1,660 ಜೆಡಿಎಸ್ ಪಕ್ಷಕ್ಕೆ ವೋಟನ್ನ ಚಲಾಯಿಸಿದ್ದಾರೆ. ಜೆಡಿಎಸ್ಗೆ ಪುರುಷ ಮತದಾರರ ಸಂಖ್ಯೆ 1,572, ಮಹಿಳಾ ಮತದಾರರ ಸಂಖ್ಯೆ 88. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳ ಸಂಖ್ಯೆ 5,234, 5,234, 4,772 ಪುರುಷ ಮತದಾರರು, 4,462 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಇಲ್ಲಿ ವೋಟನ್ನ ಚಲಾಯಿಸಿದ್ದಾರೆ. ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 43% ಮತಗಳು ದಾಖಲಾಗಿದ್ದಾವೆ. ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 37% ಮತಗಳು ಇಲ್ಲಿ ಚಲಾವಣೆ ಆಗಿದ್ದಾವೆ. ಜೆಡಿಎಸ್ ಪಕ್ಷದ ಪರ 14% ಮತಗಳು ದಾಖಲಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರ 6% ಮತ ಚಲಾಯಿಸಿದ್ದಾರೆ. ಹರಿಹರ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು 756 ಮತಗಳ ಅಂತರದಿಂದ ಬಿಜೆಪಿಗಿಂತ ಕಾಂಗ್ರೆಸ್ ಮುಂದೆ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ. ಹರಿಹರ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ತನ್ನ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡು ಜನರ ಪರವಾಗಿ ಒಂದು ಮನ್ನಣೆಯನ್ನ ಗಳಿಸಿಕೊಂಡಿದೆ. ಹಾಲಿ ಶಾಸಕ ಸ್ಥಾನವನ್ನ ಕಾಂಗ್ರೆಸ್ ಉಳಿಸಿಕೊಳ್ಳುತ್ತಾ? ಕಾಂಗ್ರೆಸ್ ಅಲೆ ಇರುವ ಕ್ಷೇತ್ರದಲ್ಲಿ ಶಾಸಕ ರಾಮಪ್ಪ ಮತ್ತು ನಂದಿಗಾವಿ ಶ್ರೀನಿವಾಸ್ ಒಂದು ಪೈಪೋಟಿ ನಡೀತಾ ಇದೆ, ಫೈಟ್ ನಡೆಸ್ತಾ ಇದ್ದಾರೆ. ಯುವ ನಾಯಕ ನಂದಿಗಾವಿ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕರೆ ಗೆಲುವಿನ ಸಾಧ್ಯತೆ ಅಧಿಕ ಅನ್ನೋ ಮಾಹಿತಿ ಮತದಾರರಿಂದ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ನೀಡಿದ್ರು ಕೂಡ ಬಿಜೆಪಿ 2ನೇ ಸ್ಥಾನದಲ್ಲಿದೆ. ಇದು ಹರಿಹರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. 1/2/2023 ಫೆಬ್ರವರಿ 1ನೇ ತಾರೀಕು. ನೀವು ಯಾವ ಟ್ರೆಂಡ್ ಹೆಂಗಿದೆ ಅಂತ ಕೇಳಿದ್ರೆ ಹಿಂಗಿದೆ. ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕುತೂಹಲಕಾರಿ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಹರಿಹರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಇಬ್ಬರ ನಡುವೆ ತುರುಸಿನ ಪೈಪೋಟಿ ನಡೀತಾ ಇದೆ. ಹಾಲಿ ಶಾಸಕ ಎಸ್ ರಾಮಪ್ಪ, ಎಂ ನಾಗೇಂದ್ರಪ್ಪ ಮತ್ತು ನಂದಿಗಾವಿ ಶ್ರೀನಿವಾಸ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ.
ಯುವ ನಾಯಕ ನಂದಿಗಾವಿ ಶ್ರೀನಿವಾಸ್ ಪರ ಹೆಚ್ಚು ಒಲವನ್ನ ಕೈ ಮತದಾರರು ತೋರಿಸ್ತಾ ಇದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಶಾಸಕ ಬಿ.ಪಿ. ಹರೀಶ್ ಆಗಿರಬಹುದು, ಚಂದ್ರಶೇಖರ್ ಪೂಜಾರ್ ನಡುವೆ ಒಂದು ಪೈಪೋಟಿ ಸ್ಪರ್ಧೆ ನಡೀತಾ ಇದೆ. ಹರಿಹರ ಕ್ಷೇತ್ರದಲ್ಲಿ ಮತ್ತೆ ಗೆಲುವಿನ ಭರವಸೆ ಮೂಡಿಸಿದೆ ಕಾಂಗ್ರೆಸ್ ಪಕ್ಷ. ಇದು ಹರಿಹರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ. ಎಸ್, ಅದನ್ನ ಗ್ರಾಫ್ ಮೂಲಕ ನೋಡೋಣ. ಬಿಜೆಪಿ 37% ತನ್ನದಾಗಿಸಿಕೊಂಡಿದೆ. ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ 43% ಮತದಾರರ ಒಲವನ್ನ ಹೊಂದಿದೆ. ಸದ್ಯದ ಟ್ರೆಂಡ್ನ ಪ್ರಕಾರ ಜೆಡಿಎಸ್ 14% ಮತ್ತು ಇತರೆ ಅಭ್ಯರ್ಥಿಗಳಿಗೆ 6% ಮತಗಳು ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ದಾಖಲಾಗಿದ್ದಾವೆ. ಎಸ್, ನಂದಿಗಾವಿ ಶ್ರೀನಿವಾಸ್ ಅವರ ಬಗ್ಗೆ ಒಂದಿಷ್ಟು ಸಕಾರಾತ್ಮಕವಾದ ಒಲವನ್ನ, ಚಿಂತನೆಯನ್ನ ವ್ಯಕ್ತಪಡಿಸ್ತಾ ಇರೋದು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೂಲಕ ಪ್ರಜ್ಞಾವಂತ ಮತದಾರರು, ಹರಿಹರ ಕ್ಷೇತ್ರದ ಮತದಾರರು ತಿಳಿಸ್ತಾ ಇದ್ದಾರೆ. ಶ್ರೀನಿವಾಸ್ ಅವರ ಹೆಸರನ್ನ ಇಲ್ಲಿ ಬಹಳಷ್ಟು ಸಲ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿರೋದು ಇಲ್ಲಿ ಗಮನಾರ್ಹ ಅಂಶ. ದಿಸ್ ಆರ್ ಆಲ್ ದ ಹೈಲೈಟ್ಸ್ ಅಬೌಟ್ ಹರಿಹರ. ಇವು ಈ ಹೊತ್ತಿನ ಪವರ್ ಟಿವಿಯ ಪ್ರಮುಖ ಅಂಶ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಪವರ್ ಟಿವಿ, ಎಂದಿನಂತೆ ಇದು ನಿಮ್ಮ ಶಕ್ತಿ. ನಮಸ್ಕಾರ.